ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಈ ಒಂದು ಕಾರ್ಯಾಗಾರದಲ್ಲಿ ಇವತ್ತಿಗೆ ನಮ್ಮೊಂದಿಗೆ ಸಹಕಾರ ನೀಡುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ, SDM ಶಿಕ್ಷಣ ಸಂಸ್ಥೆಯ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಹರಿ ಓಂ. ಹೇಗಿದ್ದೀರಿ ಎಲ್ಲ? ನೆನ್ನೆ ಹೇಳ್ಕೊಟ್ಟ ಹಾಡುಗಳು ನೆನಪಿನಲ್ಲಿದೆಯಾ? ಓಕೆ, ಇವತ್ತು ಇಟ್ಟಾಂಗೆ ಇರುವೆನು ಹರಿಯೇ ಅನ್ನುವಂಥ ಹಾಡಿನಿಂದ ಶುರು ಮಾಡೋಣ. ಓಕೆನಾ? ನೆನ್ನೆ ಹಾಗೇನೆ ಅರ್ಧರ್ಧ ಸಾಲನ್ನು ಹೇಳ್ಕೊಡ್ತೀನಿ, ರಿಪೀಟ್ ಮಾಡ್ತಾ ಹೋಗಿ, ಆಮೇಲೆಲ್ಲ ಒಟ್ಟಿಗೆ ಹಾಡುವ. ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ, ಎನ್ನ ದೊರೆಯೇ, ಎನ್ನ ದೊರೆಯೇ, ಮಧ್ಯಮ, ಎನ್ನ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಇಟ್ಟಾಂಗೆ ಹರಿ ಇಟ್ಟಾಂಗೆ, ಇಟ್ಟಾಂಗೆ ಇರುವೆನು ಹರಿಯೇ. ಈಗ ಇನ್ನು ಸ್ವಲ್ಪ ಜಾಸ್ತಿ ಹೇಳ್ಕೊಡ್ತೀನಿ. ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ. ನೀವು ಹೇಗೆ ಹೇಳ್ತಾ ಇದ್ದೀರಿ? ಎನ್ನ ದೊರೆಯೇ ಹೇಳ್ತಿದ್ದೀರಿ, ಅದು ಗಾಂಧಾರ ಅಲ್ಲ, ಮಧ್ಯಮ. ಇನ್ನೊಂದು ಸ್ವರ ಮೇಲಕ್ಕೆ ಹೋಗಬೇಕು. ಎನ್ನ ದೊರೆಯೇ, ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ. ಎನ್ನ ದೊರೆಯೇ, ಎನ್ನ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ, ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ. ಈಗ ಪಲ್ಲವಿ ಒಟ್ಟಿಗೆ ಹಾಡೋಣ. 1 2 1 2 3 4. ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ. ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ, ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ, ಎನ್ನ ದೊರೆಯೇ, ಎನ್ನ ಹರಿಯೇ. ಇನ್ನೊಂದ್ಸಲಿ ಪೂರ್ತಿ ಪಲ್ಲವಿ ಹೇಳೋಣ ಒಟ್ಟಿಗೆ. 1 2
1 2 3 4 ಇಟ್ಟಂಗೆ ಇರುವೆ ಸೇರ್ಕೊಳ್ಳಲ್ಲ 1 2 1 2 3 4 ವೆರಿ ಗುಡ್. ಇವತ್ತು ಭಯಂಕರ ಫಾಸ್ಟ್ ಆಗಿಬಿಟ್ಟಿದ್ದೀರಿ ನೀವು. ಚರಣ ಹೇಳ್ಕೊಡ್ತೀನಿ ಸ್ವಲ್ಪನೇ. ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ, ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ, ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಾಪಾರ್ದಕ ಕೌಪಿನವು ದೊರೆಯದು ಹರಿಯೇ, ಕಾಪಾರ್ದಕ ಕೌಪಿನವು ದೊರೆಯದು ಹರಿಯೇ, ಇಟ್ಟಾಂಗೆ ಹರಿ ಇಟ್ಟಾಂಗೆ, ಹರಿ ಇಟ್ಟಾಂಗೆ ಇರುವೆನು ದೊರೆಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಈಗ ಎರಡೆರಡು ಸಾಲ ಹೇಳ್ಕೊಡ್ತೀನಿ ಚರಣದ್ದು. ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿ ಎರಡೆರಡು ಸಾಲ ಹೇಳ್ಕೊಡ್ತೀನಿ. ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ, ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಪಿಲ ಕಾಪಾರ್ದಕ ಕೌಪಿನವು ದೊರೆಯದು ಹರಿಯೇ. ಹಾ, ಈಗ ಎಲ್ಲರೂ ರಿಪಿಟೇಷನ್ಗಳು ಬರ್ಕೊಂಡಿದ್ದೀರಿ ಅನ್ಸುತ್ತಲ್ವಾ? ಮೊದಲನೇ 2 ಸಾಲು 2 ಸಲ, ಮೂರನೇ ಸಾಲು 2 ಸಲ, 4ನೇ ಸಾಲು 2 ಸಲ. ಓಕೆನಾ? ಒಟ್ಟಿಗೆ ಒಂದ್ಸಲ ಹೇಳೋಣ. 1 2 1 2 3 4. ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ, ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ, ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಾಪಾರ್ದಕ ಕೌಪಿನವು ದೊರೆಯದು ಹರಿಯೇ.
ಚರಣ ನೀವೇ ಹೇಳ್ತೀರಾ? 1 2 1 2 3 4. ವೆರಿ ಗುಡ್, ವೆರಿ ಗುಡ್. ಎರಡನೇ ಚರಣ ಹೇಳ್ಕೊಡ್ತೀನಿ, ಎರಡೆರಡು ಸಾಲ ಹೇಳ್ಕೊಡ್ತೀನಿ. ಗಂಗಾ ಜನಕ ಪಾಂಡುರಂಗ ನಿನ್ನ, ಗಂಗಾ ಜನಕ ಪಾಂಡುರಂಗ ನಿನ್ನ ಯಾ ಇದೆಯಲ್ಲ, ಯಾ ತೆಗೆದುಬಿಡಿ, ನಿನ್ನ ಭಕ್ತರ ಮಾಡ್ಕೊಳ್ಳೋಣ. ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಅಂಗನೆಯರ ಕುಡಿಯ ನಂಗ ಬಾಣಕ್ಕೆ ಸಿಲುಕಿ, ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ, ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ, ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ, ಹರಿ ಇಟ್ಟಾಂಗೆ ಇರುವೆನು ಹರಿ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಈಗ ಚರಣ ನೀವೇ ಹಾಡ್ತೀರಾ? 1 2 1 2 3 4. ಇಲ್ಲ, ಗಂಗಾ ಜನಕ ಪಾಂಡುರಂಗ ಪಾಂಡುರಂಗ ನಿನ್ನ ಭಕ್ತರ, ಹಾಗೂ ಹೇಳ್ಬೋದು. ನಿಮ್ಗೀಗ ತಲೆಯಲ್ಲಿ ಕೂತಿರೋದು ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಅಲ್ವಾ? ಹಾಗೆ ಹೇಳಿ. ಎರಡನೇ ಸಾಲ ಮಾತ್ರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಹಾ, 1 2 3 4. ಸಂಗವಿರಲಿ ದುಷ್ಟ ಸಂಗ, ಅದನ್ನು ಎಳಿಬೇಕು. ಓಕೆನಾ? ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಈಗ ಆ ಎರಡು ಲೈನ್ ಮಾತ್ರ ಹೇಳಿ. 1 2 3 4. ಇನ್ನು ಕೆಲವರಿಗೆ ಡೌಟ್ ಇದೆ, ಇನ್ನೊಂದ್ಸಲಿ ಹೇಳಿ. 1 2 3 4. ಸಂಗವಿರಲಿ ದುಷ್ಟ ಸಂಗ, ಆಮೇಲೆ ಸಂಗವಿರಲಿ ಒಂದು ಬಿಟ್ಟು ತಗೋಬೇಕು. ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ. ಓಕೆನಾ? 1 2 3 4.
ಆಹಾ, ಯಾರದು? ಆಮೇಲೆ ನಿಮಗೆ ಆ ಸಾಲು, ಎರಡನೇ ಸಾಲು ಫುಲ್ ಹಾಡೋದಕ್ಕೆ ಉಸಿರು ಸಾಕಾಗಲ್ಲ ಅಲ್ಲಿ ತಗೊಳ್ದೆ ಹೋದ್ರೆ. ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ. ಓಕೆನಾ? ಸಂಗವಿರಲಿ, ದುಷ್ಟ ಸಂಗ ಬ್ಯಾಡ. ಓಕೆ, 1 2 3 4. ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ. ಈಗ ಪೂರ್ತಿ ಹಾಡ್ತೀರಾ ಚರಣ? 1 2 3 4. ಈಗ ಮತ್ತೊಂದ್ಸಲಿ ಎರಡನೇ ಚರಣ ಹಾಡಿ. ಸ್ವಲ್ಪ ಡೌಟ್ ಇದೆ ನಿಮಗೆ. ಎರಡನೇ ಲೈನು, ಮೂರನೇ ಲೈನು, ನಾಲ್ಕನೇ ಲೈನು ಅಷ್ಟು ಕೂಡ ಒಂದು ಚಿಟಿಕೆ ಬಿಟ್ಟು ತಗೋಬೇಕು, ಆಯ್ತಾ? 1 2 1 2 3 4. ಜೋರಾಗಿ. ಅಯ್ಯೋ, ಜೋರಾಗಿ ಅಂದರೆ ನಿಲ್ಸೇ ಬಿಟ್ರಲ್ಲ. 1 2 1 2 3 4. सृष्टि वंदित पाद पदुम श्री हरिये. सृष्टि वंदित पाद पदुम श्री हरिये. विठ्ठल. हाँ, सृष्टि वंदित ಸಾಂಗ್ ಒಟ್ಟಿಗೆ ಹೇಳೋಣ. ಫುಲ್ ಹಾಡು ಒಟ್ಟಿಗೆ ಹೇಳೋಣ ಈಗ. 1 ಮಧ್ಯದಲ್ಲಿ ಇವರಿಗೆ BGMಗೆ ಜಾಗ ಕೊಡೋಣ. 1 2 1 2 3 4. ಇಟ್ಟಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ. ಇಟ್ಟಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ. ಸೃಷ್ಟಿ ವಂದಿತ
ಕಪಿನವು ದೊರೆಯದು ಹರಿಯೇ ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ. ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಅಂಗನೆಯರ ಕುಡಿಯ ನಂಗ ಮಾಡಕ್ಕೆ ಸಿಲುಕಿ ಅಂಗನೆಯರ ಕುಡಿಯ ನಂಗ ಮಾಡಕ್ಕೆ ಸಿಲುಕಿ ಭಂಗವ ಪಡಲಾರಿ ರಂಗ ವಿಠಲ ಹರಿಯೇ ಭಂಗವ ಪಡಲಾರಿ ರಂಗ ವಿಠಲ ಹರಿಯೇ ಇಟ್ಟಾಂಗೆ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ. ವೆರಿ ಗುಡ್. ಏನಾದರೂ ಡೌಟ್ ಇದೆಯಾ? ಓಕೆನಾ? ಮುಂದಿನ ಹಾಡಿಗೆ ಹೋಗೋಣ. ಯಾವುದು? ಲಾಸ್ಟ್ 2 ಲೈನಾ? ಮೊದಲನೇ ಚರಣ ಡೌಟ್ ಇಲ್ಲ ಅಲ್ವಾ? ಸೇಮ್ ಟ್ಯೂನು, ಆದರೆ ಒಂದು ಬಿಟ್ಟು ಬಿಟ್ಟು ತಗೋಬೇಕಷ್ಟೇ ನೀವು. ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲರೆ ರಂಗ ವಿಠಲ ಹರಿಯೇ ಭಂಗವ ಪಡಲರೆ ರಂಗ ವಿಠಲ ಹರಿಯೇ. ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲರೆ ರಂಗ ವಿಠಲ ಹರಿಯೇ ಭಂಗವ ಪಡಲರೆ ರಂಗ ವಿಠಲ ಹರಿಯೇ. ಗೊತ್ತಾಯ್ತಾ? ಮತ್ತೆ ಹೇಳ್ಕೊಡ್ಬೇಕಾ? ಓಕೆ. ಕೊನೆ ಚರಣ ಮತ್ತೆ ಪಲ್ಲವಿ ಇನ್ನೊಂದ್ಸಲಿ ಹಾಡ್ಬಿಡೋಣ ಒಟ್ಟಿಗೆ. 1 2 1 2 3 4. ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಅಂಗನೆಯರ ಕುಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲರೆ ರಂಗ ವಿಠಲ ಹರಿಯೇ
ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ. ಓಕೆನಾ? ಡೌಟ್ ಕ್ಲಿಯರ್ ಆಯ್ತಾ? ಮುಂದಿನ ಹಾಡಿಗೆ ಹೋಗೋಣ. ಏನು ಧನ್ಯಳೋ ಲಕ್ಕುಮಿ ಹಾಡೋಣ. ರೇವತಿ ಸಿಕ್ತು. ಚೂರು ಚೂರ ಹೇಳ್ಕೊಡ್ತೀನಿ. ಏನು ಧನ್ಯಳು ಲಕ್ಕುಮಿ ಎಂಥ ಮಾನ್ಯಳು, ಹೈ ಆಗತ್ತಾ? ಶ್ರುತಿ ಹೈ ಜಾಸ್ತಿ ಆಗತ್ತಾ? ಹೌದಾ? ಇದ್ರ ಕಾಲ್ವಾಸಿ ಹಾಡೆಲ್ಲ ಮೇಲೆ ಉಂಟು. ಇದು ಬಟ್ ಮಧ್ಯಮ ತನಕ ಹೋಗುತ್ತಿದ್ದು ಮೇಲೆ. ಅವರು ಇದ್ರದ್ದು ಬಿ ಫ್ಲಾಟಿನ್ ಅಲ್ಲ, ಬಿ ಫ್ಲಾಟಿನ ಮಧ್ಯಮ ಯಾವುದು ತುಂಬ ಲೋ ಆಗ್ಬಿಡತ್ತಲ್ವಾ? ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಳು. ತುಂಬ ಲೋ ಆಗುತ್ತೆ. ಬೇರೆ ವಿಧಿ ಇಲ್ಲ, ಇವತ್ತು ಇದೊಂದು ಹಾಡು ಕಿರಿಚಬೇಕು ನೀವು. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇ ಒಬ್ಬರೇ ಹಾಡುವ ಸಂದರ್ಭ ಬಂದಾಗ ಶ್ರುತಿ ಕಮ್ಮಿ ಮಾಡ್ಕೊಂಡು ಹಾಡಿ, ಆಯ್ತಾ? ಆಮೇಲಾದ್ರೂ ಅವ್ರ ಪಾಪ ಕಿರ್ಚಲೇಬೇಕಲ್ಲ. ಅಲ್ಲ, ಬಟ್ ಅವ್ರಿಗೆ ತಬಲಾ ಅದು ಈ ಶ್ರುತಿದು ಒಂದೇ ಇರೋದಲ್ಲ, ಬೇರೆ ಶ್ರುತಿದಂದ್ರೆ ಅವರು ಅದನ್ನ ಇಳಿಸ್ಬೇಕು, ಇಲ್ಲಾಂದ್ರೆ ಬೇರೆ ತಬಲಾ ತರಬೇಕು. ಸಿ ಶಾರ್ಪ್ ಇನ್ನೂ ಜಾಸ್ತಿ ಆಗುತ್ತಲ್ಲ. ಇದು ಎ ಶಾರ್ಪ್ ಅಲ್ವಾ? ಎ ಶಾರ್ಪ್ ಅಂದರೆ ಒಂದು ಜಿ ಶಾರ್ಪು ಇಲ್ಲ ಜಿ ಇಟ್ಕೊಂಡಿದ್ರೆ ಅವರಿಗೆ ಅನುಕೂಲ ಆಗ್ತಿತ್ತೇನೋ. ಸಿ ಶಾರ್ಪ್ ಜಾಸ್ತಿ ಆಗುತ್ತೆ ಅಲ್ಲ? ಎ ಶಾರ್ಪ್ಗಿಂತ ಸಿ 1.5 ಮನೆ ಜಾಸ್ತಿ ಅಲ್ಲ? ಜಿ ಶಾರ್ಪ್ ಇದ್ದಿದ್ರೆ ಆಗ್ತಿತ್ತೇನೋ. ಅಲ್ಲ, ಅವರಿಗೆ 1 ಮನೆ ಇಳಿಸ್ಲಿಕ್ಕೆ ಕಷ್ಟ ಆಗತ್ತೆ, ಹಾಳಾಗತ್ತೆ. ಹೆಚ್ಚಂದ್ರೆ ಅರ್ಧ ಇಳಿಸ್ಬೋದು, 1 ಮನೆ ಇಳಿಸಿದ್ರೆ ಹಾಳಾಗತ್ತೆ ತಬಲ. ಅರ್ಧ ಮನೆ ಇಳಿಸ್ಲಿಕ್ಕಾಗತ್ತಾ? ಅರ್ಧ ಅರ್ಧ ಆಗತ್ತಲ್ವಾ? ಇರಿ, 2 ನಿಮಿಷ ಸಮಯ ಕೊಡಿ. ಒಂದು ಅರ್ಧ ಮನೆ ಶ್ರುತಿ ಕಮ್ಮಿ ಮಾಡ್ಕೊಳ್ಳೋಣಂತೆ. ಒಂದು ಕೆಲಸ ಮಾಡೋಣ ಸರ್, ಈಗ ಇದರಲ್ಲಿ ಇನ್ನೊಂದು ಹಾಡು ಹೇಳ್ಕೊಡ್ತೀನಿ, ಮತ್ತೆ ಹಿಂದೆ ಮುಂದೆ ಮಾಡೋದು ಬೇಡ, ಎ ಶಾರ್ಪೇ ಇರಲಿ. ರಾಧೆ ರಾಧೆ. ಆಮೇಲೆ ಅವ್ರಿಗೆ ಶ್ರುತಿ ಬದಲಾಯಿಸ್ಕೊಂಡ್ರೆ ರಾಧೆ ರಾಧೆ ಹೇಳೋಣ, ಆಯ್ತಾ? ಒಂದೇ ಸಲ ಚೇಂಜ್ ಮಾಡ್ಬಿಟ್ಟು. ರೆಡಿ? ರಾಧೆ 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 ಗೋವಿಂದ, ವೃಂದಾವನ ಚಂದ ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ.
ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ವೆರಿ ಗುಡ್. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ ತುಂಬ ಎಳಿಬೇಡಿ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಯಾಕೆ ರಾಧೆ ಗೋವಿಂದ ಮಾಡ್ತಿದ್ದೀರಿ? ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಪಲ್ಲವಿ ಹೇಳೋಣ. 1 2 3 4. ರಾಧೆ 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 ಗೋವಿಂದ. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ. ರಾಧೆ ರಾಧೆ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಈಗ ನೀವೇ ಹೇಳ್ತೀರಾ ಒಂದ್ಸಲಿ? 1 2 3 4. ವೆರಿ ಗುಡ್. ನೋಡಿಸ್ಬೇಡಿ. ಈಗ ವಿತೌಟ್ ತಬಲಾ ವಿತೌಟ್ ಕೀಬೋರ್ಡು ಬರೀ ಹಾರ್ಮೋನಿಯಮಿನ ಜೊತೆ ಒಂದ್ಸಲಿ ಪಲ್ಲವಿ ಹೇಳಿ. 1 2 3 4. ರಾಧೆ 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 ಒಂದೇ ನೋಟು. ನೀವು ರಾಧೆ 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 ಏನೋ ಹೇಳ್ತಾ ಇದ್ದೀರಿ. ಪ್ಲೇನಾಗಿ ಬರುತ್ತೆ ಫಸ್ಟು. ಸೆಕೆಂಡ್ ಲೈನಿಂದ ಇಂಪ್ರೂವೈಸೇಷನ್ ಇದೆ. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಈಗ ಒಟ್ಟಿಗೆ ಹಾಡೋಣ. ಎಲ್ಲ ಒಟ್ಟು ಸೇರಿ. 1 2 3 4. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ
ನಂದಕುಮಾರ ನವನಿತ ಚೋರ. ಇದು ಎರಡನೇ ಸಲ ಹಾಡುವಾಗ. ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ ಗೋವಿಂದ ಅಂತ ಹಾಡಬೇಡಿ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. 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 ಬಂಧು ರಾಧೆ ಗೋವಿಂದ. ಈಗ ನಂದಕುಮಾರದಿಂದ ಹೇಳೋಣ. 1 2 3 4. ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ. ನಂದಕುಮಾರ ನವನಿತ ಚೋರ ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಓಕೆನಾ? ಎರಡನೇ ಚರಣ ಹೇಳ್ಕೊಡ್ತೀನಿ. ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ. ಎರಡನೇ ಸರಿ ಹೇಳುವಾಗ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ. ಪುಣ್ಯ ಶ್ಲೋಕ ಪುರಾಣ ಪುರುಷ ಪುಣ್ಯ ಶ್ಲೋಕ. ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಈಗ ಎರಡನೇ ಚರಣ ಹಾಡೋಣ ಒಟ್ಟಿಗೆ. 1 2 3 4. ಪುರಾಣ ಪುರುಷ ಪುಣ್ಯ ಶ್ಲೋಕ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ.
ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ನೀವು ರಾಧೆ ಎಳೆಯೋದು ಬಿಡ್ತಾ ಇಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ರಾಧೆ ಅಂತ ಭಾರಿ ಖುಷಿಯಾಗಿ ಎಳೆದು ಹಾಡ್ತಾ ಇದ್ದೀರಾ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಕರೆಕ್ಟ್. ಚರಣ ಹಾಡೋಣ ಒಟ್ಟಿಗೆ. 1 2 3 4. ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ. ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಕೊನೆ ಚರಣ. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ಜಯ ಜಯ ವಿಠಲ ಜಯ ಹರಿ ವಿಠಲ. ಎರಡನೇ ಜಯ ಜಯ ಹರಿ ಎನ್ನುವಾಗ ಆ ಜಯ ಬರುತ್ತಲ್ಲ, ಅಲ್ಲಿ ಮೇಲ್ನೇ ಸ್ವರಕ್ಕೆ ಹೋಗಬೇಕು. ಜಯ ಜಯ ವಿಠಲ ಜಯ ಹರಿ ವಿಠಲ. ರಾಧೆ ಗೋವಿಂದ. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಗುಡ್. ಕೊನೆ ಚರಣ ಒಟ್ಟಿಗೆ ಹಾಡೋಣ. 1 2 3 4. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ.
ಒಟ್ಟಿಗೆ ಹಾಡೋಣ ಫುಲ್ ಸಾಂಗು. ಮೊದಲನೇ ಪಲ್ಲವಿ ಮತ್ತು ಕೊನೆಯ ಪಲ್ಲವಿ ಹಾಡುವಾಗ ಮಾತ್ರ ರಾಧೆ 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 ಗೋವಿಂದ 2 ಸಲ. 1ನೇ ಚರಣ 2ನೇ ಚರಣ 3ನೇ ಚರಣ ಆದಮೇಲೆಲ್ಲ ರಾಧೆ 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 ಗೋವಿಂದ ಒಂದೇ ಸಲ. ಆಯಿತಾ? ಯಾವಾಗಲೂ ಹಾಗೆ ಮೊದಲನೇ ಪಲ್ಲವಿ ಮತ್ತು ಕೊನೆಯ ಪಲ್ಲವಿಲಿ ಸೇಮ್ ರಿಪಿಟೇಷನ್ ಇರುತ್ತೆ. ಆಯಿತಾ? 1 2 1 2 3 4 ರಾಧೆ 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 ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ.
ಈಗ 2 ನಿಮಿಷ ಸಮಯ ಕೊಡಿ. ಈ ರಾಗನ ರಾಧೆ ಇರೋದೇ 4 ಸ್ವರ ಇದರಲ್ಲಿ ಯಾವ ರಾಗ ಅಂತ ಹೇಳೋದು? ಎಲ್ಲರೂ ನಿಂತ್ಕೊಂಡು ಹಾಡಿ ಅಂತನಾ? ಹಾಂ, ಹೌದಾ? ಇದೇ ಹಾಡನ್ನು ಹಾಡ್ಸೋದಾ ಸರ್? ಹಾಗಾದ್ರೆ ಸರ್ ಈ ಹಾಡು ಮತ್ತೊಮ್ಮೆ ಹಾಡು. ಒಂದು ಕೆಲಸ ಮಾಡುವ, ಈ ಹಾಡು ಅಷ್ಟು ಚಂದ ಬರ್ತಾ ಇದೆಯಲ್ಲ, ಎಲ್ಲ ಒಮ್ಮೆ ನಿಂತ್ಕೊಂಡು ಹಾಡುವ. ಹಾಂ, ಓಕೆ. ಯಾರಿಗೆ ಭಕ್ತಿ ಜಾಸ್ತಿಯಾಗಿ ಕುಣಿಬೇಕನ್ಸುತ್ತೆ ಕುಣಿರಿ, ಅದೇ ಭಜನೆ ಅಲ್ವಾ? ಓಕೆನಾ ಸರ್? ರೆಡಿ? 1 2 1 2 3 4. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ. ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ.
ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ 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 ಜಯ ಜಯ ವಿಠಲ ಜಯ ಹರಿ ವಿಠಲ. ಹಾ ಚಂದ ಆಯ್ತಲ್ಲ. ಈ ಐಡಿಯಾ ಯಾರು ಕೊಟ್ಟಿದ್ದು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಎಲ್ಲ. ಹೌದಾ? ಯಾವುದು ಒಂದು ಮನೆ ಕಮ್ಮಿ ಇದೆಯಾ? ಹಾಂ 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 ಸರಿ. ಈಗ ಬೇಡ, ಆ ಹಾಡು ಮಧ್ಯಾಹ್ನ ಮೇಲೆ ಹೇಳ್ಕೊಡುವ. ಈಗ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ನಿನ್ನೆಯಿಂದ ಈಗಿನವರೆಗೆ ಕಲಿತ ಎಲ್ಲ ಹಾಡುಗಳನ್ನು ಒಂದ್ಸಲಿ ಹಾಡ್ಬಿಡೋಣ, ಆಯ್ತಾ? ಒಟ್ಟಿಗೆ ಹಾಡೋಣ. ಏನು ಧನ್ಯ ಹೇಳೋಲ್ಲ ಕುಮ್ಮಿ, ಹೇಳ್ಕೊಡ್ತೀನಿ. ಯಾಕಂದರೆ ಅವ್ರಿಗೆ ತಬಲಾ ಶ್ರುತಿ ಬದಲಾಯಿಸ್ಬೇಕಾಗತ್ತೆ. ಯಾವ್ದು ಹೇಳಿ ಫಸ್ಟ್ ಹಾಡು? ಹಾಂ, ಅಷ್ಟು ಜಾಣ್ರಪ್ಪ ನೀವು. ನಿಮಗೆ ನಾನು ಎಂತಕ್ಕೆ ಬೇಕು ಹೇಳ್ಕೊಡ್ಲಿಕ್ಕೆ? ಎಷ್ಟು ಚಂದ ಕಲಿತಾ ಇದ್ದೀರಿ. ಹಾಡುವ ಈ ಮಧ್ಯದಲ್ಲೆಲ್ಲ ಮ್ಯೂಸಿಕ್ ಬರುತ್ತೆ. ಅದನ್ನು ಬಿಟ್ಟು ಮ್ಯೂಸಿಕ್ ಆದಮೇಲೆ ಚರಣ ತಗೊಳ್ಳೋದು, ಆಯಿತಾ? ಮರಿಬೇಡಿ. 1 2 1 2 3 4. ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ
ಶಿವ ಶಿವ ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಜನ್ಮದಿ ಮೈ ಮರೆದಿರಬೇಡಿ ಶಿವ 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 ಮನುಜ ಜನ್ಮದಿ ಮೈ ಮರೆದಿರಬೇಡಿ ಶಿವ 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 ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ನೀವು ಭುವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ 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 ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ 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 ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ನೀವು ನೆನೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ
ವೆರಿ ಗುಡ್. ಹಾ, ರಾಗಿ ಇವತ್ತೆಲ್ಲ ರಾಗಿ ತಂದಿದ್ದೀರಾ? ಹಾ, ಎಲ್ಲಿ ಹಿಂದಿನ ಸಾಲಿನ ಹುಡುಗರು? ಹಾ, ವೆರಿ ಗುಡ್, ಪ್ರೆಸೆಂಟ್ ಸರ್. ಓಕೆ, ಇವತ್ತು ಪಕ್ಕ ರೆಡಿಯಾಗಿ ಬಂದಿದ್ದೀರಾ? ಅಥವಾ ಅದೇ ವೈಪಿಚ್ಚಿಗೆ ಹೋಗ್ತೀರಾ? ಓಕೆ, ಎಲ್ಲ ಒಟ್ಟಿಗೆ ಹಾಡುವ. 1 2 1 2 3 4. ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಪ್ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಪ್ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ, ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ,
ವೆರಿ ಗುಡ್. ಶಿವನು ಭಿಕ್ಷಕ್ಕೆ ಬಂದ ಹೇಳೋಣ. 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ಅಲ್ಲಿ ಗಲ್ಲಿಗೆ ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ಕರ್ತ ಕಾಣೆ, ತಕ್ಕ ತಯ್ಯ ಕೈಯನ್ನೊಂದತ್ತ ಕಾಣೆ. ವಯ್ಯಾರ ಮೂರು ಲೋಕ ಕರ್ತ ಕಾಣೆ, ತಕ್ಕ ತಯ್ಯ ಕೈಯನ್ನೊಂದತ್ತ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ಬಾಗಿದ ಬಿಲ್ಲ ಶಿಂಗಡಿ ಕಾಣೆ, ಆತ ತೂಗಿಸಿ ನಡುವ ನೋಟ ಅಂಬು ಕಾಣೆ. ಬಾಗಿದ ಬಿಲ್ಲ ಶಿಂಗಡಿ ಕಾಣೆ, ಆತ ತೂಗಿಸಿ ನಡೆವ ನೋಟ ಅಂಬು ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣೆ, ಮೈಯ ಜಗ್ಗಿಸಿ ನಡೆವ ನೋಟ ಚಂದ ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣೆ, ಮೈಯ ಜಗ್ಗಿಸಿ ನಡೆವ ನೋಟ ಚಂದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ವೆರಿ ಗುಡ್. ನಾನೇ ತಪ್ಪಿದೆ, ನೀವು ಕರೆಕ್ಟ್ ಹಾಡಿದ್ರಿ. ವೆರಿ ಗುಡ್. ಇಟ್ಟಾಂಗೆ ಇರುವೆನು ಹರಿಯೇ. ರೆಡಿಯಾ? ಹಾಡೋಣ ಒಟ್ಟಿಗೆ. 1 2 1 2 3 4. ಇಟ್ಟಾಂಗೆ ಇರುವೆನು ಹರಿಯೇ, ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಸೃಷ್ಟಿ ವಂದಿತ ಪದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪದ ಪದುಮ ಶ್ರೀ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ, ಹರಿ ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ
ಕಪಿಲ ಹರಿ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಕಾಪರ್ದಕ ಕೌಪಿನವು ದೊರೆಯದು ಹರಿಯೇ ಕಾಪರ್ದಕ ಕೌಪಿನವು ದೊರೆಯದು ಹರಿಯೇ ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ ಗಂಗ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ ಅಂಗನೆಯರ ಕೊಡಿ ಅನಂಗ ಬಾಣಕ್ಕೆ ಸಿಲುಕಿ ಅಂಗನೆಯರ ಕೊಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ವೆರಿ ಗುಡ್ ರಾಧೆ ರಾಧೆ ಹಾಡೋಣ ಅವಾಗಿನ ಹಾಗೆ ನಿಂತು ಹಾಡೋಣ ಹಾ ಓಕೆ ರೆಡಿ 1 2 1 2 3 4 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ
27ನೇ ವರ್ಷದ ಭಜನಾ ಕಮ್ಮಟಕ್ಕೆ ಆಗಮಿಸಿದಂತಹ ಭಜನಾ ಕಮ್ಮಟದ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಮಾತೃಶ್ರೀ ಅಮ್ಮನವರಿಗೆ ಭಜನಾ ಕಮ್ಮಟದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೋನಿಯಾ ವರ್ಮನವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಎಲ್ಲ ಶಿಬಿರಾರ್ಥಿಗಳಿಗೆ ಇದೀಗ 5 ನಿಮಿಷದ ಪಾನೀಯ ವಿರಾಮವನ್ನು ನೀಡ್ತಿದ್ದೇವೆ. ಎಲ್ಲರೂ ತಕ್ಷಣವೇ ಪಾನೀಯ ವಿರಾಮವನ್ನು ಮುಗಿಸಿಕೊಂಡು ತದನಂತರ ಇಲ್ಲಿ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ರಾಗಿ ತಂದಿರ ಒಂದು ಮತ್ತೆ ಏನು ಧನ್ಯಳು ಅದೆರಡು ಅದರಲ್ಲಿ ಅವರಿಗೆ ಹೇಳಿಸ್ಬೋದು. ಪಾಪ ತುಂಬ ಕಿರ್ಚಾಟ, ನನಗೂ ಕಿರ್ಚಾಟ, ಅವ್ರಿಗೂ ಕಿರ್ಚಾಟ. ಹಾಂ, ನಿನ್ನೆ ಯಾರು ತಪ್ಪಿಸ್ಕೊಂಡಿದ್ರಿ? ರಾಮದಾಸ ತಂಡದವರು. ಅಯ್ಯಯ್ಯೋ, ಏನು ಮಾಡೋದಪ್ಪ ಈಗ? ಹಾಂ, ಈಗ ರಾಮದಾಸ ತಂಡದವರು ಎಲ್ಲ ಹಾಡುಗಳನ್ನು ಒಂದೊಂದೊಂದೊಂದು ತಂಡದ ಹತ್ರ ಹಾಡಿಸ್ತಾ ಹೋಗ್ತೇನೆ. ಶಿವ 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 ಎನ್ನಿರೋದ್ರಿಂದ ಶುರು ಮಾಡುವ. ಬೇರೆ ಶ್ರುತಿಯ ತಬಲ ಬಂದ ನಂತರ ನಾನು ಏನು ಧನ್ಯಳು ಲಕ್ಷ್ಮಿ ಹೇಳ್ಕೊಡ್ತೀನಿ, ಆಯ್ತಾ? ರೆಡಿಯಾ? ಬೆಕ್ಕಿಗೆ ಅಂಟೆ ಕಟ್ಟೋದು ಯಾರೀಗ? ಯಾರಿಗೂ ಧೈರ್ಯ ಇಲ್ವಾ ಮೈಕಲ್ ಹಾಡ್ಲಿಕ್ಕೆ? ಎಂತ ಹೀಗಾದ್ರೆ? ರೆಡಿಯಾ? ಶುರು ಮಾಡಿಕೊಡ್ಬೇಕಾ ನಾನು? ಹಾಂ, ಚೋಕ್ ಬೇಕು. 1 2 1 2 3 4 ಶಿವ 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 ಎನ್ನಿರೋ ಕರೆಕ್ಟ್. ತಳ ತಳ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು. ಶ್ರುತಿ, ಅಮ್ಮನ್ನೇ ಬಿಟ್ಬಿಟ್ರೆ ಹೆಂಗಪ್ಪ? ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಶಿವ.
ಶಿವ ಶಿವ ಎನ್ನಿರು. ಶಿವ ಶಿವ ಎನ್ನಿರು. ಮನುಜ ಜನ್ಮದಿ ಬೈ ಮರೆತಿರಬೇಡಿ ಶಿವ ಶಿವ. ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ 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 ಎನ್ನಿರೋ. ಅಪರಾಧವ ಕೋಟಿ ತ್ಯಜಿಸಬೇಕು. ಬೇಕಾದರೆ ಶಿವ ಶಿವ ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಮುಂದೆ ಉಪಮಿತ್ರರೂರ್ಮಿತ್ರರಿಲ್ಲದ ಜಪವಿದು ಶಿವ 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 ಎನ್ನಿರೋ. ಶಿವ 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 ಎನ್ನಿರು. ಮೂ ಜಗದವರೆಲ್ಲ ಶಿವ 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 ಎನ್ನಿರು. ಓಕೆ, ಸ್ವಲ್ಪ ಶ್ರುತಿ ಸ್ವಲ್ಪ ತಾಳ ಎರಡು ಕಡೆನೂ ಗಮನ ಕೊಡಬೇಕು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ. ಈಗ ಸರಸ್ವತಿ ತಂಡ ಇವರು ಮ್ಯೂಸಿಕ್ ನುಡಿಸ್ತಾರೆ. ಆಮೇಲೆ ಜವನ ಬಾಧಿಯಿಂದ ಹೇಳ್ಕೊಂಡು ಬನ್ನಿ ಆಯ್ತಾ. 1 2 1 2 3 4. ನಾ ಹೇಳೋದು ಕೇಳೋದೇ ಇಲ್ವ ನೀವು? ಮ್ಯೂಸಿಕ್ ನುಡಿಸ್ತಾರೆ ಫಸ್ಟು, ಆಮೇಲೆ ಜವನ ಬಾಧೆಯಿಂದ ಶುರು ಮಾಡಿ. ಎಂತ ಗಡಿಬಿಡಿ ಮರ್ರೆ. 1 2 1 2 3 4. ಅಯ್ಯೋ ಭಗವಂತ, ಇವ್ರು ನುಡ್ಸೋ ತನಕ ತಡೀರಿ ಸ್ವಲ್ಪ. ಹಶ್ವಾಗ್ತಾ ಉಂಟಾ? ಮತ್ತೆ 1 2 3 4. ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ ಶಿವ ಶಿವ. ಜವನ ಬದೆಯ ನೀವು ಜಯಿಸಬೇಕಾದರೆ ಶಿವ ಶಿವ ಶಿವ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ
ಪುರಂದರದಾಸ ತಂಡದವರು ಶಿವನು ಭಿಕ್ಷಕ್ಕೆ ಬಂದ. ರೆಡಿನಾ? ಹಿಂದಿನ ಸಾಲಿನ ಹುಡುಗರು 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಅಂತ ಚೆಲುವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಒಂದೇ ಕೈಲಾಸದ ಬಾಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಮುಂದೆ ಕೈಲಾಸದ ಕಾಣೆ ಕಾಣೆ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಹಿಂದಿಯ ಕೋಲೋಪ ಕಾಣೆ ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಅಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ವೆರಿ ಗುಡ್, ವೆರಿ ಗುಡ್. ಕೂತ್ಕೊಳ್ಳಿ. ನೆಕ್ಸ್ಟು ಕನಕದಾಸ ತಂಡ. ಶಿವನು ಭಿಕ್ಷಕ್ಕೆ ಹೇಳ್ಬಿಟ್ಟು ಆಮೇಲೆ ಇವರು ಮ್ಯೂಸಿಕ್ ಕೊಡ್ತಾರೆ. ಆಮೇಲೆ ಮೈಯೆಲ್ಲ ಹಾವಿನ ಮತ್ತ ಕಣೆ. ಆಯ್ತಾ? 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ಪಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಇವನು ಭಿಕ್ಷಕ್ಕೆ ಬಂದ ನೀಡು ತಾಳ ತಾಳ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ. ಇವನಂತ ಚೆಲುವರಿಲ್ಲ ನೋಡು ಬಾರೆ. ಮೈಯಲ್ಲ ನನ್ನನ್ನು ನೋಡ್ತಾ ಇರಿ. ಅವರು ಅದನ್ನ ನೀವು ಹೇಗೆ 2 ಸಲ ಹಾಡಿದ್ರು ಅವರು ಯಾಕೆ 2 ಸಲ ನುಡಿಸ್ತಾರಲ್ವಾ? 1 2 3 4. ಮೈಯೆಲ್ಲ ಹಾವಿನ ಮತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ಕತ್ತು ಕಾಣೆ ತಕ್ಕತಯ್ಯ ತಯ್ಯನ್ನೊಂದತ್ತ ಕಾಣೆ. ವಯ್ಯಾರ ಮೂರು ಲೋಕ ಕತ್ತು ಕಾಣೆ ತಕ್ಕತಯ್ಯ ತಯ್ಯನ್ನೊಂದತ್ತ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ. ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ. ವೆರಿ ಗುಡ್. ಇನ್ನೊಂದು ಸ್ವಲ್ಪ ಕಾನ್ಫಿಡೆಂಟಾಗಿ ಹಾಡಬೇಕು, ಹೆದರ್ಕೋಬಾರ್ದು. ನೆಕ್ಸ್ಟು ತುಳಸಿದಾಸ ತಂಡ. ಶಿವನು ಭಿಕ್ಷಕ್ಕೆ ಹೇಳಿ ಮ್ಯೂಸಿಕ್ ಬರುತ್ತೆ. ಆಮೇಲೆ ಬಾಗಿದ ಬಿಲ್ಲ ಶಿಂಗಡಿ ಕಾಣೆ. ಓಕೆನಾ? 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೋಡು ಬಾರೆ ತಂಗಿ ಇವನಂತ ಚೆಲುವನಿಲ್ಲ ನೋಡು ಬಾರೆ. ಶಿವನು
ತೂಗೀಸಿ ನಡೆವ ನೋಟ ಅಂಬು ಕಾಣಿ ಬಾಗಿದ ಬೆಲ್ಲ ಸಿಂಗಡಿ ಕಾಣಿ ನಡೆವ ನೋಟ ಅಂಬು ಕಾಣಿ ಸೂಗೆಯ ನವಿಲಿನಂತೆ ಕೊರಳಲಾಣಿ ಮೈಯ ಜಗ್ಗಿಸಿ ನಡೆವ ನೋಟ ಚಂದ ಕಾಣಿ ಸೋಗೆಯ ನವಿಲಿನಂತೆ ಕೊರಡೊಲಾಣಿ ಮೈಯ ತಗ್ಗಿಸಿ ನಡೆವ ನೋಟ ಚಂದ ಕಾಣಿ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವನಿಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೋಡು ಬಾರೆ ತಂಗಿ ಇವನಂತ ಚೆಲುವನಿಲ್ಲ ನೋಡು ಬಾರೆ ಇವನಂತ ಚೆಲುವರಿಲ್ಲ ನೋಡು ಬಾರಿ ಇವನಂತ ಚೆಲುವರಿಲ್ಲ ನೋಡು ಬಾರಿ ವೆರಿ ಗುಡ್ ವೆರಿ ಗುಡ್ ವಿಠ್ಠಲದಾಸ ತಂಡ ರಾಧೆ ರಾಧೆ ಹಾಡೋಣ ರಾಧೆ ರಾಧೆ ರೆಡಿಯಾ 1 2 1 2 3 4 ರಾಧೆ 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 ಆ? ರಾಧೆ ಆ? ಸಾಕಾಯ್ತಾ ಹಾಡು ರೆಡಿನಾ 1 2 1 2 3 4 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ. ಕರೆಕ್ಟಾಗಿ ಹಾಡ್ತಿದ್ದೀರಿ ಓಡಬೇಡಿ ಅಷ್ಟೇ ತಾಳ 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 ಸರಿಯಾಗಿ ಕೇಳ್ಕೊಂಡು ಹಾಡಿ ಓಕೆನಾ ಮೊದಲಿಂದ ಹಾಡ್ತೀರಾ 1 2 1 2 3 4 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ವೆರಿ ಗುಡ್ ವೆರಿ ಗುಡ್ ಗಂಗಾ ತಂಡ ರಾಧೆ ರಾಧೆಯಿಂದ ಶುರು ಮಾಡಿ ಆಮೇಲೆ ಮ್ಯೂಸಿಕ್ ಬರುತ್ತೆ ಅದಾದಮೇಲೆ ಪುರಾಣ ಪುರುಷ ಆಯ್ತಾ ಅರ್ಥ ಆಯ್ತಾ 1 2 1 2 3 4 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಿತ ದೀನ ಬಂಧು ರಾಧೆ ಗೋವಿಂದ
ಯಮುನಾ ತಂಡ ನೀವು ಕೂಡ ಈಗ ರಾಧೆ ರಾಧೆಯಿಂದ ಶುರು ಮಾಡಿ, ಮ್ಯೂಸಿಕ್ ಬರುತ್ತೆ, ಪಂಡರಿನಾಥ ಇಂದ ಹಾಡಿ, ಆಯ್ತಾ? ಲಾಸ್ಟ್ ಬಟ್ ಒಂದು ಚರಣ ಇದೆಯಲ್ಲ ಅದು. ರೆಡಿನಾ? 1 2 1 2 3 4 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ 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 ಜಯ ಜಯ ವಿಠಲ ಜಯ ಹರಿ ವಿಠಲ. ವೆರಿ ಗುಡ್. ಅದೇ ಒಂದು ಹೇಳ್ಕೊಡ್ದೇ ಇರೋದು, ಇನ್ನೊಂದು ರಾಗಿ ತಂದಿರೋ ಉಂಟು, ಅದೆರಡಕ್ಕೂ ತಬಲ ಶ್ರುತಿ ಬೇರೆ ತಬಲ ಬರಬೇಕು. ಹೌದು ಹೌದು ಹಾಂ, ಇದೇ ಹಾಡೆ ಆಗಲ್ಲ? ಓಕೆ, ಹಾಂ ಮಾಡಿಬಿಡೋಣ. ಇದಾಗಿಲ್ಲ ಅಲ್ವಾ ರೆಕಾರ್ಡು? ಇದಾಗಲಿಲ್ವಾ? ಮಾಡಿಬಿಡೋಣ ಹಾಗಿದ್ರೆ. ಹಾಂ, ಈ ರಾಧೆ ರಾಧೆನ ಎಲ್ಲ ಒಟ್ಟಿಗೆ ಹಾಡೋಣ. ಇನ್ನೊಮ್ಮೆ ಇದು ಮಾಡೋಣ ಹಾಗಿದ್ರೆ. ಇದು ಮಾಡ್ಬೋದು, ಶಿವನು ಭಿಕ್ಷಕೇನೂ ಮಾಡ್ಬೋದು. ಹಾಂ, ಶಿವ ಶಿವ ಎನ್ನಿರೋನು ಮಾಡ್ಬೋದು. ಅದೆಲ್ಲ ಮಾಡಿಬಿಡೋಣ. ಈಗ ಶಿವ 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 ಎನ್ನಿರೋ ಎಲ್ಲ ಒಟ್ಟಿಗೆ ಹಾಡೋಣ. ಆದರೆ ನನ್ನ ವಾಯ್ಸ್ ಮಾತ್ರ ರೆಕಾರ್ಡ್ ಆಗುತ್ತೆ, ಆಯಿತಾ? ಆಮೇಲೆ ನಿಮಗೆ ಕೇಳಿ ಕಲ್ತ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ. ಶಿವ 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 ಎನ್ನಿರೋ ಹಾಡೋಣ ಒಟ್ಟಿಗೆ.
1 2 1 2 3 4 ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಮನುಜ ಜನ್ಮದಿ ಮೈ ಮರೆದಿರಬೇಡಿ ಶಿವ 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 ಮನುಜ ಜನ್ಮದಿ ಮೈ ಮರೆದಿರಬೇಡಿ ಶಿವ 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 ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ನೀವು ಭುವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಗುರುಲಿಂಗ ಜಂಗಮನ ಹರಿಯಬೇಕಾದರೆ ಶಿವ 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 ಗುರುಲಿಂಗ ಜಂಗಮನ ಹರಿಯಬೇಕಾದರೆ ಶಿವ 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 ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ
ಶಿವ 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 ಎನ್ನಿರೋ. ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಶಿವ ಶಿವ. ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಶಿವ ಶಿವ. ಮುನ್ನಿನಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವನು ಭಿಕ್ಷಕ್ಕೆ ಹಾಡೋಣ ಒಟ್ಟಿಗೆ. 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ಕರ್ತಿ ಕಾಣೆ, ತಕ್ಕ ಕೈಯ ಕೈಯನ್ನೊಂದರ್ಥ ಕಾಣೆ. ವಯ್ಯಾರ ಮೂರು ಲೋಕ ಕರ್ತಿ ಕಾಣೆ, ತಕ್ಕ ಕೈಯ ಕೈಯನ್ನೊಂದರ್ಥ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಬಾಗಿದ ಬಿಲ್ಲ ಶಿಂಗಡಿ ಕಾಣೆ, ಆತ ತೂಗಿಸಿ ನಡೆವ ನೋಟ ಅಂಬು ಕಾಣೆ. ಬಾಗಿದ ಬಿಲ್ಲ ಶಿಂಗಡಿ ಕಾಣೆ, ಆತ ತೂಗಿಸಿ ನಡೆವ ನೋಟ ಅಂಬು ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣೆ, ಮೈಯ ಜಗ್ಗಿಸಿ ನಡೆವ ನೋಟ ಚಂದ ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣೆ, ಮೈಯ ಜಗ್ಗಿಸಿ ನಡೆವ ನೋಟ ಚಂದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ
ಚೆಲುವನಿಲ್ಲ ನೋಡು ಬಾರೆ. ಇಟ್ಟಾಂಗೆ ಇಡುವೆನು ಹರಿಯೇ. ರೆಡಿ? 1 2 1 2 3 4. ಇಟ್ಟಾಂಗೆ ಇರುವೆನು ಹರಿಯೇ, ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಕೆಂಪಿಲಿ ಪೊಳೆವ ಪೀತಾಂಬರ ಓಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ. ಕೆಂಪಿಲಿ ಪೊಳೆವ ಪೀತಾಂಬರ ಓಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ. ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಾಪರ್ದಕ ಕೋಪಿನವು ದೊರೆಯದು ಹರಿಯೇ, ಕಾಪರ್ದಕ ಕೋಪಿನವು ದೊರೆಯದು ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ. ಅಂಗನೆಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ, ಅಂಗನೆಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ, ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ, ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ. ಇಟ್ಟಾಂಗೆ ಹರಿ ಇಟ್ಟಾಂಗೆ ಹರಿ ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ, ಎನ್ನ ದೊರೆಯೇ ಎನ್ನ ಹರಿಯೇ. ರಾಧೆ ರಾಧೆ. ರಾಧೆ ರಾಧೆ ಹಾಡೋಣ. ರೆಡಿ ಇದ್ದೀರಾ? 1 2 1 2 3 4. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ
ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ 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 ಹರಿ ಓಂ 27ನೇ ವರ್ಷದ ಭಜನಾ ಕಮ್ಮಟದಲ್ಲಿ ನಿನ್ನೆಯಿಂದ ಇವತ್ತಿನವರೆಗೆ ಭಜನಾ ತರಬೇತಿಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಖ್ಯಾತ ಹಿನ್ನೆಲೆ ಗಾಯಕರು ನವರಸ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಹೆಮ್ಮೆಯ ಪ್ರಶಸ್ತಿ ಹಾಗೂ ಸಹ್ಯಾದ್ರಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಗಾಯಕಿಯಾಗಿರುವಂತಹ ಶ್ರೀಮತಿ ಅರ್ಚನಾ ಉಡುಪಾರವರಿಗೆ ಕ್ಷೇತ್ರದ ವತಿಯಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇದೀಗ ಗೌರವಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ. ಭಾರತದಾದ್ಯಂತ ಹೆಸರುವಾಸಿಯಾಗಿರುವಂತಹ ಖ್ಯಾತ ಹಿನ್ನೆಲೆ ಗಾಯಕರಾಗಿರ್ತಕ್ಕಂತಹ ಶ್ರೀಮತಿ ಅರ್ಚನಾ ಉಡುಪಾರವರಿಗೆ ಮಾತೃಶ್ರೀ ಅಮ್ಮನವರು ಇದೀಗ ಕ್ಷೇತ್ರದ ವತಿಯಿಂದ ಗೌರವಾರ್ಪಣೆಯನ್ನು ಸಲ್ಲಿಸಿದ್ದಾರೆ. ಮಾತೃಶ್ರೀ ಅಮ್ಮನವರ ಜೊತೆಗೆ ಶ್ರೀಮತಿ ಸೋನಿಯಾ ವರ್ಮಾ ಅವರವರು ಕೂಡ ಈ ಸಂದರ್ಭದಲ್ಲಿ ಗೌರವಾರ್ಪಣೆಗೆ ಕೈ ಜೋಡಿಸುತ್ತಿದ್ದಾರೆ. ಹಲವಾರು ಟಿ ವಿ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹೆಗ್ಗಳಿಕೆ ಮಾತೃಶ್ರೀ ಶ್ರೀಯುತ ಅರ್ಚನಾ ಉಡುಪರವರಿಗೆ ಸಲ್ಲುವಂಥದ್ದು. ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಸ್ಪರ್ಧಾಳುವಾಗಿ ಭಾಗವಹಿಸಿ ವಿಜೇತರಾಗಿರ್ತಕ್ಕಂತಹ ಗೌರವಾನ್ವಿತ ಅರ್ಚನಾ ಉಡುಪರವರಿಗೆ ಕ್ಷೇತ್ರದ ವತಿಯಿಂದ ಇದೀಗ ಗೌರವಾರ್ಪಣೆಯನ್ನು ಮಾತೃಶ್ರೀ ಅಮ್ಮನವರು ಇದೀಗ ಸಲ್ಲಿಸುತ್ತಿದ್ದಾರೆ. ಶ್ರೀಮತಿ ಅರ್ಚನಾ ಉಡುಪಾರವರ ಸ್ವಭಾವ ಸರಳ ಸಜ್ಜನಿಕೆಯ ಸ್ವಭಾವ ಆಗಿರ್ತದೆ. ಇದಕ್ಕೆ ಒಂದು ದಿಟ್ಟ ಉದಾಹರಣೆ ಏನಂತ ಹೇಳಿದರೆ, ನಿನ್ನೆ ನಡೆದಂತಹ ನಗರ ಭಜನೆಯಲ್ಲಿ ಸ್ವತಃ ಹಾಡನ್ನು ಹಾಡಿ ನಗರ ಭಜನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಹೆಗ್ಗಳಿಕೆ
ನಮ್ಮ ಅರ್ಚನಾ ಉಡುಪಾರ್ ಅವರಿಗೆ ಸಲ್ಲುವಂಥದ್ದು. ಎಲ್ಲ ಭಜಕ ಶಿಬಿರಾರ್ಥಿಗಳ ಪರವಾಗಿ ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹರಿ ಓಂ. ಎಲ್ಲ ಶಿಬಿರಾರ್ಥಿಗಳು ಇದೀಗ ಮುಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಯಾರಾಗಬೇಕು. ತಾವು ಆಸೀನರಾಗಬೇಕಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ಚೇರನ್ನು ಹಾಕಿ ದಯವಿಟ್ಟು ಎಲ್ಲ ಶಿಬಿರಾರ್ಥಿಗಳು ತಕ್ಷಣವೇ ಸಿದ್ಧರಾಗಬೇಕು. ಬಹಳ ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಬೇರೆ ಬೇರೆ ಭಜನೆ ಮಂಡಳಿಗಳನ್ನು ನಾವು ಆಹ್ವಾನ ಮಾಡ್ತಾ ಇದ್ವು. ಅವರಲ್ಲಿ ಪ್ರವಚನ ಮಂದಿರದಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ದರೆ ಅದಕ್ಕೆ ರಾಗ ಆಗಲಿ ತಾಳ ಆಗಲಿ ಅಥವಾ ಯಾವುದೇ ಸ್ವರ ಇರಲಿಲ್ಲ. ಅವರಿಗೆ ಒಳ್ಳೊಳ್ಳೆ ಭಜನೆಗಳು ಗೊತ್ತಿರಲಿಲ್ಲ. ಅದನ್ನು ಇವರು ಮನೆಗೊಂಡು ಇನ್ನು ಹೊಸ ರೀತಿಯಲ್ಲಿ ಅವರಿಗೆ ರಾಗ ತಾಳದ ಜ್ಞಾನ ಸಮೇತವಾಗಿ ಹೊಸ ಹೊಸ ಹಾಡುಗಳನ್ನು ಕಲಿಸ್ಕೊಳ್ಬೇಕು ಅಂತ ಉದ್ದೇಶದಿಂದ ಸುಮಾರು 27 ವರ್ಷಗಳ ಹಿಂದೆ ಈ ಭಜನಾ ಕಮ್ಮಟದ ಆರಂಭ ಮಾಡಿದರು. ಇವತ್ತಿಗೆ ಲಕ್ಷಾಂತರ ಜನ ಭಜಕರು ಇದನ್ನು ಹಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ರೀತಿಯ ಪರಿವರ್ತನೆ ಆಗಿದೆ. ಭಜನಾ ಸಂಸ್ಕೃತಿಗೆ ಮತ್ತೆ ಪುನರ್ಸ್ಥಾಪನೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಿಂದೆಲ್ಲ ಒಂದು ಗಣಪತಿ ವಿಸರ್ಜನೆಗೆ ಹೋಗುವಾಗೆಲ್ಲ DJ ಅಥವಾ ಇತರ ಗದ್ದಲದ ಶಬ್ದಗಳ ಮಧ್ಯೆ ಈಗ ನಾವು ಭಜಕರನ್ನು ಕಾಡ್ತಾ ಇದ್ದೇವೆ. ಕೆಲವು ಕಡೆ ಹಳ್ಳಿಗಳಲ್ಲಿ ಹೇಳ್ತಾರೆ, ಯಾರದಾದ್ರೂ ಮನೆಯಲ್ಲಿ ಏನಾದರೂ ಸಂಭ್ರಮ ಆದರೆ ಆಗಲೂ ನಾವು ಭಜಕರನ್ನು ಕರೆದು ಹಾಡಿಸ್ತಾರೆ ಅಂತ. ಮತ್ತು ದೇವಸ್ಥಾನಗಳಲ್ಲಿ ಯಾವುದೇ ಉತ್ಸವ ಜಾತ್ರೆ ಇರಲಿ ಅಥವಾ ಗಣ್ಯರ ಭೇಟಿ ಇರಲಿ, ಸ್ವಾಮೀಜಿಯವರು ಆ ಊರಿಗೆ ಬರೋದಿರಲಿ, ಹಾಗೆಲ್ಲ ಭಜಕರ ತಂಡವೇ ಅವರನ್ನು ಕರ್ಕೊಂಡು ಬರೋದು, ಭಜನೆ ಮೂಲಕ ಅವರನ್ನು ಆಹ್ವಾನಿಸೋದು, ಇದೆಲ್ಲ ಬೆಳೆದು ಬಂದಿದೆ. ಇದು ಒಳ್ಳೆಯ ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಇನ್ನಷ್ಟು ವರ್ಷಗಳಲ್ಲಿ ಈಗ ಒಂದು ಭಜನಾ ಸಂಘದಿಂದ 2 ಅಷ್ಟೇ ಬರ್ತಾ ಇದ್ದಾರೆ. ಅವರು ಹೋಗಿ ಇಡೀ ಭಜನಾ ಸಂಘವನ್ನು ಪ್ರತಿನಿಧಿಸ್ತಾರೆ. ಅವರು ಹೋಗಿ ಈ ಭಜನೆಗಳನ್ನು ಅಲ್ಲಿ ಕಲಿಸ್ಬೇಕಾಗತ್ತೆ. ಅವರಿಗೆ ಬೇಕಾದೆಲ್ಲ ಕ್ಯಾಸೆಟ್ಗಳ ಮೂಲಕ ಭಜನೆಗಳನ್ನು ವಿವರಗಳನ್ನು ಕೊಡ್ತೇವೆ. ಅಲ್ಲಿ ಹೋಗಿ ಅದನ್ನು ಅವರು ಕಲಿಸ್ತಾರೆ. ಮುಖ್ಯವಾಗಿ ಇದು ಒಂದು ಒಳ್ಳೆಯ ಸಂಸ್ಕೃತಿಯ ಬೆಳವಣಿಗೆಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಪ್ರತಿ ವರ್ಷ ಭಜನಾ ಕಮ್ಮಟ ಆಗುವಾಗ ಬರ್ತಾ ಇರ್ತೇವೆ. ಪೂಜ್ಯ ಕಾವಂದ್ರು ಹಾಗೂ ಅಮ್ಮನವರ ಕಲ್ಪನೆನೇ ಅದ್ಭುತ. ಯಾವಾಗಲೂ ಅವರ ಕಲ್ಪನೆ ಸಮಾಜಕ್ಕೆ ಒಳ್ಳೆಯದಾಗುವ ಕಾರ್ಯಕ್ರಮಗಳೇ ಅವರು ಮಾಡ್ತಾ ಇರ್ತಾರೆ. ಈ ಭಜನಾ ಕಮ್ಮಟ ಆಗಿರ್ಬೋದು, ಪುರಾಣ ಪ್ರವಚನ, ದೇವಸ್ಥಾನ ಸ್ವಚ್ಛತೆ, ಅಲ್ಲಿ ಎಲ್ಲರನ್ನು ಒಟ್ಟು ಮಾಡಿ ಒಳ್ಳೆ ಮನಸ್ಸನ್ನು ಒಟ್ಟು ಮಾಡೋದು, ಇದನ್ನೇ ಕಲಿಸ್ತಾ ಬರ್ತಾ ಇದ್ದಾರೆ ಯಾವಾಗಲೂ. ಆದರೆ ಯಾವಾಗಲೂ ಮನಸ್ಪೂರ್ವಕವಾಗಿ ಕೆಲಸ ಮಾಡುವವರು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳೋದಿಲ್ಲ. ಅದರ ಪ್ರಯೋಜನ ಸಮಾಜಕ್ಕೆ ಆದರೆ ಸಾಕು ಅಂತ ಇರ್ತದೆ. ಅಂಥ ಕೆಲಸ ಪೂಜ್ಯ ಕಾವಂದ್ರು ಮತ್ತು ಅಮ್ಮ ಮಾಡ್ತಾ ಇದ್ದಾರೆ. ಇಷ್ಟು ಜನರನ್ನು ಒಂದು ಪರಿವರ್ತನೆ ಮಾಡುವುದಂದರೆ ಬಹಳ ದೊಡ್ಡ ಸಾಧನೆ. ಹಾಗೆ ಅವರ ಸಾಧನೆಗೆ ನಾನು ಹೆಮ್ಮೆ ಪಡ್ತೇನೆ. ನಮ್ಮ ಕಾವಂದ್ರು ನಮ್ಮ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಚಂದ್ರನಾಥ ಸ್ವಾಮಿ ಕಿ ಹರ ಹರ. ಜೋರು ಹೇಳಬೇಕು, ಹರ ಹರ. ಎರಡೂ ಕೈಯನ್ನು ಮುಷ್ಟಿ ಮಾಡಿ ಹಿಡೀರಿ, ಗಟ್ಟಿ ಗಟ್ಟಿ ಮುಷ್ಟಿ ಮಾಡಬೇಕು. ಮೇಲೆ ಎತ್ತಿ, ಹರ 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 ಹರ. ಸರಿ ಆತ್ಮೀಯರೇ, ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವವರು ರಾಜ್ಯ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ವಿವೇಕ್ ಪಾಯಸ್ರವರು. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಸಂಚಾಲಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಮೂಲತಃ ಬೆಳ್ತಂಗಡಿ ತಾಲೂಕಿನ ಮಣಂತ್ಯಾರಿನವರು. BA/BSW ಪದವಿಯನ್ನು ಇವರು ಮಂಗಳೂರಿನ ಲಿಂಕ್ ಸಲಹಾ ಸಂಸ್ಥೆಯಲ್ಲಿ ಮಧ್ಯವರ್ಜನೆಯ ಕಾರ್ಯಕ್ರಮಗಳ ಸಂಯೋಜಕರಾಗಿ ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಯಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರದ ಯೋಜನಾ ನಿರ್ದೇಶಕರಾಗಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾಗಿ ಕರ್ತವ್ಯದಲ್ಲಿದ್ದಾರೆ. ಪ್ರಸ್ತುತ 1970 ಮಧ್ಯವರ್ಜನ ಶಿಬಿರಗಳ ಮೂಲಕ 1.31 ಲಕ್ಷಕ್ಕೂ ಮಿಕ್ಕಿದ ವ್ಯಸನಿಗಳಿಗೆ ವ್ಯಸನ ಮುಕ್ತರಾಗಲು ಪ್ರೇರಣೆ ಮತ್ತು ಸಲಹೆ ನೀಡಿದಂತಹ ಮತ್ತು ನೀಡುತ್ತಿರುವಂತಹ ಇವರು 2000ಕ್ಕೂ ಮಿಕ್ಕಿದ ಸ್ವಯಂ ಸೇವಕರನ್ನು ಈ ನಿಟ್ಟಿನಲ್ಲಿ ತರಬೇತುಗೊಳಿಸಿರುತ್ತಾರೆ. ಖ್ಯಾತ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂತಹ TS ನಾಗಾಭರಣರವರ ಮೂಲಕ ನಿರ್ಮಾಣಗೊಂಡಿರ್ತಕ್ಕಂಥ 4 ಕಿರುಚಿತ್ರಗಳಿಗೆ ನಿರ್ದೇಶನ ಮತ್ತು ಸಾಹಿತ್ಯವನ್ನು ನೀಡಿರುತ್ತಾರೆ. ಬಾಂಗ್ಲಾದೇಶಕ್ಕೂ ಪ್ರಯಾಣವನ್ನು ಬೆಳೆಸಿ ಆರ್ಥಿಕ ವ್ಯವಹಾರ ಮತ್ತು ಮಾದಕ ವಸ್ತುಗಳ ಕುರಿತಂತೆ ಅಧ್ಯಯನ ನಡೆಸಿರುತ್ತಾರೆ. ರಾಜ್ಯದ 10,300 ವಿಪತ್ತು ನಿರ್ವಹಣಾ ಸೇವಕರನ್ನು ತರಬೇತುಗೊಳಿಸಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶ್ರೀಯುತ ವಿವೇಕ್ ಪಾಯಸ್ರವರು ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಧಕ ಪ್ರಶಸ್ತಿ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಯುವ ಪ್ರಶಸ್ತಿ, ಜೇಸಿ ಸಂಘಟನೆಯ ಸಾಧನಶ್ರೀ ಪ್ರಶಸ್ತಿ, ಒಡಿಯೂರು ಪ್ರಶಸ್ತಿ, ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀಯುತ ವಿವೇಕ್ ಪಾಯಸ್ ಸರ್ ಅವರು ಆರೋಗ್ಯಕರ ಅಭ್ಯಾಸದ ಜನಜಾಗೃತಿ ಚಲನಚಿತ್ರ ಪ್ರದರ್ಶನ ಈ ವಿಚಾರದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನಮಗೆ ಈ ದಿನ ನೆರವೇರಿಸಿಕೊಡಲಿದ್ದಾರೆ. ಇವರಿಗೆ 27ನೇ ವರ್ಷದ ಭಜನಾ ಕಮ್ಮಟದ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ಜಮಾ ಉಗ್ರಾಣದ ನಿವೃತ್ತ ಮುತ್ಸದ್ದಿ ಆಗಿರ್ತಕ್ಕಂತಹ ಗೌರವಾನ್ವಿತ ಭುಜಬಲಿ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಇದೀಗ ಶ್ರೀಯುತರಿಂದ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಸಾನ್ನಿಧ್ಯದ ಎಲ್ಲ ಶಕ್ತಿಗಳಿಗೆ ಪ್ರಧಾನವಾಗಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮದೇವತೆಗಳು, ಛತ್ರ ಗಣಪತಿ ಹಾಗೂ ಚಂದ್ರನಾಥ ಸ್ವಾಮಿ, ಬಾಹುಬಲಿ ಸ್ವಾಮಿ, ಹೀಗೆ ಈ ಸಾನ್ನಿಧ್ಯದ ಎಲ್ಲ ಶಕ್ತಿಗಳಿಗೆ ಭಕ್ತಿಯಿಂದ ವಂದಿಸಿಕೊಂಡು, ಮುಖ್ಯವಾಗಿ ನಮ್ಮನ್ನು ಈ ಒಂದು ಸತ್ಸಂಗದಲ್ಲಿ, ಈ ಸಹ ಪರಿವಾರದಲ್ಲಿ ನಮ್ಮನ್ನು ಆತ್ಮಿಕವಾಗಿ ಬೆಳೆಯುವಲ್ಲಿ, ನಮ್ಮ ಬದುಕಿಗೆ ಒಂದು ಸಂಸ್ಕಾರ ಕೊಡುವಲ್ಲಿ, ನಮ್ಮ ಬದುಕಿಗೆ ಒಂದು ವಿಶೇಷವಾದಂಥ ಅರ್ಥ ಬರುವುದಕ್ಕೆ ಪೂರಕವಾಗಿ ಈ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು, ಭಜನಾ ಕಮ್ಮಟವನ್ನು ಆಯೋಜಿಸಿ ಯೋಜನೆಯ ಮೂಲಕ ಸಾವಿರಾರು ಲಕ್ಷಾಂತರ ಜನರ ಬದುಕಿಗೆ ನೆಮ್ಮದಿಯ ಬದುಕು ರೂಪಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ ಕರ್ನಾಟಕ ರತ್ನ ರಾಜಋಷಿಗಳು, ಪದ್ಮವಿಭೂಷಣರು, ನಮ್ಮ ನಿಮ್ಮೆಲ್ಲರ ಪೂಜ್ಯರಾದಂಥ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಪೂಜ್ಯರನ್ನು ಭಕ್ತಿಯಿಂದ ಶಿರವಾಗಿ ವಂದಿಸಿ, ವಾತ್ಸಲ್ಯಮಯಿ ಕಣ್ಣೀರಿನ ಕಡಲಲ್ಲಿ ಜೀವನ ಸಾಗಿಸುತ್ತಿರುವ ಅದೆಷ್ಟೋ ಮಹಿಳೆಯರ ಪಾಲಿಗೆ ಮತ್ತು ಬಾಳಿಗೆ ಹೊಸ ಬೆಳಕು ಕೊಡುವಂತಹ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಹಿಳೆಯರು ಸಬಲರಾಗಬೇಕೆನ್ನುವಂಥ ಚಿಂತನೆಯಿಂದ ಜ್ಞಾನ ವಿಕಾಸದಂತಹ ಕಾರ್ಯಕ್ರಮವನ್ನು ಮಹಿಳೆಯರಲ್ಲಿ ಹಾಕಿಕೊಂಡು ಸ್ವಸಹಾಯ ಸಂಘದ ಮೂಲಕ ಅವರನ್ನು ಬೆಳೆಸುವಲ್ಲಿ,
ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಟ್ಟು ಬಂದಿರುವ ನನ್ನಂತಹ ಯೋಜನೆಯ ಕಾರ್ಯಕರ್ತರನ್ನು ಅತೀವವಾಗಿ ಪ್ರೀತಿಸಿ ನಮಗೆಲ್ಲರಿಗೂ ಸದಾ ಮಾರ್ಗದರ್ಶನ ಕೊಡುತ್ತಿರುವ ನಮ್ಮ ಪ್ರೀತಿಯ ತಾಯಿ ಮಾತೃಶ್ರೀ ಹೇಮಾವತಿ ಅಮ್ಮನವರನ್ನು ಭಕ್ತಿಯಿಂದ ಶಿರಬಾಗಿ ವಂದಿಸಿಕೊಂಡು ಈ ಒಂದು ವ್ಯವಸ್ಥೆಯ ಆಡಳಿತದಾರರು ನಮ್ಮೆಲ್ಲರ ನೆಚ್ಚಿನ ಹರ್ಷೇಂದ್ರ ಕುಮಾರ್ ಸರ್ರನ್ನು ಮತ್ತು ಮುಖ್ಯವಾಗಿ ವಿಶೇಷವಾಗಿ ಪೂಜ್ಯರ ಎಲ್ಲ ಕುಟುಂಬ ವರ್ಗದವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರುವಂಥ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನನ್ನು ಒಲವಿನಿಂದ ಪ್ರೀತಿಯಿಂದ ಸ್ವಾಗತಿಸಿದ ನನ್ನ ಅತಿ ಉತ್ತಮ ಸ್ನೇಹಿತರಲ್ಲಿ ಒಬ್ಬರಾದ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದರೇ, ಮಾನ್ಯ ಭುಜಬಲಿಯವರೇ, ನಮ್ಮನ್ನು ಜನಜಾಗೃತಿ ವೇದಿಕೆಯಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಿಕ್ಕೆ ಹಾಗೂ ನಿಮಗೆ ಮತ್ತು ಸರ್ವರಿಗೆ ಭಜನೆಯಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಮೂಡಿಸುವಲ್ಲಿ 24 ಗಂಟೆಯೂ ಭಜನೆಯ ಬಗ್ಗೆ ಚಿಂತನೆ ಮಾಡುತ್ತಿರುವ ನಮ್ಮ ಪೂಜ್ಯ ಸ್ವಾಮೀಜಿಗಳಾದಂಥ ಶ್ರೀ 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 ಮೋಹನದಾಸ ಪರಮಹಂಸ ಮಹಾಸ್ವಾಮಿಗಳ ಪಾದಚರಣ ಕಮಲಗಳಿಗೆ ವಂದಿಸಿ, ಇಲ್ಲಿ ನೆರೆದಂಥ ಎಲ್ಲ ನನ್ನ ಭಜಕ ಪ್ರಿಯರೇ, ಭಜಕ ಸ್ನೇಹಿತರೆ, ಭಾಗ್ಯವಂತರು ನೀವು ಅದೃಷ್ಟವಂತರು. ಭೂಲೋಕದ ಸ್ವರ್ಗ ಈ ಅವಕಾಶ ನಮ್ಮ ಬದುಕಿನ ಒಂದು ವಿಶಿಷ್ಟ ಅವಕಾಶ ಅಂತೇಳಿ ನೀವು ತಿಳ್ಕೊಳ್ಬೇಕು ಮತ್ತು ತಿಳಿದಿದ್ದೀರಿ ಎಂದು ಭಾವಿಸ್ತೀನಿ. ಭಜನಾ ತರಬೇತಿಗೆ ಇವತ್ತು ಈಗ ತಾನೇ ಉಡುಪ ಅವರು ಖ್ಯಾತ ಗಾಯಕರು, ಅವರ ಒಂದು ಮಧುರ ಧ್ವನಿಯಲ್ಲಿ ಶಿವನಾಮ ಸ್ತುತಿಯನ್ನು ಮಾಡಲಿಕ್ಕೆ, ದೇವರ ನಾಮಸ್ತುತಿಯನ್ನು ಮಾಡಲಿಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ. ನಾನು ಭಜನಾ ತರಬೇತಿ ಕೊಡಲಿಕ್ಕೆ ಬರಲಿಲ್ಲ, ಆದರೆ ಭಜನೆಯವರು ಅಥವಾ ಭಜಕರಾಗಿದ್ದವರಿಗೆ ಯಾವುದೆಲ್ಲ ಮೂಲಭೂತ ವಿಚಾರಗಳನ್ನು ಅವರು ತಿಳ್ಕೊಳ್ಬೇಕೆಂಬುದರ ಬಗ್ಗೆ ಕಳೆದ 17 ತಾರೀಕಿಗೆ ನನಗೆ ಆರೋಗ್ಯಕರ ಅಭ್ಯಾಸಗಳು ಎನ್ನುವ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದರು. ಅವತ್ತಿನ ದಿನವನ್ನು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಮಾತನಾಡಿ, ಇವತ್ತು ನಾನು ಆ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಕೆಲವಾರು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಸ್ಪೆಷಲ್ ಕ್ಲಾಸ್, ನೆನಪಿಟ್ಟುಕೊಳ್ಳಿ. ನೀವು 1 ಗಂಟೆ ಅಥವಾ ಏನು 3/4 ಗಂಟೆ ಇನ್ನು ಉಳಿದಿದೆ, ಅಷ್ಟು ಸಮಯ ನಿಮ್ಮ ಏಕಾಗ್ರತೆಯನ್ನು ನನಗೆ ಕೊಡಬೇಕು. ನನಗೆ ನೀವು ಪ್ರತಿಯೊಬ್ಬರು ಕಾಣ್ತೀರಿ, ನಿಮ್ಮ ಮುಖದಲ್ಲಿ ಒಂದು ವಿಶೇಷವಾದಂಥ ಭಾಗವಹಿಸುವಿಕೆಯ ತೃಪ್ತಿ ನನಗೆ ಕಂಡರೆ ನಾನು ವಿಷಯಗಳನ್ನು ಸರಿಯಾಗಿ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ.
ನಿಮ್ಮ ಗಮನ ಇಲ್ಲಿರಲಿ ಅಂತೇಳಿ ಮೊದಲಿಗೆ ನಾನು ವಿನಂತಿಸ್ತೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಭಜನಾ ತರಬೇತಿ ಎಂಬುದೊಂದು ದೀಕ್ಷೆ. ಆ ದೀಕ್ಷೆ ತಗೊಳ್ಳಿಕ್ಕೆ ಧರ್ಮಸ್ಥಳವೆಂಬ ಈ ಪುಣ್ಯ ಸ್ಥಳದಲ್ಲಿ, ಮಹೋತ್ಸವ ಎಂಬ ಈ ಸಭಾಭವನದಲ್ಲಿ, ಈ ಒಂದು ಅಧಿಕೃತ ಶಾಲೆಯಲ್ಲಿ ನೀವು ಇದ್ದೀರಿ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಅಧಿಕೃತ ಶಾಲೆ. ಕಳೆದ 27 ವರ್ಷದಿಂದ ಬಹಳಷ್ಟು ಮಂದಿ ಈ ಶಾಲೆಯಲ್ಲಿ ಬಂದು ಈ ದೀಕ್ಷೆಯನ್ನು ಪಡೆದು ಅದನ್ನು ಅವರ ಊರಲ್ಲಿ ಸಾಕ್ಷಾತ್ಕಾರಗೊಳಿಸಿದ್ದಾರೆ. ಇದೊಂದು ಸಂಸ್ಕಾರದ ಬಿತ್ತನೆ. ಹೇಗೆ ಮೋಡ ಬಿತ್ತನೆ ಆದರೆ ಮಳೆ ಬರ್ತದೆ, ಈ ಸಂಸ್ಕಾರದ ಬಿತ್ತನೆಯ ಕಾರ್ಯಕ್ರಮ. ಈ ಬಿತ್ತನೆಯಿಂದ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ಬಿತ್ತನೆ ಆಗ್ತದೆ. ಸಜ್ಜನರು ಜಾಸ್ತಿ ಆಗ್ತಾರೆ, ಒಳ್ಳೆಯ ವಿಚಾರಧಾರೆಗಳು, ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಲಿಕ್ಕೆ ಇದು ನಿಮಗೆ ಪ್ರೇರಣೆ ಆಗ್ತದೆ. ಈ 8 ದಿನದ ತರಬೇತಿಯ ಬಳಿಕ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಶಾಲೆಯಲ್ಲಿ 1 ವರ್ಷ ಓದಿದ ನಂತರ ಬಹಳ ದೊಡ್ಡ ಪರೀಕ್ಷೆ ಬರೆದು ಒಂದು ಸರ್ಟಿಫಿಕೇಟ್ ಸಿಕ್ಕಿದ ಹಾಗೆ ನಿಮಗೂ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ನೀವು ಅಧಿಕೃತ ಭಜಕರು ಎಂಬುದನ್ನು ಸಾರುವ ವ್ಯವಸ್ಥೆ ಆಗ್ತದೆ. ಡಾಕ್ಟರ್ ಒಬ್ಬ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಅವ ಮನೆಯಲ್ಲಿ ಕೂರಲ್ಲ. ಅವರದ್ದೇ ಆದಂಥ ಒಂದು ವಿಷಯವನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದು ಕ್ಲಿನಿಕ್ಕೋ ಅಥವಾ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಅವರ ಪ್ರಾಕ್ಟೀಸನ್ನು ಶುರು ಮಾಡ್ತಾರೆ. ನನ್ನ ಕೈ ಮುಗಿದು ವಿನಂತಿ, ನಿಮಗೆ ಹೇಳಿರಬಹುದು, ಆದರೆ ಈ ಸರ್ಟಿಫಿಕೇಟ್ ತಗೊಂಡು ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಇಟ್ಟು ಅಥವಾ ಎಲ್ಲೋ ಇಟ್ಟು ನಾನು ಒಳ್ಳೆಯ ಸರ್ಟಿಫಿಕೇಟ್ ಪಡೆದಿದ್ದೇನೆ ಎನ್ನುವುದನ್ನು ನೀವು ಹೇಳಿದರೆ ಈ ಒಂದು ದೀಕ್ಷೆಗೆ ಬೆಲೆ ಬರುವುದಿಲ್ಲ. ಇದನ್ನು ಬಿತ್ತುವ ಕೆಲಸ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತೇನೆ. ಮಿತ್ರರೇ, ನಾನು ನನ್ನ ವಿಷಯಕ್ಕೆ ಬರ್ತೇನೆ. ಆರೋಗ್ಯಕರ ಅಭ್ಯಾಸಗಳು ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಇದು ಅಗತ್ಯ ಇದೆ. ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ರಕ್ಷಣೆಗೆ ಒಳ್ಳೆಯ ರೀತಿಗಳನ್ನು, ಆಹಾರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ಆರೋಗ್ಯವಂತ ಶರೀರವೇ ಆತ್ಮದ ಅರಮನೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಆತ್ಮದ ಒಂದು ಅಂಶ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬನ ಆತ್ಮವು ಫಲಪ್ರದವಾದದ್ದು. ಈಚ್ ಎಜುಕೇಷನ್, ಈಚ್ ಟ್ರೈನಿಂಗ್, ಈಚ್ ರಿಲಿಜನ್ ಶುಡ್ ಬಿ ಎಂಡೆಡ್ ಇನ್ ಮ್ಯಾನ್ ಮೇಕಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ. ಪ್ರತಿಯೊಂದು ಶಿಕ್ಷಣವು ನಮ್ಮನ್ನು ನಾವು ಅಭಿವೃದ್ಧಿಪಡಿಸುವುದಕ್ಕೆ, ನಮ್ಮನ್ನು ನಾವು ಬದಲಾವಣೆ ಆಗುವುದಕ್ಕೆ ಎಂಬುದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆರೋಗ್ಯವಂತ ಶರೀರವೇ ಆತ್ಮದ ಅರಮನೆ, ಅನಾರೋಗ್ಯವಂತ ಶರೀರವೇ ಆತ್ಮದ ಸೆರೆಮನೆ. ಆರೋಗ್ಯ ಸರಿ ಇಲ್ಲದಿದ್ದರೆ ನಮಗೆ ಸೆರೆಮನೆ ವಾಸದ ನೆನಪಾಗ್ತದೆ. ಯಾತಕ್ಕಾಗಿ ಈ ಕಷ್ಟ ನನಗೆ ದೇವರೇ ಕೊಟ್ಟಿದ್ದೀರಿ, ನನಗೆ ಬಿ ಪಿ ಇದೆ, ನನಗೆ ಶುಗರ್ ಇದೆ, ಹೋದಲ್ಲಿ ಬಂದಲ್ಲಿ ನಾವು ಶುಗರ್ಲೆಸ್ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿಶಕ್ತಿ, ಕೈಕಾಲು ನಡುಕ ಬರುತ್ತದೆ, ಸರಿಯಾಗಿ ನಿದ್ದೆ ಬರಲ್ಲ. ಇವತ್ತು ನೀವು ಕೆಳಗೆ ಕೂತವರು ಒಳ್ಳೆ ಆರೋಗ್ಯವಂತರಾಗಿದ್ದೀರಿ. ನೀವು ಅದರ ಅರ್ಥ ನೀವೆಲ್ಲ ಅರಮನೆಯಲ್ಲಿದ್ದೀರಿ. ಆರೋಗ್ಯವಂತ ಶರೀರ ಮತ್ತು ಸರ್ವ ಸುಖ ಅದು ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಆ ಸರ್ವ ಸುಖ ಅಂತ ಹೇಳಿದ ಕೂಡಲೇ ಬಹಳಷ್ಟು ದುಡ್ಡಿದೆ, ಸಂಪತ್ತಿದೆ, ಬಹಳ ಜಾಗ ಇದೆ, ಚಿನ್ನ ಇದೆ ಅಂತೇಳಿ ಆದರೂ ಸಹ ಆ ಸುಖ ಆ ಚಿನ್ನದಲ್ಲಿ ಸಿಗುವುದಿಲ್ಲ. ಆರೋಗ್ಯವಂತ ಶರೀರದಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಮುಖ್ಯವಾಗಿ ಮಾನಸಿಕ ಆರೋಗ್ಯ ಮುಖ್ಯ. ಇಲ್ಲಿ ಕೂತ್ಕೊಂಡು ನಮಗೆ ಮಾನಸಿಕ ಆರೋಗ್ಯ ಇಲ್ಲದಿದ್ದರೆ ನಾವು ಎಲ್ಲೆಲ್ಲೋ ಹೋಗ್ತೇವೆ. ನಮಗೆ ದುರಭ್ಯಾಸದ ಅಭ್ಯಾಸ ಇದ್ದರೆ ಈಗ ಇವನು ಎಷ್ಟು ಹೊತ್ತು ಮಾತಾಡ್ತಾನೋ, ನಮಗೆ ಇಲ್ಲಿದ್ದು ನಾವು ಎಲ್ಲೋ ಇದ್ದ ಹಾಗೆ ಆಗ್ತದೆ. ಕೆಲವೊಮ್ಮೆ ಮನೆಯ ಪ್ರಾಬ್ಲಮ್ಸ್ ಇರ್ತದೆ. ಈಗ ನೀವು ಮನೆಯವರಿಗೆ ಫೋನ್ ಮಾಡಿದರೆ 1-2 ಪ್ರಾಬ್ಲಮ್ಸ್ಗಳನ್ನು ಹೇಳ್ತಾರೆ. ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ನಿಮ್ಮಿಂದ ಪರಿಹರಿಸಲ್ಪಡುವಂಥ ಸಮಸ್ಯೆ ಇರ್ಬೋದು, ಪರಿಹರಿಸಲ್ಪಡದ ಸಮಸ್ಯೆ ಇರ್ಬೋದು. ಪ್ರತಿಯೊಂದು ಸಮಸ್ಯೆಯು
ಅದರದ್ದೇ ಆದಂಥ ಪರಿಹಾರ ಖಂಡಿತ ಇದೆ. ಪ್ರತಿಯೊಂದು ಪ್ರಶ್ನೆಗೂ ಖಂಡಿತ ಉತ್ತರ ಇದೆ. ಕೆಲವು ಒನ್ ವರ್ಡ್, ಕೆಲವರು ಎಸ್ಸೆ ಟೈಪ್ ಇದ್ದು, ಕೆಲವು ಬೇರೆ ರೀತಿಯಲ್ಲಿ ಕೆಲವು ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಪರಿಹಾರ ಆಗುವಂಥ ಸಮಸ್ಯೆಗಳಿದೆ. ಹಾಗಾಗಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಮಾನಸಿಕವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಎರಡನೇದ್ದು ದೈಹಿಕವಾಗಿ, ಮೂರನೇದ್ದು ಕೌಟುಂಬಿಕವಾಗಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಭಜಕರು ಅಂತ ಹೇಳಿದ ಮೇಲೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಅದು ಸ್ಪೆಷಲ್ ಆಗಿ, ಅದು ನಿಮ್ಮ ಭಜಕರ ಒಂದು ಗುಣ ಆಗಿರಬೇಕು ಮಾನಸಿಕ ಆರೋಗ್ಯ. ನಾನು ಬೆರಳು ತೋರಿಸಿ ನಿಮ್ಮ ಮಾನಸಿಕ ಆರೋಗ್ಯ ಸರಿಯಿಲ್ಲ ಅಂತೇಳಿ ಹೇಳಿಕೊಡುವಷ್ಟು ನನಗೆ ಅನುಭವ ನನ್ನ ಫೀಲ್ಡಲ್ಲಿ ನನಗೆ ಸಿಕ್ಕಿದೆ. ಹಾಗೆ ಆಗಬಾರ್ದು. ಅವನು ಸರಿಯಿಲ್ಲ ಮರೆ, ಅವನ ಮಾನಸಿಕ ಅವನಿಗೆ. ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದವರು ಭಜಕರಾಗಲಿಕ್ಕೆ ಅನ್ಫಿಟ್ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದು ದೈಹಿಕ ಆರೋಗ್ಯ. ಸಾಮಾನ್ಯವಾಗಿ ಅದು ತನ್ನಷ್ಟಕ್ಕೆ ಬರುವುದಿಲ್ಲ. ನಮ್ಮ ಜೀವನ ಶೈಲಿಯಲ್ಲೇ ನಮ್ಮ ಆರೋಗ್ಯ ಹಾಳಾಗುವಂಥದ್ದು. ಮೂರನೇದು ಕೌಟುಂಬಿಕ ಆರೋಗ್ಯ. ಇದು ನಮ್ಮ ಜೀವನ ಶೈಲಿಯಲ್ಲಿ ಹಾಳಾಗ್ತದೆ. ನಾವು ಯಾರೂ ಇಲ್ಲಿ ಡಿಪೆಂಡೆಂಟ್ ಇಲ್ಲ, ಇಂಡಿಪೆಂಡೆಂಟ್ ಇಲ್ಲ. ನಾವೆಲ್ಲ ಡಿಪೆಂಡೆಂಟೇ. ತಂದೆ ತಾಯಿಗೆ ಪ್ರೀತಿಯ ಮಗನಾಗಿರಬೇಕು, ಮಡದಿಗೆ ಪ್ರೀತಿಯ ಗಂಡನಾಗಿರಬೇಕು, ಮಕ್ಕಳಿಗೆ ಯೋಗ್ಯ ತಂದೆಯಾಗಿರಬೇಕು, ಸಮಾಜಕ್ಕೆ ಒಬ್ಬ ಸಮಾಜ ಸೇವಕನಾಗಿ ಅಥವಾ ಸಮಾಜದ ಮುತ್ತು ರತ್ನವಾಗಿ ನಾನು ಇರಬೇಕು, ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯಾಗಿರಬೇಕು ಮತ್ತು ದೇವರಿಗೆ ಒಬ್ಬ ಒಳ್ಳೆಯ ಭಕ್ತನಾಗಿರಬೇಕು. ಇಷ್ಟು ನಮ್ಮಲ್ಲಿ ಜವಾಬ್ದಾರಿ ಇದೆ. ಸಾಮಾಜಿಕವಾಗಿ ನಮ್ಮನ್ನು ಯಾರು ಬೆರಳು ತೋರಿಸದ ಸ್ಥಿತಿ ನಿರ್ಮಾಣ ಆಗಬೇಕು. ಆತ್ಮಿಕವಾಗಿ ನನ್ನಲ್ಲಿ ಕುಂದುಕೊರತೆ ಇರಬಾರ್ದು. ಇಷ್ಟೆಲ್ಲ ವಿಷಯಗಳು ಆರೋಗ್ಯದಲ್ಲಿ ಬರುತ್ತವೆ. ಮುಖ್ಯವಾಗಿ ತಿಂದ ಆಹಾರದಲ್ಲಿ ದೇವನೂ ಆಗಬಹುದು, ತಿಂದ ಆಹಾರದಲ್ಲಿ ರಾಕ್ಷಸನೂ ಆಗಬಹುದು. ಈಗ ನೀವೆಲ್ಲರೂ ಚೆನ್ನಾಗಿದ್ದೀರಿ, ಬೆಳಗ್ಗೆ ಏನೋ ಒಳ್ಳೆಯ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಊಟ ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಸಾತ್ವಿಕ ಆಹಾರವೇ ಕೊಟ್ಟಿದ್ದಾರೆ. ಬಹಳ ಸತ್ವಗುಣ ನಿಮ್ಮಲ್ಲಿದೆ. ಸಾತ್ವಿಕ ಆಹಾರ ತಿಂದರೆ ಸತ್ವಗುಣವೇ ಬರ್ತದೆ. ಅದೇ ಎಲ್ರಿಗೂ ಒಂದು ಬೇಡವಾದಂಥ ಒಂದು ಆ ಕಡೆ ಈ ಕಡೆ ಗಮನ ಬೇಡ. ಅವರದ್ದೇ ಆದಂಥ, ಈಗ ಎಲ್ರಿಗೂ ಒಂದು 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 ಕ್ವಾರ್ಟರ್ ಸರಾಯಿ ಅಂಥದ್ದು ಏನಾದರೂ ನೀವು ಕುಡಿದಿದ್ದರೆ ಅಥವಾ ನಿಮ್ಮ ಬಾಡಿಯೊಳಗೆ ಅದು ಹೋಗಿದ್ದಿದ್ರೆ ನೀವು ಹೀಗೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿಚಲಿತರಾಗ್ತಿದ್ರಿ. ಕೆಲವರು ಅಲ್ಲಿಂದ ಕೂತ್ಕೊಂಡು ನನಗೆ ಬೈಲಿಕ್ಕೂ ಸಾಕು, ಕುರ್ಚಿ ಬಿಸಾಡಲಿಕ್ಕೂ ಸಾಕು, ನೀನು ಸುಮ್ಮನೆ ಇರಪ್ಪ ಅಂತ ಹೇಳಲಿಕ್ಕೂ ಸಾಕು. ನಮ್ಮ ಮಾತು ಕೃತಿಯಲ್ಲಿ ಸಮತೋಲನ ಇರುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ತಿಂದ ಆಹಾರದಲ್ಲಿ ದೇವನೂ ಆಗಬಹುದು, ತಿಂದ ಆಹಾರದಲ್ಲಿ ರಾಕ್ಷಸನೂ ಆಗಬಹುದು. ಇವತ್ತು ಇಲ್ಲಿ ಹೆಣ್ಮಕ್ಕಳಿದ್ದಾರೆ, ಅವರು ಅತಿ ಹೆಚ್ಚು ವ್ಯಸನಿಗಳ ಪ್ರಲೋಭನೆಗೆ ಒಳಗಾದವರು, ಕಷ್ಟವನ್ನು ಸಹಿಸಿದವರು. ಒಬ್ಬ ವ್ಯಸನಿ ಮನೆಯಲ್ಲಿದ್ದರೆ ಅಲ್ಲಿರುವ ಮಹಿಳೆಗೆ ಖಂಡಿತ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತಿದೆ, ಯಾವ ಹೆಂಡತಿಗೂ ಒಬ್ಬ ಕುಡುಕ ಗಂಡ ಬೇಕಾಗಿಲ್ಲ, ಯಾವ ಮಕ್ಕಳಿಗೂ ಒಬ್ಬ ಕುಡುಕ ಅಪ್ಪ ಬೇಕಾಗಿಲ್ಲ. ಯಾರಿಗೂ ಬೇಡ, ಅದನ್ನು ಯಾರೂ ಪ್ರಾರ್ಥಿಸುವುದಿಲ್ಲ. ಕೊಡುತ್ತಾಯೇ ವರವ ಕುಡುಕನಲ್ಲದ ಗಂಡನ ಅಂತ ಪ್ರಾರ್ಥಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹೆಚ್ಚು ಕಷ್ಟವನ್ನು ಅವರು ಅನುಭವಿಸಿರ್ತಾರೆ. ಆಗ ಅವರು ಕೆಲವೊಮ್ಮೆ ಹೇಳುವುದಿದೆ, ತುಂಬ ಒಳ್ಳೆಯ ಮನುಷ್ಯ, ಅವರು ಎಷ್ಟು ಚೆನ್ನಾಗಿದ್ರು, ಅವರ ಗುಣ, ನಡತೆ, ಸ್ವಭಾವ, ಆಲೋಚನೆ ಎಷ್ಟು ಚೆನ್ನಾಗಿತ್ತು, ಅವರು ದೇವರಂಥ ಮನುಷ್ಯ. ಆದರೆ ಎಣ್ಣೆ ಹಾಕಿದರೆ ಮಾತ್ರ ರಾಕ್ಷಸ. ಬೆಳಗ್ಗೆ ಸರಿ ಇರ್ತಾರೆ, ಸಂಜೆ ಸರಿ ಇಲ್ಲ. ಬೆಳಗ್ಗೆ 2 ಕಾಲಲ್ಲಿ ಕೆಲಸಕ್ಕೆ ಹೋಗ್ತಾರೆ, ನಾಳೆ ಸಂಜೆ 4 ಕಾಲಲ್ಲಿ ಮನೆಗೆ ಬರ್ತಾರೆ. ಬೆಳಗಿನ ಯೋಚನೆನೇ ಬೇರೆ, ಸಂಜೆಯ ಯೋಚನೆನೇ ಬೇರೆ. ಬೆಳಗಿನ ತೀರ್ಮಾನವೇ ಬೇರೆ, ಸಂಜೆಯ ತೀರ್ಮಾನನೇ ಬೇರೆ. ಅವರು ಹಾಕಿದ್ದೇ ಬೇಲಿ. ಹಗಲಲ್ಲಿ ನಿಂತು ಅದು ಚಂದ್ರ ಅಂತ ಹೇಳಿದರೆ ನಾವು ಒಪ್ಪಿಕೊಳ್ಬೇಕು, ರಾತ್ರಿ ನಿಂತು ಅದು ಸೂರ್ಯ ಅಂತ ಹೇಳಿದರೆ ಒಪ್ಪಿಕೊಳ್ಬೇಕು. ಅವರು ಮಾಡಿದ್ದೇ ಸರಿ ಎನ್ನುವ ತೀರ್ಮಾನಕ್ಕೆ ಅವರು ಬರ್ತಾರೆ. ಅವರು ಕುಡಿಯದಿದ್ದರೆ ಒಳ್ಳೆಯವರು, ಕುಡಿದ್ರೆ
ರಾಕ್ಷಸರು ಅಂತ ಹೇಳುವ ಮಾತು. ಅದಕ್ಕಾಗಿ ತಿಂದಾಹಾರದಲ್ಲಿ ನಾವು ದೇವನೂ ಆಗ್ಬೋದು, ತಿಂದಾಹಾರದಲ್ಲಿ ರಾಕ್ಷಸನೂ ಆಗ್ಬೋದು. ಪ್ರಾಣಿ ಪಕ್ಷಿಗಳನ್ನು ನೀವು ನೋಡಿದ್ದೀರಿ. ಅದರದ್ದೇ ಆದಂಥ ನೀತಿ ನಿಯಮದ ಪ್ರಕಾರ ಅವುಗಳಿಗೆ ದೇವರು ಯಾವ ಆಹಾರವನ್ನು ತಿನ್ನಬೇಕು ಅಂತ ಹೇಳಿದೆ ಅದನ್ನೇ ತಿಂತವೆ. ಉದಾಹರಣೆಗೆ ಧರ್ಮಸ್ಥಳದ ಆನೆ ಆಗಿರ್ಬೋದು, ಪ್ರಾಣಿಗಳಲ್ಲೇ ಪ್ರಾಣಿ ಸಂಕುಲದಲ್ಲಿ ದೈತ್ಯವಾಗಿರುವಂಥ ಆನೆ, ಅದು ಯಾವತ್ತೂ ನಾನ್ ವೆಜ್ ತಿನ್ನೋದೇ ಇಲ್ಲ. ಅದು ಹುಲ್ಲು ಸೊಪ್ಪು ಇಂಥದ್ದನ್ನು ತಿಂತದೆ. ಅದಕ್ಕೆ ಒಂದು 10 ದಿವಸ ಕಟ್ಟಿ ಹಾಕಿ ಹೊಟ್ಟೆಗೆ ಏನೇನು ಕೊಡದೆ, ಸರಪಳಿಯಿಂದ ಕಟ್ಟಿ ಹಾಕಿ ಹೊಟ್ಟೆಗೆ ಏನೇನು ಕೊಡದೆ 11ನೇ ದಿನ ಅದಕ್ಕೆ ಮಾಂಸ ತಂದಿಟ್ಟರೆ ಆ ಆನೆ ಹೇಳ್ತದೆ, ನಾನು ಊಟ ಇಲ್ಲದೆ, ನನ್ನ ಸೊಪ್ಪು ಅಥವಾ ಹುಲ್ಲು ಕಡ್ಡಿಗಿಲ್ಲದೆ ನಾನು ಸಾಯಲಿಕ್ಕೆ ರೆಡಿ ಇದ್ದೇನೆ, ಆದರೆ ಮಾಂಸ ತಿಂದು 1 ದಿನನೂ ಬದುಕಲ್ಲ ಅಂತ ಹೇಳುವ ಮಾತನ್ನು ಹೇಳ್ತದೆ. ಯಾಕಂದರೆ ಅದಕ್ಕೆ ಅದು ಬೇಡ, ಅದಕ್ಕೆ ಅದರ ಆಹಾರ ಅಲ್ಲ ಅಂತೇಳಿ ಒಂದು ಮೂಕ ಪ್ರಾಣಿಗೆ ಗೊತ್ತಿದೆ. ಹಾಗೆಯೇ ಸಿಂಹ, ಹಾಗೆಯೇ ಹುಲಿ, ಹಾಗೆಯೇ ನಾಯಿ, ಹಾಗೆಯೇ ಬೆಕ್ಕು, ನಾವೆಲ್ಲವನ್ನ ಇಲ್ಲಿ ನೋಡಿದರೆ ಪ್ರಾಣಿ ಪಕ್ಷಿಗಳು ತಿಂತವೆ, ಅದಕ್ಕೆ ಬೇಕಾದನ್ನೇ ತಿಂತವೆ. ಕುಡಿತವೆ, ಅದಕ್ಕೆ ಬೇಕಾದನ್ನೇ ಕುಡಿತವೆ. ನೀರಿಟ್ಟರೆ ಕುಡಿತವೆ, ಸಾರ ಇಟ್ಟರೆ ಕುಡಿಯಲ್ಲ. ಮನುಷ್ಯ ಹಾಲಿಟ್ಟರೆ ಕುಡಿಯೋದಿಲ್ಲ, ಆಲ್ಕೋಹಾಲ್ ಇಟ್ಟರೆ ಕುಡಿತಾನೆ. ಅಂದರೆ ಯಾವುದು ಪ್ರಾಣಿ ಪಕ್ಷಿಗಳು ತಿಂತವೆ, ಕುಡಿತವೆ, ಬದುಕ್ತವೆ. ಈಗ ನಾನು ಹೇಳೋದಿಷ್ಟೇ, ತಿಂದ ಮೇಲೆ ಕುಡಿದ ಮೇಲೆ ಬದುಕಬೇಕು, ಸಾಯಬಾರ್ದು. ಯಾವುದೇ ತಿನ್ನುವುದು, ಯಾವುದೇ ಕುಡಿಯುವುದು ನಮ್ಮ ಬದುಕಿಗೆ ಪೂರಕವಾಗಿರಬೇಕು, ಸಾಯುವುದಕ್ಕೆ ಪೂರಕವಾಗಿರಬಾರದು, ನಮ್ಮ ದುಃಖಕ್ಕೆ ಪೂರಕವಾಗಿರಬಾರ್ದು, ನಮ್ಮ ಸಂಘರ್ಷಕ್ಕೆ ಪೂರಕವಾಗಿರಬಾರದು, ನಮ್ಮ ಗುರಿ ನಿರ್ಧಾರಕ್ಕೆ ವಿರುದ್ಧವಾಗಿರಬಾರ್ದು. ನಾನು ಹೇಳಿದ ಅರ್ಥ ಆಗ್ತದಲ್ಲ ನಮಗೆ? ಎಲ್ಲರೂ ಇಲ್ಲೇ ಇದ್ದಾರಲ್ಲ, ನಾನು ಹೇಳಿದಾಗ ಅಲ್ಲಿ ಹೋಗಲಿಲ್ಲಲ್ಲ. ದಯಮಾಡಿ ಹೇಳ್ತಾ ಇರೋದು, ಪ್ರಾಣಿ ಪಕ್ಷಿಗಳು ತಿಂತವೆ, ಕುಡಿತವೆ, ಬದುಕ್ತವೆ, ಮನುಷ್ಯ ಮಾತ್ರ ತಿಂತಾನೆ, ಕುಡಿತಾನೆ, ಸಾಯ್ತಾನೆ. 4 ಡಿ ಮನುಷ್ಯನಲ್ಲಿದೆ ಅಂತೆ. ಡ್ರಿಂಕ್ ಎಂಥದೂ ಆಗ್ತದೆ. ನಮಗೆ ನೀರು ಕುಡಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಾಲು ಕುಡಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೊಸರು ಮಜ್ಜಿಗೆ ಕುಡಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಳ್ನೀರು ಕುಡಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಣ್ಣುಗಳ ಜ್ಯೂಸ್ ಕುಡಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾವು ಕುಡಿಲಿಕ್ಕೆ ಹೋಗೋದು ಬೇರೆ, ಫರ್ಕನ ಅಂತ ಹೇಳಿದರೆ ಬೇರೆ. ಅಂದರೆ ಕುಡಿಯುವ ಬಗ್ಗೆ ನಮ್ಗೆ ಎಂಥದೂ ಆಗುತ್ತೆ. ಇವತ್ತು ಸಣ್ಣ ಮಕ್ಕಳು, ಬೇಸರ ಮಾಡಬೇಡಿ, ಯಾರೆಲ್ಲ ಇದನ್ನು ಬಳಕೆ ಮಾಡಿದ್ದಾರೆ ಅಥವಾ ಬಳಕೆ ಮಾಡ್ತಾ ಇದ್ದಾರೆ, ಬೇಸರ ಮಾಡಬೇಡಿ, ಸ್ವಲ್ಪ ಆಲೋಚನೆ ಮಾಡಿ ಅಷ್ಟೇ. ಸಾಫ್ಟ್ ಡ್ರಿಂಕ್ಸ್ ನಮಗೆ ಕುಡಿಬೇಕು ಅಂತ ಅನ್ನಿಸ್ತದೆ, ನಾವು ಕುಡಿತೀವಿ. ಅಥವಾ ಈಗ ಬಂದಿದೆ, ಆ ಫ್ರಿಜ್ಜಲ್ಲೆಲ್ಲ ಸಿಗುತ್ತೆ ಕೋಲ್ಡ್ ಸ್ಟ್ರಿಂಜ್ ಅಂತೇಳಿ, ಅದರಲ್ಲಿ ಕೆಫಿನ್ ಇದೆ ಅಂತ ಬರೆದಿದ್ದಾರೆ, ಕೀಪ್ ಅವೇ ಫ್ರಮ್ ಚಿಲ್ಡ್ರನ್ ಅಂತ ಬರೆದಿದ್ದಾರೆ, ಕೀಪ್ ಅವೇ ಫ್ರಮ್ ಪ್ರೆಗ್ನೆಂಟ್ ವುಮೆನ್ ಅಂತೇಳಿ ಬರೆದಿದ್ದಾರೆ. ಕೊಕೋ ಕೋಲಾ ಅಥವಾ ಈ ಪೆಪ್ಸಿ ಅಥವಾ ಯಾವುದೇ ಫಾಂಟಾ ಯಾವುದೇ ಆಗಿರ್ಬೋದು, ಅದೆಲ್ಲವೂ ಕೀಟನಾಶಕಗಳಿಂದ ಹೊಂದಿದೆ ಅಂತೇಳಿ ಹೇಳ್ತಾರೆ. ಅಪ್ಪಟ ದನದ ಹಾಲು, ಅಪ್ಪಟ ಎಮ್ಮೆಯ ಹಾಲು, ಅಪ್ಪಟ ಆಡಿನ ಹಾಲು, ಅಪ್ಪಟ ಹಾಲು ಖಂಡಿತವಾಗಿಯೂ ಅದರಲ್ಲಿ ಏನು ಇರುವುದಿಲ್ಲ, ಅದರಲ್ಲಿ ಪೌಷ್ಟಿಕಾಂಶ ಇರ್ತದೆ. ಇದು ಬಾಯಿಗೆ ರುಚಿ ಕೊಡ್ತದೆ, ಅದು ದೇಹಕ್ಕೆ ಶಕ್ತಿ ಕೊಡ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮನುಷ್ಯ, ಕುಡಿತಾನೆ. ಡ್ರಿಂಕ್, ಎರಡನೇದು ಡೈನ್, ತಿಂತಾನೆ. ತಿನ್ನುವವರು ಏನೆಲ್ಲ ತಿಂತಾರೆ ಎಂಬುದನ್ನು ನಾನು ಹೇಳಲಿಕ್ಕೆ ಹೋದರೆ ಈ ಜಾಗ ಕಲುಷಿತ ಆಗಬಹುದು. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದ್ದೇವೆ ಏನೆಲ್ಲ ತಿಂತಾನೆ. ನಾವೆಲ್ಲ ಸಾಕುವ ಪ್ರಾಣಿಯನ್ನು ತಿಂತಾರೆ, ಸಾಕುವ ಪ್ರಾಣಿಗಳನ್ನು ಆಮದು ಮಾಡ್ಕೊಳ್ತಾರೆ ತಿನ್ನುವುದಕ್ಕೋಸ್ಕರ. ನಾವು ಗುಡ್ಡದಲ್ಲಿ ಹೆದರುವ ಹಾವುಗಳನ್ನು ತಿಂತಾರೆ. ಮನುಷ್ಯ ಡ್ರಿಂಕ್ ಕುಡಿತಾನೆ, ಡೈನ್ ತಿಂತಾನೆ. ಮೂರನೇದ್ದು ಡ್ಯಾನ್ಸ್, ಯಾರೊಟ್ಟಿಗೂ ಆಗುತ್ತೆ. ಪ್ರಾಣಿಗಳು ಅವರದ್ದೇ ಆದಂಥ ಕೂಟದ ಮಧ್ಯೆ ಸಂಭ್ರಮಿಸ್ತವೆ, ಬೇಸರ ಮಾಡಬೇಡಿ. ನಾಯಿಗಳು 10-20 ನಾಯಿಗಳು ಒಂದು ಕಡೆಯಲ್ಲಿ ಕೂತ್ಕೊಂಡು ಸಂತೋಷ ಪಡ್ತವೆ, ಏನೋ ಇದ್ದರೂ ಅವರು ಅಲ್ಲೇ ಸುಧಾರಿಸಿಕೊಳ್ತವೆ. ಮಂಗಗಳು ಅದೇ ರೀತಿ ಇರ್ತವೆ. ಡ್ರಿಂಕ್, ಡೈನ್, ಡ್ಯಾನ್ಸ್ ನಮಗೆ ಯಾರೂ ಆಗ್ತದೆ, ಯಾರೊಟ್ಟಿಗೂ ಆಗುತ್ತೆ.
ನಮಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಒಳಗೆ ಏನಾದರೂ ಇರಬೇಕಾಗ್ತದೆ. ಒಂದು ದೊಡ್ಡ ಕರ್ಕಶ ಮ್ಯೂಸಿಕ್ ಹಾಕಬೇಕು, ನಮಗೆ ವಿಚಿತ್ರವಾದಂಥ ಬಟ್ಟೆಗಳನ್ನು ಧರಿಸಬೇಕು. ಬೇಜಾರು ಮಾಡಬೇಡಿ, ವಿಚಿತ್ರವಾದ ಮ್ಯೂಸಿಕ್ ನಮ್ಮಲ್ಲಿ ಬೇಕು. ನಾನು ಯಾವುದು ಅಂತ ಹೇಳೋದಿಲ್ಲ, ಯಾಕೆ ಈ ಕಾರ್ಯಕ್ರಮದ ಮೂಲಕ ನಾವು ಒಂದು ಹೇಳಿದರೆ ಇನ್ನೊಂದು ಆಗುತ್ತೆ. ಅದಕ್ಕಾಗಿ ವಿಚಿತ್ರವಾದಂಥ ಲಿರಿಕ್ಸ್ ಇರುವಂಥ, ಸಾಹಿತ್ಯ ಇಲ್ಲದ ಕೆಲವೆಲ್ಲ ಹಾಡುಗಳು ಬೇಕು. ಅದರಲ್ಲಿ ದೇವರ ನಾಮಸ್ಮರಣೆಯೂ ಬರ್ತದೆ. ವಿಕೃತವಾದಂಥ ಶೈಲಿಯಲ್ಲಿ ನಾವು ಕುಣಿಬೇಕು. ಇದು ಎಲ್ಲರನ್ನು ಆಕರ್ಷಿಸ್ತದೆ. ಡನ್ ಡೈನ್, ಕೊನೆದ್ದು ಡೈ, ಸಾಯೋದು. ಪ್ರೀತಿಯ ಬಂಧುಗಳೇ, ಈ ರೀತಿಯ ಆಲೋಚನೆಯಿಂದ ಮನುಷ್ಯ ಬದುಕ್ತಾನೆ. ಇದೆಲ್ಲ ನಾನು ಪರೋಕ್ಷವಾಗಿ ಮಾತಾಡೋದು ಯಾಕಂತ ಹೇಳಿದರೆ, ನಿಮ್ಮಲ್ಲಿ ಬದಲಾವಣೆ ಬರುವುದಕ್ಕೋಸ್ಕರ ನಾವು ಏನು ಮಾಡಬೇಕು ಎನ್ನುವುದನ್ನು ನೀವು ಯೋಚನೆ ಮಾಡಬೇಕಾಗ್ತದೆ. ಅಥವಾ ನಿಮ್ಮ ವ್ಯವಸ್ಥೆ ಅಡಿಯಲ್ಲಿ ಇದನ್ನು ಸರಿಪಡಿಸಲಿಕ್ಕೂ ನಿಮಗೆ ಸಾಧ್ಯ ಆಗ್ತದೆ. ಆಹಾರದಲ್ಲಿ 4 ಪ್ರಕಾರ: ಸಾತ್ವಿಕ, ತಾಮಸಿಕ, ಶೂನ್ಯ, ವರ್ಜನೀಯ ಅಂತ ಹೇಳ್ತಾರೆ. ಆಹಾರ, ಅದರ ವ್ಯಾಖ್ಯಾನ ನಾನು ಒಂದು ಕಡೆ ಓದಿದ್ದೆ. ಆಹಾರ ಶರೀರವನ್ನು ಉಳಿಸ್ತದೆ. ಎಲ್ಲರೂ ಹೇಳಿ ನೋಡಿ, ನೀವು ಎಲ್ಲಿದ್ದೀರಿ? ಆಹಾರ ಶರೀರವನ್ನು ಉಳಿಸ್ತದೆ. ಎಲ್ಲರೂ ಹೇಳಿ. ಈ ಕಮ್ಮಟದಲ್ಲಿ 25 ಜನ ಮಾತ್ರ ಇರೋದು ಅಂತ ಜೋರಾಗಿ ಹೇಳಿ. ಆಹಾರ ಶರೀರವನ್ನು ಉಳಿಸ್ತದೆ. ಎಲ್ಲರೂ ಹೇಳಿ. ಆಹಾರ ಶರೀರವನ್ನು ಬೆಳೆಸ್ತದೆ. ಆಹಾರ ಶರೀರಕ್ಕೆ ಬಲ ಕೊಡ್ತದೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳು ಆಹಾರವೇ? ಇದು ಮೂಲಭೂತ ಅವಶ್ಯಕತೆಯ ವಸ್ತುವೇ? ಈಗ 8, 7, 4-5 ದಿನ ಆಯಿತು, ಅದರ ಸೇವನೆ ನೀವು ಮಾಡಲಿಲ್ಲ ಅಥವಾ ಯಾರು ಮಾಡದಿದ್ದರೆ ಯಾರಾದರೂ ಸಾಯ್ತಾರಾ? ಅನ್ನ ಆಹಾರ ಇಲ್ಲದಿದ್ದರೆ ಸಾಯ್ತಾರೆ. ಇದು ಬೇಸಿಕ್ ನೀಡಲ್ಲ, ಇದು ಮೂಲಭೂತ ಅವಶ್ಯಕತೆ ಅಲ್ಲ. ಹುಟ್ಟಿನಿಂದ ಸಾಯೋವರೆಗೂ ಮುಟ್ಟದವ ಬದುಕ್ತಾನೆ, ಚೆನ್ನಾಗಿ ಬದುಕ್ತಾನೆ. ಆಹಾರ ಶರೀರವನ್ನು ಉಳಿಸ್ತದೆ, ಆಹಾರ ಶರೀರವನ್ನು ಬೆಳೆಸ್ತದೆ. ಆಹಾರ ಅಂದರೆ ದೇಹವನ್ನು ಪೋಷಿಸುವ ಅಗತ್ಯ ಪೌಷ್ಟಿಕಾಂಶ ಕೊಡುವಂಥ ವಸ್ತು. ಮದ್ಯಪಾನ ಒಳ್ಳೆಯದು, ಅದು ಕುಡಿದರೆ ನಿದ್ದೆ ಬರುತ್ತೆ, ಹಸಿವೆ ಬರುತ್ತೆ, ಇನ್ನೇನಾಗುತ್ತೆ, ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ. ಇದು ಭ್ರಮೆ. ಧೈರ್ಯ ಬಂದಾಗೆ ಆಗುತ್ತೆ. ರಾತ್ರಿ ಹುಲಿಯಾಗೆ ಬರ್ತಾನೆ, ಬೆಳಗ್ಗೆ ಸಣ್ಣ ಮಕ್ಕಳ ಮುಂದೆ ನಿಲ್ಲಿಕ್ಕೂ ಭಯ ಅವನಿಗೆ. ಕೀಳರಿಮೆ, ಅವರಿಗೆ ಕೀಳರಿಮೆ ಬರುತ್ತೆ, ಯಾರನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಪ್ರೀತಿಯ ನನ್ನ ಬಂಧು ಮಿತ್ರರೇ, ದೇಹವನ್ನು ಪೋಷಿಸುವ ಗುಣ ಮಾದಕ ವಸ್ತುಗಳಲ್ಲಿಲ್ಲ, ಅದಕ್ಕೆ ಪೌಷ್ಟಿಕಾಂಶ ಕೊಡುವ ಗುಣ ಇಲ್ಲ. ಉದಾಹರಣೆಗೆ ನಾನು ತಗೊಳ್ಳೋದಿದ್ರೆ ಮದ್ಯಪಾನ. ಮದ್ಯಪಾನ ಅದಕ್ಕೆ ಇಂಗ್ಲೀಷಲ್ಲಿ ಆಲ್ಕೋಹಾಲ್ ಅಂತ ಹೇಳ್ತಾರೆ. C2H5OH ಎನ್ನುವ ರಾಸಾಯನಿಕ ಸೂತ್ರ ಇರುವ ಇಥೇಲ್ ಮತ್ತು ಮಿಥೇಲ್ ಆಲ್ಕೋಹಾಲ್, ಇದರಲ್ಲಿ ಯಾವುದೇ ಪ್ರೋಟೀನ್, ಯಾವುದೇ ಜೀವಸತ್ವ, ಯಾವುದೇ ಖನಿಜಾಂಶ, ಯಾವುದೇ ಕಬ್ಬಿಣದ ಅಂಶ ಇಲ್ಲದ ಒಂದು ರಾಸಾಯನಿಕ ವಸ್ತು ಅದು. ಅದು ನಾವು ಕುಡಿಯುವ ಅಥವಾ ನಾವು ನೋಡುವ ವೈನು, ರಮ್ಮು, ಜಿನ್ನು, ಪೆನ್ನಿ, ಬ್ರ್ಯಾಂಡಿ, ವಿಸ್ಕಿ ಯಾವುದೇ ಆಗಿರ್ಬೋದು, ಎಲ್ಲದರಲ್ಲಿರುವುದು ಮದ್ಯದ ಅಂಶ. ಬಿಯರಲ್ಲಿ ಒಂದು 4ರಿಂದ 6% ಇದ್ದರೆ, ವೈನಲ್ಲಿ ಒಂದು 10ರಿಂದ 20% ಇದ್ದರೆ, ಬ್ರ್ಯಾಂಡಿಯಲ್ಲಿ ಒಂದು 30ರಿಂದ 40% ಇದ್ದರೆ, ವಿಸ್ಕಿಗಳಲ್ಲಿ 40ರಿಂದ 60% ಇದ್ದರೆ, ಹೀಗೆ ಅದು ಹೆಚ್ಚುತ್ತಾ ಹೋಗ್ತದೆ. ಇದನ್ನು ಮಾಡುವ ರೀತಿ ಸ್ವಲ್ಪ ಬೇರೆ, ಅದನ್ನು ಮಾಡುವ ರೀತಿ ಸ್ವಲ್ಪ ಬೇರೆ. ಕಳಪೆ ವರ್ಗದ ಸರಾಯಿ ಅಂತ ಹೇಳಿದರೆ ಅದಕ್ಕೆ ಹೆಚ್ಚು ಕೆಮಿಕಲ್ ಆ್ಯಡ್ ಮಾಡ್ತಾರೆ, ಅದನ್ನು ಬಹಳ ಫರ್ಮೆಂಟೇಷನ್ ಮಾಡುವಂಥ ವ್ಯವಸ್ಥೆಗೆ ಅದು ಹೋಗುವುದಿಲ್ಲ. ಈ ರೀತಿ ಅದನ್ನು ತಯಾರು ಮಾಡ್ತಾರೆ. ಈ ರೀತಿ ತಯಾರು ಮಾಡಿದಂಥ ಮದ್ಯಪಾನ ಕಳ್ಳಬಟ್ಟಿಗೆ ಹೇಳೋದೇ ಬೇಡ. ಏನೋ ಗೇರು ತರ್ತಾರೆ, ಅದನ್ನು ತುಳಿತಾರೆ, ಅದಕ್ಕೆ ನವಸಾಗರ ಹಾಕ್ತಾರೆ, ಅದಕ್ಕೆ ಸಲ್ಫೇಟ್ ಹಾಕ್ತಾರೆ, ರಾಸಾಯನಿಕಗಳನ್ನು ಹಾಕ್ತಾರೆ. ಅದರಲ್ಲಿ ಕೆಲವು ಈ ಕಂಪನಿಗಳಲ್ಲಾದರೆ ಬ್ಯಾಕ್ಟೀರಿಯಾಗಳನ್ನು ಹಾಕ್ತಾರೆ, ಎಕ್ಸ್ಪೈರಿ ಆದಂಥ ಮಾತ್ರೆಗಳನ್ನು ಹಾಕ್ತಾರೆ, ಸೆಲ್ಗಳನ್ನು ಹಾಕ್ತಾರೆ, ಕಪ್ಪೆಗಳನ್ನು ಹಾಕ್ತಾರೆ, ಕೋಳಿ ಹಿಕ್ಕೆ ಹಾಕ್ತಾರೆ, ಕೋಳಿಯ ಹೊಟ್ಟೆಯಲ್ಲಿದ್ದದನ್ನೆಲ್ಲ ಹಾಕ್ತಾರೆ. ಟೋಟಲಿ ಏನು ಅಂತ ಹೇಳಿದರೆ
ಅದು ಕೊಳೆ ಬರಿಸ್ತಾರೆ, ಕೊಳೆ ಬರಿಸಿದ ನಂತರ ಅದು ಬಟ್ಟಿಳಿಸ್ತಾರೆ, ಮತ್ತು ಅದನ್ನು ಕುಡಿಲಿಕ್ಕೆ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾವು ಸಾಯ್ತೀವಿ. ಅಷ್ಟು ಕೊಳಕು ವ್ಯವಸ್ಥೆಯಿಂದ ಅದು ಕೂಡಿರ್ತದೆ. ಅದಕ್ಕಾಗಿ ನನ್ನ ಸ್ನೇಹಿತರೆ, ಈ ಮಾದಕ ವಸ್ತುಗಳು ಅಥವಾ ನಾನು ಉದಾಹರಣೆಗೆ ನಾನು ಹೇಳಿದಂಥ ಈ ಮದ್ಯಪಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ನಮ್ಮಲ್ಲಿ ಪೋಷಿಸುವ ಗುಣ ಅದರಲ್ಲಿ ಇಲ್ಲ. ಇದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಸ್ಲೋ ಕಿಲ್ಲಿಂಗ್ ಪಾಯ್ಸನ್. ನಿಧಾನವಾಗಿ ಕೊಲ್ಲುವ ವಿಷ, ಒಮ್ಮೆಲೆ ಕೊಲ್ಲೋದಿಲ್ಲ. ವಿಷ ಕುಡಿದ್ರೆ ತಕ್ಷಣ ಸಾಯ್ತಾನೆ, ಇದನ್ನೆಲ್ಲ ತಗೊಂಡ್ರೆ ನಿಧಾನವಾಗಿ ಸಾಯ್ತಾನೆ. ಇದು ನಮ್ಮ 11 ವಿಭಾಗಗಳಿಗೆ ಡ್ಯಾಮೇಜ್ ಮಾಡ್ತದೆ. ಪ್ಲೀಸ್ ಲಿಸನ್ ಮೀ. ಹನ್ನೊಂದು ವಿಭಾಗಗಳಿಗೆ ಡ್ಯಾಮೇಜ್ ಮಾಡ್ತದೆ. ಒಂದು ಮೆಟಬಾಲಿಕ್, ಎರಡನೇದು ಹೆಮಟೊಲಜಿ, ಮೂರನೇದು ಸ್ಕೆಲಿಟನ್, ನಾಲ್ಕನೇದು ಮಸ್ಕ್ಯುಲರ್, ಐದನೇದು ನ್ಯೂರಾಲಜಿ, ಆರನೇದು ಕಾರ್ಡಿಯೋ, ಏಳನೇದು ಫೇಸಿಯಲ್ಲು, ಎಂಟನೇದು ಸ್ಕಿನ್ನು. ಈ ರೀತಿ ನಮ್ಮ ಅಬ್ಡಾಮಿನಲ್, ಗ್ಯಾಸ್ಟ್ರೋ ಇಂಟೆಸ್ಟಿನಲ್, ಹೀಗೆ ನಮ್ಮ ಶರೀರದ 11. ಸರ್ಪದ ತಲೆಯಲ್ಲಿ ಮಾತ್ರ ವಿಷ, ನಾಗನ ತಲೆಯಲ್ಲಿ ಮಾತ್ರ ವಿಷ, ವ್ಯಸನಿಯ ಶರೀರ ಪೂರ್ತಿ ವಿಷ. ಅದು ನೇರ ರಕ್ತಕ್ಕೆ ಸೇರಿಕೊಳ್ತದೆ, ಮೆದುಳಿನ ಕ್ರಿಯಾಶೀಲತೆಯನ್ನು ಕಡಿಮೆ ಮಾಡ್ತದೆ, ನಿಮ್ಮ ಸಮತೋಲನ ಹಾಳಾಗ್ತದೆ, ನಿರ್ಧಾರಗಳು ಹಾಳಾಗ್ತವೆ. ದಿನೇ 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 ಅವ ಕ್ಷೀಣ ಆಗ್ತಾನೆ. ಇಂಗ್ಲೀಷಲ್ಲಿ ಒಂದು ಪಾಪ್ಯುಲರ್ ಸ್ಲೋಗನ್ ಇದೆ ವ್ಯಸನದ ಬಗ್ಗೆ. ಸರಿ ಕೇಳಿಯಪ್ಪ, ನಿಮಗೆ ಇಲ್ಲದಿದ್ದರೂ ಇನ್ನೊಬ್ಬರಿಗೆ ಹೇಳಿ. ಪಾಪ್ಯುಲರ್ ಸ್ಲೋಗನ್ ಯಾವುದು? ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್, ಮ್ಯಾನ್ ಟೇಕ್ಸ್ ದ ಡ್ರಗ್ಸ್. ಮನುಷ್ಯ ಡ್ರಿಂಕ್ಸನ್ನು ತಗೊಳ್ತಾನೆ ಫಸ್ಟ್. ಇನ್ನು ಎರಡನೇ ಸ್ಟೇಜ್ ಬರುವಾಗ ಮನುಷ್ಯ ತಗೊಳ್ಳಲ್ಲ. ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ನಿಮ್ಮ ಬಾಡಿಯೊಳಗೆ ಹೋದಂಥ ಆ ಸರಾಯಿ ಆಗಿರ್ಬೋದು, ಯಾವುದೇ ಚಟ, ಹೊಗೆ ಸೊಪ್ಪೆ ಆಗಿರ್ಬೋದು. ಕೆಲವರು ಇಲ್ಲಿಡ್ತಾರೆ, ಕೆಲವರು ಎಲ್ಲಿಡ್ತಾರೆ ಗೊತ್ತಿಲ್ಲ, ಅಮಲಲ್ಲಿರ್ತಾರೆ. ಅಲ್ಲ, ನಗುವ ವಿಷಯ ಅಲ್ಲ ಇದು. ಇದು ಎಷ್ಟೋ ಜನ ನಮ್ಮ ಹಿರಿಯರನ್ನು ಕೊಂದಿದೆ. ಇದು ಸೈಲೆಂಟ್ ಕ್ರೈಮ್ ಮಾಡುವಂಥ ಒಂದು ವಿಚಾರ ಇದು. ನಮ್ಮ ನಾಟಕಗಳಲ್ಲಿ ಕುಡುಕನ ಪಾತ್ರ ಹಾಕಿ ನಮ್ಮನ್ನು ಮನೋರಂಜನೆ ಮಾಡ್ತಾರೆ. ಪೂಜ್ಯರು ಅದೆಷ್ಟೋ ಸಲ ಅವರ ಭಾಷಣದಲ್ಲಿ ಹೇಳಿದ್ದೂ ಇದೆ. ಅವ ಮನೋರಂಜನೆಯ ವಸ್ತು ಆಗ್ತಾನೆ ಅಂತ. ಖಂಡಿತ. ಆದರೆ ಒಬ್ಬ ಕುಡುಕ ಅಪ್ಪ ಮನೆಗೆ ಬಂದು ಕುಡಿದು ಬಂದರೆ, ನೈಜವಾಗಿ ಕುಡಿದು ಬಂದರೆ, ಅಲ್ಲಿ ನಗಲಿಕ್ಕೆ ಸಾಧ್ಯ ಇದೆಯಾ? ಹೇಳಿ ನನಗೆ. ಇವತ್ತು ಸಮಾಜದ ಪರಿಸ್ಥಿತಿ ಹೇಗಂದರೆ, ಶಾಲೆಗಳಿವೆ, ಶಾಲಾ ಕಾಲೇಜಿನ ಹೊರಗೆ ಇರುವಂಥ ಕೆಲವು ಗೂಢ ಅಂಗಡಿಗಳಲ್ಲಿ ಅಥವಾ ಕೆಲವು ಅಂಗಡಿ ಮುಗ್ಗಟ್ಟುಗಳಲ್ಲಿ ಇವತ್ತು ಸಿಗರೇಟ್ ಮಾಡ್ತಾರೆ. 100 ಮೀಟರ್ 200 ಮೀಟರ್ ಅಂತರದ ನಂತರದಲ್ಲಿ ಮಾರ್ತಾರೆ. ನಾನು ಹೋಗಿ ಕೇಳಿದರೆ ಕೊಡ್ತಾರೆ, ನೀವು ಹೋಗಿ ಕೇಳಿದ್ರು ಕೊಡ್ತಾರೆ, 16 ವರ್ಷದ ಹುಡುಗ ಹೋಗಿ ಕೇಳಿದ್ರು ಕೊಡ್ತಾರೆ. ನೆನಪಿಟ್ಟುಕೊಳ್ಳಿ. ಅದೇ ಅವನ ಮಗ ಬಂದರೆ ಕೊಡ್ತಾನವ. ನೀವು ಯಾರಪ್ಪನ ಮಕ್ಕಳು, ನಮಗೇನು? ಇವತ್ತು ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ, ಯುವ ಜನತೆ ಹಾಳಾಗ್ತಾ ಇದೆ. ದೇಶದ ಸಂಪತ್ತು 65% ಯುವಕರೇ ಇರೋದು. ಅವರೇ ದೇಶದ ಬೆನ್ನೆಲುಬು. ಅವರೇ ದಾರಿ ತಪ್ತಾ ಇದ್ದಾರೆ. ವಿದ್ಯಾವಂತರು, ಬುದ್ಧಿವಂತರೇ ದಾರಿ ತಪ್ತಾ ಇದ್ದಾರೆ. ಹೊಸ ವರ್ಷಾಚರಣೆ ಬೆಂಗಳೂರಲ್ಲಿ ನಡೀತದೆ, ನೋಡಿದ್ದೀರಿ ನೀವು. ರಸ್ತೆ ಬದಿಯಲ್ಲಿ ಕುಡಿದು ಕುಪ್ಪಳಿಸಿ ನಿರ್ವಸ್ತ್ರಧಾರಿಗಳಾಗಿ ಬೆಳಗ್ಗೆ ನ್ಯೂಸಲ್ಲಿ ಬರುತ್ತೆ. ಪಾಪ ಅವರು ತೋರಿಸಲ್ಲ, ಸ್ವಲ್ಪ ಬ್ಲರ್ ಮಾಡಿಬಿಡ್ತಾರೆ. ಯಾಕೆ? ಅವರ ಮುಖ ಬ್ಲರ್ ಮಾಡ್ತಾರೆ. ಯಾಕೆ? ಮರ್ಯಾದೆ ಇಲ್ಲದೆ ವರ್ತಿಸುವಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ. ಇದನ್ನು ನೋಡುವಾಗ ಯಾರೆಲ್ಲ ನಗ್ತೀರಿ? ಯಾರೆಲ್ಲ ನಗಲಿಕ್ಕೆ ಸಾಧ್ಯತೆ ಇದೆ? ಪ್ರೀತಿಯ ನನ್ನ ಬಂಧುಗಳೇ, ಇದು ನಗುವ ವಿಷಯ ಅಲ್ಲ. ಮುಖಕ್ಕೆ ಕೈಯಿಟ್ಟು ನಗುವ ವಿಷಯ ಅಲ್ಲ. ಇದು ಯೋಚನೆ ಮಾಡುವ ವಿಷಯ. ಮದುವೆ ಆಗದವರು ಇಲ್ಲಿ ಕೂತ್ರೆ ನಾಳೆ ಬರುವ ನಿಮ್ಮ ಗಂಡ ಅಥವಾ ನೀವು ನೋಡುವ ಹುಡುಗ ಹೇಗಿರಬೇಕು ಅಂತೇಳಿ ಯೋಚನೆ ಮಾಡಿ ದೊಡ್ಡ ಹೆಜ್ಜೆಯನ್ನು ಇಟ್ಟು ಕೌಟುಂಬಿಕ ಜೀವನಕ್ಕೆ ನಾವು ಮುನ್ನಡೆಯುವಾಗ ಬೇಕಾದ ವಿಷಯಗಳನ್ನು ನಿಮಗೆ ಹೇಳ್ತಾ ಇರೋದು. ಇವತ್ತು ಬೆಂಗಳೂರಿನಂಥ ಸಿಟಿಗಳಲ್ಲಿ ಹೆಣ್ಣುಮಕ್ಕಳೇ ಮಾದಕ ವಸ್ತು ಜಾಲದ ಕಿಂಗ್ ಪಿನ್ಗಳಾಗಿದ್ದಾರೆ. ಇದು ಓಪನ್ ಆಗಿ ಹೇಳುವಂಥ ವಿಷಯ.
ಮಾರಾಟ ಜಾಲದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಿಮಗೆಲ್ರಿಗೂ ನಾನು ವಿಶೇಷವಾದಂಥ ಮೆದುಳಿಗೆ ಮೇವು ಕೊಡ್ತೇನೆ. ಧೂಮಪಾನ ಅಥವಾ ಕೈನಿ ಅಥವಾ ನೀವು ತಿನ್ನುವಂಥ ಹೊಗೆ ಸೊಪ್ಪು ಅಂಗಡಿಯಲ್ಲಿ ಸಿಗ್ತದೆ. ಕುಡಿಯುವಂಥ ಸರಾಯಿ ವೈನ್ ಶಾಪಲ್ಲಿ ಸಿಗುತ್ತೆ. ಆದರೆ ನೀವು ಮಾದಕ ವಸ್ತು ಅಂತ ಹೇಳ್ತೀರಲ್ಲ, ಗಾಂಜಾ, ಚರಾಸ್, ಬಂಗ್, ಅಫೀಮು, LSD, ಹೆರಾಯಿನ್, ಕೊಕೈನ್, ಆಂಪಿಟಮೈನ್, ಡೈನಾಪಿಟಮೈನ್, ಲೆವಲರಫಿನ್, ಸೈಕ್ಲೋಜಸಿನ್ನು, ಕೈನಿ, ಚಿಲುಮೆ, ಗುಡುಗಡಿ ಅದೆಲ್ಲ ಇಲ್ಲಿ ಸಿಗಬಹುದು. ಮಶ್ರೂಮ್ ಪೌಡರ್, ಎಕ್ಟಸಿ ಮಾತ್ರೆಗಳು, ಯೂಬಾ ಟ್ಯಾಬ್ಲೆಟ್ಗಳು, ಮಾಂಡ್ರೆಟ್ ಟ್ಯಾಬ್ಲೆಟ್ಗಳು, ಕೊಕೈನ್, ಬ್ರೌನ್ ಶುಗರ್, ಇವೆಲ್ಲವೂ ಯಾವ ಅಂಗಡಿಯಲ್ಲಿ ಸಿಗ್ತದೆ ಹೇಳಿ? ಯಾವ ಅಂಗಡಿಯಲ್ಲಿ ಸಿಗಲ್ಲ. ಮಾದಕ ವಸ್ತುಗಳು ಒಂದು ಅಂಗಡಿಯಲ್ಲಿ ಲೈಸೆನ್ಸ್ ಇಟ್ಟು ಮಾರುವ ವಸ್ತುಗಳಲ್ಲ. ಇದು ಕಾನೂನು ಬಾಹಿರವಾದದ್ದು. ನಿಮ್ಮ ತಲೆಯೊಳಗೆ ಹೋಗಲಿ, ಕಾನೂನು ಬಾಹಿರವಾದದ್ದು. ಇದನ್ನು ಮಾರಲಿಕ್ಕೆ ಇವತ್ತು ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ಗಳೇ ಅಂಗಡಿಗಳು. ಆಂಡ್ರಾಯ್ಡ್ ಮೊಬೈಲ್ ಇದೆ ನಿಮ್ಮ ಕೈಯಲ್ಲಿ, ಅದುವೇ ಅದರ ಮಾರಾಟ ಜಾಲದ ಅಂಗಡಿಗಳು. ಈಗ ಪ್ರತಿಷ್ಠಿತರ ಕೈಯಲ್ಲೂ ಇದೆ ಅದೇ. ಬೆಳಗಿರುವ ವೆಬ್ಸೈಟ್ಗಳು ಸಂಜೆ ಇರಲ್ಲ, ಡಾರ್ಕ್ ವೆಬ್ಸೈಟ್ಗಳು. ಬೆಳಗ್ಗೆ ಇರುವ ಆ್ಯಪ್ಗಳು ಸಂಜೆ ಇರಲ್ಲ. ಕೆಲವೆಲ್ಲ ಲಿಂಕ್ಗಳು ನಿಮಗೆ ಬಂದು ನೀವು ಅದನ್ನು ಓಪನ್ ಮಾಡಿ ನೋಡುವ ಸ್ಥಿತಿಗೆ ಹೋದರೆ ನೀವು ಸಿಕ್ಕಿ ಬೀಳುವಂಥ ಪರಿಸ್ಥಿತಿ ಬರ್ತದೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ವಿಶ್ವದಲ್ಲಿ ಭಾರತ ಮದ್ಯಪಾನ ಸೇವನೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಖುಷಿ ಆಯ್ತಾ? ಧೂಮಪಾನ ಸೇವನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಸಂತೋಷ ಆಯ್ತಾ? ಭಜನೆ ಮಾಡುವ ನಮಗೆ ಸಂತೋಷ ಆಗಬಹುದಾ? ಧೂಮಪಾನ ಅಂದರೆ ಎಲ್ಲವೂ ಬಿದಾಯಿತು. 3ನೇದಾಗಿ ಮಾದಕ ವಸ್ತುಗಳ ಮಾರಾಟ ಜಾಲ ಮತ್ತು ಸೇವನೆಯಲ್ಲಿ ಭಾರತಕ್ಕೆ 3ನೇ ಸ್ಥಾನ ಇದೆ. ವಿಶ್ವದ 3 ಕುಖ್ಯಾತಿ ಭಾರತಕ್ಕೆ ಈ ಮಾದಕ ವಸ್ತುಗಳಲ್ಲಿದೆ. ಅದಕ್ಕಾಗಿ ಯೋಚನೆ ಮಾಡಬೇಕೋ ಬೇಡೋ? ನಮ್ಮ ದೇಶ ಒಳ್ಳೆಯದು, ನಮ್ಮ ನೆರೆಕರೆ ಸರಿ ಇಲ್ಲ, ನೆನಪಿಟ್ಕೊಳ್ಳಿ. ಇವೆಲ್ಲವೂ ಭಾರತದ ಯುವಕರ ಮೇಲೆ ಕಣ್ಣಿಟ್ಟು ನಮ್ಮ ನೆರೆಕರೆ ಇರುವಂಥ ಟೂರಿಸಂ ರಾಷ್ಟ್ರಗಳು, ಅರ್ಧಚಂದ್ರ ರಾಷ್ಟ್ರಗಳು, ತ್ರಿಕೋಣ ರಾಷ್ಟ್ರಗಳು ನಮ್ಮ ಭಾರತದ ಯುವಕರ ಮೇಲೆ ಗುರಿ ಇಟ್ಟುಕೊಂಡಿವೆ. ಹೀಗೇ ಮುಂದುವರೆದ್ರೆ ಒಂದು ಸಮೀಕ್ಷೆ ಹೇಳ್ತದೆ 10% ವ್ಯಸನ ಚಟ ಹೆಚ್ಚಿಸಿಕೊಳ್ತಾರೆ ನಮ್ಮ ಭಾರತದ ಯುವಕರು. ಇದೇ ರೀತಿ ಮುಂದುವರೆದ್ರೆ 2050 ಇಸ್ವಿಯಲ್ಲಿ ಈಗಿರುವ ಭಾರತದ ಯುವ ಜನತೆ ವ್ಯಸನಿಗಳಾಗ್ತಾರೆ. ಭಾರತವನ್ನು ನಾಶ ಮಾಡಲಿಕ್ಕೆ ಯಾವ ಮಿಸೈಲ್ ಬೇಕಾಗಿಲ್ಲ, ಯಾವ ಬಾಂಬ್ಗಳು ಬೇಕಾಗಿಲ್ಲ. ಹಾಗಾದರೆ ಇದರಿಂದ ಹೊರಗೆ ಬರುವ ಒಂದು ದೊಡ್ಡ ಅಸ್ತ್ರವೇ ಭಜನೆ, ಆಧ್ಯಾತ್ಮ. ಇವತ್ತು ಸಂಸ್ಕಾರದ ಅಡಿಯಲ್ಲಿ ಇರುವಂಥ ಪ್ರತಿಯೊಬ್ಬರು ಇದರ ಹಿಂದೆ ಹೋಗೋದಿಲ್ಲ. ಸಂಸ್ಕೃತಿಯ ಆಧಾರದ ಮೇಲೆ ಇರುವವರು ಯಾರೂ ಇದರ ಹಿಂದೆ ಹೋಗೋದಿಲ್ಲ. ಅವರನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಬಂಧು ಮಿತ್ರರೇ, ನಾನು ನಿಮ್ಮ ಮುಂದೆ ಮಾತನಾಡುವವ ಕಳೆದ 29 ವರ್ಷದಿಂದ ವ್ಯಸನಿಗಳ ಜೊತೆಯಲ್ಲಿ ಕೆಲಸ ಮಾಡೋಣ. 1.5 ಲಕ್ಷ ವ್ಯಸನಿಗಳ ಜೊತೆಯಲ್ಲಿ ಊಟ ಮಾಡಿದ್ದೇನೆ, ಅವ್ರ ಜೊತೆ ಮಲಗಿದ್ದೇನೆ, ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಅವರ ಮಲಮೂತ್ರನ ತೆಗೆಯುವಂಥ ಕೆಲಸ ನನಗೆ ಕೆಲವೊಮ್ಮೆ ಸಿಕ್ಕಿದೆ. ಕೆಲವರಿಗೆ ಸ್ನಾನ ಮಾಡೋಕ್ಕೂ ಆಗಲ್ಲ, ಕಣ್ಣಿಗೆ ಏನೇನು ಕಾಣುವ ಭ್ರಮೆ, ಕೀಳರಿಮೆ, ಅಪರಾಧಿ ಪ್ರಜ್ಞೆ, ಓಡ್ತಾರೆ, ಸಿಕ್ಕಾಪಟ್ಟೆ ಹಿಂಸೆ ಅವನು ಅನುಭವಿಸ್ತಾರೆ. ಕೆಲವರು ಕೋಮಾ ಸ್ಟೇಜಿಗೂ ಹೋಗ್ತಾರೆ. ಇವತ್ತು ನೀರಿಗೆ ಬಿದ್ದು ಸಾಯುವುದಕ್ಕಿಂತ ಹೆಚ್ಚು ಜನ ಈ ಚಟಕ್ಕೆ ಬಿದ್ದು ಸತ್ತಿದ್ದಾರೆ. ಈ ಪ್ರಪಂಚದ ಸೈಲೆಂಟ್ ಕಿಲ್ಲರ್, ಸ್ಲೋ ಕಿಲ್ಲಿಂಗ್ ಪಾಯ್ಸನ್ ಅದು ಯಾವುದು ಅಂತ ಕೇಳಿದರೆ ಇದೇ ಮದ್ಯಪಾನ. ಮತ್ತು ಇದೊಂದು ಭೀಕರವಾದ ಚಟ. ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ದುಡಿಯುವ ವರ್ಗದ ಶತ್ರು ಅದು ಮದ್ಯಪಾನ ಮತ್ತು ಮಾದಕ ವಸ್ತುಗಳು. ನಮ್ಮ ಶತ್ರು ಅದು. ಒಂದು ಮಾತು ನೀವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಒಬ್ಬ ಮನೆಯಲ್ಲಿ ಇಂಥವ ಇದ್ದರೆ ನಿಮಗೆ ಯಾರಿಗಾದ್ರೂ ಸಮಾಧಾನ ಇದೆಯಾ? ಇವತ್ತೊಬ್ಬರು ಕುಲಪತಿಗಳಾಗದಂಥ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾರೆ ನನಗೆ, ಸರ್ ರಿಟೈರ್ಡ್ ಲೈಫಲ್ಲಿ ನನಗೆ ಸಂತೋಷ ಇಲ್ಲ. ನಾನು ಕಾಲೇಜು ಅಥವಾ ಕಾಲೇಜಿನ ಕೆಲಸದಲ್ಲಿರುವಾಗ ಅಥವಾ ಯೂನಿವರ್ಸಿಟಿಯ ಕೆಲಸದಲ್ಲಿರುವಾಗ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸಿ ಸಂತೋಷದಲ್ಲಿದ್ದೆ. ಆದರೆ ಇವತ್ತು ನನ್ನ ಮಗ ಎಡಿಕ್ಟ್ ಆಗಿದ್ದಾನೆ. ಅವನನ್ನು ಬಿಡಿಸುವುದಕ್ಕೆ ನಾನು ನಿಮ್ಮ ಹತ್ರ ಕರ್ಕೊಂಡು ಬರ್ತಾ ಇದ್ದೇನೆ.
ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದೇನೆ, ದಯವಿಟ್ಟು ಸಹಕರಿಸಿ. ಇವನಿಂದಾಗಿ ಒಂದು ಕ್ಷಣದ ಸಂತೋಷ ಇಲ್ಲ. ಇತ್ತೀಚೆಗೆ ಮಂಗಳೂರಲ್ಲಿ ಒಂದು ಮೂಲೆಯಲ್ಲಿ, ಎಲ್ಲಿಂತ ನಾನು ಹೇಳಲ್ಲ, ಅಣ್ಣ ತಂಗಿ ಮಧ್ಯೆ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತೀಯಾ ಅಂತೇಳಿ ತಂಗಿ ಹೇಳಿದ್ದಕ್ಕೆ ಅಣ್ಣನಿಗೆ ಕೋಪ ಬರ್ತದೆ, ಕಲ್ಲು ತೆಗೆದವನ ತಲೆ ಮೇಲೆ ಹಾಕ್ತಾನೆ, ಸತ್ತೋಗ್ತದೆ. 15-20 ವರ್ಷದ ಹಿಂದೆ ಇದೇ ಹತ್ತಿರದ ತಾಲೂಕಲ್ಲಿ, ಹೆಸರು ಹೇಳಲ್ಲ, ತನ್ನ 3 ಮಕ್ಕಳನ್ನು ಬಾವಿಗೆ ಹಾಕಿ ತಾಯಿ ಆತ್ಮಹತ್ಯೆ ಮಾಡಿದ್ದನ್ನು ನಾನು ಕೇಳಿದ್ದೇನೆ, ನೀವು ಕೇಳಿರಬಹುದು. ಇದೇ ಹತ್ತಿರದ ಗೋಣಿಕೊಪ್ಪದಲ್ಲಿ ಟಿ ವಿಯಲ್ಲಿ ಬಂತು, ಹಾಗಾಗಿ ನಾನು ಹೇಳಬಹುದು, ತನ್ನ ಸ್ವಂತ ಮಗಳನ್ನು ಬಸರಿ ಮಾಡಿದ್ದು ಒಬ್ಬ ಕುಡುಕ ಅಪ್ಪ. ಒಬ್ಬ ತಲೆ ಕೆಟ್ಟವ ಮಾಡದ ಕೆಲಸ ಕುಡಿದಾಗ ಒಬ್ಬ ವ್ಯಕ್ತಿ ಮಾಡ್ತಾನೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ಹಾಗಾಗಿ ನನ್ನ ಸ್ನೇಹಿತರೆ, ಇದೊಂದು ಕಳಂಕ, ಒಂದು ವ್ಯವಸ್ಥೆ, ಇದು ನಮಗೆ ಕಳಂಕ. ಕರ್ನಾಟಕ ರಾಜ್ಯದಲ್ಲಿ 11,700 ವೈನ್ ಶಾಪ್ ಇದೆ. ನೀವು ತೆಗಿಲಿಲ್ಲ, ನಾನು RTIಯಲ್ಲಿ ತೆಗೆದಿದ್ದೇನೆ. ಆದರೆ ಒಂದೇ ಒಂದು ಸರಕಾರಿ ಪ್ರಾಯೋಜಿತ ಡಿ ಅಡಿಕ್ಷನ್ ಸೆಂಟರ್ ಇಲ್ಲ. ಕುಡಿಯೋದಕ್ಕೆ ಅವಕಾಶ ಇದೆ. ನಾಳೆ ಒಂದು ಫಂಕ್ಷನಿಗೆ ಹೋದರೂ ಸಿಗುತ್ತೆ. ಕೆಲವು ಫಂಕ್ಷನ್ಗಳಲ್ಲಿ ಓಪನ್ ಬಾರ್ ಇಡ್ತಾರೆ. 15-20 ಸಾವಿರ ಕೊಟ್ಟರೆ ಫಂಕ್ಷನಲ್ಲಿ ನೀವು ವಿತರಿಸಿ ಅಂತೇಳಿ ಇವತ್ತು ಅಬಕಾರಿ ಇಲಾಖೆಯಿಂದಲೇ ಒಪ್ಪಿಗೆ ಬರ್ತದೆ. ಇವತ್ತು MSIL ಅಥವಾ IMFL ಅಂದರೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಏನು ವೈನ್ ಶಾಪಲ್ಲಿ ಮಾರಾಟ ಮಾಡ್ತೀವಿ, ಅದು ಗೂಡಂಗಡಿಗಳಲ್ಲೂ ಇವತ್ತು ಸಿಗುತ್ತೆ. ಅರ್ಥ ಮಾಡಿಕೊಳ್ಳಿ, ಇದು ಶರೀರದ ಲಿವರನ್ನು ಹಾಳು ಮಾಡ್ತದೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಆದರೆ ಒಂದು ಕುಡಿಸಿಕ್ಕೆ ತುಂಬ ಜನ ಬರ್ತಾರೆ, ಕುಡಿಯೋದಕ್ಕೆ ತುಂಬ ಜನ ಸಹಕಾರ ಮಾಡ್ತಾರೆ. ಆದರೆ ಒಬ್ಬ ಬಂದು ನಮ್ಮ ಲಿವರ್ ಹಾಳಾದರೆ ಲಿವರ್ ಕೊಡುವವರಿಲ್ಲ. ನಮ್ಮ ಶರೀರ ಅಷ್ಟು ಸುಂದರವಾದ ಶರೀರ, ಅದು ಎಷ್ಟು ಸಮಯ ನಮ್ಮನ್ನು ಸಹಿಸ್ತದೆ, ಮತ್ತೆ ಅದು ಬ್ರೇಕ್ ಫೈಲ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಮತ್ತೆ ಅದು ಕೆಲವರ ಕಣ್ಣು ಹೋಗ್ತದೆ, ಕೆಲವರ ಕಿವಿ ಹೋಗ್ತದೆ, ಕೆಲವರ ಕ್ಯಾನ್ಸರ್ಗಳು ಬರ್ತವೆ. ಈ ಚಟ ಒಂದಿದ್ರೆ ಸಾಕ. ಸ್ವಲ್ಪ ತೊಂದರೆ ಆಗ್ತಾ ಇದೆ ನನಗೆ ಇಲ್ಲಿಂದ, ನಿಮ್ಮಿಂದ. ಚಟ ಇದ್ರೆ ಸಾಕ. ಅದರ ಒಟ್ಟಿಗೆ ಈ ಥರ ಚಟಗಳು. ಒಂದು ವ್ಯಸನ ಇದ್ದರೆ ಆ ವ್ಯಸನಿ ಮನೆಯಲ್ಲಿರ್ತಾನೆ. ಈ ಸರ್ವಜ್ಞನ ವಚನದಲ್ಲಿದ್ದ ಹಾಗೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಎಷ್ಟು ಒಳ್ಳೆಯವನಾದ್ರೇನು, ಹೆಂಡತಿ ಮನೆ ಬಿಟ್ಟು ಹೋಗ್ತಾಳೆ, ತೀವ್ರತೆ ಗೊತ್ತಿರಬೇಕಮ್ಮ, ಮನೆ ಬಿಟ್ಟು ಹೋಗ್ತಾಳೆ. ನನ್ನಲ್ಲಿ 800 ಕೇಸ್ ಇದೆ, ಕರೆದ್ರೂ ಬರಲ್ಲ. ಬೇಡ, ಅವರ ಸಂತೋಷದಲ್ಲಿ ಅವರು ಬದುಕಲಿ, ನಾನು ಹೇಗೂ ಮನೆ ಬಿಟ್ಟಾಗಿದೆ ಅಂತ ಹೇಳ್ತಾರೆ. 2% ಹೆಣ್ಮಕ್ಳ ಕಷ್ಟ ಮಾತಾಡ್ತಾ ಇರೋದು. 2% ಹೆಣ್ಮಕ್ಳು ಮನೆ ಬಿಟ್ಟು ಹೋಗ್ತಾರೆ, ತವ್ರ ಮನೆ ಸೇರ್ತಾರೆ. 2% ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ತಾರೆ. ಬೇಜಾರಾಗ್ತದೆ ನಮಗೆ. 2% ಹೆಣ್ಮಕ್ಳು ದಾರಿ ತಪ್ತಾರೆ. ಯಾಕೆ? ಯೌವನದಲ್ಲೇ ತನ್ನ ಗಂಡ ಮಕ್ಕಳಿಗೆ ಮತ್ತು ಅವಳಿಗೆ ಬೇಕಾದಂಥ ಪ್ರೀತಿಯನ್ನು ತೋರಿಸದೇ ಇದ್ದಾಗ ಕೆಲವು ದಾರಿ ತಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ಕೆಲವರು, ನೀವು ಅರ್ಥ ಮಾಡಿಕೊಳ್ಬೇಕು, ಡೈವರ್ಸ್ ಕೊಡ್ತಾರೆ. ಕಾನೂನು ಪ್ರಕ್ರಿಯೆಯಲ್ಲಿ ಮದುವೆ ಎಂಬ ಸಂಸ್ಕಾರಕ್ಕೆ ಡೈವರ್ಸ್ ಕೊಟ್ಟು ಬೇರೆ ನಿಲ್ತಾರೆ. ಡೈವರ್ಸ್ ಕೊಡ್ಬೋದಪ್ಪ, ಸಕಾರಣವಿದ್ದರೆ ನಾವು ಹೊರಗೆ ಹೋಗ್ಬೋದು. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಹುಟ್ಟಿದ ಮಗುವಿಗೆ ಯಾರು ಡೈವರ್ಸ್ ಕೊಡಲಿಕ್ಕಾಗ್ತದೆ? ಗಂಡ ಹೆಂಡಿರ ಜಗಳದಲ್ಲಿ, ಈ ಚಟದ ತೀಟೆಯಲ್ಲಿ ಮಕ್ಕಳು ಅನಾಥ ಆಗ್ತದೆ. ಮಗು ಅಲ್ಲಿ ಮುರ ಬಟ್ಟೆ ಆಗ್ತದೆ ಅದರ ಬದುಕು. ಅವರ ಸರ್ಟಿಫಿಕೇಟಲ್ಲಿ ತಂದೆಯನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಡೈವರ್ಸ್ ಕೋರ್ಟಲ್ಲಿ ಕೊಟ್ಟರು ಸಹ ಆ ತಂದೆ ಅಲ್ಲೇ ಇರ್ತಾರೆ. ಎಷ್ಟು ಮಕ್ಕಳು ಇವತ್ತು ಈ ಸ್ಥಿತಿಯಲ್ಲಿದ್ದಾರೆ. ನಾವೆಲ್ಲ ಸೇಫ್ ಆಗಿದ್ದೇವೆ, ಹಾಗಾಗಿ ನಮಗೆ ಇನ್ನೊಬ್ಬರ ಸಮಸ್ಯೆ ಗೊತ್ತಾಗೋದಿಲ್ಲ. ಆ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡುವ ಕಾರಣಕ್ಕಾಗಿ ಇಷ್ಟೆಲ್ಲ ನಾನು ಮಾತಾಡ್ತಾ ಇರೋದು. ಹಾಗಾಗಿ ನನ್ನ ಪ್ರೀತಿಯ ಬಂಧುಗಳೇ, ನಮ್ಮ ಶರೀರ ಎಂಬುದೊಂದು ಕಾರ್ಖಾನೆ ಇದ್ದಾಗೆ. ಯಾವ ರೀತಿಯ ವಸ್ತುಗಳನ್ನು ನೀವು ಒಳಗೆ ಹಾಕ್ತೀರಿ, ಆ ರೀತಿಯ ಪ್ರೊಡಕ್ಷನ್ ಬರುತ್ತೆ. ಕೆಲವರಿಗೆ ವಸ್ತು ಹಾಕಬೇಕಾಗಿಲ್ಲ. ಮನಸ್ಸೇ ಸರಿ ಇಲ್ಲದಿದ್ರೆ ಏನು ಮಾರ್ಗ? ಮನಸ್ಸಿದ್ರೆ ಮಾತ್ರ ಮಾರ್ಗ.
ಮಾರ್ಗದಲ್ಲಿ ಮನಸ್ಸಿದ್ರೆ ನಾವು ಏನು ಮಾಡೋಕ್ಕಾಗತ್ತೆ? ಅರ್ಥ ಮಾಡಿಕೊಳ್ಳಿ, ನಮ್ಮ ಶರೀರಕ್ಕೆ ಏನಾದರೂ ವಸ್ತುಗಳನ್ನು ಈ ಬಾಯಿಯಿಂದ ಹಾಕಿದರೆ, ನಿನ್ನೆ ಒಬ್ಬರು ಹೇಳ್ತಿದ್ರು ಸ್ವಲ್ಪ ಗ್ಯಾಸ್ಟ್ರಿಕ್ ಇದೆ ಅಂತ. ಯಾಕೆ ಅಂತ ಕೇಳಿ, ನಿನ್ನೆ ದಾಲ್ ಮತ್ತು ಪೊಟೆಟೊ ತಿಂದೆ, ಹಾಗಾಗಿ ನೋಡಿ, ಒಂದು ಪೊಟೆಟೊ ದಾಲ್ನಿಂದ ನಮ್ಮ ಬಾಡಿ ಆ್ಯಕ್ಷನ್ ಕೊಡುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ನಾನು ನಾನ್ ವೆಜ್ ತಿಂದೆ ಹಾಗಾಗಿ ಹೀಟ್ ಆಯಿತು. ಸರಿನಾ ನಾನು ಹೇಳೋದು? ಒಂದು ತಿಂದ ಆಹಾರದಲ್ಲಿಯೇ ವ್ಯತ್ಯಾಸ ಆದಾಗ ನಮ್ಮ ಬಾಡಿ ಪ್ರತಿಕ್ರಿಯೆ ಕೊಡ್ತದೆ. ನಮ್ಮ ಶರೀರ ಎಂಬುದೊಂದು ಕಬ್ಬಿನ ಗಾಣ ಇದ್ದ ಹಾಗೆ, ಮಾರ್ಗದ ಬದಿಯಲ್ಲಿ. ಇದನ್ನು ನಾನು ಪ್ರತಿ ಸಲ ಹೇಳ್ತೇನೆ. ಕಬ್ಬಿನ ಗಾಣಕ್ಕೆ ಕಬ್ಬು ಕೊಟ್ಟರೆ ಕಬ್ಬಿನ ಜ್ಯೂಸ್ ಬರುತ್ತೆ, ಏನು ಡೌಟ್ ಇಲ್ಲ. ಕೈ ಕೊಟ್ಟರೆ ಅದು ಬೇಡ ಅನ್ನಲ್ಲ, ಅದು ತಗೊಳ್ತದೆ, ರಕ್ತ ಬರ್ತದೆ. ನಮ್ಮ ಶರೀರಕ್ಕೆ ಕಬ್ಬು ಕೊಡಬೇಕೋ ಅಥವಾ ರಕ್ತ ಬರಬೇಕೋ ಅಂತೇಳಿ ನೀವು ಇವತ್ತು ವ್ಯಸನಿ, ನನಗೆ ದುಃಖ ಆಗ್ತದೆ ರೀ, ಬಿದ್ದು ಗಾಯ ಆಗಿ ರಕ್ತ ಬಂದರೆ ಸಂತೋಷ, ಬರಲೇಬೇಕು. ಚುಚ್ಚಿದಾಗ ರಕ್ತ ಬಂದರೆ ಸಂತೋಷ. ಶುಗರ್ ನೋಡೋರು ಪ್ರತಿದಿನ ಚುಚ್ಚಿಸಿಕೊಳ್ತಾರೆ, ರಕ್ತದಿಂದ ಅವರ ಸಕ್ಕರೆ ಅಂಶವನ್ನು ಅವರು ನೋಡ್ತಾರೆ. ರಕ್ತ ಬರಲೇಬೇಕು, ರಕ್ತ ಬರದಿದ್ದರೆ ಅವರು ಒತ್ಕೊಳ್ತಾರೆ. ನಾನು ಒಬ್ಬ ಅದರಲ್ಲಿ ಒತ್ಕೊಳ್ತಾರೆ, ರಕ್ತ ಭರಿಸ್ತಾರೆ. ಆದರೆ ಒಬ್ಬ ವ್ಯಸನಿ ಎಲ್ಲಿಯೂ ಚುಚ್ಚಲ್ಲ, ಅವನು ಕೇವಲ ಕುಡಿತಾ ಇರ್ತಾನೆ. ಒಂದು ದಿನ ನಾನು ಎಷ್ಟು ಜನರನ್ನು ನೋಡಿದ್ದೇನೆ, ರಕ್ತ ವಾಂತಿ ಮಾಡಿ ಸತ್ತವರನ್ನು ನಾನು ನೋಡಿದ್ದೇನೆ. ಎಲ್ಲೆಲ್ಲ ರಕ್ತ ಬರಬೇಕೋ ಅಲ್ಲೆಲ್ಲ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಿವಿಯಿಂದ ರಕ್ತ ಬರುವವರನ್ನು ನೋಡಿದ್ದೇನೆ. ಗುದ ದ್ವಾರದಲ್ಲಿ ಓವರ್ ಹೀಟ್ ಆಗಿ ಆಹಾರ ಕ್ರಮಗಳಲ್ಲಿ ವ್ಯತ್ಯಾಸ ತಂದು ಪೈಲ್ಸ್ ಆದವರನ್ನ ನೋಡಿದ್ದೇನೆ. ಎಷ್ಟೋ ಜನರಿಗೆ ನಿರ್ವೀರ್ಯತೆ ಉಂಟಾದದನ್ನು ನೋಡಿದ್ದೇನೆ, ಮಕ್ಕಳಾಗದ ಸಮಸ್ಯೆ ಬಂದದನ್ನು ನೋಡಿದ್ದೇನೆ. ಅದಕ್ಕಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಕ್ರಿಯೆಯಂತೆ ಪ್ರತಿಕ್ರಿಯೆ, ಧ್ವನಿಯಂತೆ ಪ್ರತಿಧ್ವನಿ. ನಾನು ಇಲ್ಲಿ ಕ್ರಿಯೆ ಮಾಡ್ತಾ ಇದ್ದೇನೆ, ನಿಮ್ಮ ಪ್ರತಿಕ್ರಿಯೆ ನನ್ನ ಕ್ರಿಯೆಗೆ ಸಕಾರಾತ್ಮಕವಾಗಿ ಇದ್ದರೆ ಮಾತ್ರ ನಾವು ನಿಮ್ಮನ್ನು ಹೆಚ್ಚು ನೋಡಿ ಪ್ರೀತಿಸಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಪ್ರತಿಕ್ರಿಯೆ ಬೇರೆ ಇದ್ದರೆ, ನಮ್ಮ ಬಾಡಿಯೂ ಹಾಗೆ, ಕ್ರಿಯೆಯಂತೆ ಪ್ರತಿಕ್ರಿಯೆ, ಧ್ವನಿಯಂತೆ ಪ್ರತಿಧ್ವನಿ. ನಾನು ವಿವೇಕ್ ಅಂತ ಕರೆದ್ರೆ ಅದು ಬಿಲ್ಕುಲ್ ಭುಜಬಲಿ ಅಂತೇಳಿ ಬರಲ್ಲ ಉತ್ತರ, ಅಥವಾ ನಾನು ಭುಜಬಲಿ ಅಂತ ಕರೆದ್ರೆ ಅದು ಖಂಡಿತ ನಿಮ್ಮನ್ನು ಭುಜಬಲಿ ಅಂತ ಉತ್ತರಿಸ್ತದೆ. ಧ್ವನಿಯಂತೆ ಪ್ರತಿಧ್ವನಿ, ಕ್ರಿಯೆಯಂತೆ ಪ್ರತಿಕ್ರಿಯೆ, ದೃಷ್ಟಿ ಅಂತ ಸೃಷ್ಟಿ. ನಾನಿಲ್ಲಿ ಕೂತವರನ್ನ ಪ್ರತಿಯೊಬ್ಬರನ್ನ ಸಾರ್ಥಕ ಭಜಕರು ಅಂತೇಳಿ ಯೋಚಿಸಿ ಮಾತಾಡ್ತಾ ಇರೋದು. ಜ್ವರವುಳ್ಳವನು ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಬೆವರ್ತಾ ಇದ್ದೇನೆ. ರಕ್ತವನ್ನು ಬಿಸಿ ಮಾಡಿ ಮಾತನಾಡುವ ಉದ್ದೇಶ ನಿಮ್ಮ ಮೇಲಿನ ದೃಷ್ಟಿ, ಈ ಕಾರ್ಯಕ್ರಮದ ಸಾರ್ಥಕತೆ, ಈ ಕಾರ್ಯಕ್ರಮದ ಸಾರ್ಥಕತೆ. ಅದಕ್ಕಾಗಿ ಈ ಕಾರ್ಯಕ್ರಮ ಸಾರ್ಥಕವಾಗಬೇಕಾದ್ರೆ ಇಲ್ಲಿ ನಾನು ನಿಂತು ಪಾಠ ಮಾಡ್ತಾ ಇದ್ದೇನೆ, ನೀವು ಕೂತು ಕೇಳ್ತಾ ಇದ್ದೀರಿ. ಬೋರ್ ಆಗೋದು ಯಾರಿಗೆ? ಕೂತು ಕೇಳಿದವನಿಗೆ. ಶಾಲೆಯಲ್ಲಿ ಮಕ್ಕಳಿಗೆ ಬೋರ್ ಆಗೋದು, ಟೀಚರಿಗೆ ಬೋರ್ ಆಗಲ್ಲ. ಉಡುಪರವರು ಅದ್ಭುತವಾದಂಥ ಹಿನ್ನೆಲೆ ಗಾಯಕರು ಇಲ್ಲಿ ಕೂತು ಭಜನೆ ಹೇಳ್ತಾ ಇದ್ರು. ಆ ಭಜನೆಯಲ್ಲಿ ನಿಮ್ಮ ದಾಟಿ ಹೇಗೆ ಬರಬೇಕು, ಅದು ಸ್ವರ್ಗ ರಾಜ್ಯಕ್ಕೆ ಹೋಗಿ ಮುಟ್ಟಬೇಕು. ಅದಕ್ಕಾಗಿ ಪ್ರೀತಿ ನನ್ನ ಬಂಧುಗಳೇ, ಈ ಭಜಕ ತರಬೇತಿಯಲ್ಲಿ ಬಹಳ ಪ್ರಾಮಾಣಿಕವಾಗಿ ನೀವು ಭಾಗವಹಿಸಬೇಕಾದದ್ದು ಬಹಳ ಅವಶ್ಯಕತೆ ಇದೆ. 8 ದಿನಗಳನ್ನು ಪೂರೈಸುವುದಕ್ಕೋಸ್ಕರ ಅಂತ ಆಗಬಾರದು. ಅದಕ್ಕಾಗಿ ಇದು ಒಳ್ಳೆಯ ವಿಚಾರಗಳನ್ನು ನಿಮಗೆ ಹೇಳ್ತಾ ಇರೋದು. ಪ್ರೀತಿ ನನ್ನ ಬಂಧುಗಳೇ, ಶರೀರ ಅಂದರೆ ಒಂದು ತೋಟ ಇದ್ದಾಗೆ, ಮನಸ್ಸು ಅಂತೇಳಿದರೆ ತೋಟಗಾರ ಇದ್ದಾಗೆ, ನಮ್ಮ ಚಟುವಟಿಕೆ ಎಂಬುದು ಗೊಬ್ಬರ ಇದ್ದ ಹಾಗೆ, ಮತ್ತು ಸೋಮಾರಿತನ ಎಂಬುದು ಬಂಜರು ಭೂಮಿ ಇದ್ದ ಹಾಗೆ. ನಿಮ್ಮಲ್ಲಿ ಬಂಜರು ಭೂಮಿ ಬರುವುದು ಬೇಡ. ಆಯಾ ದಿನದ ಪ್ರಾಮಾಣಿಕ ಕೆಲಸ. ಎಲ್ಲರೂ ಹೇಳಿ ನೋಡಿ, ಲೈಟ್ ಸ್ವಿಚ್ ಆಗುವಾಗ ಉರಿಬೇಕು. ಆಯಾ ದಿನದ ಪ್ರಾಮಾಣಿಕ ಕೆಲಸ, ಆಯಾ ದಿನದ ಔದಾರ್ಯದ ಮಾತುಗಳು, ಆಯಾ ದಿನದ ಸತ್ಕರ್ಮಗಳು, ಆಯಾ ದಿನದ ಚಟುವಟಿಕೆಗಳು ನಮ್ಮ ಶರೀರಕ್ಕೆ ರೂಪ ಕೊಡ್ತವೆ. ಉದ್ದ ಕೂದಲು ಬಿಟ್ಟು ಅದನ್ನು ಹೀಗೆ ಮಾಡಿ, ಕೂದಲಲ್ಲಿ ಮೇಕಪ್ ಮಾಡಿ, ಏನೋ ಓವರ್ ಮೇಕಪ್ ಮಾಡಿಕೊಂಡು ನಾವು ಬಂದರೆ ನಮ್ಮ ಶರೀರಕ್ಕೆ ರೂಪ ಕೊಡ್ತದೆ ಅಂತೇಳಿ ನಾವು ಭಾವಿಸ್ಬೋದು. ಒಂದು ಮಾತು ಹೇಳ್ತೇನೆ, ಬೇಜಾರು ಮಾಡಬೇಡಿ. ಉದ್ದ ಗಿಡ್ಡ, ಸಪುರ ತೋರ,
ಕಪ್ಪು ಬಿಳಿ ಇದು ಯಾವುದು ಲೈಫಲ್ಲಿ ಕೌಂಟ್ ಆಗಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಹೀಗೆ ಇದ್ದವರು, ಅವರ ಬುದ್ಧಿವಂತಿಕೆ ಮಾತ್ರ ಇಲ್ಲಿ ಕೌಂಟ್ ಆಗೋದು. ದಯಮಾಡಿ ನೀವು ನಾನು ಚಂದ ಅಂತ ನೀವು ಹೇಳ್ಕೊಳ್ಬೋದು, ಆದರೆ ಬದುಕು ಚಂದ ಆಗಬೇಕು. ಬದುಕು ಚಂದ ಆಗಬೇಕು. ಇದು ಯಾವುದು ಕೌಂಟ್ ಆಗಲ್ಲ. ಒಬ್ಬಳು ಹುಡುಗಿ ಪಾಪ ಒಂದು ಶಾಲೆಯಲ್ಲಿ ಅವಳನ್ನು ಸಬ್ ಗ್ರೂಪ್ ಮಾಡಿಬಿಟ್ರು. ನಾನು ಶಾಲೆಗೆ ಹೋಗ್ತೇನಲ್ಲ, ಸಬ್ ಗ್ರೂಪ್ ಮಾಡಿಬಿಟ್ರು. ಅವಳು ಸ್ವಲ್ಪ ಕಪ್ಪಾಗಿದ್ದರು, ಮುಖದಲ್ಲಿ ಅಷ್ಟು ಚಂದ ಇರಲಿಲ್ಲ, ಯಾರು ಮಾತಾಡಲ್ಲ ಅವಳಲ್ಲಿ. ನಾನು ಅವತ್ತು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಹೇಳಿದೆ, ಉದ್ದ ಗಿಡ್ಡ ಸಪುರ ತೋರ ಚಂದ ಚಂದ ಇಲ್ಲದ್ದು ಇದು ಯಾವುದು ನಿಮ್ಮ ಚರ್ಮ ವರ್ಣ ಯಾವುದು ನಿಮಗೆ ಅರ್ಥ ಕೊಡಲ್ಲ. ಈವನ್ ನಿಮ್ಮ ಜಾತಿಯು ನಿಮಗೆ ಯಾವುದು ನಿಮ್ಮ ಲೈಫ್ ಕೆರಿಯರಿಗೆ ಅದು ಪೂರಕವಾಗಿರುವುದಿಲ್ಲ. ಅದು ನಮಗೆ ಬೇಕು, ಅದು ನಮ್ಮಲ್ಲಿ ಇರ್ತದೆ, ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಬುದ್ಧಿವಂತಿಕೆ ಮಾತ್ರ ನಮ್ಮನ್ನು ಬದುಕಿಸ್ತದೆ, ನಮ್ಮನ್ನು ಕಾಪಾಡಿಸ್ತದೆ. ಅದಕ್ಕಾಗಿ ಇಲ್ಲಿ ಇದ್ದವರು ಯಾರು ವೀಕ್ ಆಗಬೇಕಾದ ಅವಶ್ಯ. ಇಲ್ಲಿ ವಯಸ್ಸಿನವರು ಇದ್ದಾರೆ, ಕೆಲವು ವಯಸ್ಸಂದರೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಬಾರ್ಡರ್ನ ವಯಸ್ಸಿನವರು ಬಂದಿದ್ದಾರೆ, ಇಲ್ಲಿ ಇದ್ದಾರೆ. ಪ್ರೀತಿಯ ಬಂಧುಗಳೇ, ಅದು ಯಾವುದು ಕೌಂಟ್ ಆಗಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ, ನೀವು ಒಂದು ಮಾತು ಹೇಳ್ತೇನೆ, ದೇಶಕ್ಕೆ ಸೇನೆ ಇರ್ತದೆ, ಆ ಸೇನೆಯವರು ಯಾವಾಗಲೂ ಯುದ್ಧದಲ್ಲಿರ್ತಾರಾ? ಇಲ್ಲ. ಅವರು ಕ್ವಾರ್ಟರ್ಸಲ್ಲಿ ಇರ್ತಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅಲ್ಲಿ ಶಿಸ್ತು ಪ್ರಾಕ್ಟೀಸ್ ಮಾಡ್ತಾರೆ, ಡ್ರಿಲ್ ಮಾಡಿಸ್ತಾರೆ, ಏಟು ತಿಂತಾರೆ, ಬೈಗುಳ ತಿಂತಾರೆ, ಸದೃಢರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಆ ವ್ಯವಸ್ಥೆಗೆ ಹೊಂದಿಕೊಳ್ತಾರೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಬೇಕು, ಅಲ್ಲಿ ಒಂದು ಶಿಸ್ತು ಇರ್ತದೆ. ಆ ಶಿಸ್ತು ಯಾಕೆ? ದೇಶ ರಕ್ಷಣೆ ಎಂಬ ಗುರಿ. ಅರ್ಥ ಆಯ್ತಾ? ದೇಶ ರಕ್ಷಣೆ ಎಂಬ ಗುರಿ ಸೈನಿಕರಲ್ಲಿರ್ತದೆ. ಇವತ್ತು ಭಜಕರಾಗಿ ನೀವು ಇಲ್ಲಿ ಬಂದಿದ್ದೀರಿ, ಇದು ದೇಹಕ್ಕೆ ಭಜನೆ. ಆದರೆ ಅರ್ಥ ಮಾಡಿಕೊಳ್ಳಿ, ಶಿಸ್ತು ಇಲ್ಲಿದೆ. ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಯೂನಿಫಾರ್ಮ್ನ ಅರ್ಥ ಏನು? ನಾವೆಲ್ಲರೂ ಒಂದೇ, ಇಲ್ಲಿ ಯಾವುದೂ ಇಲ್ಲ. ಉತ್ತರ ಕರ್ನಾಟಕ, ಅಥಣಿ, ರಾಯಭಾಗ ಇಲ್ಲ. ನನ್ನ ಸ್ನೇಹಿತರು ಇಲ್ಲಿದ್ದಾರೆ, ನವಜೀವನ ಸದಸ್ಯರು ಇಲ್ಲಿದ್ದಾರೆ, ಶೌರ್ಯದವರು ಇಲ್ಲಿದ್ದಾರೆ. ಸುಮಾರು 70 ಮಂದಿ ನಮ್ಮ ಪ್ರಾದೇಶಿಕ ವಿಭಾಗದ ಮೂಲಕ ಬದುಕು ಕಟ್ಟಿಕೊಂಡವರು ಇಲ್ಲಿ ಕೂತಿದ್ದಾರೆ. 70 ಮಂದಿ ಇದ್ದಾರೆ. ಆದರೆ ನಾನು ಅವರನ್ನು ಎದ್ದು ನಿಲ್ಲಿಸುವುದಿಲ್ಲ. ಯಾಕೆ? ಅವರು ಒಂದು ಕಾಲದ ಕುಡಿತ ಮಾಡಿದವ ವ್ಯಕ್ತಿಗಳು, ಶೌರ್ಯದಲ್ಲಿದ್ದಂಥ ವಿಪತ್ತು ನಿರ್ವಹಣೆ ವ್ಯಕ್ತಿಗಳು, ಅಲ್ಲಿಯ ಯೂನಿಫಾರ್ಮಲ್ಲಿ ಶೌರ್ಯ ತಂಡದ ಸದಸ್ಯರು, ನವಜೀವನ ಸದಸ್ಯರು. ಅವರು ತಮ್ಮ ನವಜೀವನ ಸಮಿತಿಗಳಲ್ಲಿ ನವಜೀವನ ಸದಸ್ಯರು. ಇಲ್ಲಿ ಅವರು ಬದಲಾಗಿ ಬಂದಿದ್ದಾರೆ, ಇಲ್ಲಿ ಅವರು ಭಜಕರು, ಇಲ್ಲಿ ಭಜಕರಾಗಿ ಸಾಧನೆ ಮಾಡಿದ್ದಾರೆ. ಭಜಕರಲ್ಲಿರುವಂಥ ಗುಣ ಅವರಲ್ಲಿ ಬರಬೇಕು ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದೇನೆ. ಎಲ್ಲೋ ಅಭ್ಯಾಸ ಇದ್ದದನ್ನೆಲ್ಲ ಬಿಡಬೇಕು. ನಿಮ್ಮಲ್ಲಿ ಒಂದೇ ಒಂದು ಅಭ್ಯಾಸ ಇರಬಾರ್ದು. ನೀವು ಭಜಕರಾಗಲಿಕ್ಕೆ ಯೋಗ್ಯತೆಯ ವ್ಯಕ್ತಿಗಳಾಗಿ ಮುಂದುವರಿಬೇಕಾದ್ರೆ ಎಲ್ಲ ಅಭ್ಯಾಸಗಳನ್ನು ಬಿಟ್ಟು, ನಾನು ಹೇಳುವಂಥದ್ದು ಸಾಮಾನ್ಯ ಅಭ್ಯಾಸಗಳು, ಏನು ದೊಡ್ಡ ಅಭ್ಯಾಸಗಳು ಏನು ಇಲ್ಲ. ಏನೋ ಕೈನಿ ಕಿನ್ನಿ ಹಾಕುವಂಥದ್ದು, ತಂಬಾಕು ಹಾಕುವಂಥದ್ದು, ಇದು ಸಣ್ಣ ಅಭ್ಯಾಸ ಅಂತ ನಾನು ಹೇಳಿದೆ. ಆದರೆ ಇದು ಸಣ್ಣ ಅಭ್ಯಾಸ ಅಲ್ಲ. ವಿಶ್ವದ ನಂಬರ್ 1 ಕೊಲೆಗಾರ ಇದು. ಇವತ್ತು ಚೀಕ್ ಕ್ಯಾನ್ಸರ್, ಟೀತ್ ಕ್ಯಾನ್ಸರ್, ಟಂಗ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಅಬ್ಡಾಮಿನಲ್ ಕ್ಯಾನ್ಸರ್, CVD, ಕಾರ್ಡಿಯೋವೆಸ್ಕ್ಯುಲರ್ ಪ್ರಾಬ್ಲಮ್ ಡ್ಯೂ ಟು ಟಬ್ಯಾಕೋ. ಆ ಪೆಟ್ಟಿಗೆಯಲ್ಲೇ ಬರೆದಿದ್ದಾರೆ. ಇಲ್ಲಿ ಕೊಳ್ತೋಗ್ತದೆ. ಮೊನ್ನೊಬ್ಬ ಕ್ಯಾಂಪಿಗೆ ಬಂದಿದ್ದ, ಇಲ್ಲಿ ಇಟ್ಕೊಂಡಿದ್ದ. ನಾನು ನೋಡ್ತೇನೆ, ಇಲ್ಲಿ ಕೊಳ್ತೋಗಿದೆ. ಪುಣ್ಯಾತ್ಮ, ಈ ಕ್ಯಾಂಪ್ ಮುಗಿದ ನಂತರ ಇದನ್ನೊಮ್ಮೆ ಡಾಕ್ಟ್ರಲ್ಲಿ ತೋರಿಸು ಅಂತ ಹೇಳಿದೆ. ಪ್ರೀತಿಯ ಬಂಧುಗಳೇ, ನೀವು ನಂಬ್ತಿರೋ ಬಿಡ್ತಿರೋ, ನಾನಂತೂ ಈ ಜಾಗದಲ್ಲಿ ಸುಳ್ಳು ಹೇಳಲ್ಲ. ಇಲ್ಲಿಂದ ಹೋದ ನಂತರ ಅವ ಪರೀಕ್ಷೆ ಮಾಡ್ದ. ಪರೀಕ್ಷೆ ಮಾಡುವಾಗ ಇಲ್ಲಿದ್ದು ಒಂದು ತುಂಡು ತೆಗೆದು, ಎಂಥದೋ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಬಯಾಪ್ಸಿಗೆ ಕಳಿಸಿದ್ರಂತೆ. ಅಲ್ಲಿಂದ ರಿಪೋರ್ಟ್ ಬಂತು, ಅವನಿಗೆ ಕ್ಯಾನ್ಸರ್. ಒಂದು 3 ರೂಪಾಯಿಯ ತಂಬಾಕು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಈ ಶರೀರವನ್ನೇ ಕೊಲ್ತಾ ಇದೆ. ಇವತ್ತು ವೀಕ್ ಆಗ್ತಾ ಇದ್ದಾನೆ. ಸಂಪೂರ್ಣ ಸುರಕ್ಷದ ಮೂಲಕ ಮೊನ್ನೆ ಸಣ್ಣ ಆಪರೇಷನ್ ಆಯಿತು, ಆದರೆ ಗ್ಯಾರಂಟಿ ಇಲ್ಲ, 3rd ಸ್ಟೇಜಿಗೆ ಹೋಗಿ ಮುಟ್ಟಿದೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳುವಂಥದ್ದು ಇಷ್ಟೇ. ಅಂಥದ್ರಲ್ಲಿ ನಮ್ಮ ಬದುಕು ರೂಪಕ್ಕೆ ಇವತ್ತೊಂದು ಅವಕಾಶ ಇದೆ, ಸ್ವಲ್ಪ ಕಂಟ್ರೋಲ್ ಮಾಡೋಣ, ಬಿಟ್ಬಿಡೋಣ.
ಅದಕ್ಕಾಗಿ ನಾನು ಹೇಳುವಂಥದ್ದು ಅರ್ಥ ಮಾಡಿಕೊಳ್ಳಿ, ನಿಮಗೂ ಒಂದು ಶಿಸ್ತು ಬೇಕು. ದೇಶ ರಕ್ಷಣೆಗೆ ಸೈನಿಕರು ಶಿಸ್ತು ಮಾಡ್ತಾರೆ, ಗುರಿ ಮುಟ್ತಾರೆ. ಯಾವುದೇ ಒಬ್ಬ ಸೈನಿಕ ಬಾರ್ಡ್ರಲ್ಲಿ ನಾನು ಇನ್ನು ಯುದ್ಧಕ್ಕೆ ಹೋಗಲ್ಲ ಅಂತೇಳಿ ವಾಪಸ್ ಬಂದವನಿದ್ದಾನ, ಎದೆಯೊಡ್ಡಿ ಸತ್ತವರೇ ಬಿಟ್ಟರೆ ಕಾರ್ಗಿಲ್ ಯುದ್ಧದಲ್ಲಿ 570 ಯೋಧರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರ್ರಿ. ಅದರಿಂದ ನಾವಿಲ್ಲಿ ಸಂತೋಷವಾಗಿ ಬದುಕ್ತಾ ಇದ್ದಾರೆ. ಅವರು ಆ ಕೊರೆಯುವ ಚಳಿಯಲ್ಲಿ ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಉರಿಯುವ ಬಿಸಿಲಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಭಜನೆಯ ಮೂಲಕ ಈ ದೇಶದ ಸಂಸ್ಕೃತಿಯ ರಕ್ಷಣೆ ಮಾಡೋಣ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ, ಭಜನೆ ಮತ್ತು ದುರಾಭ್ಯಾಸ ಮುಕ್ತ ಬದುಕು ಅಥವಾ ಆರೋಗ್ಯಕರ ಅಭ್ಯಾಸಗಳು ಭಜನೆ ಮಾಡುವವರಿಗೆ ಬಹಳ ಅಗತ್ಯ. ದುರಾಭ್ಯಾಸ ಮುಕ್ತ ಬದುಕು ಬಹಳ ಅಗತ್ಯ. ದೇವರ ನಾಮಸ್ಮರಣೆ ಮಾಡುವಂಥ ಈ ಬಾಯಲ್ಲಿ ಸೂತಕ ತರುವ ಹೊಗೆ ಸೊಪ್ಪು ಇರಬಾರದು. ಇದ್ದರೆ ನಾನೇನು ಹೇಳೋಕ್ಕಾಗತ್ತೆ, ನಿಮಗೆ ಅದು ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೇನೆ. ತಾಳ ತಂಬರಿ ಕೈಯೊಳಗೆ, ವಿಠ್ಠಲನ ಭಜನೆಯು ಮನದೊಳಗೆ, ಹೇಳುತ್ತಾ ಇರುವುದು ಬಾಯೊಳಗೆ, ಕೇಳುತ್ತಾ ಇರುವುದು ಕಿವಿಯೊಳಗೆ ಅಂತ ಹೇಳುವ ಭಜನೆಯನ್ನು ನಾನು ಕೇಳಿದ್ದೇನೆ. ತಾಳ ತಂಬುರಿ ಇರುವ ಆ ಕೈಯಲ್ಲಿ ಗ್ಲಾಸ್ ಹಿಡಿಬಾರದ್ರಿ. ಚಹಾ ಕಾಫಿಯ ಗ್ಲಾಸ್ ಓಕೆ, ಆ ಗ್ಲಾಸ್ ಇಟ್ಕೊಳ್ಬೇಡಿ, ಆ ಬಾಟ್ಲಿ ಇಟ್ಕೊಳ್ಬೇಡಿ. ತಾಳವನ್ನು ಹಿಡಿಯುವ ಕೈಗಳು ಆಗಬೇಕು ಅಂತ ಹೇಳುವುದು ಇವತ್ತಿನ ಕ್ಲಾಸಿನ ತಾತ್ಪರ್ಯ. ಪೂಜ್ಯರು ಹೇಳಿದಂತೆ, ನಿಮ್ಮೆಲ್ಲರ ಪೂಜ್ಯರು ಈ ಭಜನಾ ಕಮ್ಮಟದ 10ನೇ ತರಬೇತಿಯಲ್ಲಿ ಒಂದು ಮಾತು ಹೇಳಿದರು. ನಾನು ಅವತ್ತು 10ನೇ ಅಂದರೆ ಈ ಸಾಧಾರಣ 17 ವರ್ಷ ಆಯಿತು. ನನಗೆ ಆಗ 44 ವರ್ಷ. ಆಗ ನಾನು ಅಲ್ಲಿ ಕೂತು ಕೇಳ್ತಾ ಇದ್ದೆ, ಭಜನೆ ಎಂದರೆ ಹಾಡಿ ಕುಣಿಯೋದು ಮಾತ್ರ ಭಜನೆ ಅಲ್ಲ. ಹಾಡಿ ಕುಣಿಯೋದು ಮಾತ್ರ ಭಜನೆ ಅಲ್ಲ, ಮುಖ್ಯವಾಗಿ ಇದರಿಂದ ಸಾಮಾಜಿಕ ಪರಿವರ್ತನೆ, ಇಂದ್ರಿಯಗಳ ಹತೋಟಿ, ಕೌಟುಂಬಿಕ ಸಾಮರಸ್ಯ, ಒಳ್ಳೆಯ ನಡತೆಗಳು, ಸಂಸ್ಕಾರಮಯ ಜೀವನ ಹೊರಹೊಮ್ಮಬೇಕು. ಈ ಒಂದು ಕಂಟೆಂಟ್ ಮೇಲೆ ನಿಂತು ಮಾತಾಡ್ತಾ ಇದ್ದೇನೆ ನಿಮ್ಮಲ್ಲಿ. ಎಂಥ ಜ್ಞಾನ ರೀ ಗುರುಗಳಿಗೆ. ಅವ್ರು ಹೇಳ್ತಾರೆ ಇದು ಖಾಲಿ. ಹಾಡಿ ಕುಣಿಯೋದು ಭಜನೆ ಹೌದಾದರೂ ಕೂಡ ಅದು ಮಾತ್ರ ಅಲ್ಲ, ಇಂದ್ರಿಯಗಳ ಹತೋಟಿ ಆಗಬೇಕು. ಎರಡನೇದು ಸಾಮಾಜಿಕ ಪರಿವರ್ತನೆ ಆಗಬೇಕು. ನಾನು ಇದನ್ನು ನೋಡುವಾಗ ನನಗೆ ಅರ್ಥ ಆಗ್ತದೆ, ಉತ್ತಮ ಮಾದರಿ ಅಲ್ಲಿರಬೇಕು. ಭಜನೆಯ ನಿರಂತರ ನೋಡಿ, ಒಂದು ಊರಲ್ಲಿ ಒಂದು ಗಣಪತಿ ಇಟ್ಟು ಪೂಜೆ ಮಾಡಿದರೆ ನಿತ್ಯ ನಿರಂತರ ಮಾಡಬೇಕಂತೆ. ನಾನು ಒಂದು ಮಾತು ಹೇಳಲ್ಲ, ಒಂದು ಊರಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಹೋದರೆ ಅದು ವರ್ಷ ವರ್ಷ ಮಾಡ್ತಾನೇ ಇರ್ತಾರೆ. ಗಣಪತಿ, ಈಗ ನಾನೊಬ್ಬ ಮಾತಾಡ್ತಾ ಇರುವವನು ಕ್ರಿಶ್ಚಿಯನ್ ರೀ, ನಾನೇನು ಜಾತಿ ಬಿಟ್ಟು ಮಾತಾಡ್ತಾ ಇಲ್ಲ, ನಾನು ಚರ್ಚಿಗೆ ಹೋಗುವವನು. ಆದರೆ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲಿ ನನಗೆ ಕೆಲಸ ಮಾಡುವ ಅವಕಾಶ ಪರಮಾತ್ಮ ಕೊಟ್ಟದ್ದು. ನಾನು ಯಾರ ಭಾವನೆಗಳಲ್ಲಿ ಆಟ ಆಡುವ ಮನುಷ್ಯ ಅಲ್ಲ, ಅವರ ಭಾವನೆಗೆ ಪುಷ್ಟಿ ಕೊಡುವ ಮನುಷ್ಯ. ನಾವು ಭಾರತೀಯರು, ನಮಗೆ ಬಹಳ ಮುಖ್ಯ ರಾಷ್ಟ್ರಧ್ವಜ, ಅದರ ಕೆಳಗಿರುವ ಸಂವಿಧಾನ. ನಾವೆಲ್ಲರೂ ಅಣ್ಣ ತಮ್ಮಂದಿರು. ಪ್ರೀತಿಯ ನನ್ನ ಬಂಧುಗಳೇ, ಮಧ್ಯವರ್ಜನ ಶಿಬಿರಗಳಲ್ಲಿ ನಾನು ಹಿಂದೂ ಸಮಾಜದ ಮಧ್ಯೆ ಬರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾನು ಕುಣಿತ ಭಜನೆ ಮಾಡ್ತೇನೆ. ನನಗೆ ನಿಮ್ಮಲ್ಲಿ ಚಾಲೆಂಜ್ ಹಾಕಿ, ನನ್ನಲ್ಲಿ ಚಾಲೆಂಜ್ ಹಾಕಿ, ನಾನೊಂದು 25-30 ಶ್ಲೋಕಗಳನ್ನು ಬಾಯ್ಪಾಠ ಹೇಳ್ತೇನೆ. ಅಲ್ಲ, ನೀವು ಚಪ್ಪಾಳೆ ಹೊಡಿಸುವುದಕ್ಕೆ ಅಲ್ಲ, ನನ್ನ ಪರೀಕ್ಷೆ ಮಾಡಿಸಿ. ನಾನು ಹೇಳುವುದು ಯಾಕಂದರೆ ಮಂಜುನಾಥನ ಶ್ಲೋಕ, ಗಣಪತಿಯ ಶ್ಲೋಕ, ಗಾಯತ್ರಿ ಮಂತ್ರದ ಕೆಲವು ವಿಷಯಗಳು ನನಗೆ ಹೇಳಕ್ಕೆ ಬರುತ್ತೆ. ಎಲ್ಲಿ ಸಂದರ್ಭ ಸಿಗುತ್ತೆ ಅಲ್ಲಿ ಹೇಳ್ತೇನೆ. ಯಾಕೆ, ಅಲ್ಲಿ ನಾನು ಚರ್ಚಿನ ಅಥವಾ ನಾನು ನಂಬಿದ ವ್ಯವಸ್ಥೆಯ ಒಳಗಿನ ವಿಷಯಗಳನ್ನು ಹೇಳಕ್ಕೆ ಬರಲ್ಲ. ಅದಕ್ಕಾಗಿ ನಾನು ನಿಮ್ಮ ಮಧ್ಯೆ ಇರುವ ಜನರಲ್ಲಿ, ನಾನು ನಿಮ್ಮ ಹೊರಗೆ ಇರಬೇಕಾದರೆ ನಾನು ಆ ವಿಷಯದನ್ನು ತಿಳ್ಕೊಳ್ಬೇಕಾಗ್ತದೆ. ನಾನು ತಿಳಿದಿದ್ದೇನೆ. ಪ್ರೀತಿಯ ಬಂಧುಗಳೇ,
ಸಾಮಾಜಿಕ ಪರಿವರ್ತನೆ ಆಗಬೇಕು, ಆತ್ಮಿಕ ವಾತಾವರಣ ನಿರ್ಮಾಣ ಆಗಬೇಕು. ಶಾರೀರಿಕ ವ್ಯಾಯಾಮ ಅಲ್ಲಿ ಸಿಗುತ್ತೆ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಆಗುತ್ತೆ. ನಿಮ್ಮ ಮನೆ ಎಂಬುದು ಮಂತ್ರಾಲಯ ಆಗಬೇಕು, ಮನಸ್ಸು ಎಂಬುದು ದೇವಾಲಯ ಆಗಬೇಕು. ಖಾಲಿ ಭಜನೆಯಲ್ಲಿ ಅಲ್ಲ, ಮನೆಯೇ ಮಂತ್ರಾಲಯ ಅಂತ ಹೇಳಿದರೆ ಸಾಕಾಗೋದಿಲ್ಲ. ಬೆಳಗ್ಗೆ ಸಂಜೆ ಪೂಜೆ ಮಾಡಿದರೆ ಮಾತ್ರ ಅದು ಮಂತ್ರಾಲಯ ಆಗುತ್ತೆ. ಇವತ್ತು ಒಂದು ಸ್ಟೇಟಸ್ ಬಂತು, ವಾಟ್ಸಪ್ ಸ್ಟೇಟಸ್, ಅಲ್ಲಿ ಅವರು ಹೇಳಿದ್ದಾರೆ ಕಾಣೆಯಾಗುತ್ತಿದ್ದಾರೆ. ಯಾರು? ಮನುಷ್ಯರಲ್ಲ, ಬೆಳಗ್ಗೆದ್ದು ಪ್ರಾರ್ಥಿಸುವವರು, ಬೆಳಗ್ಗೆ ಸಂಜೆ ಸ್ನಾನ ಮಾಡುವವರು, ರಾತ್ರಿ ಬೇಗನೆ ಮಲಗುವವರು, ವಾಯು ವಿಹಾರ ಮಾಡುವವರು, ಕೃಷಿ ತೋಟದಲ್ಲಿ ಕೆಲಸ ಮಾಡುವವರು, ತಂದೆ ತಾಯಿಯ ಜೊತೆಯಲ್ಲಿ ಒಡನಾಟ ಮತ್ತು ಗೌರವದಲ್ಲಿರುವವರು, ಗುರು ಹಿರಿಯರಿಗೆ ಗೌರವಿಸುವವರು, ಮೊಮ್ಮಕ್ಕಳೊಂದಿಗೆ ಆಟ ಆಡುವ ಅಜ್ಜ ಅಜ್ಜಿಯರು ಎಲ್ಲ ಅನಾಥಾಶ್ರಮದಲ್ಲಿದ್ದಾರೆ. ಪ್ರತಿದಿನ ಮಂದಿರಗಳಿಗೆ ಹೋಗುವವರು, ವ್ರತ ನಿಯಮ ಪಾಲಿಸುವವರು. ನಾನು ನೋಡಿದ್ದೇನೆ ತಾಯಂದಿರು, ಏನಮ್ಮ ಇವತ್ತು ವ್ರತ ಸಂಕ್ರಮಣ, ಗಂಡು ಮಕ್ಕಳಿಗೆ ಸಂಕ್ರಮಣವೇ ಇಲ್ಲ. ಅವರು ವ್ರತ ಹಿಡಿದದ್ದು ಭಾಳ ಕಡಿಮೆ, ಪರ್ಸೆಂಟೇಜ್ ಕಡಿಮೆ, ಇನ್ನು ಅದು ಸಹ ಕಡಿಮೆ ಆಗ್ತದೆ. ಯಾಕೆ? ಮೊನ್ನೆ ಸಂಕ್ರಮಣದ ತೀವ್ರತೆ ಅಥವಾ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಉಪವಾಸ ಮಾಡಬೇಕು ಅಂತ ಯೋಚಿಸ್ತಾರೆ. ಮತ್ತು ಮೊನ್ನೆ ನಮ್ಮ ಸಹೋದ್ಯೋಗಿಯವರೇ ಹೇಳಿದರು, ನಾನು ಉಪವಾಸ ಆಗಬೇಕಿತ್ತು ಸರ್, ತಪ್ಪಿ ಜ್ಯೂಸ್ ಕುಡಿದ್ಬಿಟ್ಟೆ. ಅಂದರೆ ಅರ್ಥ ಇನ್ನಿಲ್ಲ, ಅದು ಸೀರಿಯಸ್ನೆಸ್ ಇಲ್ಲ. ಇದ್ದುಕೊಂಡು ಯಾವುದೇ ವ್ರತ ನಿಯಮ ಮಾಡುವವರು ನಮಗೆ ಸಿಗೋದಿಲ್ಲ. ಸಮಾಜಕ್ಕೆ ಹೆದರುವವರು ಇದ್ದಾರ? ಸಮಾಜಕ್ಕೆ ಹೆದರುವವರಿಲ್ಲ. ದಿನಚರಿ ಬರೆಯುವವರು, ಹಳೆಯ ಸಂಪ್ರದಾಯಗಳನ್ನು ಪೂಜಿಸುವವರು, ಮನೆ ಮದ್ದು ಮನೆ ಊಟ ಸೇವಿಸುವವರು, ದೇವರ ಪರಿಕರಗಳನ್ನು ಬಳಸುವವರು. ಅಂದರೆ ನೋಡಿ, ನಾನು ಜಪಮಾಲೆ ಹಾಕಿದ್ದೇನೆ, ಹಾಗೆ ನೀವು ಜಪಮಾಲೆ ಹಾಕುವವರು. ಈಗ ಕೆಲವೆಲ್ಲ ಟಿ ವಿಯಲ್ಲಿ ಬರ್ತದೆ, ಕೆಲವೆಲ್ಲ 10,000 ಕೊಡಿ, ಈ ಮಾಲೆ ಹಾಕಿ ನಿಮಗೆ ಅದು ಆಗುತ್ತೆ. ದಯಮಾಡಿ ಹೇಳ್ತೇನೆ, ಮಾಲೆ ಹಾಕೋದ್ರಲ್ಲಿ ಅದು ಇದು ಆಗುತ್ತೆ, ಒಪ್ಪಿಕೊಳ್ತೇನೆ, ಹಾಕಿ. ಆದರೆ ಮೂಲಭೂತ ಪರಿಕರಗಳು, ಕುಂಕುಮನೋ, ಈಗ ಬಳೆ ಹಾಕೋರು ಸಿಗ್ತಾರ ನಮಗೆ, ಕಾಲುಂಗುರ ಹಾಕೋರು ಸಿಗ್ತಾರ, ಅದರ ಬದಲಿಗೆ ಇಡೀ ಶರೀರಕ್ಕೆ ನೂಲು ಕಟ್ತಾರೆ ಬೇಕಾದ್ರೆ. ನಾನು ಹೇಳುವಂಥದ್ದು ಇಷ್ಟೇ, ದೇವರ ಪರಿಕರಗಳನ್ನು ಬಳಸುವವರು, ಒಬ್ಬರಿಗೊಬ್ಬರು ಸಹಕರಿಸುವವರು, ಮೋಸ ಮಾಡುವವರೇ ಜಾಸ್ತಿ. ಪಾಪ ಪ್ರೀತಿಯಿಂದ ಜಾಮೀನು ಹಾಕಿದರೆ ಮತ್ತೆ ಆಸ್ತಿ ಮಾರಬೇಕು. ನಾನೊಂದೆರಡು ಜನರಿಗೆ ಜಾಮೀನು ಹಾಕಿ ನನ್ನ ಜನ್ಮಕ್ಕೆ ನಾನು ಸಹಕರಿಸುವುದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಜಾಮೀನಿನಲ್ಲಿ. ಯಾಕೆ? ನನಗೆ 3 ಕೆಂಪು ನೋಟಿಸ್ ಬಂತು. ಮನೆಯಲ್ಲಿ ಊಟ ಸೇವಿಸುವವರು, ಸರಳ ಸುಂದರ ಬದುಕು ನಡೆಸುವವರು, ಧರ್ಮದ ದಾರಿ ತೋರಿಸುವವರು, ಸಂಸ್ಕಾರ ಸಂಸ್ಕೃತಿ ಉಳಿಸುವವರು, ನಗಿಸುವವರು, ಅಳಿಸುವವರು ಸಿಗ್ತಾರೆ. ಈಗ ಇನ್ನು ನಗಿಸುವವರು ಕಾಣೆಯಾಗಿದ್ದಾರೆ. ಕುಟುಂಬಕ್ಕೆ ಹೆಚ್ಚು ಸಮಯ ನೀಡುವವರು, ನಿಮ್ಮ ಹಾಗೆ ಸಾತ್ವಿಕರು ಇನ್ನು ಸಿಗುವುದು ಭಾಳ ಕಷ್ಟ. ಭಜನಾ ಕಮ್ಮಟಕ್ಕೆ ಜನರನ್ನು ಕರಿಬೇಕಾದ ಪರಿಸ್ಥಿತಿ, ಮೊದಲು ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಅಂತ ಹೇಳುವ ಪರಿಸ್ಥಿತಿ. ಇವತ್ತೊಂದು ಒಳ್ಳೆಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಒಂದು ವಿಡಿಯೋ ಬಂದರೆ ಮಾರನೇ ದಿನ ಭಾಳ ಕಷ್ಟಪಟ್ಟು 1-2 ಸಾವಿರ ಜನ ನೋಡ್ತಾರೆ. ಅದೇ ಬೇರೆ ಯಾವುದಾದ್ರೂ ಬಂದರೆ ಅದಕ್ಕೆ ಭಾರಿ ಜನ ವ್ಯೂಸ್ ಇರ್ತಾರೆ. ಕಂಗನಾ ರಾವತ್ನಂತಹ ಅವರು ಅರೆಬರೆ ಬಟ್ಟೆ ಹಾಕಿ ಆಚರಿಸಿದ ಬರ್ತ್ಡೇಗೆ 2 ಮಿಲಿಯನ್ ವ್ಯೂಸ್. ಅದರ ಅರ್ಥ ಇವತ್ತಿನ ಮನಸ್ಥಿತಿ ಬದಲಾಗ್ತಾ ಇದೆ, ಅದರಿಂದ ಇವತ್ತಿನ ಪರಿಸ್ಥಿತಿಯೂ ಬದಲಾಗ್ತದೆ. ಈ ಮನಸ್ಥಿತಿ ಪರಿಸ್ಥಿತಿ ಬದಲಾವಣೆಯ ಕಾರಣಕ್ಕಾಗಿ ದೇವರು ಕೆಲವು ವಿಕೋಪಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನನ್ನ ಸ್ನೇಹಿತರೆ, ಹೆಚ್ಚು ಉದ್ದ ಆ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮನೆಯಷ್ಟು ಉತ್ತಮ ಸ್ಥಳ ಬೇರೆ ಎಂದೂ ಇಲ್ಲ. ಸರಿ, ಇನ್ನು 3 ನಿಮಿಷ ನಾನು ಮುಗಿಸಿಬಿಡ್ತೇನೆ. ಮನೆ ಅದು ಭಾಳ ದೆರ್ ಇಸ್ ನೋ ಪ್ಲೇಸ್ ಲೈಕ್ ಹೋಮ್. ಮನೆಯಷ್ಟು ಒಳ್ಳೆಯ ಸ್ಥಳ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಜನೆಯ ಒಂದು ಶಕ್ತಿ, ಇದೊಂದು ಆಕರ್ಷಿಸುವ ಶಕ್ತಿ, ಕೆಟ್ಟದನ್ನು ನಾಶ ಮಾಡುವ ಶಕ್ತಿ, ಅನಿಷ್ಟಗಳನ್ನು ಓಡಿಸುವ ಶಕ್ತಿ, ಒಗ್ಗಟ್ಟು ಪ್ರದರ್ಶನದ ಶಕ್ತಿ, ದೇವರ ಸಾಕ್ಷಾತ್ಕಾರದ ಶಕ್ತಿ, ವೈಯಕ್ತಿಕ ಬದಲಾವಣೆಗಳ ಶಕ್ತಿ, ಆರೋಗ್ಯವರ್ಧನೆಯ ಶಕ್ತಿ ಮತ್ತು ಕೌಟುಂಬಿಕ ಸಾಮಾಜಿಕ ಬೆಳವಣಿಗೆಯ ಶಕ್ತಿ. ಇಂಥ ಶಕ್ತಿ ಬೇರೆ ಯಾವ ವ್ಯವಸ್ಥೆಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಭಜನೆ ಸಂಸ್ಕೃತಿ ಸಂಸ್ಕಾರದ ಭಾಗ, ಭಗವಂತನನ್ನು ಒಲಿಸುವ ಸುಲಭ ಮಾರ್ಗ, ತೃಪ್ತಿಪಡಿಸುವ ಒಂದು ವಿಚಿತ್ರ ವಿಶಿಷ್ಟವಾದಂಥ ಒಂದು ಕ್ರಿಯೆ ಕರ್ಮ. ಭಜನೆ ಇಲ್ಲದ, ಭಕ್ತಿ ಇಲ್ಲದ ಭಜನೆ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದ ಚೆಕ್ ಒಂದೇ, ಕ್ರಿಮಿನಲ್ ಕೇಸ್. ದೇವರ ಮುಂದೆ ನಾವು ಆರೋಪಿಗಳಾಗೋದು ಬೇಡ. ಭಕ್ತಿ ಇದ್ದು ಭಜನೆ ಮಾಡಿ, ಇಲ್ಲದ್ರೆ ಬೇಡ. ಭಕ್ತಿ ಇದ್ದು ಭಜನೆ ಮಾಡಿ. ಭಕ್ತಿ ಇಲ್ಲದ ಭಜನೆ ವ್ಯರ್ಥ. ನಾನು ನೋಡಿದ್ದೇನೆ ಕೆಲವು ಕಡೆ ಮನೋರಂಜನೆಯ ಹಾಗೆ ಭಜನೆ ಮಾಡುವುದನ್ನು. ದಯಮಾಡಿ ಅದು ಬೇಡ. ದುರಾಭ್ಯಾಸ ಮುಕ್ತ ಬದುಕಿಗೆ ಪ್ರಬಲವಾದ ಅಸ್ತ್ರವೇ ಆಧ್ಯಾತ್ಮ. ಒಂದು ಮಾತು ಹೇಳ್ತೀನಿ, ದಿ ವೈನ್ ಬಿಡಬೇಕಾದ್ರೆ ಡಿವೈನ್ ಇಟ್ಕೊಳ್ಬೇಕು, ಡಿವೈನ್ ಇಟ್ಕೊಳ್ಬೇಕು. ದುಷ್ಟವೆಂಬ ದುಷ್ಟ ಮಾರ್ಗಕ್ಕೆ ಶಾಂತಿ ನೆಮ್ಮದಿ ಸಿಗುವ ದೈವ ಮಾರ್ಗವನ್ನು ಹಿಡಿಬೇಕು. ಭಜಕರಲ್ಲಿ ನೆರೆಕರೆ ಸಂಬಂಧ ಸರಿ ಇರಬೇಕು, ವ್ಯಕ್ತಿತ್ವ ಸರಿ ಇರಬೇಕು, ದುರಭ್ಯಾಸ ಇರಬಾರ್ದು, ಒಂದು ಕೆಲಸ ಅವರಿಗಿರಬೇಕು, ಮನೋಧರ್ಮ ಇರಬೇಕು, ಸಂಬಂಧ ಒಳ್ಳೆದಿರಬೇಕು. ಅವರ ನಾಡಿ ತಪ್ಪು ಮಾಡಿದಿದ್ರೆ ಅದು ನೀವು ವೇಸ್ಟ್ ಪೇಪರ್ ಅಂತ ಭಾವಿಸಿ ಬಿಸಾಡಬೇಕಂತೆ. ಏನಾದರೂ ಒಳ್ಳೆಯ ವಿಷಯ ಇದ್ದರೆ ಅದನ್ನು ಇವತ್ತು ನ್ಯೂಸ್ ಪೇಪರ್ ಅಂತ ಓದಬೇಕಂತೆ. ಏನಾದರೂ ನಿಮಗೆ ಜೀವನದಲ್ಲಿ ಸವಾಲುಗಳಿದ್ದರೆ ಅದು ಕ್ವಶ್ಚನ್ ಪೇಪರ್ ಅಂತ ತಿಳ್ಕೊಂಡು ಬದುಕಬೇಕಂತೆ. ಮತ್ತೆ ನೀವು ಯಾವುದು ಇದನ್ನು ಮಾಡದೆ ಸುಮ್ಮನೆ ಇರಬಾರ್ದು ಅಂತ ಹೇಳುವಂಥ ಮಾತು. ಅದಕ್ಕಾಗಿ ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನೀವು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ನಿಮ್ಮ ಜೀವನವೇ ಟಿಶ್ಯೂ ಪೇಪರ್ ಥರ ಆಗ್ತದೆ. ಹಾಗಾಗಿ ಕ್ವಶ್ಚನ್ ಪೇಪರ್ ನೋಡಿ, ನ್ಯೂಸ್ ಪೇಪರ್ ನೋಡಿ. ಜೀವನದಲ್ಲಿ ಮಾಡಿದಂಥ ತಪ್ಪುಗಳು ಏನಿದೆ, ಇವತ್ತು ತಂಬಾಕು ತಿಂದದ್ದು, ನಿನ್ನೆ ತಂಬಾಕು ತಿಂದದ್ದು, ನಿನ್ನೆ ಕುಡಿದದ್ದು, ಮೊನ್ನೆ ಕುಡಿದದ್ದು ಎಲ್ಲ ಪಾಸ್ಟ್ ಇಸ್ ಪಾಸ್ಟ್, ಪಾಸ್ಟ್ ಇಸ್ ಡೆಡ್, ಸತ್ತೋಗಿದೆ, ವೇಸ್ಟ್ ಪೇಪರ್. ಹೊಸ ಜೀವನ ಮಾಡಿ. ಯಾವುದೇ ಚಟ, ಯಾವುದೇ ಸಮಸ್ಯೆಗೆ ಮುಖ್ಯ ಕಾರಣ ದುರ್ಬಲ ಮನಸ್ಸು ಮತ್ತು ದುರ್ಬಲ ವ್ಯಕ್ತಿತ್ವ. ಇದನ್ನೆಲ್ಲ ನೀವು ತಿಳ್ಕೊಂಡು, ನಾನು ಇದುವರೆಗೆ ಮಾತಾಡಿದ್ದು ಕೇವಲ ನನ್ನ ಒಂದು ಏನು ಸಬ್ಜೆಕ್ಟ್ನ ಖಾಲಿ ಪೀಠಿಕೆಯನ್ನು ಮಾತ್ರ ಹೇಳಿದ್ದು. ಅದರ ಡೀಪ್ ಹೋಗಲಿಕ್ಕೆ ನನಗೆ ಅಲ್ಲಿ ಬಿಡ್ತಾ ಇಲ್ಲ, ಯಾಕಂದರೆ ಸಮಯ ಮೀರಿದೆ. ನಾನು ನಿಮಗೆ ಇನ್ನೂ ಊಟ ಮಾಡುವ ಹೊತ್ತಲ್ಲಿ ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೊನೆಯದಾಗಿ ಹೇಳ್ತೇನೆ, ಯಾವ ಧರ್ಮದಲ್ಲಿಯೂ, ಯಾವ ಜಾತಿಯಲ್ಲಿಯೂ, ಯಾವ ಕುಲದಲ್ಲಿಯೂ, ಯಾವ ಪಂಥದಲ್ಲಿಯೂ, ಯಾವ ಸಂತರು, ಯಾವ ಭಕ್ತರು ವ್ಯಸನಗಳನ್ನು ಮಾಡಬೇಕು ಅಂತ ಹೇಳಿಲ್ಲ. ಪಾಪಿಷ್ಟಂ ದುರ್ಭಗಂ ನಗ್ನಂ ಉತ್ಕೃಷ್ಟ ನಾಸಿಕಂ ಮದ್ಯಂ ಪ್ರಾತರುತ್ತಾಯ ಯಪಾಶೆ ತದ್ಭವೇಪ ಲಕ್ಷಣಂ ಹೇಳಿದ್ದು ಮಹಾಭಾರತ. ಸಪ್ತ ವ್ಯಸನಗಳಲ್ಲಿ ಮದ್ಯಪಾನ ಮೊದಲನೇ ಮೆಟ್ಟಿಲು. ಇದು ಜಾರಿದರೆ ಎಲ್ಲ ಮೆಟ್ಟಿಲನ್ನು ಜಾರಿದ ಹಾಗೆ. ಮದ್ಯ, ಮಾನಿನಿ, ಮಾಂಸ, ಜುಜುಗಾರಿ, ಮೃಗವಿಹಾರ, ದಿವಾಸ್ವಪ್ನ, ದಿವಮೈಥುನ 7 ಚರಗಳು. ಅಕಾರ್ಡಿಂಗ್ ಟು ರಾಮಾಯಣ, ಬ್ರಹ್ಮಹತ್ಯೆ, ಗೋಹತ್ಯೆ, ಶಿಶುಹತ್ಯೆ, ಸ್ತ್ರೀ ಹತ್ಯೆ, ಸುರಾಪಾನ ಎಲ್ಲಿ ಹೇಳಿದೆ? ಕಿಷ್ಕಿತಾಕಾಂಡದಲ್ಲಿ 17ನೇ ವಾಕ್ಯದಲ್ಲಿ ಹೇಳಿದೆ. ಎಲ್ಲಿ? ರಾಮಾಯಣದಲ್ಲಿ 7 ಕಾಂಡಗಳು: ಬಾಲಕಾಂಡ, ಯುದ್ಧಕಾಂಡ, ಅರಣ್ಯಕಾಂಡ, ಕಿಷ್ಕಿತಕಾಂಡ, ಅಯೋಧ್ಯಕಾಂಡ, ಸುಂದರಕಾಂಡ, ಉತ್ತರಕಾಂಡ. ಈ ಉತ್ತರಕಾಂಡ 7 ಕಾಂಡಗಳಲ್ಲಿ ಕಿಷ್ಕಿತಾಕಾಂಡ 17ನೇ ವಾಕ್ಯದಲ್ಲಿ ಹೇಳುತ್ತೆ, ಬ್ರಹ್ಮಹತ್ಯೆ, ಗೋಹತ್ಯೆ, ಶಿಶುಹತ್ಯೆ, ಸ್ತ್ರೀ ಹತ್ಯೆ, ಸುರಾಪಾನ ಮಾಡಬೇಡಿ ಅಂತ ಹೇಳಿದ್ದಾರೆ. ರಾವಣ ಆಗ್ತೀರಾ? ರಾಮ ಹೇಳಿದ್ದು ಅರ್ಥ ಮಾಡಿಕೊಳ್ಳಿ. ಯಾವ ಸಂತ ಭಕ್ತರು ಹೇಳಿದ್ದಾರೆ ಹೇಳಿ? ಯಾವುದಾದ್ರೂ ಸ್ವಾಮಿ ವಿವೇಕಾನಂದ, ಶಿಶುನಾಳ ಶರೀಫ, ಯೇಸು ಕ್ರಿಸ್ತ, ಪೈಗಂಬರ ಯಾರಾದರೂ ಹೇಳಿದಾರಾ? ಹಾಗಾದರೆ ನಮ್ಮ ಗುರುಗಳು ಯಾರು? ನಮ್ಮ ಆಧ್ಯಾತ್ಮ ಎಲ್ಲಿಗೆ ಹೋಗಿ ಮುಟ್ಟಿದೆ? ಇದನ್ನು ಪ್ರಶ್ನೆ ಹಾಕಿ ಉತ್ತಮ ಭಜಕರಾಗಿ. ಜೈ ಧರ್ಮಸ್ಥಳ. ಆರೋಗ್ಯಕರ ಅಭ್ಯಾಸಗಳು, ಜನಜಾಗೃತಿ ಚಲನಚಿತ್ರ ಪ್ರದರ್ಶನ, ಈ ವಿಚಾರದ ಬಗ್ಗೆ ಸುದೀರ್ಘವಾದಂತಹ ಮಾಹಿತಿಯನ್ನು ಹಂಚಿಕೊಂಡಂತಹ ಗೌರವಾನ್ವಿತ ಶ್ರೀ ವಿವೇಕ್ ಪಾಯಸ್ರವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇವರಿಗೆ 27ನೇ ವರ್ಷದ ಭಜನಾ ಕಮ್ಮಟದ ಸವಿನೆನಪಿಗಾಗಿ ನೆನಪಿನ ಕಾಣಿಕೆಯ ಜೊತೆಗೆ ಗೌರವಿಸಬೇಕಾಗಿ ಭಜನಾ ಕಮ್ಮಟದ ಸಂಚಾಲಕರಾಗಿರ್ತಕ್ಕಂಥ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದ್ರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತರ ಜೊತೆಗೆ ಗೌರವಾನ್ವಿತ ಮಹಾವೀರ ಅಜಿರಿಯವರು ಕೂಡ ಗೌರವಾನ್ವಿತರಾಗಿರ್ತಕ್ಕಂಥ ವಿವೇಕ್ ಪಾಯಸ್ರವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅಭಿನಂದನೆಗಳು ಎಲ್ರಿಗೆ. ಇದೀಗ ಭೋಜನ ಮಂತ್ರ ಹೇಳಲಿಕ್ಕೆ ಶಿಬಿರಾರ್ಥಿಗಳು ಯಾರಾದರೂ ಇಬ್ಬರು ಬರಬೇಕು.
ಒಂದು ಮನವಿ ಮಾಡ್ಕೊಳ್ತಿದ್ದೇವೆ. ಯಾರಾದರೂ ಸುಂದರವಾಗಿ ಭಜನೆ ಮಾಡಿಕೊಳ್ಳೋರು, ಅತ್ಯಂತ ಸುಮಧುರವಾಗಿ ಭಜನೆ ಹಾಡುವವರಿಗೆ ಒಬ್ಬರಿಗೆ ಅವಕಾಶ ಇದೆ, ಇಲ್ಲಿ ಬಂದು ಮಾಡ್ಬೋದು. ಭಜನೆ ಹಾಡು ಗುಂಪಲ್ಲಿ ಹಾಡಲಿಕ್ಕಿಲ್ಲ, ಸಿಂಗಲ್ ವೈಯಕ್ತಿಕವಾಗಿ ಯಾರಾದರೂ ಹಾಡುವವರಿದ್ದರೆ ಹಾಡ್ಬೋದು. ಬನ್ನಿ, ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಶ್ರೇಯಸ್ ಅಂತೇಳಿ, ಇದೇ ಬೆಳ್ತಂಗಡಿ ತಾಲೂಕಿನ ಗುರಿಪಾಲ ಎಂಬ ಊರಿನಿಂದ ಬಂದಿರುತ್ತೇನೆ. ರಾಧೆ 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 ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ರಾಧೆ 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 ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ರಾಧೆ 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 ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ, ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ರಾಧೆ 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 ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ, ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಜೈ ಜೈ ವಿಠಲ ಜೈ ಹರಿ ವಿಠಲ ರಾಧೆ ಗೋವಿಂದ, ಜೈ ಜೈ ವಿಠಲ ಜೈ ಹರಿ ವಿಠಲ ರಾಧೆ ಗೋವಿಂದ, ವೃಂದಾವನ ಚಂದ, ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಸ್ಪೀಡ್ ಸ್ಪೀಡ್, ರನ್ನಿಂಗ್ ತಾಲ ರನ್ನಿಂಗ್ ತಾಲ. ರಾಧೆ 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 ಗೋವಿಂದ,
ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ದೀನ ಬಂಧು ರಾಧೆ ಗೋವಿಂದ. ಧನ್ಯವಾದಗಳು ಸರ್. ಬಹಳ ಅದ್ಭುತವಾದಂತಹ ಭಜನೆಯನ್ನು ಹೇಳಿಕೊಟ್ಟಂತಹ ಶ್ರೇಯಸ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶ್ರೇಯಸ್ ಅವರಿಗೆ ಭಜನಾ ಕಮ್ಮಟದ ಸಂಚಾಲಕರಾಗಿರ್ತಕ್ಕಂಥ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದ್ ಅವರ ಭಜನೆಯನ್ನು ಮೆಚ್ಚಿ ಅವರಿಗೆ ಬಹುಮಾನವನ್ನು ನೀಡ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೇಯಸ್ರವನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಚಪ್ಪಾಳೆ. ಅಭಿನಂದನೆಗಳು. ಮಧ್ಯಾಹ್ನ ನಂತರದ ಭಜನಾ ಕಮ್ಮಟದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅರ್ಚನಾ ಉಡುಪ ಮೇಡಮ್ ಅವರಿಗೆ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ.
ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ, ಭಿಕ್ಷಕಿರಾಗಿ ತಂದೀರಾ, ರಾಗಿ ತಂದೀರಾ, ಭಿಕ್ಷಕಿರಾಗಿ ತಂದೀರಾ. ಹೇಳ್ತೀರಾ ಈಗ? 1 2 3 4. ರಾಗಿ ತಂದೀರಾ, ಭಿಕ್ಷಕಿರಾಗಿ ತಂದೀರಾ, ರಾಗಿ ತಂದೀರಾ, ಭಿಕ್ಷಕಿರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ, ಭಿಕ್ಷಕಿರಾಗಿ ತಂದೀರಾ, ರಾಗಿ ತಂದೀರಾ, ಭಿಕ್ಷಕಿರಾಗಿ ತಂದೀರಾ. ತಲೆಗೆ ಹೋಯ್ತಾ? ಈಗ ನಾನು ಜೊತೆಗೆ ಸೇರ್ಕೊಳ್ಳಲ್ಲ, ನೀವು ಮಾತ್ರ ಪಲ್ಲವಿ ಹಾಡಿ. ಫಸ್ಟ್ ಲೈನ್ 2 ಸಲ, ಸೆಕೆಂಡ್ ಲೈನ್ 2 ಸಲ, ಆಯಿತಾ? 1 2 3 4. ವೆರಿ ಗುಡ್. ಚರಣ ಹೇಳ್ಕೊಡ್ತೀನಿ, ಹೀಗೆ ಬರುತ್ತೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ವೆರಿ ಗುಡ್, ವೆರಿ ಗುಡ್. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಫಸ್ಟ್ ಅರ್ಧ ಲೈನ್ ಏನು ಟ್ಯೂನಲ್ಲಿರುತ್ತೋ ಸೆಕೆಂಡ್ ಅರ್ಧ ಲೈನು ಅದೇ ಟ್ಯೂನಲ್ಲಿರುತ್ತೆ, ಆಮೇಲೆ ಮೇಲಿನ ಸ್ವರಕ್ಕೆ ಹೋಗುತ್ತೆ. ಕೆಲವರು ಕರೆಕ್ಟಾಗಿ ಹೇಳಿದ್ರಿ, ಕೆಲವರು ಅನ್ನದಾನವ ಮಾಡುವರಾಗಿ ಅಲ್ಲಿ ಹೊಟ್ಟೋಗ್ಬಿಟ್ರಿ ಈಗಲೇ. ಆ ಥರ ಇಲ್ಲ. ಅನ್ನದಾನವ ಮಾಡುವರಾಗಿ ಏನು ಟ್ಯೂನ್ ಇದೆಲ್ಲ ಸೇಮ್. ಅನ್ನ ಛತ್ರವ ನಿಟ್ಟವರಾಗಿ ಹೇಳಿ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ಅನುದಿನ ಭಜನೆಯ ಮಾಡುವರಾಗಿ. ಯಾರಿಗಾರು ಸ್ವರ ಪ್ರಸ್ತಾರ ಬರ್ಕೊಳಕ್ ಬರುತ್ತೆ ಅಂದರೆ ಗಮ ಪಮ ಗಮ ಪಮ ಗ ಪಮ ಗ ರೇ ಸ. ಅದು ಸ್ವರ ಬರ್ಕೊಂಡು ಅಭ್ಯಾಸ ಇದ್ದವರು ಬರ್ಕೋಬಹುದು. ಗಮ ಪಮ ಗ ಪಮ ಗ ರೇ ಸ. ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ವೆರಿ ಗುಡ್. ಈಗ ಚರಣ ಫುಲ್ ಹಾಡೋಣ. 1 2 1 2 3 4. ಅನ್ನದಾನವ ಮಾಡುವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನ
ಛತ್ರವನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಆ ಮೊದಲನೇ ಎರಡು ಪದಗಳು ಹೇಗಿರ್ಬೇಕಂದ್ರೆ ಸಮುದ್ರದಲ್ಲಿ ಒಂದು ನಿಧಾನಕ್ಕೆ ಅಲೆಗಳು ಹೇಗೆ ಹೋಗುತ್ತಲ್ಲ, ರಾಗಿ ತಂದೀರ ರಾಗಿ ತಂದೀರ ಅಂತ ನೋಡಿ ಹಿಂಗೆ ಮೇಲೆ ಕೆಳಗೆ ಅಲೆ ಹೋದ ಹಾಗೆ ಇರಬೇಕು. ಆಯಿತಾ? ಈಗ ಅನ್ನದಾನವಯಿಂದ ಹೇಳ್ಕೊಂಡು ಹಾಗೆ ಪಲ್ಲವಿಗೆ ಬರೋಣ. ರಾಗಿ ತಂದೀರ 1 2 3 4 ಅನ್ನದಾನ. ಏನು ನಿಮ್ಮದೇ ಓನ್ ಟ್ಯೂನ್ ಆಯ್ತಲ್ಲ? ಹಾಂ, ಯಾಕೆ ಹೆಣ್ಮಕ್ಳೇ ಹೇಳಿ ನೋಡೋಣ. 1 ಬರೀ ಪಲ್ಲವಿ ಮಾತ್ರ ಹೇಳಿ, ಬರೀ ಹೆಣ್ಮಕ್ಳು ಪಲ್ಲವಿ ಮಾತ್ರ ಹೇಳಿ. 1 2 1 2 3 4. ಈಗ ಸರಿ ಇರ್ತಲ್ಲ, ಚರಣ ಹೇಳಿ ಬರುವಾಗ ಎಂತಾಗುತ್ತೆ ನಿಮಗೆ? ಹಾಂ, ಓಕೆ. ಈಗ ಎಲ್ಲ ಒಟ್ಟಿಗೆ ಮತ್ತೊಮ್ಮೆ ಅನ್ನದಾನದಿಂದ ಹೇಳೋಣ, ನಾನು ಜೊತೆಗೆ ಹೇಳ್ತೀನಿ. 1 2 1 2 3 4. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಹೀಗೆ ಮುಂದಿನ ಚರಣ. ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಹಾಗೆ ಮುಂದಿನ ಚರಣನು ಹೇಳ್ಕೊಡ್ತೀನಿ, ಪದವಿಂಗಡನೆ ಒಂದ್ಸಲಿ ನೋಡ್ಕೊಂಬಿಡಿ. ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಆಯ್ತಾ?
ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ಹರಿಯನು ಅನಿದಿನ ನೆನೆಯುವರಾಗಿ ಗುರುವಿಗೆ ಬಾಗೋರಂಥವರಾಗಿ ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ ಓಕೆನಾ? ಈಗ ಮಾತಾಪಿತರು ಅಲ್ಲಿಂದ ಹೇಳ್ಕೊಂಡು ಬರೋಣ. ಎಲ್ಲ ಚರಣನೂ ಒಂದೇ ಥರ ಟ್ಯೂನು. ಓಕೆನಾ? ಅಲ್ಲಿಂದ ಹೇಳಿ ಒಂದೊಂದು ಚರಣ ಮತ್ತೆ ಪಲ್ಲವಿ, ಒಂದೊಂದು ಚರಣ ಮತ್ತೆ ಪಲ್ಲವಿ. ಓಕೆನಾ? 1 2 1 2 3 4. ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಪ್ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಪ್ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ. ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ, ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ. ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ, ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ. ಹರಿಯನು ಅನುದಿನ ನೆನೆಯುವರಾಗಿ, ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಗೋರಂಥವರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ
ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಓಕೆನಾ? ಇದು ಯಾವುದು ಡೌಟ್ ಇಲ್ಲಲ್ಲ? ಒಮ್ಮೆ ನೀವೇ ಹಾಡ್ತೀರಾ ಇಡೀ ಹಾಡು? 1 2 1 2 3 4. ಒಂದೇ ಟ್ಯೂನು, ಅದೆರಡು ಅಲ್ಲೇ ತಪ್ತೀರ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ ಒಂದ್ಸಲಿ ಹೇಳಿರ್ತೀರಪ್ಪ, ಅದನ್ನೇ ಮತ್ತೆ ನೀವು ಹೇಳಿದ್ದೆ ಮತ್ತೆ ನೀವೇ ರಿಪೀಟ್ ಮಾಡೋಕ್ಕೆ ಏನು ಕನ್ಫ್ಯೂಷನ್ನು? ಹಾಂ, ಎಲ್ರಿಗೂ ಒಂದೊಂದು ಬಾರೆ ಕೊಡ್ತೀನಿ. 1 2 1 2 3 4.
ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಡೌಟ್ ಇಲ್ಲಲ್ಲ? ಈ ಸಾಂಗನ್ನ ಈಗ ರೆಕಾರ್ಡ್ ಮಾಡಿಬಿಡಿ, ನೀವು ಜೊತೆಗೆ ಹಾಡಿ, ಎಲ್ಲ ಒಟ್ಟಿಗೆ ಹಾಡೋಣ, ಆಯಿತಾ? ರೆಡಿಯಾ? ಹಾಂ, ಓಕೆ. 1 2 1 2 3 4. ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿ
ಭಿಕ್ಷಕರಾಗಿ ತಂದೀರಾ. ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಗೋರಂಥವರಾಗಿ. ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಗೋರಂಥವರಾಗಿ. ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ. ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ. ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ. ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ. ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ. ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ. ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ. ಓಕೆ ಅಲ್ವಾ ಇದು? ಈಗ ಏನು ಧನ್ಯಳೋ ಲಕುಮಿ. ರೆಡಿನಾ? ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಯಾಕೆ ಯಾರ್ದು ಉಸಿರೇ ಬರ್ತಾ ಇಲ್ಲಲ್ಲ? ಜೋರಾಗಿ ಹಾಡಿ. ಸುಸ್ತಾಯ್ತಾ ಎಲ್ರಿಗೂ ಹಾಡಿ ಹಾಡಿ? ಇದು ಶ್ರುತಿ ಕಮ್ಮಿ ಮಾಡಿಸಿದ್ದೀವಿ. ಬೆಳಗ್ಗೆ ಹೇಳ್ಕೊಟ್ಟಿದ್ದು ತುಂಬ ಹೈ ಪಿಚ್ ಇತ್ತು. ಅದು ಅದು ಪ್ರಾಕ್ಟೀಸ್ ಮಾಡೋಷ್ಟೊತ್ತಿಗೆ ನಿಮ್ಮದೆಲ್ಲ ಗಂಟ್ಲು ಬಿದ್ದು ಹೋಗ್ತದೆ, ಹಾಗಿತ್ತದು. ಅದಕ್ಕೆ ಈಗ ಒಂದು ಮನೆ ಶ್ರುತಿ ಕಮ್ಮಿ ಮಾಡಿಸಿರೋದು. ಇದು ಗಂಟ್ಲಿಗೆ ಸುಖಕರವಾಗಿರುತ್ತೆ. ಓಕೆನಾ? ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ತಾನೇ ಸೇವೆ ಮಾಡುತ್ತಿಹಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳು. ಏನು ಧನ್ಯಳು ಲಕುಮಿ ಎಂಥ ಮಾನ್ಯ.
ಮೂಲ ಪಲ್ಲವಿ ಹೇಳ್ತೀನಿ, ಆಮೇಲೆ ನೀವು ರಿಪೀಟ್ ಮಾಡಿ, ಆಯ್ತಾ? 1 2 1 2 3. ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಈಗ ಹಾಡೋಣ, ಒಟ್ಟಿಗೆ ಹಾಡೋಣ, ಅಥವಾ ನೀವು ಒಂದ್ಸಲಿ ಹಾಡಿ ಆಮೇಲೆ ಒಟ್ಟಿಗೆ ಹಾಡೋಣ. 1 2 1 2 3 4. ಸಾನು ಅಲ್ಲೂ ಕೂಡ ಒಂದು ಬಿಟ್ಟು ಬಿಡಬೇಕು. ಸಾನುರಾಗದಿಂದ ದಿಂದ ನಿಮಗೆ ಸಾನುರಾಗದಿಂದ ಹರಿಯ ಅದು ಸುಲಭ ನೆನ್ಪಿಟ್ಕೊಳ್ಳೋಕೆ ಅಂದ್ರೆ ಹಾಗೆ ಆಡೋಣ. ಏನು ಮಾಡೋಣ, ದಿಂದಾನೇ ಎಳೆಯೋದಾ? ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ತಾನೇ ಎರಡು ಒಂದೇ ಸ್ವರ, ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳು. ಓಕೆನಾ? ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳು. ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಓಕೆನಾ? ಈಗ ನೀವೇ ಹಾಡಿ. 1 2 1 2 3 4. ಏನು ಧನ್ಯಳೋ, ರಿಷಭ, ಏನು ಧನ್ಯಳೋ. ಓಕೆನಾ? ಚರಣ ಹೇಳ್ಕೊಡ್ತೀನಿ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು,
ನೋಟದಿಂದ ಸ್ತುತಿಸುತ್ತಿಹಳು. ಏನು ಧನ್ಯಳು. ಇನ್ನೊಂದ್ಸಲಿ ಹೇಳ್ಕೊಡ್ಲಾ? ಇದೆಲ್ಲದು ಒಂದು ಬಿಟ್ಟು ಬಿಟ್ಟೆ ನೀವು ತೊಡೆ ಉರಿ ಬರೋ ಥರ ಹಿಂಗೆ ಹಾಕ್ಕೊಂಡು ಆಡಬೇಕು. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ. ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ನೋಟದಿಂದ ಸ್ತುತಿಸುತ್ತಿಹಳು. ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ನೋಟದಿಂದ ಸ್ತುತಿಸುತ್ತಿಹಳು. ನೋಟದಿಂದ ಸ್ತುತಿಸುತ್ತಿಹಳು. ಏನು ಧನ್ಯಳು. ಆಯ್ತಾ? ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ಚಿತ್ರಚರಿತನು ಆದ ಹರಿಯ. ಅಲ್ಲಿ ಸ್ವಲ್ಪ ಬಿಡಿಸ್ಕೋಬೇಕು. ಚಿತ್ರಚರಿತನಾದ ಅಂತ ಇದೆಯಲ್ಲ, ಅದು ತಾಳಕ್ಕೆ ಕೂತ್ಕೊಳ್ಳಲ್ಲ. ಚಿತ್ರಚರಿತನು ಆದ ಹರಿಯ ಅಂತ ಮಾಡ್ಕೊಳ್ಳಿ, ಆಯ್ತಾ? ಓಕೆನಾ? ಚಿತ್ರಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಚಿತ್ರಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳು. ನೆಕ್ಸ್ಟು, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಸರ್ವಕಾಲದಿ ತೆಗೆದುಬಿಡಿ, ತುಂಬ ಜಾಸ್ತಿ ಇದೆ, ಅದು ತಾಳಕ್ಕೂರಲ್ಲ. ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಏನು ಧನ್ಯಳು.
ಓಕೆ, ಈಗ ಇಡೀ ಹಾಡು ಒಟ್ಟಿಗೆ ಹಾಡೋಣ ಆಯ್ತಾ? 1 2 1 2 3 4. ಏನು ಧನ್ಯಳು ಲಕುಮಿ ಎಂಥ ಮಾನಳು, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು. ಏನು ಧನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ, ಕೋಟಿ ಕೋಟಿ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು, ಸಾಟಿಯಿಲ್ಲದೆ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ಏನು ಧನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಚಿತ್ರ ಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಚಿತ್ರ ಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು, ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಏನು ಧನ್ಯಳು, ಏನು ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು. ಏನು ಧನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಲಕುಮಿ ಎಂಥ ಮಾನ್ಯಳು, ಲಕುಮಿ ಎಂಥ ಮಾನ್ಯಳು. ಇದು ಏನಾದರೂ ಡೌಟ್ ಇದೆಯಾ? ಇನ್ನೊಂದ್ಸಲಿ ಪೂರ್ತಿ ಹಾಡೋಣ ಎಲ್ಲ. ಡೌಟ್ ಇದ್ರೆ ಕೇಳಿ. ಏನಿಲ್ವಾ?
ಏನಾಯ್ತು? ಆ ಯಾರಿಗೋ ಯಕ್ಷಗಾನ ಮಾಡ್ಬೇಕಂತ ಆಸೆ ಆಗ್ತಾ ಉಂಟಾ? ಓಕೆ, ಹಾಡೋಣ ಒಟ್ಟಿಗೆ. ಓ ಜೋರು ಮಳೆ ನೋಡಿ, ಲಕ್ಷ್ಮೀದ ಹಾಡು ಹೇಳಿದ ತಕ್ಷಣ ಮಳೆ ಹೆಂಗೆ ಬರ್ತಾ ಇದೆ. ರೆಡಿಯಾ? 1 2 1 2 3. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಇನ್ನೊಮ್ಮೆ ಹಾಡೋಣ. ಇನ್ನೊಮ್ಮೆ ಆ ಹಾಡುವ. 1 2 1 2 3. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ. ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ. ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ಏನು ಧನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ಚಿತ್ರ ಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಚಿತ್ರ ಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ. ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಏನು ಧನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಏನು ಧನ್ಯಳು ಲಕ್ಷ್ಮಿ ಎಂಥ
ಹಾಂ, ಈ ಹಾಡಲ್ಲಿ ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ? ಏನಿಲ್ಲ ಅಲ್ಲ? ಒಂದ್ಸಲಿ ನನ್ನ ಜೊತೆಗೆ ಹಾಡೋದಿಲ್ಲ ಈಗ, ಯಾಕಂದರೆ ಕೆಲವರು ಚರಣ ತಗೊಳ್ಳಿಕ್ಕೆ ಸ್ವಲ್ಪ ಡೌಟ್ ಮಾಡ್ತಾ ಇದ್ದೀರಿ. ಚರಣ ಆದಮೇಲೆ ಲಾಸ್ಟ್ ಪಲ್ಲವಿ ಹಾಡುವಾಗ ಮತ್ತು ಸಾನು ರಾಗದಿಂದ ಹಾಡುವಾಗ ಸ್ವಲ್ಪ ಡೌಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ಒಂದು ಪಲ್ಲವಿ, ಒಂದು ಚರಣ ಮತ್ತು ಕೊನೆಯ ಪಲ್ಲವಿ ಇದೆಷ್ಟು ಹಾಡಿ, ಆಯಿತಾ? ನಾನು ಒಂದು ಪದಕ್ಕೂ ಜೊತೆಗೆ ಸೇರೋದಿಲ್ಲ. ನೋಡೋಣ, ಏನು ಕನ್ಫ್ಯೂಷನ್ ಇಲ್ಲದೆ ಹಾಡಬೇಕು. ಓಕೆನಾ? 1 2 1 2 3 4. ಕಾನ್ಫಿಡೆನ್ಸಲ್ಲಿ ಶುರು ಮಾಡಬೇಕು. ಎಂಟ್ರಿ ಯಾವಾಗಲೂ ಪವರ್ಫುಲ್ ಆಗಿರಬೇಕು. 1 2 1 2 3 4. ಅದೇ ಆಗೋದು. ಈ ಲೈನನ್ನೇ 2 ಸಲ ಹೇಳ್ಬಿಟ್ರಿ ನೀವು. ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸೋತಿಹಳು, ಅದು ಒಂದೇ ಸಲ. ಸಾಟಿ ಇಲ್ಲದೆ ಮಾಡಿ ಪೂರ್ಣ ಕೆಳಗೆ ಬರಬೇಕಲ್ಲ, ಇಲ್ಲಾಂದ್ರೆ ನಿಮಗೆ ಏನೂ ಧನ್ಯಳು ತಗೊಳ್ಳಿಕ್ಕಾಗೋದಿಲ್ಲ. ಚರಣದಿಂದ 1 2 1 2 3 4. ಕೋಟಿ ಕೋಟಿ ಕಾನ್ಫಿಡೆನ್ಸ್ ಇಂದ ಹಾಡಿ. 1 2 1 2 3 4. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಿಮಗೆ ಪದವಿಂಗಡಣೆ ನೋಡ್ಕೊಳ್ಳಿ ಅಂತ ಹೇಳಿದ್ದು. ಛತ್ರ ಚಾಮರ ವ್ಯಜನ ಪರ್ಯಂಕ ಅದು ಇಲ್ಲ, ಆಫ್ಟರ್ ಬೀಟ್ ಇಲ್ಲ, ಎಂಟ್ರಿ ಮಾತ್ರ ಆಫ್ಟರ್ ಬೀಟು. ಛತ್ರ ಚಾಮರ ವ್ಯಜನ ಪರ್ಯಂಕ ಅದಾದ್ಮೇಲೆ ಎಲ್ಲ ಆನ್ ಬೀಟೇ ಇರೋದು. ಛತ್ರ ಚಾಮರ ವ್ಯಜನ ಪರ್ಯಂಕ. ಅಯ್ಯೋಯ್ಯೋಯ್ಯೋಯ್ಯೋ. 1 2 3 4 1 2 3 4. ಇಲ್ಲ ಇಲ್ಲ,
ತಪ್ಪು ಹಾಡ್ತಿದ್ದೀರಿ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಕರೆಕ್ಟು. ಯಾಕೆ ಹೆದರ್ಕೋತೀರಾ? ಈಗ ಬರೀ ಹಾರ್ಮೋನಿಯಂ ಜೊತೆ ಹಾಡಿ, ಇಡೀ ಚರಣ ಹಾಡಿ. 1 2 1 2 3 4. ಮತ್ತೆ ರೇಂಜ್ ಟಾಪ್ ಸ್ವರದಲ್ಲಿ ಇರೋದನ್ನ ಎರಡನೇ ಸಲ ಹಾಡ್ಕೊಡೋದು. ಎರಡನೇ ಸಲ ಕೆಳಗೆ ಇಳಿಯೋದಕ್ಕೆ ಶುರು ಮಾಡಬೇಕು. ಚಿತ್ತ ಚರಿತನು ಆದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಓಕೆ, ಈಗ ಛತ್ರಚಾಮರೆಯಿಂದ ಮತ್ತೆ ಹಾಡಿ. 1 2 1 2 3 4. ಅಲ್ಲಿ ಎಲ್ಲೋ ಮಧ್ಯದಲ್ಲಿ ಕೆಲವು ಗಂಡಸರಿಗೆ ಡೌಟ್ ಇದೆ. ಎರಡನೇ ಸಲ ರಿಪೀಟ್ ಮಾಡುವಾಗ ಈ ಕೆಳಗಡೆ ಬರುವಾಗ ಸ್ವಲ್ಪ ಡೌಟ್ ಇದೆ. ಇನ್ನು ಕಾನ್ಫಿಡೆನ್ಸಲ್ಲಿ ಪಕ್ಕ ಹಾಡಿ, ಆಯಿತಾ? ಓಕೆ, ಈಗ ಬರೀ ಹಾರ್ಮೋನಿಯಂ ಜೊತೆ ಮೂರನೇ ಚರಣ ಹಾಡಿ. 1 2 1 2 3 4. ನೀವು ಎಂಟ್ರಿನೇ ತುಂಬ ಡೌಟಲ್ಲಿ ತೊಗೊತೀರಪ್ಪ. ಯಾರಿಲ್ಲಿ ಹೊಡೆಯೋದಿಲ್ಲ ನಿಮಗೆ. 1 2 1 2 3 4. ಆಹಾ, ಮೂರನೇ ಚರಣ ಸರ್ವಸ್ಥಳದಿ. 1 2. ಸರ್ವಸ್ಥಳದಿ ಅಲ್ಲಿದ್ರೆ ಧರ್ಮಸ್ಥಳದಿ ಅಂತಲೇ ಹಾಡಿ, ತೊಂದರೆ ಇಲ್ಲ, ಆಯ್ತಾ? 1 2 1 2 3 4. ಹಾಂ, ತುಂಬ ಡೌಟ್. ಆಹಾ, ಏನೂ ಧನ್ಯಳೋ. ಆಮೇಲೆ ಹೈ ಪಿಚ್ಚು, ಆಯ್ತಾ? ಸರ್ವವಂದ್ಯನಾದ ಪುರಂದರ ಎಲ್ಲೋ ಅಲೆ ಕೇಳಿಸ್ದ ಹಾಗಾಯ್ತು ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ. ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಏನೂ ಧನ್ಯಳು. ಅಲ್ಲಿ ಲೋನೆ. ಹಾಂ, ಚರಣದ ಕೊನೆಯಲ್ಲಿ ಹೇಳುವ ಏನು ಧನ್ಯಳು ಲೋ ಪಿಚ್ಚಲ್ಲೇ ಹೇಳಬೇಕು. ಆಮೇಲೆ ಪಲ್ಲವಿಗೆ ಬರುವಾಗ ಮತ್ತೆ ಹೈ ಪಿಚ್ಚಿದು, ಆಯಿತಾ? ಈ ಚರಣ ಮತ್ತೆ ಹಾಡಿ ಬರೀ ಹಾರ್ಮೋನಿಯಂ ಜೊತೆ. 1 2 1 2 3 4. ಇಲ್ಲ, ಯಾರೋ ಒಬ್ಬರು ಸರ್ವಸ್ಥಳದಿ ಬೇರೆನೇ ಟ್ಯೂನ್ ಹೇಳ್ತಿದ್ದೀರಿ.
ಸರ್ವಸ್ಥಳದಿ. ಹಾ, ನೀವು ಸರ್ವಸ್ಥಳದಿ ಏನು ಫಸ್ಟೇ ಹಾಡ್ಬಿಟ್ರೆ ಆಮೇಲೆ ಎರಡನೇ ಲೈನ್ ಇನ್ನೆಲ್ಲಿಗೆ ಹೋಗ್ತೀರಿ? ಹಂಗಾರೆ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. 1 2 1 2 3 4. ಯಾರೋ ಯಾರೋ ಬೇರೆನೇ ಟ್ಯೂನ್ ಹಾಡ್ತಿದ್ದೀರಿ ಅಲ್ಲಿ ಹಿಂದೆ. ಸರ್ವವಂದ್ಯ ಅಂತ ಹಾಡ್ತಿದ್ದೀರಿ, ಅಷ್ಟು ಮೇಲೆ ಯಾಕೆ ಹೋಗಬೇಕು? ಆ ಥರ ಇಲ್ಲ ಟ್ಯೂನು. ಸರ್ವವಂದ್ಯನಾದ ಪುರಂದರ. ಹಾ, ಈಗ ಸರಿ ಹೇಳ್ತೀರಿ, ಆಮೇಲೆ ಎಂತಾಗತ್ತೆ ನಿಮಗೆ? ಈಗ ಮತ್ತೆ ಫಸ್ಟ್ ಲೈನಿಂದ ಹೇಳಿ. ಸರ್ವಸ್ಥಳದಿ ಅಲ್ಲಿಂದ 1 2 1 2 3 4. ಓಕೆನಾ? ಅಲ್ಲಿ ಒಂದಿಬ್ಬರಿಗೆ ಇನ್ನೂ ಡೌಟ್ ಇದೆ, ಅವರು ಇನ್ನೂ ಪಂಚಮಕ್ಕೆ ಹೋಗ್ತಿದ್ದೀರಿ. ಆಮೇಲೆ ನಿಧಾನಕ್ಕೆ ಇದನ್ನು ಕೇಳಿ ತಲೆಯಲ್ಲಿ ಕೂರಿಸ್ಕೊಳ್ಳಿ, ಆಯಿತಾ? ಯಾಕಂದರೆ ಒಂದು ಸಲ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಏನಾದರೂ ಅದನ್ನು ಹೋಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಹೊಸದಾಗಿ ಕಲಿಯುವಾಗ ಫ್ರೆಶ್ ಆಗಿ ತಲೆಯನ್ನು ಇಟ್ಕೊಂಡಿದ್ರೆ ಕಲಿಬೋದು. ನೀವು ತಪ್ಪೇ ಕಲಿತು ಕೂರಿಸ್ಕೊಂಡ್ಬಿಟ್ರೆ ಅದನ್ನು ಹೋಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನು ಸರಿಯಾಗಿ ಕೇಳಿ 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 ಆ ಟ್ಯೂನನ್ನು ತಲೆಯಲ್ಲಿ ಕೂರಿಸ್ಕೊಳ್ಳಿ, ಆಯಿತಾ? ಈಗ ಪಲ್ಲವಿ ಆದಮೇಲೆ ಛತ್ರಚಾಮರ ನೋಡ್ಕೊಂಬಿಡಿ, ಮತ್ತೆ ಯಾವುದಾದ್ರು ಚರಣ ಹಾಡ್ಬಿಡಿ. ಛತ್ರಚಾಮರ, ಮತ್ತೆ ಪಲ್ಲವಿ, ಮತ್ತೆ ಸರ್ವಸ್ಥಳದಿ, ಆಯಿತಾ? ಇದಷ್ಟು ಹಾಡಬೇಕು. ಎರಡನೇದು ಮೂರನೇದು ಚರಣ. ಈಗ ಪಲ್ಲವಿಯಿಂದ 1 2 1 2 3 4 ಎಲ್ಲ ಒಟ್ಟಿಗೆ ಶುರು ಮಾಡಬೇಕು. 1 2 1 2 3 4. ಇದು ಮೊದಲನೇ ಪಲ್ಲವಿ ಅಲ್ಲ, ಮೊದಲನೇ ಚರಣ ಆಗಿ ಮತ್ತೆ ಹಾಡ್ತಿರೋದಲ್ವಾ? ಸೊ ಬರೀ ಫಸ್ಟ್ ಲೈನ್ 2 ಸಲ ಅಷ್ಟೇ. ಓಕೆನಾ? 1 2. ಈಗ ಮ್ಯೂಸಿಕ್ ಬರುತ್ತೆ, ಆಮೇಲೆ ಚರಣದಿಂದ ಶುರು ಮಾಡಿ. ಯಾವ ಚರಣ? ಛತ್ರಚಾಮರ. ಈಗ ಮ್ಯೂಸಿಕ್ ನಾವು 1 2 3 4 ಕೊಟ್ಟ ಮೇಲೆ ಮ್ಯೂಸಿಕ್ ಬರುತ್ತೆ, ನೀವು ಹಾಡೋದಲ್ಲ. 1 2 1 2 3 4. ಏನಾಗಿದೆ ಎಲ್ರಿಗೂ? ಆ ನೋಟ್ ತಗೊಳ್ಲಿಕ್ಕೆ ಕಷ್ಟ ಆಗ್ತಾ ಇದೆಯಾ? ಸಿಂಪಲ್ ಇದೆಯಪ್ಪ. ಬೇಕಿದ್ರೆ ನೀ ಅಂತ ಬರ್ಕೊಳ್ಳಿ, ನಿಷಾದ ಸಾ, ಅದು ಅದರಿಂದ 1 ಮನೆ ಕಮ್ಮಿ. ನೀಯಿಂದ ಶುರುವಾಗತ್ತೆ. ಎಂಥ ಮಾನ್ಯಳೋ ನಿಲ್ಸಿರ್ತೀರಲ್ಲ, ಅಲ್ಲಿಂದ ನೀ 1 ಮನೆ ಕಮ್ಮಿ, ಆಯ್ತಾ? ಛತ್ರಚಾಮರ ವ್ಯಜನ ಪರ್ಯಂಕ. ಹಾ, ಈಗ ಇವರು ಮ್ಯೂಸಿಕ್ ನುಡಿಸ್ತಾರೆ, ಕರೆಕ್ಟಾಗಿ ತಗೋಬೇಕು, ಆಯ್ತಾ? 1 2 1. ಹಾ, ಇಲ್ಲ ಅವರಿಗೆ ಕನ್ಫ್ಯೂಸ್ ಆಗ್ತಾ ಇರೋದು. ನಿಂತ್ಕೊಂಡು ಹಾಡ್ತೀರಾ? ಹಾ, ಓಕೆ, ಸರಿ, ನಿಂತ್ಕೊಳ್ಳಿ.
ರೆಡಿಯಾ? ಓ, ನೀವು ನಿಂತ್ಕೊಂಡು ಹಾಡಿದ್ರೆ ಶಕ್ತಿ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಅಷ್ಟು ಹಾಡು ನಿಂತ ಹೇಳ್ಕೊಡ್ತಿದ್ನಪ್ಪ. 1 2 ಈಗ ಪಲ್ಲವಿ ಹಾಡಿ. ಪಲ್ಲವಿ ಹಾಡಿದ ಮೇಲೆ ಅವರು ಮ್ಯೂಸಿಕ್ ನುಡಿಸ್ತಾರೆ. ಅದರ ನಂತರ ಛತ್ರ ಚಾಮರೆಯಿಂದ ಹಾಡಿ, ಆಯಿತಾ? ಅಥವಾ ಪೂರ್ತಿ ಹಾಡು ಹಾಡ್ತೀನಿ ಅಂದರೆ ಹಾಡಿ. ಹೇಗೆ ಪೂರ್ತಿ ಹಾಡ್ಬಿಡ್ತೀರಾ? ಡೌಟ್ ಕ್ಲಿಯರ್ ಆಗೋಗುತ್ತೆ. 1 2 1 2 3 4. ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಈ ಕಡೆ ಸೈಡಿಂದ. ಹೆಣ್ಮಕ್ಳಿಗೆ ಹಾಡಬೇಡಿ, ಬರೀ ಚರಣ ಮಾತ್ರ ಹಾಡಿ ಗಂಡು ಮಕ್ಕಳೆಲ್ಲ. 1 2 1 2 3 4. ಕೋಟಿ ಕೋಟಿ ಮತ್ತೆ ಅದೇ ಲೈನ್ ಯಾಕೆ ರಿಪೀಟ್ ಮಾಡ್ತಿದ್ದೀರಿ? ನಾನು ಅವಾಗಿಂದ ಅದೇ ಹೇಳ್ತಾ ಇರೋದು. ಆ ಹೈ ಪಿಚ್ಚಿನ ಟ್ಯೂನು ಒಂದೇ ಸಲ, ಆಮೇಲೆ ಕೆಳಗೆ ಇಳಿಯೋದಕ್ಕೆ ಶುರು ಮಾಡಬೇಕು. ಸಾಟಿ ಇಲ್ಲದೆ ಮಾಡಿ ಪೂರ್ಣ. ಈಗ ಪಲ್ಲವಿಯಲ್ಲಿ ಸಾನುರಾಗದಿಂದ ಹರಿಯ ಹೇಳಿಲ್ವಾ? ಅದೇ ಟ್ಯೂನು ಪ್ರತಿ ಚರಣದ ಕೊನೆಯಲ್ಲೂ ಮತ್ತೆ ಅದೇ ರಿಪೀಟ್ ಆಗುತ್ತೆ, ಆಯ್ತಾ? ಮತ್ತೊಂದ್ಸಲಿ ಚರಣ ಫುಲ್ ಹಾಡಿ. ನೀವು ಅದು ತಲೆಯಲ್ಲಿ ಕೂರಿಸ್ಕೋಬೇಕು. ನೀವು ಇದೇ ಲೈನನ್ನು 2 ಸಲ ಹಾಡಿದರೆ ಆಮೇಲೆ ಮತ್ತೆ ನಿಮಗೆ ಏನು ಧನ್ಯಗಳು ಲೋ ಪಿಚ್ಚಲ್ಲಿರೋದನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ. 1 2 1 2 3 4. ಜೋರಾಗಿ. ಕರೆಕ್ಟು. ಹಾಂ, ಈಗ ಇನ್ನು ಕೆಲವರಿಗೆ ಕೊನೆಯ ಬರೀ ಏನು ಧನ್ಯಳೋ ಲೋ ಪಿಚ್ಚಲ್ಲಿ ಹೇಳೋದಿದೆಯಲ್ಲ, ಅದ್ರ ಬಗ್ಗೆ ಡೌಟ್ ಇದೆ. ಕೂಡಲೇ ಪಲ್ಲವಿ ಇದು ಹೈ ಪಿಚ್ ಇದಕ್ಕೆ ಹೋಗ್ತಿದ್ದೀರಿ, ಅದು ಮಾಡಬೇಡಿ. ಏನು ಧನ್ಯಳೋ ಅದನ್ನು ಹೇಳಿ ಆಮೇಲೆ ಪಲ್ಲವಿಗೆ ಹೋಗಬೇಕು, ಆಯಿತಾ? ಇವಾಗ ಇವರು ಮ್ಯೂಸಿಕ್ ನುಡಿಸ್ತಾರೆ, ಆಮೇಲೆ ಕೋಟಿ ಕೋಟಿಯಿಂದ ತಗೊಂಡು ಫುಲ್ ಸಾಂಗು, ಆಯಿತಾ? 1 1 2 3 4 ಅಂದಮೇಲೆ ನೀವು ಹಾಡೋದಲ್ಲ, ಅವ್ರು ನುಡಿಸೋದು. 1 2 1 2 3 4.
ಸೈಕಲ್ ಹೊಡಿಲಿಲ್ಲ. ಇನ್ಯಾವ್ದಾದ್ರು ರಿಪೀಟ್ ಮಾಡಿಸ್ಬೇಕಾ? ಆಯ್ತಾ? ಥ್ಯಾಂಕ್ ಯು ಸೊ ಮಚ್. 2 ದಿವಸ ನಿಮ್ಮೆಲ್ಲರ ಜೊತೆ ಇಲ್ಲಿ ಕೂತ್ಕೊಂಡು ಭಜನೆಗಳನ್ನು ಹಾಡಿ, ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ಹಾಡಿ ನನಗೆ ತುಂಬ ಸಂತೋಷ ಆಯಿತು. ಇದು ಒಂದು ಆತ್ಮತೃಪ್ತಿ ಕೊಡುವಂಥ ಕೆಲಸ ಇದು. ನಿಜವಾಗ್ಲೂ 2 ದಿವಸ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ ನನಗೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಪರಂಪರೆಯನ್ನು ದಯವಿಟ್ಟು ಬಿಡಬೇಡಿ, ಇದನ್ನು ಉಳಿಸ್ಕೊಂಡು ಹೋಗಿ, ಬೆಳೆಸ್ಕೊಂಡು ಹೋಗಿ. ದೇವರು ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಇದೆಯಲ್ಲ, ಅದೇ ಒಂದು ಅಲ್ಲಿ ಕಾಲಿಡುವುದೇ ಒಂದು ನಾವು ಪುಣ್ಯ ಪಡ್ಕೊಳ್ಳೋವಂಥ ಕೆಲಸ ಇದು. ಇಲ್ಲಿಗೆ ಕಾಲಿಟ್ಟ ಘಳಿಗೆನೇ ನಮ್ಮಲ್ಲಿ ಏನೋ ಒಂದು ಮಾರ್ಪಾಡಾಗುತ್ತೆ, ನಾವು ಪರಮಾತ್ಮನಿಗೆ ಹತ್ತಿರಕ್ಕೆ ಹೋಗ್ತೇವೆ. ಹಾಗಾಗಿ ಒಳ್ಳೆಯ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಿ. ನಾನು ಕಾವಂದರಿಗೆ ಮತ್ತು ಹೇಮಮ್ಮನಿಗೆ ಮತ್ತು ಈ ಒಂದು ನನ್ನನ್ನು 2 ದಿವಸ ಹೇಗೆ ಮನೆ ಮಗಳ ಹಾಗೆ ನೋಡಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಈ ಭಜನಾ ಕಮ್ಮಟವನ್ನು ನಡೆಸ್ತಾ ಇರುವಂತಹ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಎಲ್ಲರಿಗೂ ನಾನು ಶಿರಬಾಗಿ ನಮಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಮತ್ತು ಇಷ್ಟು ಚಂದ ನಮಗೆ ವಾದ್ಯ ಸಹಕಾರ ನೀಡಿದ ಎಲ್ಲ ಕಲಾವಿದರಿಗೆ, ನನ್ನ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. 2 ದಿವಸಗಳ ಕಾಲ ಅದ್ಭುತವಾಗಿ ನಾನು ಕಳೆದ 10 ವರ್ಷಗಳಿಂದ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀಮತಿ ಅರ್ಚನಾ ಉಡುಪರಂತಹ ಮೇರು ಕಲಾವಿದರು ಬಂದದ್ದು ನಮಗೂ ಕೂಡ ಒಂದು ಸಂತೋಷ, ಗೌರವ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಷ್ಟು ದೊಡ್ಡ ಕಲಾವಿದರಾಗಿದ್ದರೂ ಕೂಡ ಅವರಲ್ಲಿರುವಂತಹ ಸರಳತೆ, ಅವರ ಒಂದು ನಡುವಲ್ಲಿ ತಮಾಷೆ ಮಾತುಗಳನ್ನು ಆಡ್ತಾ ಖಂಡಿತ ನಮಗೊಂದು ಒಳ್ಳೆಯ ನೆನಪು. ಹಾಗಾಗಿ ಅವರು ಏನು ಹಾಡನ್ನು ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಭಜನಾ ಮಂಡಳಿಯಲ್ಲಿ ಹೇಳಿಕೊಡುವಾಗ ಆಗಬೇಕು ಅಂತ ಹೇಳಿ ಶ್ರೀಮತಿ ಅರ್ಚನಾ ಉಡುಪರಿಗೆ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳು ಎಲ್ಲ ದೈವದೇವರ ಆಶೀರ್ವಾದದಿಂದ ಅವರು ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅವರಿಗೆ ಬರಲಿ, ಇನ್ನಷ್ಟು ಸಾಧನೆಗಳನ್ನು ಅವರು ಮಾಡಲಿ ಅಂತ ಹೇಳಿ ವಿಶೇಷವಾಗಿ ಪೂಜ್ಯ ವೀರೇಂದ್ರ ಹೆಗಡೆಯವರ, ಮಾತುಶ್ರೀ ಅಮ್ಮನವರ, ಗೌರವಾನ್ವಿತ ಹರ್ಷಣ್ಣವರ ಎಲ್ಲರ ಆಶೀರ್ವಾದ ಅವರಿಗಿರಲಿ, ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಇರಲಿ ಅಂತ ಹೇಳಿ ಆಗ ಮಾತಾಡ್ತಾ ಕೆಲವರು ಹೇಳಿದ್ರಂತೆ ನಮ್ಮ ಶಿಬಿರಾರ್ಥಿಗಳು, ಇಂತಹ ದೊಡ್ಡ ದೊಡ್ಡ ಕಲಾವಿದರು ಬಂದು ನಮಗೆ ಕಲಿಸಿಕೊಡುವಂಥದ್ದು ಖಂಡಿತ ಈ ಕ್ಷೇತ್ರದ ಕಮ್ಮಟದಲ್ಲಿ ಆಗ್ತದೆ, ಹಾಗಾಗಿ ನಾವು ಭಾಗ್ಯವಂತರು ಅನ್ನೋ ಮಾತನ್ನು ಅವರು ಹೇಳಿದ್ರಂತೆ. ಹಾಗಾಗಿ ಮಗದೊಮ್ಮೆ ನಿಮಗೆ ದೊಡ್ಡದಾದಂತಹ ಚಪ್ಪಾಳಿಯೊಂದಿಗೆ ನಾವು ಅಭಿವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ವಸಂತ ಮಂಜಿತಾ ಇರುವಂಥ ಧರ್ಮಸ್ಥಳದ ದೇವಳದ ಒಳಗಡೆ ಮಣೆಗಾರರಾಗಿ ಕರ್ತವ್ಯ ನಿರ್ವಹಿಸುವರು. ಅವರು ವೃತ್ತಿಯಲ್ಲಿ ಮೊದಲು ಅಧ್ಯಾಪಕರಾಗಿದ್ದರು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ವೇದಿಕೆಯ ಜವಾಬ್ದಾರಿ ಇತ್ತು. ನಮ್ಮ ಭಜನಾ ಕಮ್ಮಟದ ಕೂಡ ಹಾಗೆ ಮೊದಲು ಅವರು ವೇದಿಕೆಯ ಜವಾಬ್ದಾರಿ. ಹಾಗಾಗಿ ಅವರು ಕೂಡ ಭಜನೆಯಲ್ಲಿ ಆಸಕ್ತಿ ಇರುವವರು, ಅವರ ಕುಟುಂಬವೂ ಕೂಡ ಭಜನೆಯ ಆಸಕ್ತಿ ಇರುವವರೇ. ಅವರಿಗೆ ಸ್ವಾಮೀಜಿಗಳು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದೊಡ್ಡದಾದ ಚಪ್ಪಾಳೆ. ಹರಿ ಓಂ. ಈಗೆಲ್ಲ ಶಿಬಿರಾರ್ಥಿಗಳಿಗೆ 15 ನಿಮಿಷದ ಟಿ ವಿರಾಮ ಇದೆ. ತಕ್ಷಣ ಮುಗಿಸಿಕೊಂಡು ಮುಂದಿನ ಸಂಗೀತ ಕ್ಷೇತ್ರ ಮಾತ್ರವಲ್ಲ, ನಟನಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಚಾಪುಡಿಸಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಈಗ ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ನಮ್ಮ ಧರ್ಮಸ್ಥಳದಲ್ಲಿ 22ನೇ ವರ್ಷದ ಭಜನಾ ತರಬೇತಿ ಕಮ್ಮಟಕ್ಕೆ ಭಾಗವಹಿಸ್ತಿದ್ದಾರೆ. ಬೆಳಗ್ಗೆ ಕೂಡ 3-4 ಶಿವನ ಹಾಡನ್ನು ಹಾಡೋ ಮೂಲಕ ಎಲ್ಲ ಶಿಬಿರಾರ್ಥಿಗಳು ಕೂಡ ಗಾನ ಸುದ್ದಿಯ ತಿಳಿಸಿರುವಂತವರು. ಸೊ ನಮಸ್ತೆ, ತುಂಬಾ ಖುಷಿ ಆಯ್ತು ನೀವು ಇವತ್ತು ನಮ್ಮ ಈ ಧರ್ಮಸ್ಥಳಕ್ಕೆ ಬಂದಿರುವಂತದ್ದು. ಫಸ್ಟ್ ನಮ್ಮ ಕ್ವಶನ್ ಇಷ್ಟೇನೆ, ಧರ್ಮಸ್ಥಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ಇರುವಂತಹ ಮಹತ್ವ, ಇರುವ ನಂಬಿಕೆ ಎಂತದ್ದು ಅಂತ.
ನಾನು ತುಂಬ ವರ್ಷಗಳಿಂದ ಅಂದರೆ ಚಿಕ್ಕವಳಿರುವಾಗಿಂದನೂ ಅವಾಗ ತಂದೆ ತಾಯಿ ಜೊತೆ ಬರ್ತಾ ಇದ್ದೆ ದರ್ಶನಕ್ಕೆ ಅಂತ. ಆಮೇಲೆ ಈಗ ಕೂಡ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಯಾವಾಗಲಾದರೂ ಬರಲೇಬೇಕು ಅಂತ ಟ್ರೈ ಮಾಡಿ ಬರ್ತೇನೆ. ನನಗೆ ಮೊಟ್ಟ ಮೊದಲಿಗೆ ನನಗೆ ಮಂಜುನಾಥ ಈಶ್ವರ ಅಂದರೆ ನನಗೆ ತುಂಬ ನಡ್ಕೊಳ್ತೀನಿ, ತುಂಬ ಪ್ರೀತಿ ನನಗೆ. ಆಮೇಲೆ ನನಗೆ ಖಾವಂದರ ಫ್ಯಾಮಿಲಿ ಕೂಡ ತುಂಬ ಹತ್ರ. ಅವ್ರಿಗೆ ಅಪ್ಪಾಜಿ ಅಂತ ನಾನು ಪ್ರೀತಿಯಿಂದ ಕರಿತೇನೆ. ಶ್ರದ್ಧಾ ಅವರು ನಂಗೆ ತುಂಬ ಪರಿಚಯ. ಆಮೇಲೆ ಹೇಮಮ್ಮ ಅವರು ನನಗೆ ತುಂಬ ಪ್ರೀತಿ ಮಾಡ್ತಾರೆ. ಸೊ ಅವರ ಒಂದು ಫ್ಯಾಮಿಲಿಯ ಆಶೀರ್ವಾದ ಮತ್ತು ಅವರು ಎಂಥ ಸಜ್ಜನರು, ಮತ್ತು ಧರ್ಮಸ್ಥಳ ಸುತ್ತಮುತ್ತಲೆಲ್ಲ ಎಷ್ಟು ಇಲ್ಲಿ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಇಡೀ ಒಂದು ಊರನ್ನೇ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಆಮೇಲೆ ಎಷ್ಟು ಬೆಳವಣಿಗೆಗಳಾಗಿದೆ. ನಿಜವಾಗ್ಲೂ ಸಂಸ್ಕಾರ ಉಳಿಯುವಂಥ ಕೆಲಸಗಳು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಲ್ಲ, ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ವರ್ಷ ನಾನು ಹೋದ ವರ್ಷನೇ ಅವರ ಬೇರೆ ಬೇರೆ ಜಿನ ಭಜನೆ ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆಯುವಾಗ ಅಲ್ಲಿ ಗೆಸ್ಟ್ ಆಗಿ ಎಲ್ಲ ಹೋಗಿದ್ದುಂಟು. ಆಗ ನನ್ನ ಮನಸ್ಸಿನಲ್ಲಿ ಆಸೆ ಇತ್ತು, ಈ ಭಜನಾ ಕಮ್ಮಟದಲ್ಲಿ ನಾನು ಭಾಗವಹಿಸ್ಬೇಕಂತ. ಹಾಡುಗಳನ್ನ ಹೇಳ್ಕೊಡ್ಬೇಕು, ಹೇಗಿರ್ಬೋದು ಆ ಒಂದು ಏನಂತಾರೆ ಆ ಇಡೀ ಮಾಹೋಲ್ ಹೇಗಿರ್ಬೋದು ಅಂತ ನನಗೆ ತುಂಬ ಕುತೂಹಲ ಇತ್ತು. ಹಾಗೆ ದೇವ್ರು ಕೇಳಿಸ್ಕೊಂಡ ಅಂತ ಕಾಣುತ್ತೆ. ಈ ವರ್ಷ ನನಗೆ 2 ದಿವಸ ಭಜನಾ ಕಮ್ಮಟದಲ್ಲಿ ಭಜನೆಗಳನ್ನ ಹೇಳ್ಕೊಡೋದಕ್ಕೆ ಅಂತ ಶ್ರದ್ಧಾ ಅವರು ಕೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ನನ್ನೆಲ್ಲ ಕಾರ್ಯಕ್ರಮ ಹಿಂದೆ ಮುಂದೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಬಂದಿದ್ದು. ಇಲ್ಲಿ ನೆನ್ನೆ ಕೂಡ ಒಂದು 3 ಹಾಡನ್ನ ಹೇಳ್ಕೊಟ್ಟೆ. ಎಷ್ಟು ಬೇಗ ಎಲ್ಲ ಕಲಿತರು, ನಂಗೆ ತುಂಬ ಸಂತೋಷ ಆಯಿತು. ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಕಲೀಲಿಕ್ಕೆ, ನನಗೆ ಆಶ್ಚರ್ಯ ಆಯಿತು. ಭಜನೆಗಳು ಈಗ ಭಾವಗೀತೆಗಳೇ ಎಲ್ಲೋ ಮರ್ತು ಹೋಗ್ತಾ ಇದೆ, ಅಂಥದ್ರಲ್ಲಿ ಭಜನೆಗಳನ್ನು ಜನ ಕೇಳ್ತಾರ ಅಂತ ನಂಗೆ ತುಂಬ ವರ್ಷಗಳಿಂದ ಇದೆಲ್ಲ ಎಲ್ಲಿ ಹೋಗುತ್ತೆ, ಬಿಟ್ಬಿಡ್ತಾರೆ ಜನ ಅಂತ ಒಂದು ಆತಂಕ ಇತ್ತು. ಆದರೆ ಇಲ್ಲಿ ನೆನೆ ನೋಡಿದ ಮೇಲೆ ನನಗೆ ಎಲ್ಲೋ ಒಂದು ರೇ ಆಫ್ ಹೋಪ್ ಕಾಣಿಸ್ತು ನನಗೆ. ಓ ಇಲ್ಲಪ್ಪ, ಕಲಿತಾ ಇದ್ದಾರೆ ಜನ, ಇನ್ನು ಆಸಕ್ತಿ ವಹಿಸ್ಕೊಂಡು ಬರೋಂಥವ್ರು ಇದ್ದಾರೆ ಅಂತ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು. ಆಮೇಲೆ ಆ ವೈಬ್ರೇಷನ್ ತುಂಬ ಚೆನ್ನಾಗಿತ್ತು ನೆನ್ನೆ. ಅದಾದ ನಂತರ ಇಲ್ಲಿ ಸನ್ನಿಧಿಯಲ್ಲಿ ನಾನು ಹೇಳ್ಕೊಂಡಿದ್ದೀನಲ್ಲ, ಇಲ್ಲಿ ಸಾಯಂಕಾಲ ನಗರ ಸಂಕೀರ್ತನೆ ಮಾಡಿಕೊಂಡು ಇಲ್ಲಿ ಬಂದರು. ಅವ್ರು ಬರ್ತಿದ್ದಾರೆ ಅಂತ ಇವರು ಜಯಚಂದ್ರ ಅವ್ರು ಹೇಳಿದರು. ಓ ಹೌದಾ, ಅವ್ರು ಬಂದಾಗ ನಂಗೆ ಹೇಳಿ ಅಂತಂದೆ. ಆಮೇಲೆ ಅವ್ರು ಬಂದರು. ನಾನು ನೋಡ್ಲಿಕ್ಕೆ ಅಂತ ಆಚೆ ಬಂದು ನಿಂತ್ಕೊಂಡೆ, ಅಲ್ಲಿ ಒಳಗಡೆ ನಡೀತಾ ಇತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆನೇ ಲೋಕಕ್ಕೆ ಹೋದಂತಹ ಒಂದು ಏನಂತಾರೆ ಡಿವೈನ್ ಎಕ್ಸ್ಪೀರಿಯನ್ಸ್ ಅದು. ನಾನು ಸುಮ್ಮನೆ ನೋಡ್ತಾ ನಿಂತಿದ್ದೆ. ಅವರೆಲ್ಲ ನನ್ನನ್ನು ನೋಡಿದ ತಕ್ಷಣ ನೀವು ಹಾಡು ಹೇಳಿ ಅಂತ ಹೇಳಿದರು. ಆಯಿತು, ನಾನು ಒಂದು ಹಾಡು ಅದರಲ್ಲಿ ಭಾಗವಹಿಸ್ಬಿಟ್ಟು ಹೇಳಿದೆ. ಆಮೇಲೆ ಗುರುಗಳು ಬಂದರು. ಬಂದ್ಬಿಟ್ಟು ಅವರು ನಾನು ಹಾಡು ಮುಗಿದ ಮೇಲೆ ಬಂದರು. ಆಮೇಲೆ ಅವ್ರು ಬಂದ್ರಲ್ಲ, ಅವರು ನೀವು ಒಂದು ಹಾಡು ಹೇಳಿ ಅಂದರು. ಮತ್ತೊಂದು ಹಾಡನ್ನು ಹೇಳಿದೆ ಅವ್ರು ಮಂಗಳಾರತಿ ಎಲ್ಲ ಮಾಡಿದ ನಂತರ. ಅದೇನೋ ಮನಸ್ಸಿಗೆ ತುಂಬ ಉಲ್ಲಾಸ ಅನಿಸ್ತು ನನಗೆ. ಹೇಳ್ತಾ ಇದ್ದೆ, ಇದು 2 ದಿವಸ ಹೇಗೆ ಕಳೀತಿಲಿ ನನಗೆ ಗೊತ್ತಾಗ್ಲೇ ಇಲ್ಲ. ಮತ್ತೆ ಈಗ ಇಲ್ಲಿಂದ ನಂಗೆ ವಾಪಸ್ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ. ಅಷ್ಟು ಅಂದ್ರೆ ಇಲ್ಲಿ ಪ್ರಕೃತಿ ಇರಬಹುದು, ಇಲ್ಲಿ ಶಾಂತತೆ, ಅಲ್ಲೆಲ್ಲೋ ದೂರದಲ್ಲಿ ಭಜನೆಯ ಮಂತ್ರಗಳ ಘೋಷ ಎಲ್ಲ ಕೇಳುವಂಥದ್ದು ಇದೆಯಲ್ಲ, ಇದು ಬಹುಶಃ ಇಲ್ಲಿ ಬದುಕೋರು ಇನ್ನ ಒಂದು ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇನ್ನೊಂದು 5-10 ವರ್ಷ ಜಾಸ್ತಿನೇ ಬದುಕ್ತಾರೋ ಏನೋ. ನಮ್ಮ ಈ ಬೆಂಗಳೂರಿನ ಪೊಲ್ಯೂಷನ್ ಕುಡ್ಕೊಂಡು ಅಲ್ಲಿಯ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಇಲ್ಲಿಯ ವಾತಾವರಣ ಇಲ್ಲಿ. ಸೊ ನಂಗೆ ತುಂಬ ಸಂತೋಷ ಆಯಿತು. ನಾನು ಚಿರಋಣಿ ಖಾವಂದ್ರ ಫ್ಯಾಮಿಲಿಗೆ, ಮತ್ತು ಮಂಜುನಾಥನ ಕೃಪೆ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ತುಂಬಾ ಸಂತೋಷ ಆಯ್ತು ಇಲ್ಲಿ ಭಾಗವಹಿಸಿ. ಇನ್ನೊಂದು, ಈಗಿನ ಯುವ ಪೀಳಿಗೆ ಮುಖ್ಯವಾಗಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ, ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ. ಅಂಥವ್ರಿಗೆ ಕೂಡ ಇಂತಹ ಒಂದು ಶಿಬಿರಾರ್ಥಿಗಳಾಗಿ ಬರುವಂತಹ ಅವಕಾಶವನ್ನ ಇಲ್ಲಿ ಧರ್ಮಾಧಿಕಾರಿ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು ನೀವು. ಅನೇಕ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಯುವ ಪೀಳಿಗೆ ಇರುವಂತದ್ದು. ಈಗ ಮುಂಚೆ ಎಲ್ಲ ಭಜಂತಗಳು ಒಂದು ಸ್ವಲ್ಪ ಏಜ್ಡ್ ಇರ್ತಾರೆ ಅಂತ ಇತ್ತು, ಆದ್ರೆ ಈಗ ನೋಡಿದಾಗ ಇಲ್ಲಿ ಕೆಲವು ಸಣ್ಣ ವಯಸ್ಸಿನ ಯುವಕರಿದ್ದಾರೆ. ಇವರು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ನಾನು ಆಗ್ಲೇ ಒಂದು ರೇ ಆಫ್ ಹೋಪ್ ಅಂತ ಹೇಳಿದ್ನಲ್ಲ, ನಾನು ನಿನ್ನೆ ಕೂಡ ಗಮನಿಸಿದ ಅದೇನೆ. ಇಲ್ಲಿ ವಯಸ್ಸಾದವರು ಕೆಲವರು ಬಂದಿದ್ದಾರೆ, ಇಲ್ಲ ಅಂತಲ್ಲ.
ಆದರೆ ಯಂಗ್ಸ್ಟರ್ಸ್ ಬಂದಿರೋದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಓ ಪರವಾಗಿಲ್ಲ. ನಾನು ನಿನ್ನೆ ಭಾಷಣ ಮಾಡುವಾಗ ನಾನು ಕೂಡ ಅದನ್ನ ಹೇಳಿದೆ. ಓ ಇಲ್ಲ, ಈ ಒಂದು ಇದು ವಾಡಿಕೆ ಮುಂದುವರ್ಕೊಂಡು ಹೋಗುತ್ತೆ, ಈ ಒಂದು ಪರಂಪರೆ ಮುಂದುವರೆದ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ ನನ್ನಲ್ಲಿ ಇವಾಗ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಅಂತ. ಸೊ ಹಾಗಾಗಿ ಚಿಕ್ಕ ವಯಸ್ಸಿನವ್ರು ಕೂಡ ಬಂದು ಭಜನೆ ಕಲಿಬೇಕು ಅಂತ ಆಸಕ್ತಿ ಅವ್ರ ಮನಸ್ಸಲ್ಲಿ ಬಂದಿರೋದೇ ದೊಡ್ಡ ಒಂದು ವಿಶೇಷ. ಆಮೇಲೆ ಅವರು ಯಾವ್ದ್ಯಾವ್ದೋ ಊರುಗಳಿಂದ, ಯಾವ್ದ್ಯಾವ್ದೋ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು, ಆಮೇಲೆ ಅವ್ರಿಗೆ ಬೆಳಗ್ಗಿಂದ ರಾತ್ರಿವರೆಗೂ ಏನೋ ಒಂದು ವಿಭಿನ್ನವಾದ ಚಟುವಟಿಕೆಗಳು ಇದ್ದೇ ಇರುತ್ತೆ. ಅದು ತುಂಬಾ ಖುಷಿ ಆಯ್ತು ನನಗೆ. ಅವರು ಬರೀ ಹಾಡು ಕಲಿಯೋದಲ್ಲ, ಇದು ಭಜನಾ ಕಮ್ಮಟ ಅಂತ ಹೆಸರಿರಬಹುದು, ಅವರಿಗೆ ರಂಗಗೀತೆಗಳನ್ನ ಹೇಳ್ಕೊಡೋದಾಗಿರ್ಬಹುದು, ಆಮೇಲೆ ಒಂದು ಉತ್ತಮವಾದ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸುವಂಥ ಕಾರ್ಯಕ್ರಮಗಳು, ಒಂದು ಸ್ಪೀಕರ್ ಆಗುವಂಥದ್ದು ಇದು ಕಾರ್ಯಕ್ರಮ, ನೀವು ಹೇಗೆ ಜನತೆಯನ್ನು ಮುನ್ನಡೆಸಬೇಕು, ಆಮೇಲೆ ಅವರಿಗೆ ಸಂಸ್ಕಾರಗಳನ್ನ, ಮತ್ತೆ ಒಂದು ಈಗ ನಾವೇನೀಗ ಪಾಪ್ಯುಲರ್ ಆಗಿ ಕೇಳಿಸ್ತಾ ಇದೆ ಶಬ್ದ ಇನ್ನರ್ ಇಂಜಿನಿಯರಿಂಗ್ ಅಂತ ಏನ್ ಹೇಳ್ತಾರಲ್ಲ, ಅದೆಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಉಂಟು. ಸೊ ಅದನ್ನ ನಾನು ನೋಡಿದಾಗ ತುಂಬಾ ಖುಷಿ ಆಯ್ತು. ಈಗಿನ ಪೀಳಿಗೆ ಆ ಒಂದು ಸಂಸ್ಕಾರವನ್ನ ಇಟ್ಕೊಂಡು ಅವರು ಇನ್ನ ಒಂದು 10 ಜನಕ್ಕೆ 100 ಜನಕ್ಕೆ ಅವರವರ ಜಿಲ್ಲೆಗಳಿಗೆ ಅವರವರ ಊರುಗಳಿಗೆ ಹೋಗಿ ಅವರು ಅದನ್ನ ಮುಂದುವರಿಸಿದಾಗ, ಬೇರೆಯವರಿಗೂ ಹೇಳ್ಕೊಟ್ಟಾಗ ಈ ಸಮಾಜ ನಿಜವಾಗ್ಲೂ ಒಂದು ಒಳ್ಳೆಯ ಸಮಾಜವಾಗಿ ಬೆಳವಣಿಗೆ ಆಗತ್ತೆ, ಒಂದು ಆರೋಗ್ಯಕರ ಸಮಾಜವಾಗಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಹೋಪ್ ಇದೆ. ಇನ್ನೊಂದು ಲಾಸ್ಟ್ ಕ್ವಶನ್. ಈಗ ಧರ್ಮಸ್ಥಳ ಕ್ಷೇತ್ರ ಅನ್ನೋದು ಸತ್ಯ, ಧರ್ಮ, ನ್ಯಾಯ, ನೀತಿಗೆ ಎಲ್ಲರೂ ಕೂಡ ಹೆಸರಾಗಿರುವಂತ, ಜೊತೆಗೆ ಚತುರ್ವಿಧ ದಾನದಲ್ಲೂ ಕೂಡ ಇದು ಹೆಸರು ಪಡೆದಿರುವಂತದ್ದು. ಇಂಥ ಕ್ಷೇತ್ರಕ್ಕೆ ಇದೀಗ ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಅಪಪ್ರಚಾರ, ಏನೇನೋ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಮಂಜುನಾಥ ಇದ್ದಾನೆ, ಆಮೇಲೆ ಯಾರಿಗೆ ಆದ್ರೂ ಒಂದು ಪರೀಕ್ಷೆಯ ಸಮಯ ಬಂದೇ ಬರ್ತದೆ. ಅದಕ್ಕೆ ಯಾರು ಹೊರತಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನನ್ನ ಜೀವನದಲ್ಲೂ ಯಾರ ಜೀವನವೂ ಹೀಗೆ ಒಂದು ಸ್ಟ್ರೇಟ್ ಲೇನ್ ಆಗ್ಬಿಟ್ರೆ ಅದು ನಿಂತು ಹೋಗುತ್ತೆ ಜೀವನ. ಒಂದು ಏರು ಪೇರು ಏಳು ಬೀಳು ಇರುವಾಗ್ಲೇನೆ ಅದು ಜೀವನ ಅಂತ ಅನ್ನಿಸ್ಕೊಳ್ಳೋದು. ಯಾರೇ ಏನೇ ಮಾತಾಡ್ಲಿ, ಅದು ನಿಜವಾದ ಸತ್ಯ ಅಂತ ಏನಿದೆ ಅದು ಯಾವತ್ತೋ ಒಂದ್ ದಿವಸ ಹೊರಗೆ ಬರುತ್ತೆ. ಅಲ್ಲಿವರೆಗೆ ನಾವುಗಳು ನಮ್ಮ ಮನಸ್ಸಿನಲ್ಲೇ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಇರಬಾರ್ದು. ಆಮೇಲೆ ಮಂಜುನಾಥನಿಗೂ ಮತ್ತೆ ಈಗ ಏನೇನು ಕೇಳಿ ಬರ್ತಾ ಇದೆ ಅದಕ್ಕೂ ದೇವರಿಗೂ ಯಾವ ಸಂಬಂಧ ಇಲ್ಲ. ನಮ್ಮ ದೇವರ ಮೇಲಿನ ಶ್ರದ್ಧೆ ಯಾವತ್ತೂ ನಾವು ಕಳ್ಕೊಳ್ಬಾರ್ದು. ಯಾಕಂದ್ರೆ ದೇವರಿಲ್ಲದೆ ನಾವಿಲ್ಲ, ಮನುಷ್ಯರು ಯಾರಿಲ್ಲ. ಹಾಗಾಗಿ ನಮ್ಮ ಶ್ರದ್ಧೆಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಇಂದು ಈಗ ನಟನ ಕ್ಷೇತ್ರದಲ್ಲಿ ಕೂಡ ಇದಿರುವಂತ ಧಾರಾವಾಹಿಗೆ ಕಾಲಿಟ್ಟಿದ್ದೀರಾ, ಆ ಅನುಭವ ಹೇಗಿದೆ? ಈಗ ಸಂಗೀತ ಕ್ಷೇತ್ರ ಬೇರೆ ಅನುಭವ, ಇದರಲ್ಲಿ ಕೂಡ ಅನುಭವ ಬೇರೆನೇ ಇರುತ್ತೆ. ಸೊ ಎರಡು ಕಂಪೇರ್ ಮಾಡಿದಾಗ ಹೇಗಿದೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಜನಗಳ ಒಂದು ಅವರ ಒಪಿನಿಯನ್ ಹೇಗಿದೆ? ನಾನು ನಟಿಯಾಗಿ ಹೋಗುವ ನನಗೆ ಮುಂಚೆಯಿಂದ ತುಂಬಾ ಆಫರ್ಸ್ ಬಂದ, ಹೀರೋಯಿನ್ ಆಗಿ ಎಲ್ಲ ಆಫರ್ಸ್ ನಿಮ್ಮ ಲುಕ್ ನೋಡಿದಾಗ ಹೀರೋನೇ ಕರೆಯಲೇಬೇಕು ಹಾಗೆ ಇದೀರಾ. ಥ್ಯಾಂಕ್ ಯು. ನಾನು ಹಾಡಿದ ಬಹುತೇಕ ಚಿತ್ರಗಳಲ್ಲಿ ನಂಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು, ಬಟ್ ಹೀರೋಯಿನ್ ಆಗಿ ಹೋಗ್ಲಿಕ್ಕೆ ನಂಗೆ ಇಂಟ್ರೆಸ್ಟು ಇರಲಿಲ್ಲ, ಮತ್ತೆ ಭಯನೂ ಇತ್ತು ನನಗೆ, ಹೇಗೋ ಏನೋ ಕ್ಷೇತ್ರ ಅಂತ. ಹಾಗಾಗಿ ನಾನು ಯಾವತ್ತೂ ಹೋಗಲಿಲ್ಲ ಇದಕ್ಕೆ. ಈಗ ನನಗೆ ಕೆಲವು ಸಪೋರ್ಟಿಂಗ್ ರೋಲ್, ಕೆಲವುದು ಗೆಸ್ಟ್ ಅಪಿಯರೆನ್ಸ್ ಆಗಿ ಒಂದು ಒಳ್ಳೆಯ ಪಾತ್ರ ಅಂತ ಸಿಕ್ಕಾಗ ಖಂಡಿತ ಮಾಡಿ ನೋಡುವ ಅಂತ ಹೋಗಿದ್ದು. ಮತ್ತು ಎಲ್ಲ ಕಡೆಯೂ ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಮತ್ತು ಒಳ್ಳೆಯ ಹೆಸರು ಕೂಡ ಸಿಕ್ಕಿದೆ. ಹಾಗಾಗಿ ಏನೇ ಕೆಲಸ ಮಾಡಿದ್ರು ಜನ ಮೆಚ್ಚುವಂತೆ ಮಾಡಬೇಕು ಅನ್ನೋದು ಒಂದು ನನಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಹಾಗೆ ಆ ದಾರಿಯಲ್ಲಿ ನಡೀತಾ ಇದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಗೋಸ್ಕರ ನಮ್ಮ ಚಾನಲ್ ಮೂಲಕ ನೀವು ಈ ಒಂದು ಅನುಭವದ ಮಾತು ಕೊಟ್ಟು ತುಂಬಾ ಥ್ಯಾಂಕ್ ಯು ಮೇಡಮ್. ಓಕೆ, ಇವಿಷ್ಟು ಖ್ಯಾತ ಗಾಯಕಿ ಅರ್ಚನಾ ಉಡುಪ ಅವರ ಮನದಾಳದ ಮಾತು. ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಾ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಸಂಗೀತ ಕ್ಷೇತ್ರ ಮಾತ್ರವಲ್ಲ, ನಟನಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಚಾಪುಡಿಸಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಈಗ ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ನಮ್ಮ ಧರ್ಮಸ್ಥಳದಲ್ಲಿರುವಂತಹ 27ನೇ ವರ್ಷದ ಭಜನಾ ತರಬೇತಿ ಕಮ್ಮಟಕ್ಕೆ ಭಾಗವಹಿಸುತ್ತಿದ್ದಾರೆ. ಬೆಳಗ್ಗೆ ಕೂಡ 3-4 ಶಿವನ ಹಾಡನ್ನ ಹಾಡೋ ಮೂಲಕ ಎಲ್ಲ ಶಿಬಿರಾರ್ಥಿಗಳು ಕೂಡ ಗಾನ ಸುದ್ದಿಯ ತಿಳಿಸಿರುವಂತವರು. ಸೊ ನಮಸ್ತೆ, ತುಂಬಾ ಖುಷಿ ಆಯ್ತು ನೀವು ಇವತ್ತು ನಮ್ಮ ಈ ಧರ್ಮಸ್ಥಳಕ್ಕೆ ಬಂದಿರುವಂತದ್ದು. ಫಸ್ಟ್ ನಮ್ಮ ಕ್ವಶನ್ ಇಷ್ಟೇನೆ, ಧರ್ಮಸ್ಥಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ಇರುವಂತಹ ಮಹತ್ವ, ಇರುವ ನಂಬಿಕೆ ಎಂತದ್ದು ಅಂತ. ನಾನು ತುಂಬಾ ವರ್ಷಗಳಿಂದ, ಅಂದ್ರೆ ಚಿಕ್ಕವಳಿರುವಾಗಿಂದನೂ ಅವಾಗ ತಂದೆ ತಾಯಿ ಜೊತೆ ಬರ್ತಾ ಇದ್ದೆ ದರ್ಶನಕ್ಕೆ ಅಂತ. ಆಮೇಲೆ ಈಗ ಕೂಡ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಯಾವಾಗ್ಲಾದ್ರೂ ಬರಲೇಬೇಕು ಅಂತ ಟ್ರೈ ಮಾಡಿ ಬರ್ತೇನೆ. ನನಗೆ ಮೊದಲಿಗೆ ನನಗೆ ಮಂಜುನಾಥ ಈಶ್ವರ ಅಂದ್ರೆ ನಾನು ತುಂಬಾ ನಡ್ಕೊಳ್ತೀನಿ, ತುಂಬಾ ಪ್ರೀತಿ ನನಗೆ. ಆಮೇಲೆ ನನಗೆ
ಖಾವಂದರ ಫ್ಯಾಮಿಲಿ ಕೂಡ ತುಂಬ ಹತ್ರ. ಅವ್ರಿಗೆ ಅಪ್ಪಾಜಿ ಅಂತ ನಾನು ಪ್ರೀತಿಯಿಂದ ಕರಿತೇನೆ. ಶ್ರದ್ಧಾ ಅವರು ನಂಗೆ ತುಂಬ ಪರಿಚಯ. ಆಮೇಲೆ ಹೇಮಮ್ಮ ಅವರು ನನಗೆ ತುಂಬ ಪ್ರೀತಿ ಮಾಡ್ತಾರೆ. ಸೊ ಅವರ ಒಂದು ಫ್ಯಾಮಿಲಿಯ ಆಶೀರ್ವಾದ, ಮತ್ತು ಅವರು ಎಂಥ ಸಜ್ಜನರು, ಮತ್ತು ಧರ್ಮಸ್ಥಳ ಸುತ್ತಮುತ್ತಲೆಲ್ಲ ಎಷ್ಟು ಇಲ್ಲಿ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಇಡೀ ಒಂದು ಊರನ್ನೇ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಆಮೇಲೆ ಎಷ್ಟು ಬೆಳವಣಿಗೆಗಳಾಗಿದೆ. ನಿಜವಾಗ್ಲೂ ಸಂಸ್ಕಾರ ಉಳಿಯುವಂಥ ಕೆಲಸಗಳು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಲ್ಲ, ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ವರ್ಷ ನಾನು ಹೋದ ವರ್ಷನೇ ಅವರ ಬೇರೆ ಬೇರೆ ಜಿನ ಭಜನೆ ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆಯುವಾಗ ಅಲ್ಲಿ ಗೆಸ್ಟ್ ಆಗಿ ಎಲ್ಲ ಹೋಗಿದ್ದುಂಟು. ಆಗ ನನ್ನ ಮನಸ್ಸಿನಲ್ಲಿ ಆಸೆ ಇತ್ತು, ಈ ಭಜನಾ ಕಮ್ಮಟದಲ್ಲಿ ನಾನು ಭಾಗವಹಿಸ್ಬೇಕಂತ. ಹಾಡುಗಳನ್ನ ಹೇಳ್ಕೊಡ್ಬೇಕು, ಹೇಗಿರ್ಬೋದು ಆ ಒಂದು ಏನಂತಾರೆ ಆ ಇಡೀ ಮಾಹೋಲ್ ಹೇಗಿರ್ಬೋದು ಅಂತ ನನಗೆ ತುಂಬಾ ಕುತೂಹಲ ಇತ್ತು. ಹಾಗೆ ದೇವ್ರು ಕೇಳಿಸ್ಕೊಂಡ ಅಂತ ಕಾಣುತ್ತೆ. ಈ ವರ್ಷ ನನಗೆ 2 ದಿವಸ ಭಜನಾ ಕಮ್ಮಟದಲ್ಲಿ ಭಜನೆಗಳನ್ನ ಹೇಳ್ಕೊಡೋದಕ್ಕೆ ಅಂತ ಶ್ರದ್ಧಾ ಅವರು ಕೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ. ನನ್ನೆಲ್ಲ ಕಾರ್ಯಕ್ರಮ ಹಿಂದೆ ಮುಂದೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಬಂದಿದ್ದು. ಇಲ್ಲಿ ನೆನ್ನೆ ಕೂಡ ಒಂದು 3 ಹಾಡನ್ನ ಹೇಳ್ಕೊಟ್ಟೆ. ಎಷ್ಟು ಬೇಗ ಎಲ್ಲ ಕಲಿತರು, ನಂಗೆ ತುಂಬ ಸಂತೋಷ ಆಯಿತು. ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಕಲೀಲಿಕ್ಕೆ, ನನಗೆ ಆಶ್ಚರ್ಯ ಆಯಿತು. ಭಜನೆಗಳು ಈಗ ಭಾವಗೀತೆಗಳೇ ಎಲ್ಲೋ ಮರ್ತು ಹೋಗ್ತಾ ಇದೆ, ಅಂಥದ್ರಲ್ಲಿ ಭಜನೆಗಳನ್ನ ಜನ ಕೇಳ್ತಾರ ಅಂತ ನಂಗೆ ತುಂಬ ವರ್ಷಗಳಿಂದ ಇದೆಲ್ಲ ಎಲ್ಲಿ ಹೋಗುತ್ತೆ, ಬಿಟ್ಟು ಬಿಡ್ತಾರೆ ಜನ ಅಂತ ಒಂದು ಆತಂಕ ಇತ್ತು. ಆದರೆ ಇಲ್ಲಿ ನೆನೆ ನೋಡಿದ ಮೇಲೆ ನನಗೆ ಎಲ್ಲೋ ಒಂದು ಅರೇ ಆಫ್ ಹೋಪ್ ಕಾಣಿಸ್ತು ನನಗೆ. ಓ ಇಲ್ಲಪ್ಪ, ಕಲಿತಾ ಇದ್ದಾರೆ ಜನ, ಇನ್ನ ಆಸಕ್ತಿ ವಹಿಸ್ಕೊಂಡು ಬರೋಂಥವ್ರು ಇದ್ದಾರೆ ಅಂತ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು. ಆಮೇಲೆ ಆ ವೈಬ್ರೇಷನ್ ತುಂಬ ಚೆನ್ನಾಗಿತ್ತು ನೆನ್ನೆ. ಅದಾದ ನಂತರ ಇಲ್ಲಿ ಸನ್ನಿಧಿಯಲ್ಲಿ ನಾನು ಹೇಳ್ಕೊಂಡಿದ್ದೀನಲ್ಲ, ಇಲ್ಲಿ ಸಾಯಂಕಾಲ ನಗರ ಸಂಕೀರ್ತನೆ ಮಾಡಿಕೊಂಡು ಇಲ್ಲಿ ಬಂದರು. ಅವ್ರು ಬರ್ತಿದ್ದಾರೆ ಅಂತ ಇವರು ಜಯಚಂದ್ರ ಅವ್ರು ಹೇಳಿದರು. ಓ ಹೌದಾ, ಅವ್ರು ಬಂದಾಗ ನಂಗೆ ಹೇಳಿ ಅಂತಂದೆ. ಆಮೇಲೆ ಅವ್ರು ಬಂದರು. ನಾನು ನೋಡ್ಲಿಕ್ಕೆ ಅಂತ ಆಚೆ ಬಂದು ನಿಂತ್ಕೊಂಡೆ, ಅಲ್ಲಿ ಒಳಗಡೆ ನಡೀತಾ ಇತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆನೇ ಲೋಕಕ್ಕೆ ಹೋದಂತಹ ಒಂದು ಏನಂತಾರೆ ಡಿವೈನ್ ಎಕ್ಸ್ಪೀರಿಯನ್ಸ್ ಅದು. ನಾನು ಸುಮ್ಮನೆ ನೋಡ್ತಾ ನಿಂತಿದ್ದೆ. ಅವರೆಲ್ಲ ನನ್ನನ್ನು ನೋಡಿದ ತಕ್ಷಣ ನೀವು ಹಾಡು ಹೇಳಿ ಅಂತ ಹೇಳಿದರು. ಆಯಿತು, ನಾನು ಒಂದು ಹಾಡು ಅದರಲ್ಲಿ ಭಾಗವಹಿಸ್ಬಿಟ್ಟು ಹೇಳಿದೆ. ಆಮೇಲೆ ಗುರುಗಳು ಬಂದರು. ಬಂದ್ಬಿಟ್ಟು ಅವರು ನಾನು ಹಾಡು ಮುಗಿದ ಮೇಲೆ ಬಂದರು. ಆಮೇಲೆ ಅವ್ರು ಬಂದ್ರಲ್ಲ, ಅವರು ನೀವೊಂದು ಹಾಡು ಹೇಳಿ ಅಂದರು. ಮತ್ತೊಂದು ಹಾಡನ್ನು ಹೇಳಿದೆ ಅವ್ರು ಮಂಗಳಾರತಿ ಎಲ್ಲ ಮಾಡಿದ ನಂತರ. ಅದೇನೋ ಮನಸ್ಸಿಗೆ ತುಂಬ ಉಲ್ಲಾಸ ಅನಿಸ್ತು ನನಗೆ. ಹೇಳ್ತಾ ಇದ್ದೆ, ಇದು 2 ದಿವಸ ಹೇಗೆ ಕಳೀತಿಲಿ ನನಗೆ ಗೊತ್ತಾಗ್ಲೇ ಇಲ್ಲ. ಮತ್ತೆ ಈಗ ಇಲ್ಲಿಂದ ನಂಗೆ ವಾಪಸ್ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ. ಅಷ್ಟು ಅಂದ್ರೆ ಇಲ್ಲಿ ಪ್ರಕೃತಿ ಇರಬಹುದು, ಇಲ್ಲಿ ಶಾಂತತೆ, ಅಲ್ಲೆಲ್ಲೋ ದೂರದಲ್ಲಿ ಭಜನೆಯ ಮಂತ್ರಗಳ ಘೋಷ ಎಲ್ಲ ಕೇಳುವಂಥದ್ದು ಇದೆಯಲ್ಲ, ಇದು ಬಹುಶಃ ಇಲ್ಲಿ ಬದುಕೋರು ಇನ್ನ ಒಂದು ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇನ್ನೊಂದು 5-10 ವರ್ಷ ಜಾಸ್ತಿನೇ ಬದುಕ್ತಾರೋ ಏನೋ. ನಮ್ಮ ಈ ಬೆಂಗಳೂರಿನ ಪೊಲ್ಯೂಷನ್ ಕುಡ್ಕೊಂಡು ಅಲ್ಲಿಯ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಇಲ್ಲಿಯ ವಾತಾವರಣ ಇಲ್ಲಿ. ಸೊ ನಂಗೆ ತುಂಬ ಸಂತೋಷ ಆಯಿತು. ನಾನು ಚಿರಋಣಿ ಖಾವಂದ್ರ ಫ್ಯಾಮಿಲಿಗೆ, ಮತ್ತೆ ಮಂಜುನಾಥನ್ ಕೃಪೆ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ತುಂಬಾ ಸಂತೋಷ ಆಯ್ತು ಇಲ್ಲಿ ಭಾಗವಹಿಸಿ. ಇನ್ನೊಂದು, ಈಗಿನ ಯುವ ಪೀಳಿಗೆ ಮುಖ್ಯವಾಗಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ, ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ. ಅಂಥವ್ರಿಗೆ ಕೂಡ ಇಂತಹ ಒಂದು ಶಿಬಿರಾರ್ಥಿಗಳಾಗಿ ಬರುವಂತ ಅವಕಾಶವನ್ನ ಇಲ್ಲಿ ಧರ್ಮಾಧಿಕಾರಿ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು ನೀವು. ಅನೇಕ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಯುವ ಪೀಳಿಗೆ ಇರುವಂತದ್ದು. ಈಗ ಮುಂಚೆ ಎಲ್ಲ ಭಜಂತಗಳು ಒಂದು ಸ್ವಲ್ಪ ಏಜ್ ಇರ್ತಾರೆ ಅಂತ ಇತ್ತು, ಆದ್ರೆ ಈಗ ನೋಡಿದಾಗ ಇಲ್ಲಿ ಕೆಲವು ಸಣ್ಣ ವಯಸ್ಸಿನ ಯುವಕರಿದ್ದಾರೆ. ಇವರು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ನಾನು ಆಗ್ಲೇ ಒಂದು ರೇ ಆಫ್ ಹೋಪ್ ಅಂತ ಹೇಳಿದ್ನಲ್ಲ, ನಾನು ನಿನ್ನೆ ಕೂಡ ಗಮನಿಸಿದ ಅದೇನೆ. ಇಲ್ಲಿ ವಯಸ್ಸಾದವರು ಕೆಲವರು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಯಂಗ್ಸ್ಟರ್ಸ್ ಬಂದಿರೋದು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಓ ಪರವಾಗಿಲ್ಲ. ನಾನು ನಿನ್ನೆ ಭಾಷಣ ಮಾಡುವಾಗ ನಾನು ಕೂಡ ಅದನ್ನ ಹೇಳ್ದೆ. ಓ ಇಲ್ಲ, ಈ ಒಂದು ಇದು ವಾಡಿಕೆ ಮುಂದುವರ್ಕೊಂಡು ಹೋಗುತ್ತೆ, ಈ ಒಂದು ಪರಂಪರೆ ಮುಂದುವರೆದ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ ನನ್ನಲ್ಲಿ ಇವಾಗ, ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಅಂತ. ಸೊ ಹಾಗಾಗಿ ಚಿಕ್ಕ ವಯಸ್ಸಿನವ್ರು ಕೂಡ ಬಂದು ಭಜನೆ ಕಲಿಬೇಕು ಅಂತ ಆಸಕ್ತಿ ಅವ್ರ ಮನ್ಸಲ್ಲಿ ಬಂದಿರೋದೇ ದೊಡ್ಡ ಒಂದು ವಿಶೇಷ. ಆಮೇಲೆ ಅವರು ಯಾವ್ದ್ಯಾವ್ದೋ ಊರುಗಳಿಂದ, ಯಾವ್ದ್ಯಾವ್ದೋ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು, ಆಮೇಲೆ ಅವ್ರಿಗೆ ಬೆಳಗ್ಗಿಂದ ರಾತ್ರಿವರೆಗೂ ಏನೋ ಒಂದು ವಿಭಿನ್ನವಾದ ಚಟುವಟಿಕೆಗಳು ಇದ್ದೇ ಇರುತ್ತೆ.
ಅದು ತುಂಬ ಖುಷಿ ಆಯಿತು ನನಗೆ. ಅವರು ಬರೀ ಹಾಡು ಕಲಿಯೋದಲ್ಲ, ಇದು ಭಜನಾ ಕಮ್ಮಟ ಅಂತ ಹೆಸರಿರಬಹುದು, ಅವರಿಗೆ ರಂಗಗೀತೆಗಳನ್ನ ಹೇಳ್ಕೊಡೋದಾಗಿರ್ಬೋದು, ಆಮೇಲೆ ಒಂದು ಉತ್ತಮವಾದ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸುವಂಥ ಕಾರ್ಯಕ್ರಮಗಳು, ಒಂದು ಸ್ಪೀಕರ್ ಆಗುವಂಥದ್ದು ಇದು ಕಾರ್ಯಕ್ರಮ, ನೀವು ಹೇಗೆ ಜನತೆಯನ್ನು ಮುನ್ನಡೆಸಬೇಕು, ಆಮೇಲೆ ಅವರಿಗೆ ಸಂಸ್ಕಾರಗಳನ್ನು, ಮತ್ತು ಒಂದು ಈಗ ನಾವೇನು ಈಗ ಪಾಪ್ಯುಲರ್ ಆಗಿ ಕೇಳಿಸ್ತಾ ಇದೆ ಶಬ್ದ ಇನ್ನರ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ನಡೀತಾ ಉಂಟು. ಸೊ ಅದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಈಗಿನ ಪೀಳಿಗೆ ಆ ಒಂದು ಸಂಸ್ಕಾರವನ್ನು ಇಟ್ಕೊಂಡು ಅವರು ಇನ್ನೂ ಒಂದು 10 ಜನಕ್ಕೆ 100 ಜನಕ್ಕೆ ಅವರವರ ಜಿಲ್ಲೆಗಳಿಗೆ ಅವರವರ ಊರುಗಳಿಗೆ ಹೋಗಿ ಅವರು ಅದನ್ನು ಮುಂದುವರಿಸಿದಾಗ, ಬೇರೆಯವರಿಗೂ ಹೇಳ್ಕೊಟ್ಟಾಗ ಈ ಸಮಾಜ ನಿಜವಾಗ್ಲೂ ಒಂದು ಒಳ್ಳೆಯ ಸಮಾಜವಾಗಿ ಬೆಳವಣಿಗೆ ಆಗುತ್ತೆ, ಒಂದು ಆರೋಗ್ಯಕರ ಸಮಾಜವಾಗಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಹೋಪ್ ಇದೆ. ಇನ್ನೊಂದು ಲಾಸ್ಟ್ ಕ್ವಶನ್, ಈಗ ಧರ್ಮಸ್ಥಳ ಕ್ಷೇತ್ರ ಅನ್ನೋದು ಸತ್ಯ, ಧರ್ಮ, ನ್ಯಾಯ, ನೀತಿಗೆ ಎಲ್ಲರೂ ಕೂಡ ಹೆಸರಾಗಿರುವಂಥ ಜೊತೆಗೆ ಚತುರ್ವಿಧ ದಾನದಲ್ಲೂ ಕೂಡ ಇದು ಹೆಸರು ಪಡೆದಿರುವಂಥದ್ದು. ಇಂಥ ಕ್ಷೇತ್ರಕ್ಕೆ ಇದೀಗ ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಅಪಪ್ರಚಾರ ಏನೇನೋ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಮಂಜುನಾಥ ಇದ್ದಾನೆ, ಆಮೇಲೆ ಯಾರಿಗೇ ಆದರೂ ಒಂದು ಪರೀಕ್ಷೆಯ ಸಮಯ ಬಂದೇ ಬರ್ತದೆ, ಅದಕ್ಕೆ ಯಾರು ಹೊರತಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನನ್ನ ಜೀವನದಲ್ಲೂ ಯಾರ ಜೀವನವೂ ಹೀಗೆ ಒಂದು ಸ್ಟ್ರೇಟ್ ಲೇನ್ ಆಗಿಬಿಟ್ರೆ ಅದು ನಿಂತು ಹೋಗುತ್ತೆ ಜೀವನ. ಒಂದು ಏರು ಪೇರು ಏಳು ಬೀಳು ಇರುವಾಗಲೇ ಅದು ಜೀವನ ಅಂತ ಅನ್ನಿಸ್ಕೊಳ್ಳೋದು. ಯಾರು ಏನೇ ಮಾತಾಡಲಿ, ಅದು ನಿಜವಾದ ಸತ್ಯ ಅಂತ ಏನಿದೆ ಅದು ಯಾವತ್ತೋ ಒಂದು ದಿವಸ ಹೊರಗೆ ಬರುತ್ತೆ. ಅಲ್ಲಿವರೆಗೆ ನಾವುಗಳು ನಮ್ಮ ಮನಸ್ಸಿನಲ್ಲೇ ಏನೋ ಒಂದು ಪೂರ್ವಗ್ರಹ ಪೀಡಿತರಾಗಿ ಇರಬಾರ್ದು. ಆಮೇಲೆ ಮಂಜುನಾಥನಿಗೂ ಮತ್ತೆ ಈಗ ಏನೇನು ಕೇಳಿ ಬರ್ತಾ ಇದೆ ಅದಕ್ಕೂ ದೇವರಿಗೂ ಯಾವ ಸಂಬಂಧ ಇಲ್ಲ. ನಮ್ಮ ದೇವರ ಮೇಲಿನ ಶ್ರದ್ಧೆ ಯಾವತ್ತೂ ನಾವು ಕಳ್ಕೊಳ್ಬಾರ್ದು. ಯಾಕಂದ್ರೆ ದೇವರಿಲ್ಲದೆ ನಾವಿಲ್ಲ, ಮನುಷ್ಯರು ಯಾರಿಲ್ಲ. ಹಾಗಾಗಿ ನಮ್ಮ ಶ್ರದ್ಧೆಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಇಂದು ಈಗ ನಟನ ಕ್ಷೇತ್ರದಲ್ಲಿ ಕೂಡ ಇದಿರುವಂತ ಧಾರಾವಾಹಿಗೆ ಕಾಲಿಟ್ಟಿದ್ದೀರಾ, ಆ ಅನುಭವ ಹೇಗಿದೆ? ಈಗ ಸಂಗೀತ ಕ್ಷೇತ್ರನ ಬೇರೆ ಅನುಭವ, ಇದರಲ್ಲಿ ಕೂಡ ಅನುಭವ ಬೇರೆನೇ ಇರುತ್ತೆ. ಸೊ ಎರಡು ಕಂಪೇರ್ ಮಾಡಿದಾಗ ಹೇಗಿದೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಜನಗಳ ಒಂದು ಅವರ ಒಪಿನಿಯನ್ ಹೇಗಿದೆ? ನಾನು ನಟಿಯಾಗಿ ಹೋಗುವ ನನಗೆ ಮುಂಚೆಯಿಂದ ತುಂಬಾ ಆಫರ್ಸ್ ಬಂದ, ಹೀರೋಯಿನ್ ಆಗಿ ಎಲ್ಲ ಆಫರ್ಸ್ ಬಂದ. ಲುಕ್ ನೋಡಿದಾಗ ಹೀರೋನೇ ಕರೆಯಲೇಬೇಕು ಹಾಗೆ. ಥ್ಯಾಂಕ್ ಯು. ನಾನು ಹಾಡಿದ ಬಹುತೇಕ ಚಿತ್ರಗಳಲ್ಲಿ ನಂಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು, ಬಟ್ ಹೀರೋಯಿನ್ ಆಗಿ ಹೋಗ್ಲಿಕ್ಕೆ ನಂಗೆ ಇಂಟ್ರೆಸ್ಟು ಇರಲಿಲ್ಲ, ಮತ್ತೆ ಭಯನೂ ಇತ್ತು ನನಗೆ, ಹೇಗೋ ಏನೋ ಕ್ಷೇತ್ರ ಅಂತ. ಹಾಗಾಗಿ ನಾನು ಯಾವತ್ತೂ ಹೋಗಲಿಲ್ಲ ಇದಕ್ಕೆ. ಈಗ ನನಗೆ ಕೆಲವು ಸಪೋರ್ಟಿಂಗ್ ರೋಲ್, ಕೆಲವುದು ಗೆಸ್ಟ್ ಅಪಿಯರೆನ್ಸ್ ಆಗಿ ಒಂದು ಒಳ್ಳೆಯ ಪಾತ್ರ ಅಂತ ಸಿಕ್ಕಾಗ ಖಂಡಿತ ಮಾಡಿ ನೋಡುವ ಅಂತ ಹೋಗಿದ್ದು. ಮತ್ತು ಎಲ್ಲ ಕಡೆಯೂ ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಮತ್ತು ಒಳ್ಳೆಯ ಹೆಸರು ಕೂಡ ಸಿಕ್ಕಿದೆ. ಹಾಗಾಗಿ ಏನೇ ಕೆಲಸ ಮಾಡಿದರೂ ಜನ ಮೆಚ್ಚುವಂತೆ ಮಾಡಬೇಕು ಅನ್ನೋದು ಒಂದು ನನಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಹಾಗೆ ಆ ದಾರಿಯಲ್ಲಿ ನಡೀತಾ ಇದ್ದೀನಿ ಅಷ್ಟೇ. ಅವ್ರು ಏನು ಹೇಳ್ತಾ ಇಲ್ಲಲ್ಲ, ನೀವೇ ಒಪ್ಪಿಗೆನಾ? ನಿನ್ನೆ ಎಲ್ಲ ಹೋಗಿದ್ದೀರಲ್ಲ, ಇವತ್ತು ಹೋಗ್ಲಿಕ್ಕಿಲ್ಲ. ಇವತ್ತು ಶೋಭಾನೆ ಹಾಡುಗಳು ತರಬೇತಿ ಆದ ತಕ್ಷಣ ಯಾರು ಕುಣಿತ ಭಜನೆಯಲ್ಲಿದ್ದೀರಿ ನೀವೆಲ್ಲ ಎದ್ದು ನಿಂತು ಗುರುಗಳು ಕರ್ಕೊಂಡು ಹೋಗ್ತಾರೆ. ತಕ್ಷಣ ಹೇಳ್ಬೇಕು, ಸಾಲ್ವ್ ಮಾಡಬೇಕು, ಹೋಗಬೇಕು. ಸಮಯ ನಿಮಿಷಗಳಲ್ಲಿ ಸೆಕೆಂಡುಗಳಲ್ಲಿ ಓಡ್ತಾ ಇರ್ತದೆ, ಸಮಯ ನಮಗೆ ಸಿಗೋದಿಲ್ಲ. ಹಾಗಾಗಿ ಪುನಃ ಅಲ್ಲಿ ಇಲ್ಲಿ ಇಲ್ಲ. ಇವತ್ತು ಇಷ್ಟು ಚಪ್ಪಾಳೆ ಯಾಕೆ ಹೊಡಿಬೇಕಾಯಿತು ಅಂತೇಳಿದರೆ ಬರುವುದು ಲೇಟ್ ಆದ ಕಾರಣ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇವೆ. ವೇದಿಕೆಯಲ್ಲಿ ಇನ್ನು ಮುಂದೆ ಶ್ರೀಯುತ ಸುನಿಲ್ ಶೆಟ್ಟಿ ಅವರಿಂದ ರಂಗಗೀತೆಗಳು ಪ್ರಾರಂಭವಾಗಲಿಕ್ಕಿದೆ.
ನಮಸ್ಕಾರ. ನಂಗೊಂದು ಸಮಸ್ಯೆ ಉಂಟು, ಏನು ಗೊತ್ತಾ? ಸ್ವಲ್ಪ ಅಂಗಡಿ ದೂರ ಅಂದ್ರೆ ಗೊತ್ತಾಯ್ತಾ? ಕಿವಿ ಕೇಳೋದಿಲ್ಲ. ಅದಕ್ಕೆ ನೀವು ಎಷ್ಟು ಗಟ್ಟಿ ಹೇಳ್ತೀರಿ ಅಷ್ಟು ಗಟ್ಟಿ ಹಾಡು ಹೇಳ್ಬೋದು. ಎಲ್ಲ ಮಯ ಆಗಿದೆಯಾ? ಎಲ್ಲ ಮಯ ಹಾಡುವ ಲಾಸ್ಟಿಗೆ, ಆಯ್ತಾ? ಈಗ ತಯಾರಿ ಇದ್ದೀರಿ? ಹಾಗಾದ್ರೆ ಬೆನ್ನೆಲ್ಲ ಸ್ವಲ್ಪ ಬಾಗಿದೆ, ಸ್ವಲ್ಪ ನೇರ ಆದ್ರೆ ಸ್ವರ ಗಟ್ಟಿ ಬರ್ಬೋದಾ ಅಂತ. ಯಾಕಂದ್ರೆ ಇದು ನಾವು ಹಾಡುದು ತತ್ವಪದ ಅಲ್ವಾ, ಹಾಗಾಗಿ ಒಂದು ಜಾನಪದ ಗೀತೆ ಹಾಡುವ. ಫಸ್ಟಿಗೆ 34ನೇ ಪುಟದಲ್ಲಿ ತೆಗೀರಿ. ತೆಗೆದ್ರಾ? ಹಾಡಿದೆ ಅಲ್ಲಿ, ಬಂದೇವು ನಾವು ನಿಮ್ಮ ಅಂತಿದೆ ಅಲ್ವಾ? ಗೀಗಿ ಪದ ಇದೆ ಅಲ್ವಾ? ಕೇಳಿದ್ರ ನಿನ್ನೆ ಹಾಡನ್ನ? ಕೇಳಿದಿರಾ? ಹಾಡಿದ್ದೀರಾ ಹಿಂದೆ ಎಲ್ಲಾದ್ರೂ? ಗೀಗಿ ಪದಗಳು ಹಾಡಿದ್ದೀರಾ? ಉತ್ತರ ಕರ್ನಾಟಕ ಭಾಗದವರು ಇದ್ದೀರಾ? ಉತ್ತರ ಕರ್ನಾಟಕ ನಿಮಗೆ ಗೊತ್ತಿರ್ತದೆ, ಅದು ನಮ್ಮವರಿಗೆ ಹೊಸಬ್ರು. ಬಾಗಿ ಇಲ್ಲ. ಇದನ್ನ ಭಜನೆಯಾಗಿ ಕೂಡ ಹಾಡ್ಬೋದು ನೀವು. ಒಂದೊಂದೇ ಲೈನ್ ಹೇಳಿಕೊಡ್ತೇನೆ, ಆಯ್ತಾ? ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ನೀಡ ನಮಗ ಸುಖ, ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಗೊತ್ತಾಯ್ತಾ? ಫಸ್ಟ್ ನಿಧಾನಕ್ಕೆ ಹೇಳಿ, ಮತ್ತೆ ಅಲ್ಲಿ ನೆಕ್ಸ್ಟ್ ಹಾಡಿನ ಪಲ್ಲವಿಯನ್ನು ತಗೊಳ್ಬೇಕು. ಆಗ್ಬೋದಾ? ಬಂದೇವು ನಾವು ನಿಮ್ಮ ಚರಣಕ, ಅದರ ಎಂಡಿಗೆ ನೀವೇ ಸೇರಿಸ್ಬೇಕು. ಆಹಾ, ಆಯ್ತಾ? ಬಂದೇವು ನಾವು ನಿಮ್ಮ ಚರಣಕ, ಆಹಾ ಆಹಾ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ನೀಡ ನಮಗ ಸುಖ. ಎಷ್ಟು ಹೇಳ್ತೀರಾ? ಆಹಾ, ನಾನು ಹೇಳ್ತೇನೆ, ಆಯ್ತಾ? ನೀವು ಹೇಳ್ಬೇಕೀಗ. 1 2 3 ಶುರು. ಆಹಾ, ನೀಡ ನಮಗ ಸುಖ, ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ,
ನೀಡ ನಮಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ. ಇಷ್ಟು ಹೇಳ್ತೀರಾ? ನಿಧಾನಕ್ಕೆ ಫಸ್ಟಿಗೆ ಹೇಳಬೇಕು, ಆಮೇಲೆ ಒಮ್ಮೆಲೆಗೆ ಎರಡನೇ ಸಲಕ್ಕೆ ಅದನ್ನ ಸ್ಪೀಡಲ್ಲಿ ಶುರು ಮಾಡಬೇಕು. ಸುಖ ಅಲ್ಲಿಗೆ ಬಂದು ನಿಲ್ಲಿಸಬೇಕು. ಆಗ್ಬೋದಾ? ರೆಡಿಯಾ? ಬಂದೇವು ನಾವು ನಿಮ್ಮ ಚರಣಕ, ಆಹಾ ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ, ನೀಡ ನಮಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಾ ಗಾಗಿಯ ಗಾ, ಗಿಯ 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 ಗಾ. ಓ ಗಣಪ ಗಿಯ ಗಾ ಗಾಗಿಯ ಗಾ, ಗಿಯ 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 ಗಾ. ಹೇಳ್ತೀರ ನೀವೇ? ಹೇಳ್ಬೋದಾ? 1 2 3 ಸ್ಟಾರ್ಟ್. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಓ ಗಣಪ ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ. ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಿಯ ಗಾಗಿಯ ಗಿಯ, ಗಿಯ ಗಾ. ಓ ಗಣಪ ಗಿಯ ಗಾ ಗಾಗಿಯ ಗಾ, ಗಿಯ 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 ಗಾ. ಹೇಳ್ತೀರಾ ನೀವೇ? ಆಗ್ಬೋದಾ? 1 2 3 ಶುರು. ಫಸ್ಟಿಗೆ ಏನು ಮಾಡಬೇಕು? 2 ಸಲ ನಿಧಾನ ಹೇಳಬೇಕಲ್ವಾ? ಬಿಟ್ರಲ್ಲ ಅದನ್ನೆಲ್ಲ ಒಂದೇ ಥರ ಜೋಶಿಯಲ್ಲಿ ಶುರು ಮಾಡಿದ್ರಲ್ಲ. ಫಸ್ಟಿಗೆ ನಿಧಾನಕ್ಕೆ ಹೇಳಬೇಕು, ಆಯ್ತಾ? ಒಮ್ಮೆಲೆಗೆ ನೀವು 4th ಗೇರ್ ಹಾಕೋದಲ್ಲ, ನಿಧಾನಕ್ಕೆ ಫಸ್ಟ್ ಗೇರಲ್ಲೇ ಶುರು ಮಾಡಬೇಕು, ಆಯ್ತಾ? ಫಸ್ಟಿಗೆ ನಿಧಾನಕ್ಕೆ ಒಂದ್ಸಲ ಹೇಳಿ ಮುಗಿಸಿ ನೆಕ್ಸ್ಟ್ ಸ್ಪೀಡಿಗೆ ಹೋಗ್ಬೇಕು, ಆಯ್ತಾ? ಫಸ್ಟ್ ಕೇಳಿಸ್ಕೊಳ್ಳಿ.
ಬಂದೇವು ನಾವು ನಿಮ್ಮ ಚರಣಕ. ಇಷ್ಟೇ ನಿಧಾನ ಇರ್ಬೇಕು. ಫಸ್ಟ್ 2 ಸಲ ಆಯ್ತಾ, ಆಮೇಲೆ 2 ಸಲ ಆದಮೇಲೆ ನೀವು ಒಮ್ಮೆಲೆಗೆ ಸ್ಪೀಡಿಗೆ ತಗೊಳ್ಬೇಕು. ಗೊತ್ತಾಯ್ತಾ? ಈಗ ಒಂದ್ಸಲ ಹೇಳಿ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ. ನಿನ್ನೆ ಒಂದು ಮಾತು ಹೇಳಿದ್ದೆವು, ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು ಅಂತ ಅಲ್ವಾ? ಹಾಡು ಹೇಳಿದ್ರೆ ಮಾತಿನಷ್ಟೇ ಶುದ್ಧವಾಗಿ ಸ್ಪಷ್ಟವಾಗಿ ಕೇಳಬೇಕು ಅಲ್ವಾ? ಮಾತಾಡಿದ್ರೆ ಹಾಡಿನಾಗೆ ಇರಬೇಕು. ಎರಡೂ ಕೂಡ ಒಂದೇ ಥರದ್ದು. ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು. ಹಾಗಾಗಿ ಇದನ್ನ ಫಸ್ಟಿಗೆ ಮಾತು ಒಪ್ಪಿಸ್ಕೊಳ್ಳೋದವ್ರ ಹತ್ರ. ಬಂದಿದೆ ನಾನು ನಿನ್ನ ಹತ್ರ ಗಣಪತಿ ಅಂತೇಳಿ. ಗಣಪ ಅಂದ್ರೆ ಗಣೇಶ, ಬೆನಕ, ಬೆನವ ಎಲ್ಲ ಅವನೇ ಅಲ್ವಾ? ಹಾಗಾಗಿ ಗಣಪತಿ ಹತ್ರ ಬಂದಿದ್ದೇವೆ ಅಂತ ಹೇಳುದು ನಾವು. ಬಂದೇವು ನಾವು ನಿಮ್ಮ ಚರಣಕ, ನಿಮ್ಮ ಹತ್ರ ಬಂದಿದ್ದೇವೆ ಅಂತ. ನಮಗೆ ಕಷ್ಟ ಇದೆ, ಅದನ್ನು ಪರಿಹಾರ ಮಾಡು ಅಂತ ಹೇಳಿಕೊಳ್ಳಿಕ್ಕೆ ಗಣಪತಿ ಹತ್ರ ಹೋಗ್ತಾ ಇದ್ದೇವಲ್ಲ. ಆ ಸಾಹಿತ್ಯವನ್ನ ಜನಪದರು ಆ ರೀತಿ ಕಟ್ಟಿದ್ದಾರೆ, ಬಂದೇವು ನಾವು ನಿಮ್ಮ ಚರಣಕ ಅಂತ. ಹಾಗಾಗಿ ಅದನ್ನ ನೀವು ಫಸ್ಟಿಗೆ ರಿಕ್ವೆಸ್ಟ್ ಮಾಡದೆ ಒಮ್ಮೆಲೆ ಜೋಶಲ್ಲಿ ಹೋದ್ರೆ ಆಗುದಿಲ್ಲ. ಫಸ್ಟಿಗೆ ಏನ್ ಮಾಡ್ಬೇಕು, ಅವರಲ್ಲಿ ಬೇಡಿಕೊಳ್ಬೇಕು ಅಲ್ವಾ? ಅಲ್ವಾ? ಅದೇ ಹೇಳಿದ್ನಲ್ಲ, ಹಂಗೆ ಕೇಳುದಿಲ್ಲ ಅಲ್ವಾ? ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ನೀಡ ನಮಗ ಸುಖ. ಈಗ ಈ 2ನೇ ಸಲ ನೀಡ ನಮಗ ಸುಖ, ಹೇ ಅಲ್ಲಿ ಹೇ ತಗೊಳ್ಬೇಕು ಅದರ ಎಂಡಿಗೆ, ಆಯ್ತಾ? ನೀಡ ನಮಗ ಸುಖ, ಹೇ ಬಂದೇವು ನಾವು ನಿಮ್ಮ, ಆಮೇಲೆ ಸ್ಪೀಡ್ ಆಗ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಲ್ಲ ಎಲ್ಲಿ ಸ್ಪೀಡ್ ಆಗ್ಬೇಕಂತ? ಫಸ್ಟಿಗೆ 2 ಸಲ ನಿಧಾನವೇ ಆಗಬೇಕು. ನಿಧಾನ ಹಾಡೋದು ಕೂಡ 2 ತರ ವೆರೈಟಿ ಇದೆ. ಒಂದು, ಬಂದೇವು ನಾವು ನಿಮ್ಮ ಚರಣಕ ಅಲ್ವಾ? 2ನೇದು, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಮಗ ಸುಖ, ಹೇ ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ಓ ಗಣಪ ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ ಗೀಯ, 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 ಗೀಯ ಗಾ ಗಾ ಗೀಯ ಗಾ, ಗೀಯ 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 ಗಾ, ಓ ಗಣಪ ಗೀಯ ಗಾ ಗಾ ಗೀಯ ಗಾ, ಗೀಯ 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 ಗಾ. ಗೊತ್ತಾಯ್ತಾ? ಹಾಡ್ತೀರಾ ನೀವೇ? ಫಸ್ಟಿಗೆ 2 ಸಲ ಸ್ಲೋ ಆಗಿ ಹೇ ಹೇಳಿ, ಆಮೇಲೆ ಸ್ಪೀಡ್ ಆಗಿ ಹೇಳ್ಬೇಕು. ರೆಡಿಯಾ? 1 2 3 ಸ್ಟಾರ್ಟ್. ಒಟ್ಟಿಗೆ ಒಟ್ಟಿಗೆ ತಗೊಳ್ಬೇಕು, ಎಲ್ಲರೂ ಒಟ್ಟಿಗೆ. ರೆಡಿ? 1 ನಿಮ್ಮ ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ, ಹೇ ಬಂದೇವು ನಾವು
ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಅದಲ್ಲ ಎರಡನೇ ಹೋದ್ರಲ್ಲ ನೀವು ಗೀಯ ಗೀಯ ಗಾ ಗೀಯ 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 ಗಾ ಓ ಗಣಪ ಗೀಯದಲ್ಲೂ ಎರಡು ತರ ಇದೆ. ನೀವು ಫಸ್ಟ್ ಲಾಸ್ಟ್ ಇದನ್ನ ಫಸ್ಟ್ ಹೇಳಲಿಕ್ಕೆ ಬರುವುದಿಲ್ಲ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗಾ ಗೀಯ ಗಾ ಗೀಯ 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 ಗಾ ಓ ಗಣಪ ನೀವು ಆಡ್ತೀರಾ? ಸರಿ ಆಗ್ಬೇಕೀಗ. ಆಗ್ಬೋದಾ? ನಿಲ್ತೀರಾ? ಸ್ವಲ್ಪ ಕಷ್ಟಪಡ್ತಾ ಇದ್ದೀರಿ ಕೂರ್ಲಿಕ್ಕೆ. ನಿಲ್ಬೋದಾ? ನಿಂತ್ಕೊಳ್ಳಿ. ಕೂತ್ ಕೂತ್ ಆಯ್ತಾ? ಆಯ್ತಾ? ತಯಾರಿ? ರೆಡಿ? 1 2 3 ಸ್ಟಾರ್ಟ್. ನೀಡ ನಮಗ ಸುಖ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಹೇ ಬಂದೇವು ನಾವು ನಿಮ್ಮ ಓ ಗಣಪ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ ಓ ಗಣಪ ಗೀಯ ಗೀಯ ಹೇ ಯಾವ್ದು ಹೇಳ್ತಿದ್ದೀರಿ? ಗೀಯ ಗೀಯ ಗಾ ಗೀಯ 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 ಗಾ ಗಾ ಗೀಯ ಗಾ ಗೀಯ 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 ಗಾ ಓ ಗಣಪ ಹೇಳಿ. ಗೀಯ ಗೀಯ ಅದು ಮಾತ್ರ ಹೇಳಿ. 1 2 ಓ ಗಣಪ ಗೀಯ ಹೇಳ್ಬೇಕು. ಬರೀ ಗೀಯ ಗೀಯ ಮಾತ್ರ. ಗೀಯ ಗೀಯ ಗಾ ಗೀಯ 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 ಅಷ್ಟು ಮಾತ್ರ ನೀವು ಹೇಳ್ಬೇಕು. ನೀವಲ್ಲಿ ಗಣಪ ಮಾತ್ರ ಹೇಳ್ಬೇಕು. ಓ ಗಣಪ ಅಂತಿದೆಯಲ್ಲ ಅದನ್ನ ಗಟ್ಟಿಯಾಗಿ ಹೇಳ್ಬೇಕು ನೀವು ಹೆಣ್ಮಕ್ಳು. ರೆಡಿಯಾ? 1 2 3 ಶುರು. ಯಾಕೆ ಕನ್ಫ್ಯೂಷನ್ ಯಾಕೆ? ಒಟ್ಟಿಗೆ ಗೀಯ ಗೀಯ ಗಾ ಗೀಯ ಗೀಯ
ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಆಯ್ತಾ? ಈಗ ನೀವು ಮಾತ್ರ ನೀವು ಅಲ್ಲಿ ಫಸ್ಟಿಗೆ ಅವ್ರದ್ದು ಇದೆಯಲ್ಲ ಸ್ಲೋ ಆದಾಗ ಆಹಾ ಓಹೋ ಅಂತೀವಿ, ಅದು ನೀವು ಹೇಳ್ಬೇಕೀಗ. ಆಗ್ಬೋದಾ? ಹಾ. ಬಂದೇವು ನಾವು ನಿಮ್ಮ ಶುರುವಾರ. 1 2 3 ಸ್ಟಾರ್ಟ್. ಆಹಾ ನೀವು ಹೇಳ್ಬೇಕಲ್ಲಿ, 1 ನಿಮಿಷ ಅಲ್ಲಿ ಗ್ಯಾಪ್ ಕೊಡ್ಬೇಕು ಅವರಿಗೆ. ರೆಡಿ 1 2 3 ಸ್ಟಾರ್ಟ್. ಆಹಾ 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 ಹಾ ನೀವು ಹಿಂಗ್ ಕೇಳಿದ್ರು ಸುಖ ಕೊಡಲ್ಲ. ನಮಗ ಸುಖ ಕೆಳಗೆ ನೀಡ ನಮಗ ಸುಖ ಹೋಯ್ ಆಗ್ಬೇಕಲ್ಲ, ಇಲ್ಲಿ ನೀವು ಗಟ್ಟಿಯಾಗಿ ತಗೊಳ್ಬೇಕಲ್ಲ ಅದನ್ನ. ಇನ್ನೊಂದ್ಸಲ 1 2 3 ಶುರು. ಆಹಾ 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 ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಹೋಯ್. ಬಂದೇವು ನಾವು ನಿಮ್ಮ ಓ ಗಣಪ. ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ, ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ 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 ಗಾ ಗಾ ಗೀಯ ಗಾ ಗೀಯ 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 ಗಾ. ಓ ಗಣಪ ಈಗ ನೀವು ಆಡ್ಬೇಕು, ನೀವು ಆಹಾ ಹೇಳ್ಬೇಕು ಗಟ್ಟಿಯಾಗಿ. ರೆಡಿಯಾ? ಹಾ ನೀವು ನೋಡುವ, ಅವರ ನೀವು ನೋಡುವ. ಆಗ್ಬೋದಾ? ಜುಗಲ್ ಬಂದಿ. ಹಾ ಶುರುವಾ. 1 2 3 4 ಸ್ಟಾರ್ಟ್. ಎಲ್ಲಿಗೆ ಬಂಡೆವು? ಬಂಡೆವೋ ಹೋದೆವ? ಗಟ್ಟಿಯಾಗಿ ತಗೊಳ್ಳಿ. ರೆಡಿ 1 2 3 ಶುರು. ಏನಿಲ್ಲ ಏನಿಲ್ಲ, ಡೌನ್. ಒಟ್ಟಿಗೆ ಒಟ್ಟಿಗೆ ತಗೊಳ್ಳಿ. ರೆಡಿ 1 2 3 ಸ್ಟಾರ್ಟ್. ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ. ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ ಗೀಯ
ಗೀಯ ಗಾ ಗಿಯ ಗೀಯ 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 ಗಾ ಗಿಯ ಗೀಯ 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 ಗಾ ಗಿಯ ಗೀಯ ಗೀಯ ಗಾ ಗಿಯ 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 ಗಾ ಓ ಗಣಪ ಮುಂದೆ ಹೋಗುವ ನೆನ್ಪಿರ್ತದ ಗೀಯ ಗೀಯ ಎಂಡ್ ಆಗುತ್ತೆ ಗೀಯ ಗಾ ಗಾ ಗೀಯ ಗಾ ಗೀಯ 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 ಗಾ ಓ ಗಣಪ ಗೀಯ ಗಾ ಗಾ ಗೀಯ ಗಾ ಗೀಯ 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 ಗಾ ಓ ಗಣಪ ಮುಕ್ಕಣ್ಣ ದೇವನ ಮಗನೇ ಗೀಗಿ ಮುಕ್ಕಣ್ಣ ದೇವನ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಬಂಟನೆ ಗೀಗಿ ಎರಡು ಲೈನ್ ಒಟ್ಟಿಗೆ ಹೇಳಬೇಕು ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ ದೇವನ ಸದ್ಗುಣ ಶರಣರ ಬಂಟನೆ ಗೀಗಿ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ಗೊತ್ತಾಯ್ತಾ ಅಲ್ಲಿ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನಾನಾಡುವಾಗ ಕೇಳಿಸ್ಕೊಳ್ಳಿ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಒಟ್ಟಿಗೆ ಬರ್ಬೇಕು ಅದ್ರ ಜೊತೆಗೆ ಆಯ್ತಾ ಬೆನವನ್ನ ತಗೊಳ್ತೀರಾ ಮುಕ್ಕಣ್ಣ ದೇವನ ತಗೊಳ್ಳಿ 1 2 3 ಶುರು ಮುಕ್ಕಣ್ಣ ದೇವನ ಮಗನೇ ಗೀಗಿ ಎರಡು ಒಟ್ಟಿಗೆ ತಗೊಳ್ಬೇಕು ಅದನ್ನ 1 ನಿಮಿಷ ಎರಡು ಒಟ್ಟಿಗೆ ಆಗ್ಬೇಕದು ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ ದೇವನ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ ದೇವನ ಸದ್ಗುಣ ಶರಣರ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗೀಯ ಗೀಯ ಗಾ ಗಿಯ ಗೀಯ 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 ಗೀಯ ಗಾ ಓ ಗಣಪ ಹಾಡ್ತೀರಾ ಆಗುವುದಾ 1 2 3 ಸ್ಟಾರ್ಟ್ ಮುಕ್ಕಣ್ಣ ದೇವನ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ ದೇವನ ಸದ್ಗುಣ ಶರಣರ ಬಂಟನೆ ಗೀಗಿ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗೀಯ ಗೀಯ ಗಾ ಗಿಯ ಗೀಯ
ಗಾ ಗೀಯ 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 ಗಾ. ಹೇಳ್ತೀರಾ ನೀವೇ? 1 2 3 ಸ್ಟಾರ್ಟ್. ಮುಕ್ಕಣ್ಣ ಬೆನವನ ನೆನೆದರೆ ಬೆನವನ ನೆನೆದರೆ ಗಣ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ. ಓ ಗಣಪ ಮುಂದೆ ಹೋಗುವ. ನೆಕ್ಸ್ಟ್ ಅದೇ ತರ ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ. ಹೇಳಿ 1 2 3 ಸ್ಟಾರ್ಟ್. ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ. ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಹೀಗೆ ಹೋಗುತ್ತೆ. ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ ಗೀಯ. ನೀವಾಡಿ ನಿನ್ನ ನೆನೆದು. ರೆಡಿ 1 2 3 ಸ್ಟಾರ್ಟ್. ಶ್ರುತಿ ಶ್ರುತಿ ಶ್ರುತಿಯಲ್ಲಿ ಹೋಗ್ಬೇಕಲ್ಲ. ಕೇಳಿಸ್ತಾ ಇದೆ? ಶ್ರುತಿ ಕೇಳಿಸ್ತದ? ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ ನಿನ್ನ ನೆನೆದು. ಗಟ್ಟಿಯಾಗಿ. ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ ನಿನ್ನ ನೆನೆದು. ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಓ ಗಣಪ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ ಓ ಗಣಪ. ತಗೊಳ್ತೀರಾ? ಇನ್ನೊಂದ್ಸಲ ನಿನ್ನ ನೆನೆದು. 1 2 3 ಸ್ಟಾರ್ಟ್. ನಿನ್ನ ನೆನೆದು
ನಿನ್ನ ನೆನೆಯದೆ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾ ಓ ಗಣಪ ಹೇಳ್ತೀರಾ ನೀವೇ ಫುಲ್ಲು ರೆಡಿ ಆಗ್ಬೋದಾ? ತಯಾರಿದ್ದೀರಲ್ಲಿ ಹಿಂದ್ಗಡೆ ನಿದ್ರೆ ಮಾಡ್ತಿದ್ರ ಅಂತ ನಿದ್ರೆ ಅಂತ ನಿಂತಲ್ಲೇ ಎಲ್ಲಾದ್ರು ಇಲ್ಲಲ್ಲ ರೆಡಿಯಾ? ರೆಡಿ ಕೇಳ್ತಾ ಇಲ್ಲ ರೆಡಿ ಇಲ್ಲ ಏನು ಇಷ್ಟು ಜನ ಇದ್ದು ನಾನು ಒಂದು ವಯಸ್ಸು ಇಷ್ಟು ಕೇಳ್ತದೆ ರೆಡಿ ಹಾ ರೆಡಿ ಶುರು ಮಾಡಿ 1 2 3 ಸ್ಟಾರ್ಟ್ ಬಂದೇವು ನಾವು ನಿಮ್ಮ ಶುರು ಮಾಡಿ ಅಂದ ತಕ್ಷಣ ಬಂದೇವು ನಿಧಾನಕ್ಕೆ ಶುರು ಮಾಡಿ ಸ್ಪೀಡಲ್ಲಿ ಎಂಡ್ ಮಾಡಿ ಆಯ್ತಾ 1 2 3 ಸ್ಟಾರ್ಟ್ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಹೋಯ್ ಬಂದೇವು ನಾವು ನಿಮ್ಮ ಓ ಗಣಪ ಬಂದೇವು ನಾವು ನಿಮ್ಮ ಚರಣಕ ಗಟ್ಟೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯಗ ಓ ಗಣಪ ಓ ಗಣಪ ಯಾಕೆ ಡೌಟ್ ಯಾಕಲ್ಲಿ ಒಂದು ನಿಮಿಷ ಅನುಮಾನ ಯಾಕೆ ಡೌಟ್ ಯಾಕಲ್ಲಿ ಗೀಯಗ ಗಾಗಿಯಗ ಗೀಯ 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 ಗೀಯಗ ಓ ಗಣಪ ಗೀಯಗ ಗಾಗಿಯಗ ಗೀಯ 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 ಗೀಯಗ ಓ ಗಣಪ ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಗಟ್ಟಿಯ ಗಾಡಿ ಹಾಗೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯಗ ಗಾಗಿಯಗ ಗೀಯ 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 ಗೀಯಗ ಗೀಯಗ
ನೆನೆದು ಬಂದೇವು ಗೀಗಿ, ನಿನ್ನ ನೆನೆಯದೆ ಹಾಡೇವು ಗೀಗಿ. ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ, ನೀಡ ನಮಗ ಸುಖ ಓ ಗಣಪ, ನೀಡ ನಮಗ ಸುಖ ಓ ಗಣಪ, ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ ಗೀಯ, ಗೀಯ ಗೀಯ ಗಾ ಗೀಯ ಗೀಯ, ಗೀಯ ಗಾ ಓ ಗಣಪ. ನೀವೇ ಆಡ್ಬೇಕೀಗ, ನೆಕ್ಸ್ಟ್ ರೆಕಾರ್ಡಿಂಗ್ ಆಗ್ಬೋದಾ? ನೀವೇ ಆಡ್ತೀರಾ? ಫಸ್ಟ್ ನಿಧಾನದಲ್ಲೇ ಶುರು ಮಾಡಿ, ಆಮೇಲೆ ಅದನ್ನ ಊಟ ಮಾಡ್ತಾ ಸ್ಪೀಡಲ್ಲಿ ಹೋಗಿ ಎಂಡಲ್ಲಿ ಸ್ಪೀಡ್ ಮಾಡಿ ಮುಗಿಸ್ಬೇಕು. ಇನ್ನು ಸ್ಪೀಡ್ ಇದೆ ಅದು. ಗೀಯಗ ಗೀಯಗ ಗೀಯ 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 ಗೀಯಗ, ಹಾಗೆ ಸ್ಪೀಡ್ ಹೋಗ್ಬೇಕು ಲಾಸ್ಟ್ ಎಂಡಲ್ಲಿ. ಈಗ ಇಲ್ಲಿವರೆಗೆ ಈಗ ಏನ್ ಮಾಡಿದ್ರಿ ಅದನ್ನ ಇನ್ನೊಂದ್ಸಲ ಹಾಡಿ ಸಂಪೂರ್ಣ ಮುಗಿಸಿಬಿಡು. ಆಗ್ಬೋದಾ? ಇನ್ನೂ 2 ಹಾಡಿದೆ. ಕೂರ್ತೀರಾ? ಕೂತ್ಕೊಳ್ತೀರಾ ಇಲ್ವಾ? ಹಾ, ಹಂಗಾರೆ ನಿಂತ್ಕೊಳ್ಳಿ. ತಗೊಳ್ಳಿ. ಒಂದೇ ಆಗ್ತದ ಅಂತ ಆಗ್ಬೋದಾ? ಲಾಸ್ಟ್ ಫೈನಲ್ ರೆಕಾರ್ಡ್ ಆಗ್ಬೇಕಲ್ಲ ಅದಕ್ಕೆ. ರೆಡಿ, 1 2 3 ಸ್ಟಾರ್ಟ್. ಬಂದೇವು ನಾವು ನಿಮ್ಮ, ಬಂದೇವು ನೀಡ ನಮಗ ಸುಖ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮಗ ಸುಖ. ಹೋಯ್ ಓ ಗಣಪ, ಬಂದೇವು ನಾವು ನಿಮ್ಮ ಚರಣಕ, ಬಂದೇವು ನಾವು ನಿಮ್ಮ, ನೀಡ ನಮಗ ಸುಖ, ನೀಡ ನಮಗ ಸುಖ. ಗೀಯ ಗೀಯ ಗಾ ಗೀಯ ಗೀಯ, 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 ಗೀಯ ಗಾ ಗಾ ಗೀಯ ಗಾ. ಮುಕ್ಕಣ್ಣ ದೇವನ ಮಗನೇ ಗೀಗಿ, ಸದ್ಗುಣ ಶರಣರ ಬಂಟನೆ ಗೀಗಿ. ಕಟ್ಟೆ ಬೆನವನ ನೆನೆದರೆ, ಬೆನವನ ನೆನೆದರೆ ಘನ ಮಾತು ಬಾರದು, ನೀಡ ನಮಗ ಸುಖ ಓ ಗಣಪ. ಗಟ್ಟಿ, ನೀಡ ನಮಗ ಸುಖ ಓ ಗಣಪ. ಗೀಯ ಗೀಯ ಗಾ ಗೀಯ ಗೀಯ, ಗೀಯ ಗೀಯ ಗಾ ಗೀಯ ಗೀಯ, ಗೀಯ
ನೆನೆಯದೆ ನಿನ್ನ ನೆನೆದು ಬಂದೆವು ಗೀಗಿ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಹೋಗಣ್ಣಪ್ಪ ನೀಡ ನಮಗ ಸುಖ ಹೋಗಣ್ಣಪ್ಪ ನೀಡ ನಮಗ ಸುಖ ಗಟ್ಟೆ ಸ್ವಲ್ಪ ಅಲ್ಲಿ ಗಿಯ ತಗೊಳ್ಳಲ್ಲಿ ಸಮಸ್ಯೆ ಆಗ್ತದೆ. ಮತ್ತೆ ನೆಕ್ಸ್ಟ್ ಚರಣ ಶುರು ಮಾಡುವಾಗಲೂ ಸಮಸ್ಯೆ ಮಾಡ್ಕೊಳ್ತೀವಿ. ಸ್ಪೀಡಾಗಿ ಹೇಳ್ತೀರ ಗೀಯ ಗೀಯ ಗಾ ಗಿಯ ಗೀಯ ಗಿಯ ಗೀಯ ಗಾ ಗಿಯ ಗೀಯ ಗಿಯ ಗೀಯ ಗಾ ಗಿಯ ಗೀಯ ಗಿಯ ಗೀಯ ಗಾ ಗಿಯ ಗೀಯ ಗೀಯ ಗಾ ಗಾ ಗಿಯ ಗಾ ಗಿಯ 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 ಗಾ ಓ ಗಣಪ ಗೀಯ ಗಾ ಗಾ ಗಿಯ ಗಾ ಗಿಯ 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 ಗಾ. ಅಲ್ಲಿ ಓ ಗಣಪ ತಗೊಳ್ಬೇಕಂತಿಲ್ಲ, ಮತ್ತೆ ನೆಕ್ಸ್ಟ್ ಚರಣ ತಗೊಳ್ಬೇಕಲ್ವಾ ಅಲ್ವಾ? ಅಲ್ಲಿ ಗಾಗೆ ಎಂಡ್ ಮಾಡಿ ಗೀಯ 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 ಗಾ ಓ ಗಣಪ ಗೀಯ ಗಾ ಗಾ ಗಿಯ ಗಾ ಗಿಯ 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 ಗಾ. ಮುಕ್ಕಣ್ಣ ದೇವನ ಹಾಗೆ ಶುರು ಮಾಡೋದು. ಆಗ್ಬೋದಾ? ಫೈನಲ್ ರೆಕಾರ್ಡಿಂಗ್ ಇಡುವ ಆಗ್ಬೋದಾ? ಹಾಗಾದ್ರೆ ಗಟ್ಟಿಯಾಗಿ ಆಡ್ಬೇಕೀಗ ನೀವು ಕೂಡ. ಇಲ್ಲಿ ನೀವ ನೋಡುವ ಯಾರು ಗಟ್ಟಿ ಆಡ್ತಾರೆ ಅಂತ. ನೀವೇ ಹಂಗಾದ್ರೆ ಈಗ ಹೇಳಿದ ಮೇಲೆ ಉಳಿಸ್ಕೊಳ್ಬೇಕಲ್ಲ. ನೀವೇ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ದೀರಿ ಈಗ. ಅವ್ರ ಎದುರಿಗೆ ಉಳಿಸ್ಬೇಕಲ್ಲ, ಮರ್ಯಾದೆ ಉಳಿಸ್ಬೇಕಲ್ಲ. ಆಗ್ಬೋದಾ? ಗಟ್ಟಿಯಾಗಿ ಆಡ್ತೀರಿ? ಒಬ್ರು ಅವರೊಬ್ರು ಹೇಳಿದ್ರು ರೆಡಿ ಅಂತ, ಮತ್ತೆ ಯಾರು ರೆಡಿ ಇಲ್ಲ. ರೆಡಿ ರೆಡಿ ಎಸ್ ರೆಡಿ. 1 2 3 ಶುರು. ಎಲ್ಲಿ 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 ಒಟ್ಟಿಗೆ 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 ತಗೊಳ್ಬೇಕು. ಇಲ್ಲಿ ಶ್ರುತಿ ಇದೆ, ಆ ಶ್ರುತಿಯನ್ನು ಕೇಳಿಸ್ಕೊಳ್ಬೇಕು, ಆ ಶ್ರುತಿಗೇ ತಗೊಳ್ಬೇಕು. ಶ್ರುತಿನ ಬಿಟ್ಟು ನೀವು ಮುಂದೆ ಹೋದ್ರೆ ತಾಳೆ ಎಲ್ಲೋ ಮೇಳೆ ಎಲ್ಲೋ ಆಗ್ತದೆ. ಆಗ್ಬೋದಾ? ತಗೊಳ್ತೀರಾ? ರೆಡಿ 1 2 3 ಸ್ಟಾರ್ಟ್. ಬಂದೇವು ನಾವು ನಿಮ್ಮ ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ. ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ. ಹೋಯ್ ಬಂದೇವು ನಾವು ನಿಮ್ಮ ಬಂದೇವು ನಾವು ನಿಮ್ಮ ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ. ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ. ಓ ಗಣಪ ನೀಡ ನಮಗ ಸುಖ. ಗೀಯ ಗೀಯ ಗಾ ಗಿಯ ಗೀಯ ಗಿಯ ಗಿಯ ಗಾ ಗಿಯ 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 ಗಾ ಗಿಯ 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 ಗಾ. ಓ ಗಣಪ ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ
ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಓ ಗಣಪ ಗೀಯ ಗೀಯ ಗಾ ಗೀಯ 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 ಗಾ ಗಾ ಗೀಯ ಗಾ ಗೀಯ 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 ಗಾ ಗೀಯ ಗಾ ಗಾ ಗೀಯ ಗಾ ಗೀಯ 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 ಗಾ ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ ಬಂದ ಕಷ್ಟ ಬಂದ ಕಷ್ಟ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ ಗಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆಯ್ತಾ ಆಗ್ಬೋದಾ ತಗೊಳ್ಳಿ ಒಂದ್ಸಲ ಕೊನೆಯದಾಗಿ ಗಟ್ಟಿಯಾಗಿ ಶ್ರುತಿಬದ್ಧವಾಗಿ ತಗೊಳ್ಬೇಕು ಈಗ ಆಗ್ಬೋದಾ ಶ್ರುತಿ ಕೇಳಿಸ್ಕೊಳ್ಳಿ ರೆಡಿ ಪುಸ್ತಕ ಉಂಟಲ್ಲ ಗಟ್ಟಿಯಾಗಡಿ ನೀವು ಗಟ್ಟಿಯಾಗಡಿ ಯಾಕೆಂದ್ರೆ ನಿಮ್ಮ ಶ್ರುತಿಗೆ ಇರುವುದಿದು ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ಹೋಗ್ತಾರೆ ಅವರು ಹಾಗಾಗಿ ನಿಮ್ಮ ಶ್ರುತಿಗೆ ಇರುವಂಥದ್ದು ನೀವು ಗಟ್ಟಿಯಾಗಿ ಹಾಡಬೇಕು ಅವರು ಮಧ್ಯಮದಲ್ಲಿ ಹಾಡ್ತಾರೆ ಆಗ್ಬೋದಾ ರೆಡಿ ರೆಡಿ ಸ್ವಲ್ಪ ಜೋಶಿ ಬರಲಿ ರೆಡಿ ಕೊನೆಯದಾಗಿ ರೆಡಿ 1 2 3 ಸ್ಟಾರ್ಟ್ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಹೋಯ್ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗೀಯ ಗೀಯ ಗಾ ಗೀಯ
ಗಿಯ 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 ಗಾ ಗಿಯ 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 ಗಾ ಓ ಗಣಪ ಗಿಯ ಗಾ ಓ ಗಣಪ ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಬಂಟನೆ ಗೀಗಿ ಮುಕ್ಕಣ್ಣ ದೇವನ ಮಗನೇ ಗೀಗಿ ಸದ್ಗುಣ ಶರಣರ ಬಂಟನೆ ಗೀಗಿ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗಿಯ ಗಿಯ ಗಾ ಗಿಯ 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 ಗಾ ಓ ಗಣಪ ಗಿಯ ಗಾ ಗಾ ಗಿಯ ಗಾ ಗಿಯ 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 ಗಾ ಓ ಗಣಪ ನಿನ್ನ ನೆನೆದು ಬಂದೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ ನಿನ್ನ ನೆನೆಯದೆ ಹಾಡೇವು ಗೀಗಿ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ ಗಿಯ ಗಿಯ ಗಾ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ಗಾ ಗಿಯ ಗಾ ಗಿಯ 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 ಗಾ ಓ ಗಣಪ ಗಿಯ ಗಾ ಗಾ ಗಿಯ ಗಾ ಗಿಯ 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 ಘಾ ನೆನಪಿರ್ತದಲ್ಲ ನೆನಪಿರ್ತದೆ ಮರೆಯುವುದಿಲ್ಲ ಧನ್ಯವಾದ ಬಹಳ ಸುಂದರವಾಗಿ ತತ್ವಪದ ಜಾನಪದದ ಮೂಲಕ ಭಜನಾ ಹಾಡುಗಳನ್ನು ಕಲಿಸಿಕೊಟ್ಟಂತಹ ಶ್ರೀಯುತ ಸುನಿಲ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಶ್ರೀಯುತ ಸುನಿಲ್ ಶೆಟ್ಟಿ ಅವರಿಗೆ 27ನೇ ಭಜನೆ ಕಮ್ಮಟದ ಸವಿನೆನಪಿಗಾಗಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ಮಾನ್ಯ ಸಂಚಾಲಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದ್ರವರು ಶ್ರೀಯುತ ಸುನಿಲ್ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಭಜನಾ ಕಮ್ಮಟದ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಗಳು ಶ್ರೀಯುತ ಸುನಿಲ್ ಶೆಟ್ಟಿ ಅವರನ್ನು ಇದೀಗ ಗೌರವಿಸುತ್ತಿದ್ದಾರೆ. ಎಲ್ಲ ಪುರುಷ ಶಿಬಿರಾರ್ಥಿಗಳಿಗೆ ನಗರ ಭಜನೆ ಇದೀಗ ಪ್ರಾರಂಭವಾಗಲಿಕ್ಕಿದೆ. ಮಹಿಳಾ ಶಿಬಿರಾರ್ಥಿಗಳಿಗೆ ಶ್ರೀಮತಿ ಸೌಮ್ಯ ಸುಭಾಷ್ ಅವರಿಂದ ಶೋಭಾನೆ ಹಾಡುಗಳು ಇದೇ ವೇದಿಕೆ
ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪುಡಮಡುತ್ತ ವರ್ಣಿಪೆನಿ ಕಥಾಮೃತವ ಸ್ವರ್ಗಲೋಕದ ಸರ್ವಾಧಿಕಾರಿಯಾರಂತೆ ಕಾಣುತ್ತೀರಿ. ನಾವೇ ಸರಿ, ಅನೇಕ ವಿಧ ಆಲಿಸಿರಿ.
ಅನುಗ್ರಹಿಸುತ್ತಂದೆ. ಆತ್ಮೀಯರು ಸಹೋದ್ಯೋಗಿಗಳಾದಂತಹ ದೇವತೆಗಳು ಎಲ್ಲರೂ ಚಿತ್ತವಿಟ್ಟು ಆಲಿಸಬೇಕು. ಪ್ರಪಂಚದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ತನ್ನ ಸಾಧನೆಯಿಂದ ಉನ್ನತವಾದಂತಹ ಸ್ಥಾನಮಾನವನ್ನು ಪಡೆಯಬಹುದು ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವನಾಗಿದ್ದೇನೆ. ಭೂಲೋಕದಲ್ಲಿ ಅದಿತಿ ಕಶ್ಯಪರೆಂಬ ಬ್ರಾಹ್ಮಣ ದಂಪತಿಗಳಿಗೆ ಪುರಂದರ ನಾಮಕನಾಗಿ ಹುಟ್ಟಿದಂತ ನಾನು ವೇಗವಂತ ಪರ್ವತವನ್ನು ಸೇರಿದೆ, 100 ಯಾಗಗಳನ್ನು ಮಾಡಿದೆ, 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಈ ಸ್ವರ್ಗದ ಅಧಿಕಾರವನ್ನು ಪಡೆದಿದ್ದೇನೆ. ಈ ಹೊತ್ತಿನಲ್ಲಿ 3 ಲೋಕದ ಒಡೆಯ ದೇವೇಂದ್ರ ಎನ್ನುವಂತ ನಕಲ್ತೆಗೆ ನಾನಾಗಿದ್ದೇನೆ. ಮನಸ್ಸಿಗೆ ತುಂಬ ಸಂತೋಷವಾಗುತ್ತಾ ಇದೆ, ಸಮಾಧಾನ ಆಗುತ್ತಾ ಉಂಟು. ಆಯನ ದ್ವಯಗಳಲ್ಲಿ ಉತ್ತರಾಯಣವೇ ದೇವತೆಗಳಾದಂತ ನಮಗೆ ಹಗಲು ಆದ ಕಾರಣ 48,000 ಯೋಜನ ವಿಸ್ತಾರವುಳ್ಳಂತಹ ಈ ಸುಧರ್ಮ ಸಭೆಗೆ ಅಧ್ಯಕ್ಷ ನಾನಾಗಿದ್ದೇನೆ. ಬಂದು ಸೇರಿದವರನ್ನು ಸರಿಯಾಗಿ ಗಮನಿಸ್ತಾ ಇದ್ದೇನೆ. ಒಂದೆಡೆಯಲ್ಲಿ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಮನು ಮುನಿಗಳು, ಸಾಧು ಸಂತರು, ಯೋಗಿಗಳು, ತಪಸ್ಸುಗಳು ಬಂದು ಸೇರಿಕೊಂಡಿದ್ದಾರೆ. ಇನ್ನೊಂದೆಡೆಯಲ್ಲಿ ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯರೆ ಮೊದಲಾದವರು ಸೇರಿಕೊಂಡಿದ್ದಾರೆ. ಮಾತ್ರ ಅಲ್ಲ, ನಮ್ಮನ್ನು ಅನುದಿನವೂ ಹರಸುತ್ತಿರುವಂತಹ ಗುರುಗಳು ಬೃಹಸ್ಪತ್ಯಾಚಾರ್ಯರ ಉಪಸ್ಥಿತಿ ನಮ್ಮ ಸಭೆಯಲ್ಲಿ ಇದೆ. ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಅವರವರ ಮನಸ್ಸನ್ನು ರಂಜಿಸುವುದಕ್ಕೆ ಬೇಕಾಗಿ ಬ್ರಹ್ಮಾದಿ ತರುಣಿಯರ ನರ್ತನ, ಹಾಗೆ ಕೇಳುವವರಿಗೆ ಚಿತ್ರಸೇನನ ಗಾಯನ, ಮತ್ತೆ ಮಾತಾಡುವವರಿಗೆ ಯಕ್ಷಗಾನ ತಾಳಮದ್ದಳೆ, ಇದು ಯಥಾಸಾಂಗವಾಗಿ ನಡೆಯುತ್ತಾ ಉಂಟು. ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಸಂಪತ್ತು ಸೌಭಾಗ್ಯ ನಮ್ಮಲ್ಲಿ ತುಂಬಿ ತೊಡಗುತ್ತಾ ಉಂಟು. ಅಷ್ಟ ದಿಕ್ಪಾಲಕರು ನೀವು ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ ಮೊದಲಾದವರು ಸೇರಿಕೊಂಡಿದ್ದೀರಾ. ಆದರೆ ಈ ಸಂಪತ್ತು ಸೌಭಾಗ್ಯ ಎನ್ನುವುದು ಎಲ್ಲಿವರೆಗೆ ಸ್ಥಿರವಾಗಿ ಉಳಿಯುವುದಕ್ಕೆ ಸಾಧ್ಯತೆ ಇದೆ, ಮತ್ತೆ ಇದನ್ನು ಉಳಿಸಿಕೊಳ್ಳುವಂತ ಚಾಕಚಕ್ಯತೆ ಹೇಗಿದೆ, ಇದರಿಂದ ದುಷ್ಟರಿಂದ ಬಾಧೆ ಉಂಟೆ ಎಂಬುದಾಗಿ ಯೋಚನೆ ಮಾಡಿದ್ರೆ ಸುಮನಸರೋ ಕೇಳಿದಿರೆ ಮತ್ತೊಬ್ಬರ ಏಳಿಗೆಯನ್ನು ಬಯಸುತ್ತಿರುವ ಕಾಲದಿಂದಲಾಗಿ ಆ ರೀತಿ ನಮ್ಮನ್ನು ಗೌರವಿಸ್ತಾರೆ, ಮಾತ್ರ ಅಲ್ಲ ಕೊಂಡಾಡ್ತಾ ಇದ್ದಾರೆ. ಮನಸ್ಸಿಗೆ ಸಮಾಧಾನ, ಸಂತೋಷ ಉಂಟು. ಹೌದು, ಅಧಿಕಾರ ಅವಧಿ ಎಲ್ಲಿವರೆಗೆ ಸ್ಥಿರವಾಗಿ ಉಳಿಯುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಯೋಚನೆ ಮಾಡಿದ್ರೆ ಧರೆಯ ಮೇಲೆ ಚತುರ್ ಯುಗಗಳು ಮರಳಿ ಮರಳಿ 1000 ಬಾರಿ ಬಂದರೆ ಅಜಗೆ ಒಂದು ದಿನ, ದಿನ 30 ಮಾಸ, ಮಾಸ 12ಕ್ಕೆ ವರುಷ, ವರುಷ ಶತಕವೇ ಇಂದ್ರನ ಪರಮಾಯು. ಹಾಗಾದ್ರೆ ಒಂದು ಮನ್ವಂತರದವರೆಗೆ ಈ ಅಧಿಕಾರ ಎನ್ನುವುದು ಸ್ಥಿರವಾಗಿ ಉಳಿಯುವುದಕ್ಕೆ ಸಾಧ್ಯತೆ ಇದೆ. ಅಧಿಕಾರ ಉಂಟು, ಸಂಪತ್ತುಂಟು, ಸೌಭಾಗ್ಯ ಉಂಟು. ಆದರೆ ಇದನ್ನೆಲ್ಲ ನೋಡಿ ಸಹಿಸುವುದಕ್ಕೆ ಅಸಾಧ್ಯವಾದ ವ್ಯಕ್ತಿಗಳು ಹುಟ್ಟಿಕೊಂಡಿದ್ದಾರೆ. ಅಂದ್ರೆ ಹೇಳ್ತಾ ಇದ್ದಾರೆ, ನಮ್ಮ ಹಿರಿಯ ತಾಯಿ ಮಕ್ಕಳು ನಮಗೆ ಅಧಿಕಾರ ಸಿಗಬೇಕು ಎಂಬುದಾಗಿ ಅಡಿಗೆ ಬಾಧೆಯನ್ನು ಕೊಟ್ಟವರಿದ್ದಾರೆ. ಆದಿ ದೈತ್ಯರೆಂದೇ ಪ್ರತೀತಿಯನ್ನು ಪಡೆದಂತಹ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪರು ನಾನಾ ರೀತಿಯ ಬಾಧೆಯನ್ನು ಕೊಟ್ಟರು. ಹೌದು, ದೇವರ ದಯದಿಂದ ಅದನ್ನೆಲ್ಲ ನಿಭಾಯಿಸಿಕೊಂಡು ವರ್ತಮಾನ ಕಾಲದಲ್ಲಿ ನಾನು ಈ ಅಧ್ಯಕ್ಷನಾಗಿ ಈ 3 ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದೇನೆ. ಹೌದು, ಹಾಗೆ ಅಂತ
ದುಷ್ಟ ಶಕ್ತಿಗಳು ಇನ್ನು ಮುಂದೆ ಹುಟ್ಟಿಕೊಂಡು ನಮ್ಮ ಈ ಸ್ವರ್ಗಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ದುರ್ಧರ ಪರಿಸ್ಥಿತಿ ಬಂದು ಒದಗಿದ್ದಾದ್ರೆ ಆವಾಗ ಏನ ಮಾಡಬಲ್ಲಿರಿ? ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ನೊಣಕ್ಕೆ ತಲೆಯಲ್ಲಿ ವಿಷ. ಆದರೆ ದುಷ್ಟರಾದಂತಹ ದಾನವರಿಗೆ ಸರ್ವಾಂಗವು ವಿಷವಾಗಿರುವಂತಹ ಕಾರಣದಿಂದಲಾಗಿ ನಮ್ಮದಾದಂತಹ ಸ್ವರ್ಗಲೋಕದ ಸುಖ ಸಂಪತ್ತನ್ನು ಬಯಸಿ ಧಾವಿಸಿ ಬರ್ತಾರೆ. ಈವರೆಗೆ ಬಂದಂತಹ ದಾನವರನ್ನು ಶ್ರೀಹರಿಯ ತ್ರಿಮೂರ್ತಿಗಳ ಕರುಣೆಯಿಂದಲಾಗಿ ಕೊಂದಾಗಿದೆ. ಇನ್ನು ಮುಂದೆ ದಾನವರು ಬಂದ್ರೆ ಚಿಂತೆ ಬಿಡುವುದು. ಮರುದೋಷವಂತನ ನೀವಿಲ್ದ ನುಡಿಗೆ, ನೀವಿಲ್ದ ನುಡಿಗೆ ಮಾತುಗಳನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಪರತೋಷವ ಅಂತೇನು ನೀವೆಂದ ನುಡಿಗೆ ಕಲಿಗಳಹುದು ಸಂಗರದಲ್ಲಿ. ಹಾಗಾದ್ರೆ ಪ್ರಶ್ನೆ ಯಾಕೆ ಮಾಡಿದೆ? ಅನುಮಾನ ಮೂಡಿರಬಹುದು. ದುಷ್ಟ ಶಕ್ತಿಗಳು ಹುಟ್ಟಿಕೊಂಡು ನಮ್ಮ ಈ ಸ್ವರ್ಗಕ್ಕೆ ಎಷ್ಟು ಹೊತ್ತಿಗೆ ಲಗ್ಗೆ ಇಡ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಏನು ಮಾಡುವುದು ಎಂಬುದಾಗಿ ಆವಾಗ ಯೋಚನೆ ಮಾಡುವುದಲ್ಲ, ಮುಂಜಾಗ್ರತೆ ಅನ್ನೋದು ಬದುಕಿನಲ್ಲಿ ಇರಬೇಕು. ಕಾರಣಕ್ಕೆ ಪ್ರಶ್ನೆ ಮಾಡಿದ್ದೇನೆ, ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ, ಮನಸ್ಸಿಗೆ ಸಮಾಧಾನವಾಯಿತು. ಸ್ವರ್ಗದಲ್ಲಿ ಸುಖಗಳಾಗಿ ನಾವು ಬದುಕಬೇಕಿದ್ರೆ ಆ ನಳಿನಾಭನ ದಯೆ ಹಾಗೆ ಮಂಜುನಾಥೇಶ್ವರನ ಕೃಪೆ ಯಾವತ್ತು ನಮ್ಮ ಮೇಲಿರ್ತದೋ ಅಲ್ಲಿವರೆಗೆ ಬಂದ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡೆವು ಎನ್ನುವಂತ ಆತ್ಮವಿಶ್ವಾಸ ನಮಗುಂಟು. ಅಂದು ಸೇರಿದವರ ಯೋಗ್ಯತೆಗೆ ಅನುಸಾರವಾದಂತಹ ಉಡುಗೊರೆ ಉಪಚಾರಾದಿಗಳನ್ನು ಮಾಡಿದ ಹಾಗಾಗಿದೆ. ಅವರವರ ಬಿಡದಿಯನ್ನು ಸೇರುವವರಿದ್ದಾರೆ. ಸಭೆ ಅಂತ್ಯಗೊಳಿಸಿದ ಬಳಿಕ ನಾವು ಇಲ್ಲಿ ನಿಲ್ಲುವುದು ಸಮಂಜಸವಲ್ಲ. ಹಾಗಿರುವಾಗ ಶ್ರೀಹರಿಯನ್ನು ಹಾಗೆ ಮಂಜುನಾಥೇಶ್ವರ ಸ್ವಾಮಿಯನ್ನು ಮನಸಾರ ಪ್ರಾರ್ಥಿಸಿಕೊಂಡು ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ಜಯ ನಮೋ ಭಗವಂತ ಶ್ರೀಹರಿ.
ಸುತ ವಿನೋದನ ನುಡಿಸಿದನು ಸಾನಿತ ಪುರಗಳು. ಶೋಣಿತಾಪುರದ ಸರ್ವಾಧಿಕಾರಿ ಹರಿಯಪ್ಪ ಕರಿತಿರುವಿ. ಅದು ನಾನೇ ಸರಿ ಹಲವಾರಿದಾಳಿ ಸಿಲಾಲಿಸಿ ಭಾಗ್ಯ ಅಂದ್ರೆ ಹೇಗಿರಬೇಕು. ವಿಶಾಲವಾದಂತಹ ಶೋಣಿತಾಪುರದ ಬಾಲಕ ಚಾವಡಿಯನ್ನು ಸೇರಿದಾಗ ಅಪ್ಯಾಯಮಾನವಾದಂತಹ ಆನಂದವಾಗುತ್ತಾ ಇದೆ. ನೋಡಿದಿರ ನಮ್ಮವರ ಸಭೆ ನನ್ನ ಹಿನ್ನೆಲೆ ನನ್ನ ವಂಶದ ಬಗ್ಗೆ ಯೋಚನೆ ಮಾಡುವಾಗ ಪರಮ ಸಂತೋಷವಾಗುತ್ತಾ ಉಂಟು. ನಮ್ಮ ಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಹಾಗೂ ದಿತಿದೇವಿಯವರಿಗೆ ಈರ್ವರ ಮಕ್ಕಳಾಗಿ ಹುಟ್ಟಿಕೊಂಡವರು. ಆದಿದೈತ್ಯರಾದಂತಹ ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷ, ಹಿರಿಯವನಾದಂತಹ ಕನಕಾಕ್ಷ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಫಲವನ್ನು ಹೊಂದಿ ಎತ್ತರವಾದಂತಹ ದೇವಧಾಮವನ್ನು ಪಡೆಯಬೇಕು ಅನ್ನುತ್ತಾ ಶ್ವೋತ್ತರವನ್ನು ಇರಿಸಿ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ದಿವೌಕಸರನ್ನು ಯುದ್ಧದಲ್ಲಿ ಸೋಲಿಸಿ ದೇವಪೀಠವನ್ನು ಏರಿದ. ಆದ್ರೆ ಅವನ ಏಳಿಗೆಯನ್ನು ಕಾಣದಂತಹ ಶ್ರೀಹರಿ ಒಂದು ವರಾಹ ರೂಪವನ್ನು ಧಾರಣೆ ಮಾಡಿ ಆ ಹಿರಣ್ಯಾಕ್ಷನನ್ನೇ ಕೊಂದು ಕಳೆದವನಿದ್ದಾನೆ. ಆಮೇಲೆ ಅದೇವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿದವ ಹಿರಣ್ಯ ಕಶ್ಯಪ. ಬೇಕಾದಂತಹ ವರಬಲವನ್ನು ಹೊಂದಿದ. ಒಳಗೂ ಹೊರಗೂ ಮೇಲೆ ಕೆಳಗೆ ಯಾವ ಪ್ರಾಣಿಗಳಿಂದಲೂ ನನ್ನ ಪಾಲಿಗೆ ವರ್ಣವೇ ಬರಬಾರದು ಅನ್ನಂತ ಅವರ ಸಂಪಾದನೆ. ಆ ಕಾಲಕ್ಕೆ ಅವನನ್ನು ಕೊಂದದ್ದು ಹೇಗೆ? ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ಒಂದು ನರಸಿಂಹನ ರೂಪವನ್ನು ಧಾರಣೆ ಮಾಡಿಕೊಂಡು ಕಳೆದ. ಅವರೇ ನಮ್ಮ ಕುಟುಂಬದ ಹಿರಿಯವರು, ಆದಿದೈತ್ಯರು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಹೊಂದಿದವರು.
ಆದ್ರೆ ಹಿರಣ್ಯಕಶ್ಯಪನಂತವನಿಗೆ ಒಬ್ಬಾತ ಮಗ ಹುಟ್ಟಿಕೊಂಡ ಪರಮ ಭಾಗವತ ಪ್ರಹ್ಲಾದ ಎನ್ನುವ ಹಾಗೆ ಸದಾಕಾಲ ಹರಿಭಕ್ತನಾಗಿ ಹರಿಭಜನೆಯನ್ನು ಮಾಡುತ್ತಾ ಕಾಲವನ್ನು ಕಳೆದ. ಇದನ್ನು ನೋಡುವುದಕ್ಕೆ ಅಪ್ಪಯ್ಯನಿಗೆ ಸಾಧ್ಯವಾಗಲಿಲ್ಲ. ಆಮೇಲೆ ಅವನನ್ನೇ ಅವನತಿಯಾಗಿ ಹೋಯಿತು ಹಿರಣ್ಯಕಶ್ಯಪ. ಮಗ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡತಿರುತ್ತಾ ಕಾಲಕ್ಕೆ ಯೋಗ್ಯವಾದಂಥ ಎಲ್ಲ ವಿದ್ಯೆಗಳು ದೊರೆತೆವು. ಆ ಕಾಲಕ್ಕೆ ಹುಟ್ಟಿಕೊಂಡವನೇ ನಾನು ವಿರೋಚನ. ಪ್ರಹ್ಲಾದನ ಸುಕುಮಾರನಾದುವುದರಿಂದಲೇ ನನ್ನನ್ನು ವಿರೋಚನ ಎನ್ನುವ ಹಾಗೆಲ್ಲವರು ಕೊಂಡು ಅವನು ತೊಡಗಿದರು. ಅಪಾರವಾದಂತಹ ಕೀರ್ತಿ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ದಂಡಯಾತ್ರೆಯನ್ನು ಕೈಗೊಂಡೆ. ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳ ಹೆಡೆ ಮೆಟ್ಟಿದೆ, ಭೂಭುಜರ ದರ್ಪವನ್ನು ಮುರಿದೆ. ಆದರೆ ದೇವಲೋಕಕ್ಕೆ ಹೊರಡಬೇಕು ಎನ್ನುವ ಹಾಗೆ ನಮ್ಮವರೇ ಸೂಚನೆಯನ್ನು ಕೊಟ್ಟರು. ನಾನು ಅವರಿಗೆ ಒಂದು ಮಾತನ್ನು ಹೇಳಿದೆ, ಈ ಶೋಣಿತಾಪುರವನ್ನೇ ಸ್ವರ್ಗವನ್ನು ಮಾಡಬೇಕು. ನಮ್ಮ ಹುಟ್ಟೂರನ್ನು ನಾವು ಸ್ವರ್ಗವನ್ನು ಮಾಡಿದೆವು ಎಂದಾದರೆ ಮತ್ತೆ ಹೆಚ್ಚಿನದಾದಂತಹ ದೇವ ಪದವಿಯನ್ನು ಪಡೆಯುವಂತ ಅವಶ್ಯಕತೆ ಇಲ್ಲ. ಕಾಲ ಬಂದಾಗ ನಾನು ನೋಡಿಕೊಂಡಿದ್ದೇನೆ ಎನ್ನುವ ಹಾಗೆ ಈ ತನಕ ಜೀವನವನ್ನು ಸಾಗಿಸುತ್ತಾ ಬಂದೆ. ನೋಡಿದರೆ ಆ ಶೋಣಿತಾಪುರದ ಓಲಗವನ್ನು ಸೇರಿದಾಗ ನಮ್ಮವರ ಹೊಗಳಿಕೆ ಮುಗಿಲು ಮುಟ್ಟುವುದಕ್ಕೆ ತೊಡಗಿದೆ. ವಿನೀತರು, ಇಂಗಿತಜ್ಞರು, ಕುಶಲಮತಿಗಳು, ದಯಾಪರರು ಮಾತ್ರವಲ್ಲ, ಈ ಸಮಯದಲ್ಲಿ ಎಲ್ಲವರು ಕೂಡ ಹೊಗಳಿಕೆಯನ್ನು ಮಾಡುತ್ತಾ ಇದ್ದಾರೆ. ಆಗಲಿ ಪ್ರಜೆಗಳ ಆಚಾರವನ್ನು ವಿಚಾರಕ್ಕೆ ತಂದಾಗ ಎಲ್ಲವರು ಸುಕ್ಷೇಮಿಗಳು ಎನ್ನುವ ಹಾಗೆ ಅರ್ಥವಾಗುತ್ತಾ ಉಂಟು. ಆದರೂ ಕರ್ತವ್ಯ ಪ್ರಜ್ಞೆ ಸದಾಕಾಲ ಜಾಗೃತವಾಗಿದೆ. ನನ್ನ ರಾಜಕೀಯ ವಿಚಾರವನ್ನು ಮುಗಿಸಬೇಕು ಎನ್ನುವ ಹಾಗೆ ತೀರ್ಮಾನದಲ್ಲಿರುವಾಗ ಒಬ್ಬ ದೂತ ಬಂದು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಕಾಣುವುದಕ್ಕೆ ಯಾರೋ ಒಬ್ಬರು ವೃದ್ಧರು ಆಗಮಿಸಿದ್ದಾರೆ ಅಂತ. ಯಾರಲ್ಲಿ ನೋಡೋಣ, ಬರಲಿ ಒಳಗೆ. ವಾಸವನು ಹರಿಮತದಿ ಭೂಸುರವೇ ಕಲಿಯುತ್ತಾಸೆಗೆ ಬರಲು ಬಂದ ವಿಪ್ರನ ಇದಿರ್ಗೊಳ್ಳುವ ನೀವು ನಿಮ್ಮ ದೇಹ ನೀವು ಹೇಳಿದ ಹಾಗೆ ಕೇಳುವುದಿಲ್ಲ, ಗೊತ್ತಾಗ್ತದ ನನಗೆ. ನಮ್ಮ ಆಸ್ಥಾನದವರು ಬಂದು ಹೇಳಿದ್ರು, ಯಾರೋ ಒಬ್ಬ ವೃದ್ಧರು ಒಂದು 90 ವರ್ಷ ಹತ್ತಿರ ಆಯ್ತು, ನಿಮ್ಮಲ್ಲಿ ಮಾತಾಡ್ಬೇಕಂತೆ ಹೇಳಿದ್ದೆ ತಡ. ಒಮ್ಮೆ ನಾನು ಯೋಚನೆ ಮಾಡಿದೆ, ನಾನೇ ನಿಮ್ಮಲ್ಲಿಗೆ ಬರುವುದು, ಏನು ಉದ್ಯೋಗ ಕ್ಷಮ ವಿಚಾರಣ ಮಾಡುವುದು. ಆದರೂ ಕೆಲವು ಸಲ ಅರಸನ ಆಸ್ಥಾನವನ್ನೇ ಸೇರ್ಬೇಕು ಅನ್ನೋ ಅಪೇಕ್ಷೆ ಇರ್ತದೆ. ಹಾಗಾಗಿ ನಿಮ್ಮ ಆಶಾ ಭಂಗವಾಗುವುದು ಬೇಡ ಅಂತ ಹೇಳಿ ನಾನೇ ಬಂದೆ. ನಿಮ್ಮ 2 ಕೈಯನ್ನು ಹಿಡಿದೆ. ಅದು ಕೈಯಲ್ಲ ಸ್ವಾಮಿ, ಅದು ಪಾದ ಅಂತ ಭಾವಿಸಿದ್ದೇನೆ. ನಾವು ದೇವತೆಗಳನ್ನೆಲ್ಲ ಕೊಂಡಾಡ್ತೇವೆ. ನಿಜ, ಭೂಲೋಕದಲ್ಲಿ ಭೂಭುಜರು ಅಂತ ಬ್ರಾಹ್ಮಣರನ್ನು ಹೇಳುದು ಸರಿಯಾದ ಮಾತು. ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಭೂಸೂರ್ಯರು. ಹೌದೌದು. ಒಂದು ಒಳ್ಳೆಯ ಶುಭ ಕಾರ್ಯಕ್ಕೆ ಹೊರಟಂತ ಕಾಲಕ್ಕೆ ಬ್ರಾಹ್ಮಣನೋರ್ವ ಮುಂದಾಗಿ ಬಂದ ಎಂದಾದ್ರೆ ಅದು ಶುಭ ಲಕ್ಷಣ. ಅದಕ್ಕಿಂತ ಹೆಚ್ಚಿನದಾದಂತಹ ಸೌಭಾಗ್ಯ ಬೇರೆ ಏನುಂಟು? ಏನಿಲ್ಲ. ನಮ್ಮ ಈ ಶೋಣಿತಾಪುರ ಪರಮ ಪವಿತ್ರವಾಯಿತು, ನಮ್ಮ ಈ ನೆಲ ಶುದ್ಧವಾಯಿತು ಎನ್ನುವ ಹಾಗೆ ಭಾವಿಸ್ತೇನೆ. ಅಯ್ಯೋ, ಇದಕ್ಕೆ ನೀವು ಔಷಧಿ ಮಾಡಿಲ್ವಾ? ಔಷಧಿ ಮಾಡಿ ಮಾಡಿ ಸಾಕಾಯ್ತು. ವೈದ್ಯರು ಏನು ಅಂತ ಹೇಳಿದ್ರು? ವೈದ್ಯರು ಹೇಳಿದ್ದಾರೆ, ಇದು ನಿಮ್ಮದು ದಮ್ಮು ಕೆಮ್ಮು ಎಲ್ಲ ವಾಸಿ ಆಗುದು ಒಮ್ಮೆಗೆ ಅಂತ. ಯಾವಾಗಂತೆ? ಮತ್ತೆ ಹೇಳಿದ್ರೆ ಇನ್ನು ಮುಂದುವರಿಸಬೇಡಿ, ನನಗೆ ಗೊತ್ತುಂಟು, ಮೇಲೆ ಹೋದ ಮೇಲೆ ಕಡಿಮೆ ಆಗುದು ಅಂತ.
ಏನ್ ಮಾಡೋಣ, ಪ್ರಾಯದೋಷ ಅಂತ ಹೇಳಿ ಹೌದು ಆಗ್ಲಿ. ಆದ್ರೆ ಬಹಳ ದೂರದಿಂದ ಬಂದವರಲ್ಲಿ ಹೌದು ಅಭ್ಯಾಗತನಾಗಿ ಬಂದು ಓಹೋ ವಿಹಿತ ವೈದ್ಯರೇ ನಿಮ್ಮ ಮನದಿ ಬಹುದೂರದಿಂದ ಅಭ್ಯಾಗತನಾಗಿ ಬಂದು ವಿಹಿತ ವೈದ್ಯರೇ ನಿಮ್ಮ ಮನದಿ ಇಹುದೇನು ಬೀಳ್ತಾನೆ ಸಲಿಸುವೆನೆ ಇಹುದೇನೆ ಬೀಳ್ತಾನೆ ಸಲಿಸುವೆನೆ ಕುಹಕ ಭೂಸುರನಾಗೆ ನುಡಿದ ಬಹುದೂರದಿಂದ ಜಗತನಾಗಿ ಬಂದು ವಿಹಿತ ವೈದ್ಯರೇ ನಿಮ್ಮ ಮನದಿ ಸೋಮನಾಥಮರೇ, ಎಲ್ಲವರು ಹೇಳುವುದೇನು, ರಕ್ಕಸರ ಕುಲದಲ್ಲಿ ಹುಟ್ಟಾಗಿದ ವಿರೋಚನನದ್ದು. ಹಾಗಾಗಿ ಈ ಹಿಂದೆ ಅವನ ಪರಂಪರೆಯ ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿರಬಹುದು. ಹಾಗೆ ತಪ್ಪಾಗಿ ತಿಳಿದಿದ್ದಾರೆ ಸ್ವಾಮಿ. ಹೌದೌದು ತಿಳಿದವರು ಏನು ಹೇಳ್ತಾರೆ, ಅಜ್ಜಯ್ಯನ ಆದರ್ಶ ಅವನಿಗಿಲ್ಲ, ಇಲ್ಲ ಅವನ ಅಪ್ಪನ ಆದರ್ಶ ಅವನಿಗೆ ಬರಲಿಲ್ಲ. ಯಾಕೆಂದ್ರೆ ಆ ಅಜ್ಜಯ್ಯನ ಆದರ್ಶವೂ ಬೇಕು, ಅಪ್ಪಯ್ಯನ ಭಕ್ತಿಯೂ ಬೇಕು. ಎರಡು ಉಂಟುಂಟಾದ್ರೆ ಲೋಕದಲ್ಲಿ ಯಶವನ್ನು ಪಡೆಯುವುದಕ್ಕೆ ಸಾಧ್ಯತೆ ಉಂಟು. ಹೌದು ಆಗ್ಲಿ, ಬ್ರಾಹ್ಮಣರಾದಂತ ನಿಮ್ಮನ್ನು ಕರೆದಂತ ಕಾಲಕ್ಕೆ ಇದು ಯೋಗ್ಯವಾದಂತ ಆಸನವನ್ನು ಕೊಟ್ಟಿದ್ದೇನೆ. ನಮ್ಮದು ಇದು ಸಾಂಕೇತಿಕವಾಗಿ ಸಾಕು ಸಾಕು ಸುಧಾರಿಸಬೇಕು, ಹೆಚ್ಚು ಕೊಡಬೇಕು ಅಂತ ಮನಸ್ಸುಂಟು ನನಗೆ. ಹೇಳಿ ನಾನು ಇಂಥದ್ರಲ್ಲಿ ಸುಧಾರಿಸಿ ಆದ್ರೆ ಸಮಯ ಸ್ವಲ್ಪ ಕಡಿಮೆ ಉಂಟು. ನೀವು ಬಹು ದೂರದಿಂದ ಆಗಮಿಸಿದ್ದೀರಿ ಅನ್ನೋ ಹಾಗೆ ಅರ್ಥವಾಯಿತು. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಈ ಕಾಲಕ್ಕೆ ಬಂದಂತ ನಿಮಗೆ ಏನು ಆಗಬೇಕು, ಮನಸ್ಸಿನಲ್ಲಿ ಇಂಥದ್ದನ್ನೇ ಕೇಳಬೇಕು ಅನ್ನೋಂತ ಅಪೇಕ್ಷೆ ಉಂಟುತ್ತಾದ್ರೆ ನೇರವಾಗಿ ವಿರೋಧನಲ್ಲಿ ಕೇಳಿಬಿಡಿ. ನಾನು ಕೊಡುವುದಕ್ಕೆ ಸಿದ್ಧನಾಗಿ ಬದ್ಧನಾಗಿ ಬಂದಿದ್ದೇನೆ. ಏನು ಬೇಕು ಹೇಳಿ. ಕೇಳಿದ್ದು ಕೊಡ್ತೀಯ. ಏನು ಬೇಡಿದಡೆ ಅದ ಈ ವಸಗುಣವದು ಏನು ಬೇಡಿದಡದ ನೀವ ಸದ್ಗುಣವದು ದಾನವರಿಗೆ ಬಂದುದಿದೆ ದಾನವೀಯನಗೆ ನಿನ್ನಂತಾಯುಷ್ಯವ ದಾನವೀಯನಗೆ ನಿನ್ನಂತಾಯುಷ್ಯವ ಅನುಮಾನವ ಪಡೆದೆಯೆಂದೆನೋ ಅಯ್ಯ ವಿರೋಚನ, ನಿನ್ನ ಬಗ್ಗೆ ನಾನು ಕೇಳಿ ತಿಳಿದ ವಿಷಯ. ನೀನು ಸಾಮಾನ್ಯನಲ್ವಪ್ಪ, ಭಾಗವತೋತ್ತಮ ಎಂಬುದಾಗಿ ಹೆಸರನ್ನು ಗಳಿಸಿರುವ ಪ್ರಹ್ಲಾದನ ಸುತನಾಗಿದ್ದಿ. ನಿನ್ನ ಅಜ್ಜಂದಿರು ಹಿರಣ್ಯಕಶಿಪು ಅಸುರಿ ಸ್ವಭಾವದಿಂದ ಇದ್ದವರು. ಆ ಸ್ವಭಾವವನ್ನು ನೀನು ಇಟ್ಟುಕೊಂಡಿಲ್ಲ. ಪರಮ ಪೂಜ್ಯನಾಗಿ ಆ ಪ್ರಹ್ಲಾದನ ನಡತೆಗಳೇನಿದೆಯೋ ಅವುಗಳೆಲ್ಲವನ್ನು ರೂಢಿಸಿಕೊಂಡು ನೀನು ಜೀವನವನ್ನು ನಡೆಸ್ತಾ ಇದ್ದೀವಿ. ಆದ್ದರಿಂದಲೇ ಲೋಕೋತೀತವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೇನೆ. ಹಾಗಾಗಿ ಎಲ್ಲರೂ ನಿನ್ನ ವೀರ ವಿರೋಚನ. ಅಷ್ಟು ಗೊತ್ತಿದ್ದೇ ನೀವು ನಮ್ಮಲ್ಲಿಗೆ ಬಂದದ್ದಲ್ಲ. ಹೌದು, ನೀನು ಕೊಡುಗೈ ದಾನಿಯಂತೆ ಬೇಕಾದಷ್ಟು ಕೊಟ್ಟಿದ್ದೇನೆ ಸ್ವಾಮಿ. ವಿಶಾಲವಾದಂತಹ ಹೃದಯ ಉಳ್ಳವನಂತೆ. ಹಾಗಾಗಿ ನಿನ್ನಲ್ಲಿ ನಾನು ದಾನ ಕೇಳುವುದಕ್ಕೆ ಬಂದಿದ್ದೇನೆ. ನೀವು ದಾನ ಬೇಡುವುದಕ್ಕಾಗಿ ಬಂದವರು. ಹೌದಪ್ಪ. ಬ್ರಾಹ್ಮಣರು ಯಾವತ್ತೂ ಬೇಡುವ ಅಧಿಕಾರ ಅವರಿಗೆ ಇಲ್ಲ ಅಂತಲ್ಲ.
ಹಾಗಿದ್ರೆ ಬದುಕುವುದಕ್ಕೆ ಬೇಕಾಗಿ ಬೇಡಬಹುದು. ಆ. ರೂಢಿಯಲ್ಲಿ ನಾವು ಕೇಳಿದ್ದೇವೆ. ಹ್ಮ್. ಸ್ವಾಮಿ, ವಾ. ಅರ್ಥವಾಯ್ತು ನನಗೆ. ಹ್ಮ್. ಒಂದು ಹತ್ತಿರ 90 ವರ್ಷ ಆಯ್ತು ನಿಮಗೆ. ಹೌದಪ್ಪ. ಏನು ನಿಮಗೆ ಮಗಳಿದ್ದಾಳ? ಆ? ಮಗಳಿದ್ದಾಳ? ಹೌದು. ಮಗಳಿಗೆ ಈ ಮದುವೆ ಮಾಡುವಂತ ಏನಾದರೂ ಯೋಚನೆಯಲ್ಲಿದ್ದೀರಾ? ಇದ್ದೀರ ಅಲ್ಲ, ಮೊಮ್ಮಗಳು ಯಾರಾದ್ರೂ ಇದ್ರೆ ಮದುವೆ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಉಂಟು ಅಂತ ಆದ್ರೆ ಹ್ಮ್. ಯಾವ ವ್ಯವಸ್ಥೆ ಆಗಬೇಕು? ಹ್ಮ್. ಉದಾರ ಮನಸ್ಸಿನಿಂದ ವಾ. ಅದಕ್ಕೂ ನಾನು ವ್ಯವಸ್ಥೆ ಮಾಡ್ತೇನೆ. ಹ್ಮ್. ಅಲ್ಲ, ವೆಚ್ಚಕ್ಕೆ ಏನಾದ್ರೂ ಬೇಕಾ? ಅದನ್ನು ಕೇಳಿ ಅದು ಕೊಡ್ತೇನೆ. ಆ. ನಿಮಗೆ ಧನ ಬೇಕಾ, ಕನಕ ಬೇಕಾ, ವಸ್ತ್ರ ಬೇಕಾ, ಯಾವುದು ಬೇಡ? ಅದು ಯಾವುದು ಬೇಡ. ಧನ ಕನಕವನ್ನು ಅಪೇಕ್ಷಿಸಿ ಬಂದವನು ನಾನಲ್ವಪ್ಪ. ಮತ್ತೆ ಒಂದುಂಟು ಸ್ವಾಮಿ, ಏನು ನಾವು ಬೇಕಾದಷ್ಟು ಕೊಟ್ಟಿದ್ದೇವೆ ಅನ್ನುವ ಹಾಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ಮತ್ತೊಬ್ಬರು ಹೇಳ್ತಾ ಇದ್ದಾರೆ. ಹೌದು. ಆದ್ರೆ ಆ. ಒಬ್ಬ ಬೇಡುವುದಕ್ಕೆ ಬರುವಂತಹ ಕಾಲಕ್ಕೆ ಆ. ನಾವು ಕೊಡ್ತೇವೆ ಎನ್ನುವ ಹಾಗೆ ಎಷ್ಟು ಹೇಳಬಹುದು. ಆ. ಆದರೆ ಓ. ಅವನ ಮನಸ್ಸಿನಲ್ಲಿ ಇಂಥದ್ದೇ ಕೇಳಬೇಕು ಅಂತ ಇರ್ತದೆ. ಯೋಚನೆ ಇರ್ತದೆ. ಈಗ ನಾನು ಕೊಡಬೇಕು ಅಂತ ತೀರ್ಮಾನಿಸಿ ಆ. ನಿಮ್ಮ ಮನಸ್ಸಿಗೆ ಆಗದ್ದನ್ನು ನಾನು ಕೊಟ್ಟೆ ಎಂದಾದ್ರೆ ನನ್ನ ಮನಸ್ಸು ತೃಪ್ತಿಗೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಪಡೆದ ಮೇಲೆ ಹೇಳಲಿಕ್ಕಿಲ್ವ ನೀವು? ಹೌದು. ಛೇ, ಅಂತ ಒಂದು ಅದ್ಭುತವಾದಂತಹ ಪ್ರಕಟ, ಹೌದು. ಪ್ರತಿಭೆ ಹೌದು. ಅವನಲ್ಲಿ ಉಂಟು. ಆ. ಹೋಗಿ ಅವ ಇದನ್ನು ಕೊಟ್ಟನಲ್ಲ, ಏನು ಪ್ರಯೋಜನ? ಹಾಗಾಗಬಾರದು. ಕೊಟ್ಟ ದಾನ ಸಾರ್ಥಕವಾಗಬೇಕು. ಅಯ್ಯ, ಓ. ನನಗೆ ಆಸೆ ಆಗುದಪ್ಪ. ಹೌದೇ? ನಾನು ಹೇಗಿದ್ದೇನೆ ಅಂತ ನಿನಗೆ ಗೊತ್ತಿದೆ ಅಲ್ಲ. ಅರ್ಧ ವೃತ್ತ ವ್ಯಾಸರಾಗಿದ್ದೇನೆ. ಬಗ್ಗಿ ನಾಡು ದೂರವಾಗಿದೆ, ಕಾಡು ಹತ್ತಿರ ಆಗಿದೆ. ನಾಡು ಹೋಗು ಅಂತ ಹೇಳ್ತಾ ಉಂಟು. ಮೇಲಿಂದ ಯಮ್ಮ ಕರೀತಾ ಇದ್ದಾನೆ, ಬಾ 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 ಅಂತ. ಹೌದು ಸ್ವಾಮಿ. ಹೌದು. ಈ ಕಾಲಕ್ಕೆ ಆಸೆ ಇರುವುದು ಅಪರಾಧ. ಹೌದು. ಏನು ಬೇಕು? ನನಗೆ ಆಸೆ ಏನು ಗೊತ್ತೋ, ಈ ಹೊಂತಕಾರಿಗಳೆಲ್ಲ ಕೆಲವೆಲ್ಲ ಕೆಲಸಗಳನ್ನು ಮಾಡುವಾಗ ನನಗೂ ಕೂಡ ಅವರಂತೆ ಮಾಡಬೇಕು ಅಂತ ಆಸೆ. ಹಾಗೆ ಸ್ವಾಮಿ, ಹಿರಿಯರಿಗೆಲ್ಲ ಈ ಹೊಂತಕಾರಿ ಯುವಕರೆಲ್ಲ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳುತ್ತಾರೆ. ಹೌದು. ಆದ್ರೆ ಒಬ್ಬ ಮುದುಕ ಇದ್ರೆ ಅವನಿಗೆ ಏನು ಮಾಡಿದ್ರು ಸರಿ ಅಂತ ಆಗುದಿಲ್ಲ. ಹಾಗೆ ಅವರು ಮಾಡುವ ಹಾಗೆ ಕೆಲಸಗಳನ್ನು ಮಾಡಬೇಕು ಅಂತ ಆದ್ರೆ ನನ್ನ ಶರೀರದಲ್ಲಿ ಶಕ್ತಿ ಬೇಕಾ ಬೇಡವಾ? ಮತ್ತೊಬ್ಬರು ಒಂದು ಕಾರ್ಯವನ್ನು ಮಾಡುವುದಕ್ಕಿಂತಲೂ ಸ್ವತಃ ನಾವೇ ಅದನ್ನು ಅನುಭವಿಸಿ ಮಾಡುವುದಕ್ಕೂ ಒಂದು ಪ್ರಧಾನವಾದಂತಹ ವಿಚಾರ ಇಲ್ವಾ? ಹೌದು. ಹಾಗಿದ್ರೆ ನಾನು ಕೇಳಲ್ಲ? ಅಯ್ಯೋ, ದಾರುಣವಾಗಿ. ಯಾಕೆ ಸ್ವಾಮಿ ಸಂಕೋಚವ ನಿಮಗೆ? ನಿನ್ನಲ್ಲಿ ತುಂಬಾ ಉಂಟಲ್ಲ, ಬೇಕಾದಷ್ಟು ತುಂಬಿ ತುಳುಕುತ್ತಾ ಉಂಟು. ಸಮುದ್ರದ ಬದಿಯಲ್ಲಿ ಮರಳಿನ ರಾಶಿ ತುಂಬಿ ತುಳುಕುತ್ತಾ ಉಂಟು. ಹಾಗೆಯೇ ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಇದೆ. ಹೌದು. ಯಾವುದು ಬೇಕು, ಎಷ್ಟು ಬೇಕು? ನನಗೆ ಅರ್ಧ ಕೊಡ್ತೀಯ? ಅರ್ಥ ಆಗಲಿಲ್ಲ ನನಗೆ. ನಿನಗೆ ದೇವರು ತುಂಬಾ ಆಯುಷ್ಯವನ್ನು ಕರುಣಿಸಿದ್ದಾರಲ್ಲ. ನಾನು ಸೌಭಾಗ್ಯವಂತೆ ಸ್ವಾಮಿ. ಹೌದು, ಕೊಟ್ಟಿದ್ದಾರೆ. ಉಳಿದವರು ಆಗಲ್ಲ, ದೇವರು ನಿನಗೆ ತುಂಬಾ ಆಯುಷ್ಯವನ್ನು ಕರುಣಿಸಿದ್ದಾರೆ. ಹೌದು. ಆದ ಕಾರಣ ಕೊಡುವ ಮನಸ್ಸಿದ್ದರೆ ನಿನ್ನ ಆಯುಷ್ಯದಲ್ಲಿ ಅರ್ಧ ಆಯುಷ್ಯವನ್ನು ನನಗೆ ಕೊಡು. ದೇವವ್ರಾತದೊಳಗಿನ್ಯಾರೋ ಕೊಟ್ಟಿಹ ಮಾತು ತಪ್ಪುದುಂಟೆ, ಕೊಟ್ಟಿಯ ಮಾತು ತಪ್ಪುದುಂಟೆಗೆ ತನುವೇನ್ ಸ್ಥಿರವಲೇ ಜಗದಿ, ತನುವೇ ಸ್ಥಿರಬಲಿ ಜಗದಿ, ಭೂತ ಪುಣ್ಯ ಸುಕೀರ್ತಿ ಬಹುದೆಂದಲಾಕ್ಷಣ ಧಾರೆಯರೆಯೋ ಪ್ರೀತಿ ನಿಜ ರೂಪ ತಳೆದ ಇಂದ್ರ ನಿಂತಾಗ ಈತ ಭೂಸುರನೋ ದೇವವ್ರಾತದೊಳಗಿನ್ಯಾರೋ ಆಶ್ಚರ್ಯವಾಗಿ ಹೋಯಿತು ನನಗೆ. ನಾನು ಈಗ ಭೂಮಿಯ ಮೇಲೆ ಇದ್ದೇನೋ ಅಲ್ಲ ಭೂಮಿಯೇ ನನ್ನ ಮೇಲೆ ಇದೆಯೋ ಒಂದು ಅರ್ಥವಾಗುವುದಿಲ್ಲ. ಪರ್ವತದಿಂದ ಹೊರಳಿಕೊಂಡು ಪ್ರಪಾತಕ್ಕೆ ಬಿದ್ದಂತ ಅನುಭವವಾಗಿ ಹೋಯಿತು. ಒಮ್ಮಿಂದ ಮೇಲೆ ರಭಸವಾಗಿ ಸಿಡಿಲು ಬಡಿದಂತ ಮರದಂತಾಗಿ ಹೋದೆ. ಈತ ಭೂಸುರನೇ,
ಜನ್ನಧಾರ ಹಾಕಿದಲ್ಲಿಗೆ ಎಲ್ಲವರು ಬ್ರಾಹ್ಮಣರು ಅಂತ ಆಗುವುದಿಲ್ಲ. ಅದಕ್ಕೂ ಒಂದು ಯೋಗ್ಯತೆ ಅನ್ನುವುದು ಬೇಕು. ನನ್ನಲ್ಲಿಗೆ ಬಂದಂತಹ ಕಾಲಕ್ಕೆ ಬೇಕಾದಂತಹ ಧನ ಕನಕ ವಸ್ತುಗಳನ್ನು ಕೇಳುತ್ತಾನೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿ ಇವ ಕೇಳಿದಂತಹ ಮಾತಿಗೆ ನಾನು ಒಪ್ಪಿಗೆಯನ್ನು ಸೂಚಿಸಿದೆ. ಈಗ ನೋಡಿದರೆ ನನ್ನ ಅರ್ಧ ಆಯುಸ್ಸನ್ನೇ ಕೇಳುತ್ತಾ ಇದ್ದಾನೆ ಎಂದಾದರೆ ಈತ ಭೂಸುರನಲ್ಲ. ಹಾಗಿದ್ರೆ ಕೇಳಿದ್ದೇವು ನಾವು. ನಮಗೆ ಆಗದಂತಹ ಒಂದು ವರ್ಗ ಇದೆ, ಅದುವೇ ದೇವತೆಗಳು. ಸದಾ ಕಾಲ ಅಸುರರ ಅವನತಿಯನ್ನೇ ಕಾಣುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ನಮ್ಮ ವಂಶದವರೆಲ್ಲ ದೇವಲೋಕದ ಸೌಭಾಗ್ಯವನ್ನು ಪಡೆಯುವುದಕ್ಕೆ ಅದೆಷ್ಟೋ ಸಲ ದೇವಭೂಮಿಯಲ್ಲಿ ಸೇರಿದ್ದುಂಟು. ಶಾಶ್ವತವಾಗಿ ಸ್ಥಿರವಾಗಿ ಯಾರೂ ಉಳಿದದ್ದಿಲ್ಲ. ಹಾಗಿದ್ರೆ ಈ ಬ್ರಾಹ್ಮಣ ಬಂದವ ದೇವವ್ರಾತದ ಒಳಗೆ ಸೇರಿರಬಹುದೇ? ಯಾಕೆ ಬಂದ? ಸ್ಪಷ್ಟವಾಗಿ ನನಗೆ ಗೊತ್ತಾಯಿತು. ನನ್ನ ಆದರ್ಶ ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಶುದ್ಧ ಚಾರಿತ್ರ್ಯವುಳ್ಳವನಾಗಿ ಬದುಕನ್ನು ಸಾಗಿಸಿದವ ನಾನು. 3 ಲೋಕದಲ್ಲಿಯೂ ಮಹತ್ತರವಾದಂತಹ ಕೀರ್ತಿಯನ್ನು ಪಡೆದಿದ್ದೇನೆ. ಈ ಕಾಲಕ್ಕೆ ವಿರೋಚನನ ಜೀವನ ಚರಿತ್ರೆಯನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಆ ಕಪಟಿಯಾದಂತಹ ದೇವೇಂದ್ರನೇ ಬ್ರಾಹ್ಮಣ ವೇಷಧಾರಿಯಾಗಿ ನನ್ನ ಆಸ್ಥಾನದಲ್ಲಿ ಕಂಡಿರಬಹುದೇ? ಹೇಳುವುದಕ್ಕಾಗುವುದಿಲ್ಲ. ಹಾಗಿದ್ರೆ ನಾವು ಮಾಡಿದಂತಹ ಪುಣ್ಯ ಸಂಪಾದನೆ ಯಾವತ್ತೂ ಶಾಶ್ವತವಲ್ಲ. ಈ ದೇಹ ಅನ್ನುವುದು ಒಂದಲ್ಲ ಒಂದು ದಿವಸ ಅಳಿಯಲೇಬೇಕು. ದೇಹದಲ್ಲಿ ಸಂಚರಿಸುತ್ತಿರುವಂತಹ ಪ್ರಾಣ ಹೋಯಿತು ಎಂದಾದರೆ ಮತ್ತೆ ಯಾವ ಸಾಧನೆಯನ್ನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಹಾಗೆಂದು 4 ದಿವಸದ ಜೀವನದಲ್ಲಿ ನಾವು ಮಾಡಿದಂತಹ ಸಾಧನೆಯನ್ನು ನಾವು ಅಳಿದ ಮೇಲೆ ಎಲ್ಲವರು ಕೂಡ ಗುರುತಿಸ್ತಾರೆ. ಓ, ಇಂಥವನೊಬ್ಬ ಇದ್ದ, ಇಂತಹ ಆದರ್ಶವನ್ನು ಪಾಲಿಸುತ್ತಾ ಜೀವನವನ್ನು ನಡೆಸಿಕೊಂಡಿದ್ದ ಅನ್ನುವಂತಹ ಮಾತು ಬಂದರೆ ಅದುವೇ ಹೆಚ್ಚಿನದಾದಂತಹ ಸೌಭಾಗ್ಯ. ಬೇರೇನು ವಿರೋಚನನ ಪಾಲಿಗೆ ಬೇಡ. ಈ ತನುವೇ ಶಾಶ್ವತವಲ್ಲ. ಹಾಗಾಗಿ ಕೊಟ್ಟಂತಹ ಮಾತು ಪ್ರಧಾನ. ನಾನು ಬರುವಾಗಲೇ ಹೇಳಿದ್ದೇನೆ, ನಿನ್ನ ಮನಸ್ಸಿನ ಅಭಿಲಾಷೆ ಏನು ಕೇಳಿಕೋ, ಅದನ್ನು ನಾನು ಕೊಡ್ತೇನೆ. ಒಂದು ವೇಳೆ ಇವ ಹೇಳಿದಂತಹ ಮಾತಿಗೆ ನಾನು ಕೊಡದೆ ಉಳಿದೆ ಎಂದಾದರೆ ನಾಳಿನ ಜನಾಂಗದವರು ಗುರುತಿಸುವುದಿಲ್ವೇ? ಅಂತ ಒಂದು ಅದ್ವಿತೀಯವಾದಂಥ ಅಸಾಧಾರಣವಾದಂಥ ಅಲೌಕಿಕವಾದಂಥ ಕೀರ್ತಿಯನ್ನು ಹೊಂದಿದಂತಹ ವಿರೋಚನ ಕೊನೆಗಾಗುವಾಗ ಬ್ರಾಹ್ಮಣನೋರ್ವನಿಗೆ ಮಾತು ಕೊಟ್ಟು ತಪ್ಪಿದ. ಆ ಮಾತು ಬರಬಾರದು. ಶಾಶ್ವತವಾಗಿ ಹೆಸರು ಸ್ಥಾಯಿಯಾಗಿ ಉಳಿಯಬೇಕು. ಹಾಗಾಗಿ ಕೊಡುವುದು ಅಂತ ತೀರ್ಮಾನ ಮಾಡಿದ್ದೇನೆ. ಬ್ರಾಹ್ಮಣೋತ್ತಮರೇ, ಏನು ಯೋಚನೆ ಮಾಡಬೇಕು? ನೀ ತುಂಬಾ ಹೊತ್ತಾಯ್ತು, ಕೊಡ್ತೇವೆ ಅಂತ. ನಾನು ಸ್ವಲ್ಪ ಯೋಚನೆ ಮಾಡಿದೆ. ನಿಮಗೆ ನಿಂತು ಸ್ವಲ್ಪ ಆಯಾಸ ಆಯಿತೋ ಏನೋ, ನೀವು ಕ್ಷಮಿಸಬೇಕು. ಆಗಲೇ ಒಟ್ಟಿನಲ್ಲಿ ಕೊಡುವುದಕ್ಕಾಗ್ತದ? ಅಲ್ಲ, ಮನಸ್ಸುಂಟ ಇಲ್ವ? ಇಲ್ಲದಿದ್ರೆ ಬೇಡ, ಹೋಗ್ತೇನೆ ನಾನು. ಇಲ್ಲ ಸ್ವಾಮಿ, ಕೊಟ್ಟ ಮಾತು ಪ್ರಧಾನ. ಒಮ್ಮೆ ಕೊಡ್ತೇನೆ ಅಂತ ಹೇಳಿ ಮತ್ತೆ ಕೊಡುವುದಿಲ್ಲ ಅಂತ ತೀರ್ಮಾನ ವಿರೋಚನಲ್ಲಿ ಯಾವತ್ತು ಬರುವುದಕ್ಕೆ ಬರಬಾರದು. ಅದು ಮನಸ್ಸಿನಲ್ಲಿ ಬಿಡಿ, ಮನಸ್ಸಿನಲ್ಲಿಯೂ ಇಲ್ಲ. ಹಾಗಾಗಿ ಇದು ನೀವು ಹೇಳಿದ ಹಾಗೆ ನನ್ನ ಅರ್ಧ ಆಯುಷ್ಯವನ್ನು ಕೊಡ್ತಾ ಇದ್ದೇನೆ. ಸ್ವೀಕರಿಸಿ ಸ್ವೀಕರಿಸಿ ಸ್ವೀಕರಿಸಿ. ಸ್ವಾಮಿ, ಎಂತದ್ದಿದು? ಎಂತದ್ದು? ನಾನು ಅರ್ಧ ಕೊಟ್ಟದ್ದೇ ಕೊಟ್ಟದ್ದು. ಬಾಗಿದಂತ ನೀವು ನೆಟ್ಟಗೆ ನಿಂತಿದ್ದೀವಿ. ನಮ್ಮ ಕ್ರಮವೇ ಹಾಗೆ. ಅರ್ಧ ತಕೊಂಡ್ರೆ ನೆಟ್ಟಗಾಗುವುದು. ಇನ್ನು ಕೆಲವರ ಹಾಗಲ್ಲ, ಅರ್ಧ ತಕೊಂಡ್ರೆ ಅಲ್ಲಿಗೆ. ನಾನು ಇನ್ನೂ ಅರ್ಧ ತಕೊಂಡೇನು ಅನುಮಾನ ಉಂಟು. ಈಗ ನೀವು ನನ್ನ ಅರ್ಧ ಆಯುಸ್ಸನ್ನು ಪಡೆದಿದ್ದೀರಿ. ಹೌದು. ನಿಮಗೀಗ ವರುಷ ಎಷ್ಟಾಯ್ತು? ನಿನಗೆ ಎಷ್ಟರಾಗೆ ಕಾಣ್ತದೆ ಈಗ ನನಗೆ ಉಲ್ಲಾಸ ಬರುವ ಹತ್ತಿರ 90, 92. ಆದ್ರೂ ಮುಖದಲ್ಲಿ ನೆರಿಗೆ ಬೀಳಲಿಲ್ಲ. ಅರ್ಧ ಕೊಟ್ಟದಲ್ವಾ? ಸಂತೋಷ ಆಯ್ತು. ಆದ್ರೆ ನಿನಗೆ ಯೋಚಿಸ್ತಾ ಇರ್ಬೋದು, ಈ ವೃದ್ಧ ಬ್ರಾಹ್ಮಣ ಬಂದು ಆಯುಷ್ಯವನ್ನು ಕೇಳಿದ್ದು ಯಾಕೆ ಎಂಬುದಾಗಿ ಸಂಕೋಚ ಇರ್ಬೋದು. ನಾವು ಹಾಗೆಲ್ಲ ಕೇಳುವವರಲ್ಲ. ಉದ್ದೇಶ ಪೂರ್ವಕವಾಗಿ ಕೇಳಿದ್ದೇನೆ. ನಾನು ಯಾರೆಂಬುದಾಗಿ ಕಣ್ಣ ಮುಂದೆ ನೋಡು. ದೃಢತರದಾನಕ್ಕೆ ಮೆಚ್ಚಿದ ದಾನವ ಕೊಡುವೆನು ಪೂರ್ವ ಶಿವಮಗನ
ಊರ್ವಶಿಯೋಳ್ ಮಗನ ಕೊಡುವೆನು ಊರ್ವಶಿಯೋಳ್ ಮಗನ ಪಡೆಯೊಬ್ಬನದುವರೆಗೆ ಸುಖಿಸೆನುತ ಪಡೆಯೊಬ್ಬನದುವರೆಗೆ ಸುಖಿಸೆನುತ ನುಡಿದಿದ್ದೈದನ ಭಗವನ ದೃಢತರದ ನಗೆ ಮೆಚ್ಚಿದೆ ದಾನವ ಕೊಡುವೆನು ಊರ್ವಶಿಯೋಳ್ ಮಗನ ಒಳ್ಳೆಯದಾಗಲಿ. ನಾನು ಎಂತಹ ಸೌಭಾಗ್ಯವಂತ. ದೇವೇಂದ್ರನೇ ಇಳಿದು ಬಂದು ನನ್ನ ಕಣ್ಣ ಮುಂಭಾಗದಲ್ಲಿ ನನ್ನನ್ನು ಪರೀಕ್ಷೆ ಮಾಡಿದ್ದಾನೆ ಎಂದಾದ ಮೇಲೆ ಇದಕ್ಕಿಂತ ಹೆಚ್ಚಿನದಾದಂತಹ ಕೀರ್ತಿ ಬೇರೆ ಇರಬೇಕು ಅಲ್ವೇ? ನಿಷ್ಕಲ್ಮಶವಾದಂತಹ ನಿನ್ನ ಮನಸ್ಸಿಗೆ, ನಿನ್ನ ಭಕ್ತಿಗೆ, ನಿನ್ನ ತ್ಯಾಗಕ್ಕೆ ನಾನು ಮೆಚ್ಚಿದ್ದೇನೆ. ಹೌದು, ಒಳ್ಳೆಯದು. ದೇವತೆಗಳು ಯಾವತ್ತೂ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿದ್ರು ಎಂದಾದ್ರೆ ಅವನಿಗೆ ಅನುಗ್ರಹ ಮಾಡುವುದಕ್ಕೆ ಸಿದ್ಧರಿರ್ತಾರೆ ಎಂಬುದನ್ನು ಯಾವತ್ತು ನೀವು ಮರೆಯಬಾರದು. ಹಾಗಿರುವಾಗ ಆಯುಷ್ಯದ ಅರ್ಧಾಂಶವನ್ನು ನನಗೆ ನೀನು ಕೊಟ್ಟೆ. ಹಾಗಿರುವಾಗ ಪ್ರತಿಫಲವಾಗಿ ಜೀವನದಲ್ಲಿ ನೀನು ಕೂಡ ಸುಖವನ್ನು ಅನುಭವಿಸಬೇಕು. ಹಾಗಾಗಿ ಊರ್ವಶಿಯನ್ನು ನಿನಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಅಪ್ಸರಾ ಸ್ತ್ರೀಯರಲ್ಲಿ ಓರ್ವಳಾದಂತಹ ಊರ್ವಶಿ ಹೌದು, ನನ್ನ ಜೊತೆಯಲ್ಲಿ ಬರಬೇಕು. ಒಳ್ಳೆಯದು ಸ್ವಾಮಿ. ಮಾತ್ರ ಅಲ್ಲ, ಸಂತಾನ ಭಾಗ್ಯವನ್ನು ನೀನು ಪಡೆಯಬೇಕು. ಅಲ್ಲಿವರೆಗೆ ಒಳ್ಳೆಯ ರೀತಿಯ ಅವಳನ್ನು ನೋಡಿಕೊಂಡು ಇರು. ನಿನ್ನ ಇಷ್ಟಾರ್ಥ ಸಿದ್ಧಿಯಾಗಿ ಇದನ್ನು ಕಂಡು ಬರುವ ಸಂತೋಷಭರಿತನಾದವನು. ಆದರೆ ಅದ್ವಿತೀಯವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನೇರವಾಗಿ ಅರಣ್ಯ ಪ್ರವೇಶ ಮಾಡಿದೆ. ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಬೆಕ್ಕಿಸಿದೆ. ಮರಣವೇ ಇಲ್ಲದತ್ತ ವರ ಕೊಡು ಎನ್ನು ಹಾಗೆ ಕೇಳಿದಂತಹ ಕಾಲಕ್ಕೆ ಅವನೇ ಹೇಳುತ್ತಾ ಇದ್ದಾನೆ, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ವ್ಯಕ್ತಿ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಮೂರು ಮೂರ್ತಿಗಳಾದಂತಹ ನಮಗೂ ಒಂದು ಅಂತ್ಯ ಅಂತ ಇದೆ. ಆದರೆ ಭದ್ರವಾದಂತಹ ಕವಚವೊಂದನ್ನು ನಿನ್ನ ದೇಹಕ್ಕೆ ಕೊಟ್ಟಿದ್ದೇನೆ. ಆ ಕವಚ ನಿನ್ನ ದೇಹದಲ್ಲಿ ಇರುವ ತನಕ ನಿನ್ನ ಪಾಲಿಗೆ ಮರಣ ಬರುವುದಿಲ್ಲ. ಮತ್ತೊಂದು ವಿಚಾರ, ನಿನ್ನ ದೇಹದಲ್ಲಿರುವಂತಹ ಕವಚ ಮತ್ತೊಬ್ಬರಿಗೆ ತಿಳಿಯುವುದಿಲ್ಲ, ಬ್ರಹ್ಮದೇವನಾದಂಥ ನನಗೆ ಮಾತ್ರ. ಇಷ್ಟೇ ಅಲ್ಲ, ಸೃಷ್ಟಿ ಮಾಡುವಂತಹ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಗಿದ್ದರೆ ಈಗ ನೋಡಿದರೆ ವರಬಲಾನ್ವಿತನಾಗಿದ್ದೇನೆ. ಊರ್ವಶಿ ಊರ್ವಶಿ ಊರ್ವಶಿ. ದೇವೇಂದ್ರನ ಮೋಸ ನನಗೆ ಅರ್ಥವಾಯಿತು. ನನ್ನ ಜೊತೆಯಲ್ಲಿದ್ದ ಊರ್ವಶಿ ದೇವಧಾಮವನ್ನು ಸೇರಿದ್ದಾಳೆ. ಬರುವಾಗಲೇ ಹೇಳಿದ್ದಾನೆ ದೇವೇಂದ್ರ, ಒಂದು ಸಂತಾನವನ್ನು ಪಡೆಯುವ ಅಲ್ಲಿಯವರೆಗೆ ನಿನ್ನ ಜೊತೆಯಲ್ಲಿ ಕಾಲ ಕಳೆಯುತ್ತಾನೆ. ಆದರೆ ಮಾಡಿದ್ದು ಮೋಸ. ಬಂದು ಪ್ರಥಮವಾಗಿ ನನ್ನ ಅರ್ಧ ಆಯುಸ್ಸನ್ನು ಕೇಳಿದ, ಆಮೇಲೆ ಊರ್ವಶಿಯನ್ನು ಕೊಟ್ಟ, ಮರಳಿ ಅಲ್ಲಿಗೆ ಪಡೆದ. ಈಗ ಉದ್ದೇಶ ಒಂದೇ, ನಮ್ಮವರನ್ನು ಸೇರಿಸಿಕೊಂಡು ದೇವೇಂದ್ರನಿಗೆ ಸರಿಯಾದ ಪ್ರತೀಕಾರವನ್ನು ಮಾಡಲೇಬೇಕು. ಇದು ಹೊರಟೆ.
ಧಾರಣೆ ಮಾಡಿದೆಯಾ? ಹೌದು. ಐರಾವತವನ್ನು ಏರುವುದಕ್ಕೂ ನಮಗೂ ಗೊತ್ತುಂಟು. ಹೌದಾ? ಮತ್ತೆ ಯಾಕೆ ಇರಲಿಲ್ಲ? ಅಭಿಲಾಷೆಯಿಂದಲೇ ಬಂದವರು. ಹೌದಾ? ಮೋಸ ಮಾಡಿದೆಯಾ? ಏನು ಮೋಸ ಆಯ್ತು? ನನ್ನಿಂದಲೇ ಪಡೆದು ಹಾ. ನನಗೆ ತಿರುಗಿ ಕೊಟ್ಟೆಯಾ? ಹಾ. ಹೌದಾ? ಊರ್ವಶಿಯನ್ನು ಇರ್ಲಿ ಅಂತ. ಎಂತದ್ದು ಇರ್ಲಿ ಒಳ್ಳೆ ಹೇಳಿದ್ರೆ ಜೀವನ ಇಡೀ ಇರಬೇಕಿತ್ತು ನನ್ನ ಜೊತೆಯಲ್ಲಿ. ಮತ್ತೇನಾಯ್ತು? ಬದಲಾಗಿ ಹಾ. ಮಾಯದಿಂದ ಅವಳನ್ನು ಹಾ. ದೇವಲೋಕಕ್ಕೆ ಬರಿಸಿಕೊಂಡೆಯಾ? ನಿನಗೆ ಉಳಿಸಿಕೊಳ್ಳದ ಯೋಗ ಇಲ್ಲ. ಉಳಿಸಿಕೊಂಡದ್ದಲ್ಲ, ಮತ್ತೆ ನೀನು ಮೊದಲೇ ಸೂಚನೆ ಕೊಟ್ಟಿದ್ದಿ. ಏನಂತ? ನನ್ನ ಗಮನಕ್ಕೆ ಮಾತ್ರ ಬರಲಿಲ್ಲ. ಹೌದಾ? ಏನೇ ಆಗ್ಲಿ ಸೌಭಾಗ್ಯವಂತನಾಗಿ ದೇವ ಭೂಮಿಯಲ್ಲಿ ಮೆರೆಯುವಂತ ನಿನ್ನನ್ನು ಬಡಿದೋರಿಸಿ ಹೌದಾ ದೇವಪೀಠದಲ್ಲಿ ಪುತ್ರವಾದ ತಾಳ್ವಿಕೆಯನ್ನು ಮಾಡಬೇಕು ಅನ್ನುವಂತ ಆಶೋತ್ತರವನ್ನು ಇರಿಸಿ ಬಂದಿದ್ದೇನೆ. ಹೌದಾ? ದೇವೇಂದ್ರ ಬಿಟ್ಟು ಕೊಡು ದೇವ ಭೂಮಿ. ಎಲ್ಲಿ ಬಿಟ್ಟು ಹೋಗುವುದಕ್ಕೆ ಸಾಧ್ಯತೆ ಉಂಟು ಹೇಳು? ಹುಟ್ಟುಗುಣ ಸುಟ್ಟರೂ ಬಿಟ್ಟು ಹೋಗುವುದಿಲ್ಲ. ನಿನ್ನ ಪೂರ್ವಜರು ಮಾಡಿದ್ದು ಅದನ್ನೇ ನೀನು ಒಳ್ಳೆಯವ ಎಂಬುದಾಗಿ ನಾನು ಭಾವಿಸಿ ನಿನಗೆ ಅನುಗ್ರಹ ಮಾಡಿದ್ದೇನೆ ಎಂಬುದಾಗಿ ಯೋಚನೆ ಮಾಡಿದ್ಯಾ? ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಆ ರೀತಿಯ ಒಂದು ರೀತಿ ತಂತ್ರಗಾರಿಕೆಯನ್ನು ರೂಪಿಸಿದೆ. ಅದನ್ನು ಭೇದಿಸಿ ಮುಂದೆ ಬಂದೆಯೋ? ಒಂದು ಮಾತು ಹೇಳ್ತಾ ಇದ್ದೇನೆ, ಸ್ವರ್ಗದ ಸುರ ಸಂಪತ್ತನ್ನು ಬಯಸಿ ಬಂದವರು ಯಾರು ಶಾಶ್ವತವಾಗಿ ಉಳಿದದ್ದಿಲ್ಲ. ನಿನಗೂ ಅದೇ ಗತಿ ಆದಿತ್ತು. 10 ಕಾಲ ಬದುಕಬೇಕಾದವನೇನು ಈಗ ಸಮಾಧಾನವಾಯ್ತು ತಾನೇ? ಆಯ್ತಲ್ಲ, ಎಲ್ಲಿದ್ದಾರೆ ರಮ್ಮಾದಿ ತರುಣಿಯರು? ಗಾನ ವೈಭವ, ನಾಟ್ಯ ವೈಭವ ಎಲ್ಲ ನಡೀಬೇಕು. ಇವತ್ತಿನಿಂದ ಬದಲಾವಣೆ ಗೊತ್ತಾಯ್ತಲ್ಲ? ರಾಗದಲ್ಲಿ ಬದಲಾವಣೆ, ನಾಟ್ಯದಲ್ಲಿ ಬದಲಾವಣೆ. ಇನ್ನು ವಿರೋಚನರ ಆಳ್ವಿಕೆ ದೇವೇಂದ್ರ ಮಹಾಮೋಸಗಾರ, ನಂಬುವುದಕ್ಕಾಗುವುದಿಲ್ಲ. ಹೌದೌದು, ಎಲ್ಲ ಹೌದೆಯಾ? ಸರಿ, ನೀವು ನಮ್ಮವರು ಬಿಡಿ, ಆದ್ರೆ ಕೊನೆಯವರಿಗೆ ನಮ್ಮ ಜೊತೆಯಲ್ಲಿ ಇರ್ತೀರಲ್ಲ ನೀವು, ಅದೊಂದು ಸಂತೋಷ. ನೋಡೋಣ, ನಿರೀಕ್ಷೆ. ಚಿತ್ತಗೈಯನು ಶರದೀಸುತ್ತೆಯೋ ಒತ್ತಿಸುತ್ತ ಪಾದವ ಸಂತವಳೆತ್ತು ಮೆರೆದ ಸಂತವಳೆತ್ತು ಮೆರೆದ ಧಾರಣ ಧರ್ಮ ಇತ್ಯಾಹು ಧರ್ಮೋ ಜಾರಯತಿ ಪ್ರಜಾ ತಸ್ಮಾತ್ ಧರ್ಮ ಪ್ರಶಂಸಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ವಿಷಯಕವಾಗಿ ಅಮಿತವಾಗಿರುವಂತಹ ಭಕ್ತಿ, ಗೌರವ, ಶ್ರದ್ಧೆ ಹೊಂದಿರುವಂತಹ ವ್ಯಕ್ತಿಯನ್ನು
ಧರ್ಮವು ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ನಂಬಿದವರಿಗೆ ಪೂರ್ಣ ಅನುಗ್ರಹ ದೃಷ್ಟಿ ಕೊಟ್ಟೇ ಕೊಡುತ್ತದೆ. ಆದ್ದರಿಂದಲೇ ವೈಕುಂಠ ಧಾಮದಲ್ಲಿದ್ದುಕೊಂಡು ಕರ್ಮಲೋಕದ ಆ ಬ್ರಹ್ಮ ಸೃಷ್ಟಿಯ ಕಡೆಗೆ ಒಂದು ಸಲ ಗಮನ ಹರಿಸುತ್ತಾ ಇರುವುದು. ಬ್ರಹ್ಮನ ಸೃಷ್ಟಿ ತಾನೇ ಎಲ್ಲವೂ ದ್ವಂದ್ವಾತ್ಮಕವಾದ್ದು. ದುಷ್ಟರು ಇರ್ತಾರೆ, ಶಿಷ್ಟರು ಇರ್ತಾರೆ. ಆದರೆ ಈ ದುಷ್ಟರ ಪ್ರಭಾವದಿಂದಲಾಗಿ ಈ ಹೊತ್ತು ಸಜ್ಜನರಿಗೆ ಬದುಕುವುದಕ್ಕೆ ಕಷ್ಟವಾಯಿತು ಅಂತ ಆಗಿದೆ. ಆದರೆ ಒಂದು ಸಮಾಧಾನ ಇದೆ. ಪ್ರಪಂಚವನ್ನೇ ಬೆಳಗುವಂತಹ ಭಗವಾನ್ ಸೂರ್ಯನಾರಾಯಣನಿಗೆ ಕಾರ್ಮುಗಿಲು ಆವರಿಸಿತು ಎಂದಾಕ್ಷಣ ಒಂದು ಕ್ಷಣಕ್ಕೆ ಕತ್ತಲೆ ಆವರಿಸಬಹುದು, ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು ಆ ಭಗವಾನ್ ಸೂರ್ಯನಾರಾಯಣನೇ. ಆದ್ದರಿಂದಲೇ ಅಂತಹ ದುಷ್ಟ ಶಕ್ತಿಗಳ ದಮನ ಮಾಡುವಲ್ಲಿ, ಶಿಷ್ಟರನ್ನು ಉದ್ಧಾರ ಮಾಡುವಲ್ಲಿ ನನ್ನಂತಹ ಸ್ಥಿತಿಕಾರಕ ಪ್ರವೃತ್ತಿಯಲ್ಲಿ ಪಾಲನೆಯ ಹೊಣೆಯನ್ನು ಹೊತ್ತಂತಹ ನಾನು ಮುಂದಡಿ ಇಡಲೇಬೇಕಾಗಿದೆ. ಸತ್ಯಕ್ಕಾದ ದೇವಾದಿ ದೇವತೆಗಳೆಲ್ಲ ನನ್ನ ಮುಂದೆ ದೂರಿಕೊಂಡಿದ್ದಾರೆ. ವಿರೋಚನೆಯಂತಹ ದುಷ್ಟ ಶಕ್ತಿ ದೇವಲೋಕವನ್ನು ಸ್ವಾಧೀನ ಮಾಡಿದ್ದಾನೆ. ಅವನ ಪ್ರವೃತ್ತಿಯನ್ನು ಕಂಡಾಗ ನಮಗೆ ಆಶ್ಚರ್ಯವಾಗುತ್ತಾ ಇದೆ. ಹಿರಣ್ಯಾಕ್ಷನೋ ಹಿರಣ್ಯಕಶ್ಯಪೋ ಅವರಲ್ಲಿ ಇರುವಂತಹ ಕ್ರೋಧ ಕ್ರೌರ್ಯ ಎರಡೂ ಅಲ್ಲದೆ ಇವನ ತಂದೆಯಾಗಿರುವಂತಹ ಪ್ರಹ್ಲಾದರಲ್ಲಿರುವಂತಹ ಭಕ್ತಿ ಗೌರವ ಶ್ರದ್ಧೆ ಅದನ್ನು ಮೈಗೂಡಿಸಿಕೊಂಡಿದ್ದಾನೆ. ಎಲ್ಲ ವಿಷಯದಲ್ಲಿ ಕೂಡ ದ್ವಿಗುಣ ವ್ಯಕ್ತಿತ್ವವನ್ನು ಈತ ಹೊಂದಿಕೊಂಡಿದ್ದಾನೆ. ಇಂಥವರನ್ನು ಯಾವ ರೀತಿಯಾಗಿ ವಧಿಸಲಿ ಎನ್ನುವುದೇ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅವನ ಪಡೆದಂತಹ ವರ ಅದು. ಓಹೋ, ಕವಚ ತೆಗೆಯನದೆ ಅವನಿಂದ ತೆಗೆದಿ ಈಗ ಜವನೆಡೆಗಟ್ಟುವೆ ಅವನ ಸಂಹರಿಸೆ, ಜವನೆಡೆಗಟ್ಟುವೆ ಅವನ ಸಂಹರಿಸಿ, ಕಳುಹಿಸಿದೆ ಸುರರ ತಳುವದೆ ತಾನು, ಕಳುಹಿದೆ ಸುರತನು ತಳುವದೆ ತಾನು, ತಳೆದು ಹೋಗಿ ನಿರೂಪಗಳು ಬೆಳಗಿದನು. ಜವನಿಗೆಗಟ್ಟುವೆ ಅವನ ಸಂಹರಿಸಿ, ಅಂತೂ ವಿರೋಚನನ ಸ್ವಭಾವ ಕಂಡಾಗ ನನಗೂ ವಿಚಿತ್ರ ಅನ್ನಿಸುತ್ತಾ ಇದೆ. ಬ್ರಾಹ್ಮಣಾದಿ ವರ್ಗವನ್ನು ಕಂಡಾಗ ಗೌರವಿಸ್ತಾನೆ, ಹಾಗೆಂದು ಒಳಗೆ ದೇವತೆಗಳಂತಹ ಸಜ್ಜನರನ್ನು ಪೀಡಿಸುತ್ತಾ ಇದ್ದಾರೆ. ಈ ರೀತಿಯ ಪ್ರವೃತ್ತಿ ಆತನಲ್ಲಿ ಹುಟ್ಟಿಕೊಂಡಿದೆಯಲ್ಲ, ನೇರವಾಗಿ ಹೋಗಿ ಅವನನ್ನು ಕೊಲ್ಲುವುದಕ್ಕೆ ಆಗುತ್ತದೆಯೇ? ಅದು ಆಗುವುದಿಲ್ಲ. ವಿಧಾತರಿಂದ ವಿಶೇಷವಾಗಿರುವಂತಹ ವರವನ್ನು ಸಂಗ್ರಹ ಮಾಡಿಕೊಂಡಿದ್ದಾನೆ. ತನ್ನಲ್ಲಿರುವಂತಹ ದೇಹ ಬಲ ಯಾವುದೇ ಫಲ ಕೊಡುವುದಿಲ್ಲ. ವಿಶೇಷವಾದಂತಹ ವರಬಲ ಒಂದು ಇದ್ದರೆ ಆ ಮೂಲಕವಾಗಿ 3 ಲೋಕವನ್ನು ಅಂಕಿಯೊಳಗೆ ಇರಿಸಿಕೊಳ್ಳಬಹುದು, ತನ್ನ ಎಣಿಸಿದ ಪ್ರಕಾರವಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಒಣಜಂಭವನ್ನು ಆತ ಮೈಗೂಡಿಸಿಕೊಂಡಿದ್ದಾನೆ. ಅದಕ್ಕಾಗಿ ಬ್ರಹ್ಮಾನುಗ್ರಹ ವಿಶೇಷವಾಗಿರುವಂತಹ ಒಂದು ಕವಚ ಆತನನ್ನು ಸೇರಿಕೊಂಡಿದೆ. ಯಾವುದೇ ಕಾರಣಕ್ಕೂ ಆ ಕವಚವು ತಾನಾಗಿ ಆತ ತೆಗೆಯಲಾರ, ತೆಗೆಯುವುದೂ ಇಲ್ಲ. ಅವನ ಕೈಯಿಂದಲೇ ತೆಗೆಸಿಕೊಡ್ಬೇಕು, ತೆಗೆಯುವ ಹಾಗಾಗಬೇಕು. ಇದಕ್ಕೆ ಏನು ಉಪಾಯ? ಅದಕ್ಕಾಗಿ ಅಳುತ್ತಿರುವಂತಹ ದೇವತೆಗಳಿಗೆಲ್ಲ ಸಮಾಧಾನವನ್ನು ಹೇಳಿದ್ದೇನೆ. ಏನಿದ್ದರೂ ಕೂಡ ಲೋಕದ ವ್ಯವಸ್ಥೆಯನ್ನು ಕಾಪಿಡುವಂತಹ ಹೊಣೆಗಾರಿಕೆ ಹೊತ್ತಂತಹ ಶ್ರೀಹರಿ ಇದ್ದಾನೆ, ನಿಮಗೆ ಭಯ ಬೇಕಾಗಿಲ್ಲ ಅಂತ ಕಳುಹಿಸಿಕೊಟ್ಟಿದ್ದೇನೆ. ಅದಕ್ಕಾಗಿ ಒಂದು ಉಪಾಯ ಮಾಡೋಣ. ಅವನಂತಹ ಆ ಕವಚ ಅವನಾಗಿಯೇ ತೆಗೆಯಬೇಕು ಅಂತ ಆದರೆ, ಅವನ ಕೈಯಿಂದಲೇ ತೆಗೆಸಬೇಕು ಅಂತಿದ್ರೆ ಅವನ ಹತ್ತಿರ, ಅವನ ಸಮೀಪವರ್ತಿಗಳಿಗೆ ಇದ್ದವರಿಂದ ಮಾತ್ರ ಸಾಧ್ಯ. ಅವನು ಯಾರ ಮೇಲೆ ವಿಶ್ವಾಸ ಬರ್ತದೋ ಅಂಥವರಿಂದಲೇ ಮಾತ್ರ ಆ ಕೆಲಸ ಆಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿಯೇ ಒಂದು ಆಲೋಚನೆ ಮಾಡ್ತಾ ಇದ್ದರೆ ಹೀಗೆಲ್ಲ ಹೋರಾಟ ಮಾಡುವುದಲ್ಲ, ಕೆಲವು ಸಂದರ್ಭದಲ್ಲಿ ಅಪಾಯ ಬಂದಾಗ ಉಪಾಯ ಬೇಕು.
ಶಕ್ತಿಯಿಂದಲೇ ಎಲ್ಲವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯುಕ್ತಿ ಜಾಣ್ಮೆಯಿಂದ ವ್ಯವಹರಿಸಿದಾಗ ಅಲ್ಲಿಯೂ ಕೂಡ ಆ ದುಷ್ಟ ಶಕ್ತಿಗಳ ಹುಟ್ಟಡಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು ಹೌದು, ಹೀಗಲ್ಲ, ಹೀಗೆ ಹೋದರೆ ತಾನೇ ಆತ ನನ್ನ ಮುಂದೆ ಹೋರಾಟಕ್ಕಾಗಿ ಮುಂದುವರಿದರೆ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಅವರ ಆ ವರಬಲ ಅಂತ ಏನಿದೆಯೋ ಅದುವೇ ಆತನ ಪಾಲಿಗೆ ಮೃತ್ಯು ಸ್ವರೂಪವಾಗಬೇಕು, ಅವನ ಪಾಲಿಗೆ ಅವಸಾನವಾಗಬೇಕು ಎನ್ನುವಂತಹ ನಿರ್ಣಯಕ್ಕೆ ಬಂದವರಿದ್ದೇನೆ. ಅದಕ್ಕಾಗಿ ಈ ಕ್ಷಣ ಅವನ ಬಳಿಗೆ ಹೋಗುವುದಕ್ಕೆ ರೂಪಾಂತರದಿಂದ ನಾನು ಇಲ್ಲಿ ಕಾಣಿಸಿಕೊಳ್ತೇನೆ, ಮತ್ತೆ ಕಾರ್ಯಪ್ರವೃತ್ತನಾಗ್ತೇನೆ. ನೋಡ್ತಾ ಇರಿ, ನೋಡ್ತಾ ಇರಿ, ನೋಡ್ತಾ ಇರಿ. ವಿಗರಿಸಿದಳು ವನದಿ ವಿಗರಿಸಿದಳು ವನದಿ ಆನಂದ ಬಗುವಿಲದ ತೆರದಿ ವಿಹರಿಸಿದಳು ವನದಿ ಆನಂದ ಬಹುವಿಲಾಸದ ತೆರದಿ ಆನಂದ ಬಹುವಿಲಾಸದ ತೆರದಿ
ಧರ್ಮವನ್ನು ಕಾಪಾಡಬೇಕಾಗಿರುವುದು ಶ್ರೀಹರಿಯಾಗಿ ನನ್ನ ಕರ್ತವ್ಯವೆಂದಾಗಿ ಭಾವಿಸಿಕೊಂಡವ ನಾನು. ಅದಕ್ಕಾಗಿ ಅಲ್ವೇ ಈ ಮೋಹಕವಾದ ರೂಪವನ್ನು ತಳೆದು ಬಂದಿದ್ದೇನೆ. ಯಾಕಾಗಿ? ಕಾರಣ ಉಂಟು. ಧರ್ಮದ ರಕ್ಷಣೆ ನಿನ್ನಿಂದಾಗಬೇಕಿರುವಂತಹ ಒಂದೇ ಒಂದು ಉದ್ದೇಶಕ್ಕಾಗಿ. ಹಾಗಾಗಿ ಸಂಚಾರ ಮಾಡಬೇಕು, ವಿಹರಿಸಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಇಲ್ಲಿ ವಿಹಾರವನ್ನು ಮಾಡಬೇಕು. ಪ್ರಕೃತಿಯ ಮಡಿಯಲ್ಲಿ ವಿಹಾರವನ್ನು ಮಾಡಿದರೆ ಸಾಕಾಗುವುದಿಲ್ಲ. ಆ ಧನುಜನ ಮನವೆಂಬ ಪ್ರದೇಶದಲ್ಲಿ ತಿರುಗಾಟವನ್ನು ಮಾಡಬೇಕು. ಆ ಸಂದರ್ಭ ತಿರುಗಾಟವನ್ನು ಮಾಡುತ್ತಾ ಮಾಡುತ್ತಾ ಅಧರ್ಮ ಎನ್ನುವಂತಹ ಬೀಜವನ್ನು ಕಿತ್ತು ತೆಗೆಯಬೇಕು. ಧರ್ಮ ಎನ್ನುವಂತಹ ಬೀಜವನ್ನು ಬಿತ್ತುವ ಮುಖೇನವಾಗಿ ಸಂಸ್ಕಾರ ಎನ್ನುವಂತಹ ಸುಖವನ್ನು ಪಡೆಯಬೇಕೆನ್ನುವ ಹಾಗೆ ನಾನು ತೀರ್ಮಾನವನ್ನು ಕೈಗೊಂಡವಳು. ಅದಕ್ಕಾಗಿ ಇಲ್ಲೇ ಇರುವುದು ಸರಿಯಲ್ಲ. ಆ ಪಂಚಶರಣ ಕೈಲಿರುವಂತಹ ಪಂಚಶರಗಳಂತೆ ಯಾವ ರೀತಿಯಾಗಿ ಕಂಗೊಳಿಸಲು ಸಾಧ್ಯ ಉಂಟು ಅದೇ ತೆರನಾಗಿ ಕಂಗೊಳಿಸ್ತಾ ಇದ್ದೇನೆ. ತಡ ಮಾಡದೆ ಆತನಿಗೆ ಎದುರಾಗಿ ಹೋಗಬೇಕು. ಜೀವನ ಪಥದಲ್ಲಿಯೂ ಆತನಿರುವಂಥ ದಾರಿಯಲ್ಲೂ ನಾನು ಎದುರಾಗಿ ಹೋದೆ ಎಂದಾದರೆ ಆತನಿಗೂ ಸೇರಿದಂಥ ದಾರಿಯನ್ನು ಕೊಡೋಕೆ ಸಾಧ್ಯ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ತಡ ಮಾಡುವುದಲ್ಲ, ಅತ್ತಗಡೆ ಏನು ಆಶ್ಚರ್ಯ, ಏನು ಆಶ್ಚರ್ಯ! ಈ ಪ್ರಪಂಚದಲ್ಲಿ ಇಂಥದ್ದೊಂದು ಉಂಟಲ್ಲ, ಇಷ್ಟರವರೆಗೆ ನಾನು ನೋಡಿದವಲ್ಲ. ದೊರೆಗಳಿಗೆ ವಿಷಯ ತಿಳಿಸಬೇಕು. ರಾಯರ, ಇವರು ಎಲ್ಲಿ ಹೋದ್ರಪ್ಪ ಇವರು? ಪ್ರಭು, ಓ ಒಡೆಯ! ಏನು ಒಂದು ಮಲಗಿ ಸಾಯುವುದಕ್ಕೆ ಬಿಡುವುದಿಲ್ಲ. ಮಲಗಿ ಸಾಯುವುದಕ್ಕೆ ಬಿಡು. ಮಲಗಿ ಸಾಯಬಾರದು, ಸತ್ತು ಮಲಗಬೇಕು. ಅದೆಲ್ಲರದು ಹಾಗೆ. ಮತ್ತೆಂತದ್ದು? ಅಂದ್ರೆ ವಿಶ್ರಾಂತಿಯಲ್ಲಿದ್ದೇನೆ. ಎಷ್ಟು ವಿಶ್ರಾಂತಿ ಪಡೆಯುವುದು? ಅವಸರದಿಂದ ಕಾರ್ಯ ಎಂತದ್ದು? ಈಗ ವಿಶ್ರಾಂತಿ ಬಿಟ್ರೆ ಬೇರೆ ಲೋಕದ ವಿಷಯವೇ ಇಲ್ವಾ? ಮಾಡುವ ಕೆಲಸ ಎಲ್ಲ ಮಾಡಿ ಆಯ್ತು, ಹಾಗೆ ವಿಶ್ರಾಂತಿ. ಈಗ ಈ ನಿಮಗೆ ವಿಶ್ರಾಂತಿ ಪಡಿಬಾರ್ದು ಅಂತ ಒಂದು ಹೊಸ ವಾರ್ತೆ ತಂದಿದ್ದೇನೆ. ನೀನು ಈ ವಿಷಯವನ್ನು ತಿಳಿದ್ರೆ ನಿಮಗೆ ನಿದ್ದೆ ಬರಲಿಕ್ಕಿಲ್ಲ. ಹೌದಾ? ಹೌದು. ಅಷ್ಟು ದೊಡ್ಡ ವಿಷಯ. ಹೌದು. ಹೇಳು. ನೀವು ಕುಳಿತುಕೊಳ್ಳಿ. ನನ್ನ ಮಾತನ್ನು ಪೊಲೀಸು, ನನ್ನ ಮಾತನ್ನು ಪೊಲೀಸು ಪಾಲಿಸು. ಪೊಲೀಸು ಏನು? ನೀವೇ ನನಗೊಂದು ಉದ್ಯೋಗವನ್ನು ಕೊಟ್ಟವರು. ಹೌದು. ಊರು ಊರು ಸುತ್ತಬೇಕು. ನನ್ನ ಬಗ್ಗೆ ಯಾರು ಏನು ಹೇಳ್ತಾರೆ ಅದನ್ನು ತಿಳಿದು ಬರಬೇಕು. ಯಾರು ಹೊಗಳ್ತಾರೆ, ಯಾರು ತೆಗಳ್ತಾರೆ, ಎಲ್ಲಾ ವಿಷಯವನ್ನು ಸಂಗ್ರಹ ಮಾಡಿಕೊಂಡು ಬರಬೇಕು ಅಂತ ಹೇಳಿದವರಲ್ಲ. ಅದರೊಟ್ಟಿಗೆ ವಿಶೇಷ ವಾರ್ತೆಗಳೇನಾದಿದ್ರು ಇದ್ರೆ ಹೇಳಬೇಕು ಅಂತ. ಅದೇ ಉದ್ದೇಶವನ್ನು ಇರಿಸಿಕೊಂಡು ಊರು, ಬೀದಿ, ನಗರ, ಕೇರಿ ಎಲ್ಲ ತಿರುಗಾಟ ಮಾಡಿದೆ. ನೀನು ತಿರುಗಾಟ ಮಾಡದ ಜಾಗ ಇರ್ಲಿಕ್ಕಿಲ್ಲ. ಇಷ್ಟ ನಿನ್ನೆಯವರೆಗೆ ನಾನು ಹೊಸ ಹೊಸ ವಿಷಯವನ್ನು ನಿಮಗೆ ತಂದು ಕೊಡ್ತಾ ಇದ್ದೆ ಅಲ್ಲ. ಹೌದು. ಏನಾಯ್ತಾ? ಇವತ್ತಿನ ದಿವಸ ಎಷ್ಟೇ ತಿರುಗಾಟ ಮಾಡಿದ್ರು ನನಗೆ ಏನು ವಿಷಯ ಸಿಕ್ಕಲಿಲ್ಲ. ಹೊಸದಾದ ವಿಷಯ ಏನು ಸಿಗಲಿಲ್ಲ. ಹೌದು. ನನ್ನ ಮನಸ್ಸಿಗೆ ನನಗೆ ಜಿಗುಪ್ಸೆ ಬಂತು. ಜಿಗುಪ್ಸೆ? ಯಾಕೆ? ಯಾವಾಗಲೂ ನಾನು ನನ್ನ ದೊರೆಗಳಿಗೆ ತಂದು ಕೊಡ್ತೇನೆ. ನನ್ನ ದೊರೆಗಳಿಗೆ ಯಾವಾಗಲೂ ನಾನು ತಂದು ಕೊಡ್ತೇನೆ. ನೀನೇ ತಂದು ಕೊಡ್ಬೇಕಲ್ಲ. ಯಾವುದು ವಿಷಯ? ಅದೇ ವಿಷಯ ತಂದು ಕೊಡ್ತೇನೆ. ಇವತ್ತು ನನಗೆ ಏನು ಸಿಕ್ಲಿಲ್ಲ. ನನ್ನ ದೊರೆಗಳಿಗೆ ನಾನು ಹೇಗೆ ಮುಖವನ್ನು ತೋರಿಸಲಿ, ನನ್ನ ಮುದ್ದೆ ಯಜಮಾನರಲ್ಲಿ ನಾನು ಹೇಗೆ ಮಾತಾಡಲಿ ಎಂಬುದಾಗಿ ನಾನು ಬೇಸರ ಆಯ್ತು. ಬೇಸರಾಗಿ ಒಂದು ತೀರ್ಮಾನ ಮಾಡಿದೆ. ಏನಪ್ಪ? ಮರಳಿ ದೊರೆಗಳ ಬಳಿಗೆ ನಾನು ಸೇರಲಾರೆ, ಯಜಮಾನರಿಗೆ ಮುಖವನ್ನು ತೋರಿಸಲಾರೆ. ಒಂದೇ ಒಂದು ದಾರಿ. ಏನು? ಆತ್ಮಹತ್ಯೆ.
ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ನಿರ್ಧಾರ. ನನಗೆ ಸಣ್ಣ ಸಣ್ಣ ವಿಷಯಕ್ಕೆ ನಾನು ದೊಡ್ಡ ದೊಡ್ಡ ನಿರ್ಧಾರ ಕೈಗೊಳ್ಳುವುದು. ಹಾಗೆ ತೀರ್ಮಾನ ಮಾಡಿದೆ. ಒಂದು ಹಗ್ಗವನ್ನು ಹಿಡ್ಕೊಂಡೆ, ಮರ ಏರಿದ್ದೆ. ಹಿಂದೆ ಮುಂದೆ ಏನಾದ್ರು ಸ್ವಲ್ಪ ಆಲೋಚನೆ ಯೋಚನೆ ಮಾಡ್ಲೇ ಇಲ್ಲ. ನಮ್ಮ ದುಡಿಮೆಗೆ ಎಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ವೋ ಅಲ್ಲಿ ನಾವು ಇರಕೂಡದು, ಸಾಯಲೇಬೇಕು. ಎಂತಹ ನಿಷ್ಠೆಯಿಂದ ಹಾಗೆ ತೀರ್ಮಾನ ಮಾಡಿದೆ. ಮರಕ್ಕೆ ಹತ್ತಿ ಒಂದು ಹಗ್ಗದ ತುದಿಯನ್ನು ರೆಂಬೆಗೆ ಕಟ್ಟಿದೆ, ಮತ್ತೊಂದು ತುದಿಯಲ್ಲಿ ಉರುಳು ಹಾಕಿದೆ, ಕೊರಳಿಗೆ ಹಾಕಿದೆ. ಇನ್ನು ಯಾಕೆ ಉಳಿಬೇಕು? ಮರದಿಂದ ಕೆಳಗೆ ಮತ್ತೆ ಅಲ್ಲಿಗೆ ಮುಗಿದಿರಬಹುದು. ಇಲ್ಲ, ಹಾರ್ಲಿಲ್ಲ. ಯಾಕೆ ಹಾರ್ಲಿಲ್ಲ? ಕಾರಣ ಉಂಟು. ಹಾರ್ತೇನೆ ಅಂತ ಕಾಲು ಎತ್ತುವಾಗ ಶಬ್ದ ಕೇಳಿತು ನನಗೆ. ಶಬ್ದ? ಹೌದು. ಎಂತದ್ದು? ಗೆಜ್ಜೆನಾದ. ಪುಣ್ಯಾತ್ಮ, ನೀನು ನಿನಗೆ ಏನಾಗ್ಲಿಲ್ಲಲ್ಲ? ಏನಾಗ್ಲಿಲ್ಲ. ಯಾಕೆ? ಅದು ಮೋಹಿನಿಯ ಸಂಚಾರ ಇರ್ಬೋದು, ಅದರ ಗೆಜ್ಜೆಯ. ನಮ್ಮ ಪಕ್ಕದ ಮನೆ ಮೋಹಿನಿ ಗೆಜ್ಜೆ ಹಾಕುದಿಲ್ಲ. ಅದಲ್ಲೂ ಮತ್ತೆ ಪ್ರೇತಾತ್ಮಗಳು, ಹೆಣ್ಣು ಮಕ್ಕಳೆಲ್ಲ ಹತ್ತು ಏನಾದ್ರೂ ಆಶೆಗಳು ಉಳಿದಿದ್ರೆ ಅವು ಮೋಹಿನಿಯಾಗಿ ಸಂಚರಿಸುತ್ತಾ ಇರ್ತವೆ. ಅದು ಮೋಹಿನಿ ತಿರುಗುದು ರಾತ್ರಿ ಹೊತ್ತಲ್ವಾ? ಇದು ನಾನು ಹಗಲಿಗೆ ಹೋದದ್ದಲ್ವಾ? ಇದು ರಾತ್ರಿಯ ಹಗಲಿನ ಯಾವ ಮೋಹಿನಿ? ಅದಲ್ಲ, ಅದಲ್ಲ. ಮತ್ತೆ ಗೆಜ್ಜೆಯ ಸ್ವರ, ಬಳೆಯ ಶಬ್ದ ಏನು ಕೇಳ್ತಾ ಉಂಟು. ಒಂದು ಮಾತು ಉಂಟಲ್ಲ, ಕಣ್ಣಾರೆ ಕಂಡರು ಪರಡಿ ಪರಡಿ ನೋಡ್ಬೇಕು ಅಂತ. ಕಣ್ಣಾರೆ ಕಂಡರು ಪರಡಿ ಪರಡಿ ಪರಂಬರಿಸಿ ನೋಡ್ಬೇಕು. ತೀರ್ಮಾನ ಮಾಡಿದೆ. ಆ ಉರುಳನ್ನು ಉಂಟಲ್ಲ ಹಗ್ಗ, ಉರುಳನ್ನು ಕೊರಳಿಂದ ತೆಗ್ದೆ, ಅಲ್ಲೇ ಇಟ್ಟೆ. ಅದು ಹಿಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಬರಲಿಲ್ಲ. ಹಾಗೆ ಇಟ್ಟದ ಕಾರಣ, ಯಾರಾದ್ರೂ ನನ್ನ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಹಗ್ಗ ಹುಡುಕುದು ಬೇಡ, ಅದೇ ಹಿಡ್ಕೊಳ್ಳಿ ಅಂತೇಳಿ ಅಲ್ಲಿಗೆ ತೀರ್ಮಾನ. ನಮ್ಮದೊಂದು ತ್ಯಾಗ ಸ್ವಭಾವ. ನಿನಗೆ ಇದ್ದದ್ದು ಉರುಳು ಇನ್ನೊಬ್ಬರಿಗೆ ಆಯ್ತು ಅಂತ ಹಗ್ಗವನ್ನು ಅಲ್ಲಿ ಇಟ್ಟೆ, ಮರದಿಂದ ಕೆಳಗೆ ಇಳಿದೆ, ಹುಡುಕಿದೆ. ನೋಡುವಾಗ ಎಂತದ್ದು? ಹೂತೋಟದಲ್ಲಿ ನಾಯಿ ಮರಿ. ಒಂದು ನಾಯಿ ಮರಿ ಕಾಣ ಸಿಕ್ಕಿದ ವಿಷಯವನ್ನು ಹೇಳುವುದಕ್ಕೆ ಇಲ್ಲಿಗೆ ಓಡೋಡಿಕೊಂಡು ಎಂತ ಹೇಳಿದ್ರೆ ಎಷ್ಟು ಚಂದ ಉಂಟು ಗೊತ್ತುಂಟ? ಈಗ ನಾಯಿ ಮರಿಗಳು ಕೂಡ ನಿನಗೆ ಚಂದ ಕಾಣ್ಲಿಕ್ಕೆ ಆರಂಭ ಆಯ್ತಾ? ಮತ್ತೆ ಅದು ಬೊಗಳಿ ಮೈ ಮೇಲೆ ಬೀಳದ್ದು ಪುಣ್ಯ. ನಾಯಿ ಮರಿ ಎಂತದು? ನಾಯಿ ಮರಿ ನೀನೇ ಹೇಳಿದ್ದು. ಅದಲ್ಲ, ಮತ್ತೆ ಉದ್ದ ಕೂದಲಿನದು. ಉದ್ದ ಕೂದಲಿನ ನಾಯಿ ಮರಿ. ಅರ್ಥ ಆಯ್ತು ನನಗೆ. ಎರಡು ಕಾಲು, ಕೈ, ಹೆಣ್ಣು, ನಾರಿ ಮಣಿ. ನಾಯಿ ಮರಿ ಅಲ್ಲ, ನಾರಿ ಮಣಿ. ಅಂದ್ರೆ ನಮ್ಮ ಹೂತೋಟದಲ್ಲಿ ಚಂದ ಎಂದು ಹೇಳಿದ್ರೆ ಸಾಲದು. ನನ್ನ ಕೆಲವು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಖಂಡಿತ ಹೇಳ್ತೇನೆ. ಅವಳ ನಡೆಯೇನು, ನುಡಿಯೇನು, ಕಟಿಯೇನು, ತುಟಿಯೇನು, ಸೊಟ್ಟವೇನು, ಕಂಠವೇನು, ಹಾವೇನು, ಭಾವೇನು, ಪಾದವೇನು, ಮೋದವೇನು, ಕೊರಳೇನು, ಬೆರಳೇನು ಉತ್ತರಿಸು. ನಿಲ್ಲಿಸಿ. ಗೊತ್ತಾಯ್ತಾ? ನೀವು ಒಮ್ಮೆಗೆ ಇಷ್ಟೆಲ್ಲ ತಗೊಳ್ತೀರಲ್ಲ. ನಾನು ಕೊಡುವುದು ಅಷ್ಟೇ. ನಾವು ಕೊಟ್ರೆ ನನಗೆ ತಗೊಳ್ಲಿಕ್ಕೆ ಆಗ್ಬೇಕು. ನೀವು ಎಂತದ್ದು ಕೇಳಿದ್ದು? ಒಮ್ಮೆ ಒಂದು ಅಕ್ಷರ ತಪ್ಪಲಿಲ್ಲ. ಅಕ್ಷರ ತಪ್ಪಲಿಲ್ಲ. ನನಗೆ ಉತ್ತರಿಸುವುದಕ್ಕೆ ಆಗ್ಬೇಕಲ್ಲ. ಒಮ್ಮೆಗೆ ಕೊಟ್ರೆ ಸ್ವಲ್ಪ ಸ್ವಲ್ಪವೇ ಕೊಟ್ರೆ ತಗೊಳ್ತೇನೆ. ಎಷ್ಟಾದ್ರೂ ತಗೊಳ್ತೇನೆ. ಹಾಗಿದ್ರೆ ಅವಳ ಸೌಂದರ್ಯವನ್ನು ನೀನು ವರ್ಣಿಸಿದ್ರೆ ಒಂದೊಂದಾಗಿ ಕೇಳಿದ್ರೆ ತಟ್ಟ 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 ಅಂತ ಹೇಳ್ತೇನೆ. ಮೇಲಿಂದ ಆರಂಭಿಸು. ಮೇಲಿಂದ ಅವಳ ಕೂದಲು ಹೇಗೆ? ಕೂದಲು ನನ್ನಾಗೆ ಉಂಟು. ಒಂದು ಅರ್ಧ ಸುತ್ತು ತಿರುಗು. ಅಯ್ಯೋ ದೇವ್ರೆ, ಇದು ಕೂದಲ. ಮತ್ತೆ ಅದು ಹಕ್ಕಿ ಗೂಡು ಕಟ್ಟಿದ ಹಾಗುಂಟು. ಇಂತಹ ಕೂದಲಿನ ಹೆಣ್ಣು ಚಂದವ. ಮತ್ತೆ ನನ್ನ ಗೂಡು ಕಟ್ಟಿದಾಗಲ್ಲ, ಕಪ್ಪು ಕೂದಲಿನ ಹುಡುಗಿ ಅಂತ. ಕಪ್ಪು ಕೂದಲು ಚಂದ ಅಲ್ಲ ಪುಣ್ಯಾತ್ಮ. ಹಾಗಿದ್ರೆ ನಿಮಗೆ ಬಿಳಿ ಕೂದಲಿನ ಮುದುಕಿ ಚಂದ ಕಾಣುತ್ತ. ಕಂದು ಮಿಶ್ರಿತವಾದ ಕಪ್ಪು ಬಣ್ಣ ಕೂದಲಿಗೆ ಅಲಂಕಾರ. ಅದು ಹೇಳುದನ್ನು ಕೇಳಿದ್ದೇನೆ. ಕಂದು ಮಿಶ್ರಿತವಾದ ಕೂದಲು ಚಂದ ಅಂತ. ಹಾಗೆ ಉಂಟು ಅವಳಲ್ಲಿ. ಹೌದಾ? ಹೌದೌದು. ಆ ಕೂದಲು ಜಡೆ ಇದೆಯಲ್ಲ. ಹೌದು. ಎಂತಹ ಪಣ್ಣಗವೇನು? ಪಣ್ಣಗ. ನಿನ್ನ ಅಭಿನಯ ಏನು ತಪ್ಪುವುದು? ಪಣ್ಣಗವೇಣಿ. ಪನ್ನಗವೇಣಿ, ಉರಗವೇಣಿ, ಪನ್ನಗವೇಣಿ. ಅದಿಲ್ಲ, ಅದಕ್ಕೆ ಅರ್ಥ ಬೇರೆ ಬರ್ತದೆ. ಹೌದಾ? ಪನ್ನಗವೇಣಿ, ಉರಗವೇಣಿ ಅಂತ. ಉರಗವೇಣಿ ಅಂತ ಹೇಳಿದ್ರೆ ಹಾವಿನಂತ ಜಡೆಯುಳ್ಳವಳು ಅಲ್ವಾ? ಹೌದು. ಆಮೇಲೆ ಯಾಕೆ ಹಣೆ ಹಣೆ ವರ್ಣಿಸುವುದಿದ್ರೆ ಸಿಕ್ಕಿತು ಉದಾಹರಣೆ. ಇದು ನೀರು ದೋಸೆ ಒಂದು ಇದ್ರೆ ನಾಯಿ ಕಚ್ಚಿ ಎಳೆದ್ರೆ ಉಳಿಯುವ ದೋಸೆ ಹೇಗಿರ್ತದೆ ಹಾಗೇ ಉಂಟು. ನಿನಗೊಂದೊಂದು ಸಿಗ್ತದೆ. ನೀರು ದೋಸೆಯನ್ನು ನಾಯಿ ಒಂದು ಕಚ್ಚಿ ಎಳೆದ್ರೆ ಉಳಿದ್ರೆ ಹೇಗೆ? ಅದಕ್ಕೆ ಹಾಗೆ ಹೇಳುದು ನಿನಗೆ. ಹೀಗೆ
ನೀನು ಅದಕ್ಕಿಂತ ಬೇರೆ ಯಾವ್ದನ್ನು ನೋಡಿಲ್ಲ ಅಂತದ್ದು? ಮತ್ತೆಂತ? ಚಂದ್ರ. ಹಾ. ಹಾಗಿದ್ರೆ ಚಂದ್ರ ಹಾ. ಚಂದ್ರನ ಅರ್ಧ ಚಂದ್ರಾಕೃತಿಯ ಪಣೆ. ಅದೇ ಪಣೆ ಅವಳಲ್ಲಿ. ಆಯ್ತು, ನಿನಗೆ ಹೊಸತ್ತು ಹೇಳಿ ಹಣೆ. ಹಣೆ ಅದೇ ಅವಳಲ್ಲಿ. ಆಮೇಲೆ ಆಕೆ ಹುಬ್ಬು. ಹುಬ್ಬು ರಾಮಣ್ಣನ ತಂಗಡಿ ಪುರ್ಬಿನ ಬಾಲೆ. ರಾಮಣ್ಣನ ತಂಗಡಿ ಪುರ್ಬಿನ ಬಾಲೆ. ನೀನು ಕೇಳಿದಕ್ಕೆ ಅರ್ಥ ಎಲ್ಲೆಲ್ಲಿಗೂ. ರಾಮಣ್ಣನ ತಂಗಡಿ ಪುರ್ಬಿನ ಬಾಲೆ. ಕಾಮನ ಸಿಂಗಾಡಿ ಪುರ್ಬಿನ ಬಾಲೆ. ರಾಮಣ್ಣನ ತಂಗಡಿ ಅಲ್ವೋ ಸಿಂಗಾಡಿ ಪುರ್ಬಿನ ಬಾಳೆ. ಆಮೇಲೆ ಆಕೆಯ ಕಣ್ಣು. ಕಣ್ಣು ರೋಗ. ರೋಗದು ಹೂ ಕಣ್ಣು, ಹೂವಿನಂತ ಕಣ್ಣು. ಕುಸುಮ ನೇತ್ರೆ. ಕುಸುಮ ನೇತ್ರೆ. ಆಕೆಯ ಮೂಗು. ಮೂಗು ಚಂಪಾ ಅಕ್ಕನ ಆಸೆ. ಹೋಗ ಅವಳಲ್ಲಿಗೆ. ಅವಳಲ್ಲಿಗೋ ಚಂಪಕ ಅಕ್ಕನ ಆಸೆ. ಹೌದು, ನಿನಗೆ ಅವಳ ಆಸೆ ಆದ್ರೆ ಅವಳ ಹತ್ರ ಅವಳ ಆಸೆ ನನಗಿಲ್ಲ ಬುದ್ಧಿ. ಅದು ಮೂಗನ್ನು ವರ್ಣಿಸುವುದು. ಚಂಪ ಅಕ್ಕನ ಆಸೆ. ವಿಭಾಗಿಸಬೇಡ. ಚಂಪಕ ನಾಸ. ಓ ಚಂಪಕ ನಾಸ. ಸಂಪಿಗೆ ಅಂತ ಮೂಗು. ಅದೇ ಅದೇ ಸಂಪಿಗೆ ಅಂತ ಮೂಗು. ಆಮೇಲೆ ಆಕೆಯ ತುಟಿ. ತುಟಿಯನ್ನು ವರ್ಣಿಸುವುದು. ಜಾತ್ರೆಯಲ್ಲಿ ಒಂದು ಕಲ್ಲಂಗಡಿ ಹಣ್ಣನ್ನು ಕೊಯ್ದು ಇಟ್ರೆ ಕೆಂಪು ಕೆಂಪು ಹೇಗೆ ಇರ್ತದೋ ಹಾಗೆ ಉಂಟು. ಕೆಂಪು ಕೆಂಪಾಗಿ. ಇಲ್ಲದಿದ್ರೆ ತೊಂಡೆಕಾಯಿಯನ್ನು ಕೊಯ್ದ ಹಾಗೆ ಅಷ್ಟು ಚೆನ್ನಾಗಿ. ಅಷ್ಟು ಕೆಂಪು ಕೆಂಪಾಗಿ. ಹೌದು. ಆಮೇಲೆ ಆಕೆಯ ಹಲ್ಲು. ಹಲ್ಲು ಕುಂದಾಪುರ ಬದನೆ. ನಿನ್ನಲ್ಲಿ ತರಕಾರಿಯ ವಿಷಯ ಯಾರು ಕೇಳಿದ್ರು? ಹಲ್ಲಿನ ವಿಷಯ ಕೇಳಿ. ಅದೇ ಅವಳ ಹಲ್ಲು ಕುಂದಾಪುರ ಬದನೆ. ಕುಂದ ರದನೆ. ಕುಂದಾಪುರ ಬದನೆ ಅಲ್ವಾ? ಕುಂದ ರದನೆ. ಆಮೇಲೆ ಗಲ್ಲ. ಗಲ್ಲ ಒಂದು ಅಚ್ಚು ಬೆಲ್ಲ. ಆಮೇಲೆ ಕಂಠ. ಕಂಠ ಬಲ ಮುರಿದ ಸಂಕ. ಸಂಕ ಮುರಿದ. ಸಂಕ ಮುರಿದದಲ್ಲ, ಬಲ ಮುರಿ ಸಂಕ. ಬಲ ಮುರಿ ಶಂಕ. ಆಮೇಲೆ ಆಕೆಯ ಕಿವಿ. ಕಿವಿ ಮುರುಟು ಬೆಂಡೆಕಾಯಿ. ಮುರುಟು ಬೆಂಡೆಕಾಯಿ ಸಣ್ಣದ ಕೊಳಿ ಗಿಡದಲ್ಲಿ ಎಲ್ಲ ಇರ್ತದೆ. ಶ್ರೀವರ್ಧಾಗೆ. ಹೌದು, ಶ್ರೀ ಎಂದು ಬರೆದ ಅಕ್ಷರದ ಹಾಗೆ ಆಗಿರುವ. ಹೌದು. ಆಮೇಲೆ ಇನ್ನಷ್ಟು ಏನೆಲ್ಲ ನಿನಗೆ ಏನಿಲ್ಲ ಒಟ್ಟಿನಲ್ಲಿ ಹೇಳುದಿರೆ. ಅಡ್ಡಿ ಮುಟಿ ಕಟಿ ತುಟಿ ಕೊರಳು ಬೆರಳು ವನಪು ವಯ್ಯರ ಹಾವ ಭಾವ ಬೆಡಗು ಬಿನ್ನಣ ನಾಡೆ ನೋಡಿ ಒಂದಕ್ಕೊಂದು ಚಂದ. ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಬಳೆ ಹಾಕಿ ಬಳೆ ತೆಗಿಬಹುದು. ಅಚ್ಚು ಕಟ್ಟಾಗಿ ನಿರ್ಮಿಸಿದ್ದಾರೆ. ಅಷ್ಟು ಚಂದದ ಹೆಣ್ಣು. ಚಂದ ನಮ್ಮ ಹೌದೋಟದಲ್ಲಿ. ಹೌದು. ಒಂದು ವರುಷ ಅವಳಿಗೆ ಸಣ್ಣದು, ತುಂಬಾ ಪ್ರಾಯದವಳಲ್ಲ. ವರುಷ ಎಷ್ಟಾಗಬಹುದು ಅವಳಿಗೆ? ವರುಷ 15 ವರ್ಷ ಪೂರ್ತಿ ಆಗಿದೆ. 15 ವರ್ಷ ಪೂರ್ತಿ ಆಗಿ ಒಂದು 11 ತಿಂಗಳು ಕಳೆದು 29 ದಿವಸ ಆದ ಮೇಲೆ ಮರು ದಿವಸ 16 ಇಡ್ಲಿ ಇಲ್ಲ. ಬೇರೆ ದೋಸೆ ದೋಸೆ ಆಗ್ಬೋದು. 16 ಇಡ್ಲಿ ಇಲ್ಲ. ಅಲ್ಲ, ಇಡ್ಲಿ ಇಲ್ಲ ಇದ್ರೆ ಬೇಡ, ಬೇರೆ ಏನಾದ್ರು ತರಿಸುವ. 16ಕ್ಕೆ ಇಡ್ಲಿ ಇಲ್ಲ. ಕಾಲಿಡಲಿಲ್ಲ. ಇಲ್ಲ, ನಾಳೆಗೆ ಪೂರ್ತಿ ಆಗಬಹುದು. ಪ್ರವೇಶಿಸಲಿಲ್ಲ. ಇಲ್ಲ. ಹಾಗೆ ಅಂತಹ ಸೌಂದರ್ಯವತಿ ನಮ್ಮ ಹೂವಿನ ತೋಟದಲ್ಲಿ. ಹಾಗಾದ್ರೆ ಈಗಲೇ ಹೋಗಬೇಕು. ದಾರಿ ತೋರಿಸಬೇಕು. ದಾರಿ ಎಲ್ಲ ಬಲ್ಲೆ. ಅದನ್ನು 1-2 ದಿವಸದಲ್ಲಿ ಕಡಿದು ತೆಗೆಯುವ. ಯಾವುದು? ಅಲ್ಲ, ದಾರಿ ಉಂಟು. ದಾರಿ ಎಲ್ಲ ನಾನು ಬಲ್ಲೆ. ನೀನು ತಿಳಿದಿರುವೆ. ಹಾಗೆ ಮಾತಾಡುದು ಯಾಕೆ? ಇರಬಹುದೇ? ಸುರಸತಿಯೋ ಸುರಸತಿಯೋ ಇವಳಿಗೆ ಎಣ್ಣೆಗಾಣೆ. ಎಣ್ಣೆಗಾಣೆ. ನೀರ ಯಾರೆಂದಿಗಳ ಯಾರಿವಳು? ದಾರಿಣಿಯೊಳಂ ಕಾಣೆನೋ. ಈ
ಧಾರಿಣಿಗಳ ಧಾರಿಣಿಯೊಳ ಕಾಣೆನು ಧಾರಿಣಿಯಳ ನಾಲ್ಕಾಣೆ ದೂರದಿಂದೀಕ್ಷಿಸುತ್ತ ನಾರಿಯಳರು ಈ ಹಣೆ ಬರಗಟ್ಟವ ಎಲ್ಲಿ ಹೋದ? ಎಲ್ಲಿ ಹೋದ? ಏಯ್, ಯಾ! ನಿನಗೀಗ ಅದು ಮಲಗುವ ಸಮಯವು ಮಲಗಿದ ಮತ್ತೆಂತದ್ದು? ನೀವು ನನ್ನನ್ನು ಕೊಲ್ತಿದ್ದೀರಿ ಈಗ. ನಿನ್ನನ್ನು ಮತ್ತೆಂತದ್ದು? ನಾನೇನು ಮಾಡಿದ್ದೇನೆ? ಹುಡುಗಿಯನ್ನು ನೋಡಿ ನೋಡಿ ನನ್ನನ್ನು ಅಪ್ಪಿ ಹಿಡ್ಕೊಂಡು 3 ಸುತ್ತು ತಿರುಗಿಸಿದ್ದೀರಿ. ನನಗೆ ಹಗಲು ನಕ್ಷತ್ರ ಕಂಡಿದೆ. ನಿನ್ನನ್ನು ನೀವು ಹುಡುಗಿತ ಹೇಳಿ ಹಿಡ್ಕೊಂಡದ? ಅವಳೇನಲ್ಲ ಕೈಗೆ ಸಿಕ್ಕಿದಳು ಎಂಬ ಹಾಗೆ ಭವಿಸಿ ನಿನ್ನನ್ನು ಅಪ್ಪಿಕೊಂಡದ್ದು. ನನ್ನನ್ನು ಹಿಡ್ಕೊಂಡದ್ದು ಪುಣ್ಯ. ನಾನು ಬದುಕಿ ಉಳಿತಿದ್ದೆ. ಅವಳನ್ನು ಹೀಗೆ ಹಿಡಿದಿರೆ ಅವಳ ಜೀವ ಹೋಗ್ತಿತ್ತು. ಇರಲಿ, ಹೆಣ್ಣನ್ನು ಹಿಡಿದಕ್ಕೊಂದು ಕ್ರಮ ಉಂಟು ಅಲ್ವಾ? ಹೂ ಹಿಡಿದಾಗ ಹಿಡಿಬೇಕು. ಹೌದು, ಇರಲಿ ಇರ್ಲಿ. ನೀನು ಹೇಳಿದ್ದು ಸುಳ್ಳು. ನೀನು ಹೇಳಿದ್ದು ಸುಳ್ಳು. ಭಗವಂತ ಅಷ್ಟು ವರ್ಣಿಸಿ ಹೇಳಿದ್ದೇನೆ, ಸುಳ್ಳ? ಯಾಕೆ ಹೇಳಿದೆ? ಚಂದ ಇಲ್ವಾ? ಹಾಗಲ್ಲ, ಮತ್ತೆ ನೀನು ವರ್ಣಿಸಿದ್ದು ಕಡಿಮೆ ಆಯಿತು. ನನಗೆ ವಿಷಯ ಗೊತ್ತಿರುವುದಷ್ಟೇ ವರ್ಣಿಸಲಿಕ್ಕೆ, ಅದಕ್ಕಿಂತ ಹೆಚ್ಚು ಸಮಯವೂ ಇಲ್ಲ. ಇಲ್ಲ. ಹಾಗಿರುವಾಗ ಇವಳ ರೂಪ ಇಂಥದ್ದು ಅಪರೂಪ. ಅಪರೂಪವೇ ಎಲ್ಲಿಯೂ ಎಲ್ಲಿಲ್ಲ. ಯಾರಿರಬಹುದು? ಯಾರಿರ್ಬಹುದು ಇವಳು? ಅರ್ಥವಾಯಿತು. ಯಾರು? ವೀಣೆಯ ಬಿಡಿದಿರ್ಪ ವಾಣಿಯ ಪರಿಯಲ್ಲಿ. ನೀವು ಯಾವ ಪ್ರಸಂಗವನ್ನು ಆಡ್ತೀರಿ ಈಗ? ಯಾಕೆ? ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲ್ಲ, ಅದು ದೈವ ಮಾತಿರಬಹುದು ಅಲ್ಲ. ಇರ್ಲಿ, ಯಾಕೆ? ಬ್ರಹ್ಮನ ರಾಣಿ, ಪುಸ್ತಕ ಪಾಣಿ, ಪಣಿವೇಣಿ, ಆ ಶಾರದೆಯೇ ಇವಳಾಗಿರಬಹುದಾ? ನಿಮ್ಮ ಸುಳ್ಳು ಕಲ್ಪನೆ. ಶಾರದಾ ದೇವಿ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಶಾರದಾ ದೇವಿ ಆಗಿರ್ತಿದ್ರೆ ಕೈಯಲ್ಲಿ ಒಂದು ಪುಸ್ತಕ, ವೀಣೆ ಬೇಕಿತ್ತು. ಮತ್ತು ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಿದ್ರೆ ಹತ್ತಿರದಲ್ಲಿ ಶಾರದೆಯು ಜೊತೆಯಲ್ಲೇ ಬೇಕಂತೆ. ಹಾಗಿದ್ರೆ ಶಾರದಾ ದೇವಿ ಅಲ್ಲ. ಶಾರದೆ ಅಲ್ಲ. ಗೊತ್ತಾಯ್ತು. ಶಾರದೆ ಅಲ್ಲ. ಬೇಡ, ಇನ್ನೊಂದು ತರ್ಕಿಸಿ. ಯಾರು? ವರಮಹಾ ಕೈಲಾಸ ಶಿಖರದಿ. ನಿಮಗೆ ಕೆಲವು ಪ್ರಸಂಗ ಗೊತ್ತುಂಟಲ್ಲ ನಿಮಗೆ? ಯಾಕೆ? ವರಮಹಾ ಕೈಲಾಸ ಶಿಖರದಿ ಹರನರಸಿ. ನಾನು ಹಾಡಿದ್ರೆ ಸಾಕು, ನೀನು ಹಾಡಿದ್ರೆ ಆಯ್ತು. ಹರನರಸಿ ಪಾರ್ವತಿ ದೇವಿ. ಪಾರ್ವತಮ್ಮ. ಪಾರ್ವತಮ್ಮ ನೋಡು ಹಣೆ. ಪಾರ್ವತಮ್ಮ ಅಲ್ಲ. ಯಾಕಲ್ಲ? ಇವಳು ಸಪೂರ ಇದ್ದಲ್ಲ, ಪಾರ್ವತಮ್ಮ ದಪ್ಪ ಇರುದು, ಹಣೆಯಲ್ಲಿ ದೊಡ್ಡ ಬೊಟ್ಟು ಉಂಟು ಪಾರ್ವತಮ್ಮನಿಗೆ. ಇವಳಲ್ಲಿ ಮತ್ತೆ ವಿಭೂತಿ ಧರಿಸಿ, ಇವಳಲ್ಲಿ ಸಣ್ಣ ಬೊಟ್ಟು. ಪಾರ್ವತಮ್ಮ ಅಲ್ಲ. ಅಲ್ಲಲ್ಲ, ಹಾಗೇನೆ ಗೊತ್ತಾಯ್ತು. ಗೊತ್ತಾಯ್ತು. ಮತ್ತೆ ಯಾರು? ರತಿಯ ಮೇಳದೊಳಿರ್ಪ ಕಾಮನು. ಒಂದು ಕೆಲಸ ಮಾಡ್ತೀರಾ, ನಿಮೀಗ ಗೊತ್ತಿದ್ದ ಪ್ರಸಂಗವನ್ನು ಎಲ್ಲ ಒಮ್ಮೆ ಹೇಳಿಬಿಡಿ. ಅದು ಒಂದು ತಿಂಗಳಾದ್ರೂ ಮುಗಿಲಿಕ್ಕೆ ನಾಷ್ಟು ಗೊತ್ತಿಲ್ಲ. ರತಿಯ ಮೇಳದಲ್ಲಿ ಅಂದ್ರೆ ಆ ಮನ್ಮಥನ ಅರಸಿ ರತಿದೇವಿಯೇ ಆಗಿರಬಹುದೇ? ಯೋಚನೆ ತಪ್ಪು. ರತಿ ಬಿಟ್ಟು ಬರುವುದಕ್ಕೆ, ಮನ್ಮಥನ ಬಿಟ್ಟು ಇರುವುದಕ್ಕೆ ಸಾಧ್ಯ ಇಲ್ಲ. ಅವರ ಮೇಳ, ಅವರು ಯಾವಾಗಲೂ ಒಂದೇ ಮೇಳದಲ್ಲಿ ಇರುವುದು. ಅವ ಯಾವ ಮೇಳಕ್ಕೆ ಹೋಗ್ತಾನ ಅವನು ಕೂಡ ಅದೇ ಮೇಳಕ್ಕೆ ಹೋಗುದು. ಅಂದ್ರೆ ಅವರ ಮೇಳದಲ್ಲಿ ಅವರಲ್ಲ. ರತಿದೇವಿ ಅಲ್ಲ, ಸುರಲಾರಿಯರು. ಹೌದು, ದೇವಲೋಕದವರು. ದಂಬೆ, ಊದುಬತ್ತಿ, ಬೆಂಜಲ್ ದೋಸೆ. ದಾರಿಣಿಯೊಳ್ ಇವಳಿಗೆ ಎಣೆ ಇಲ್ಲ. ಇವರಿಗೆ ಎಣ್ಣೆ ಇಲ್ಲ, ಎಣ್ಣೆ ಇಲ್ಲ. ತಲೆಗೆ ಹಾಕಿದಾಳೆ. ಅದಲ್ಲ, ಎಣೆ ಇಲ್ಲ, ಸರಿಸಮಾನರಾದವರಿಲ್ಲ. ಇಂತಹ ರೂಪವನ್ನು ನಾ ಕಾಣೆ. ನಾಲ್ಕಾಣೆ ಅಲ್ಲ, ನಾಲ್ಕಾಣೆ. ಕಾಣೆ. ನಾನು ಕಾಣೆ. ಹಾಗಿದ್ರೆ ಯಾರಿರಬಹುದು? ಯಾರಿವಳು ಹೂತೋಟಕ್ಕೆ ಬಂದವಳು. ನಾವು ನಮ್ಮೊಳಗೆ ಹೇಳಿಕೊಡ್ರೆ ಉತ್ತರ ಸಿಕ್ಕುವುದಿಲ್ಲ. ಹಾಗಿದ್ರೆ ಮಾತಾಡಿಸುವುದಾ? ಮಾತಾಡಿಸಿ. ನನಗೆ ಧೈರ್ಯ ಬರುವುದಿಲ್ಲ. ಧೈರ್ಯಕ್ಕೆ ನಾನಿದ್ದೇನೆ ಇಲ್ಲಿ. ಅಲ್ಲ, ನೀರಿರುವ ಕಾರಣ ಜೊತೆಗೆ ಇರಬೇಕು. ಇದ್ದೇನೆ. ಎಲ್ಲ ಏನಿಲ್ಲ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಒಂದು ಭಯ ಯಾಕೆ? ನಮ್ಮ ಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ ಬಂದ್ರೆ ಆಯ್ತು, ಇಲ್ಲದಿದ್ರೆ ಉತ್ತರ ಕ್ರಿಯೆ. ಆಯ್ತು, ನೀನು ಜೊತೆಯಲ್ಲಿ ಬರಬೇಕು. ನೀವು
ಆರಂಭಿಸುವುದೇ ಇಲ್ಲ. ಅಲ್ಲ ನಿನ್ನ ಅವಸರ ನೀನು ಓಡ್ಲಿಕ್ಕೆ ನಾನು ಓಡಿದ ಅಲ್ಲಿ ಹೆದರಿ ಓಡಿದಲ್ಲ, ನೀವು ಓಡದಾಗ ಹಿಡ್ಕೊಳ್ಳಿಕ್ಕೆ ಅಲ್ಲಿ ನಿಂತದ್ದು. ಮತ್ತೆ ಅವಳು ಎರಡು ಬೀರ್ಲಿ ಅಂತ ಅಲ್ಲಿವರೆಗೆ ನೀವು ಬರ್ತೀರ, ಒಟ್ಟಿಗೆ ಹೋಗುವ, ಧೈರ್ಯದಲ್ಲಿ ಹೋಗುವ. ಸರ ಸಾರ ಚಾರು ತಂದೆ ತಾಯಿಗಳಾರು ಬಂದಲ್ಲಿ ತಂದೆ ತಾಯಿಗಳಾರು ಬಂದಲ್ಲಿ ಸಂದೇಹ ಮಾಡದಿರು ಎಂದು ದಯದೋರು ಹೊಸನೇತ್ರೆ ಚಾರು ತಂದಿರವಕ್ರೇ ಅವಳೆಂತ ಮಾಡಿದ್ದು? ಹೂ ಕೊಯ್ದದ್ದು. ನಾನು ಅದನ್ನೇ ಕಾಯಿ ಕೊಯ್ದದ್ದು. ಅದೇ ನಿನಗೆ ಹೂ ಯಾಕೆಲ್ಲ? ಅದು ಸ್ವಲ್ಪ ಎತ್ತರದಲ್ಲಿತ್ತು, ಕೈಗೆ ಸಿಕ್ಕಲಿಲ್ಲ. ಅದು ಮತ್ತೆ ಕೊಯ್ಯುವ. ಹಣ್ಣು ಆಮೇಲೆ, ಮೊದಲು ಹೆಣ್ಣು. ಓ ಹೆಣ್ಣೆ, ನಿನ್ನನ್ನು ಕಂಡಾಕ್ಷರದಲ್ಲಿ ಸಂತೋಷಗೊಂಡವರಿದ್ದೇನೆ. ನಿನ್ನನ್ನು ಈ ಪ್ರದೇಶದಲ್ಲಿ ಈವರೆಗೆ ನಾನು ನೋಡ್ಲಿಲ್ಲ. ಅಲ್ಲ, ನೀನಿಷ್ಟು ದಿವಸ ಇಲ್ಲಿ ಬರ್ಲಿಲ್ವಾ? ಬರ್ಲಿಕ್ಕೆ ಯಾರು ಬಿಟ್ಟು? ಭಗವಂತ, ಈ ದೇವರು ಎಂತ ಒಂದು ಅನಾಚಾರವನ್ನು ಮಾಡಿಬಿಡ್ತಾನೆ, ಅನರ್ಥ ಮಾಡಿಬಿಡ್ತಾನೆ. ಇಂಥ ದೇವರು ರೂಪ ಕೊಟ್ಟಿದ್ದಾನೆ, ಅಂತ ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಆದ್ರೆ ಇಂಥ ರೂಪವತಿ ಹುಡುಗಿಗೊಂದು ಮಾತು ಕೊಡ್ಲಿಲ್ಲಲ್ಲ, ಮೂಕಿಯಾಗಿ ಹೋದಳಲ್ಲ. ನಿಷ್ಕರುಣಿ ದೇವರು, ನಿಷ್ಕರುಣಿ. ಇದು ಹಾಗಿದ್ರು ಮಾತಾಡದೆ ಹೋಗುದಕ್ಕೆ ಆಗುದಿಲ್ಲ. ಹೆಣ್ಣೊಬ್ಬಳ ಈ ವನದಲ್ಲಿರುವಾಗ ನಾವು ಒಂದು ವ್ಯವಸ್ಥೆ ಮಾಡಿಯೇ ಹೋಗಬೇಕು ಅಲ್ವಾ? ಯಾಕಂತ ಹೇಳಿದ್ರೆ ಕಾಮುಕ ಹುಡುಗರು ಕೆಲವೆಲ್ಲ ಇರ್ತಾರೆ, ಏನಾದ್ರೂ ತೊಂದರೆ ಕೊಟ್ರೆ ಅಲ್ವಾ? ಹೌದೌದು. ಅದಕ್ಕೆ ನೀನೊಂದು ಉಪಾಯ ಮಾಡು. ಏನು? ನಿನಗೆ ಅಂತಹ ಭಾಷೆಗಳೆಲ್ಲ ಬರ್ತದ? ಹೌದೌದು. ಮೂಕರನ್ನು ಹೇಗೆ ಮಾತಾಡಿಸಬೇಕು ಅಂತ ನನಗೆ ಗೊತ್ತೇನು, ನಾನು ಕರ್ತೇನೆ. ಹಂಗೆಲ್ಲ ತೊಂಕೆಲ್ಲ ದಗಲೆ ಮಾತು ಬರ್ತದೆ, ಎಲ್ಲವೂ ಸರಿಯಾಗಿ ಬರ್ತದೆ. ನಿನ್ನ ಮೂಗಿನ ತುದಿ ಏನದ್ದು? ಸಿಪ್ಪೆ ಹೋದದ್ದು. ಯಾಕೆ? ನಾನು ಈ ಮೂಕರಿಗೆಲ್ಲ ಮೂಗು ತುರಿಸಿದ್ರೆ ಸಿಟ್ಟು ಬರ್ತದೆ, ಹಾಗೆ ನಾನು ಮೂಗು ತುರಿಸಿ ಚರ್ಮ ಸಿಪ್ಪೆ ಹೋದದ್ದು ಬಿಟ್ರೆ ಮೂಗು ಹೋಗಬಾರ್ದೆನ್ನುವಂತಹ ಕಾರಣಕ್ಕಾಗಿ ಮಾತಾಡಿದೀಗ ಗೊತ್ತಾಗ್ಲಿ ಅಂತ. ಒಳ್ಳೆ ಮನಸ್ಸಲ್ವ? ಒಳ್ಳೆ ಮನಸ್ಸು. ಓ ಕುಂದರದಲ್ಲಿ, ಓ ಕುಸುಮ ಗಂಧಿನಿ, ಓ ಕೋಸುಮಲ ಗಾತ್ರೆ, ಸುಮಕೋಮಲ ಗಾತ್ರೆ, ಓ ಕರ್ಮು ಕಂಡಿನಿ. ನೀನು ಯಾವಾಗ? ಕರ್ಮು ಕಂಡಿನಿ, ಕಂಬು ಕಂಡಿನಿ, ಬಿಸಲೆ ಕಂಡಿನಿ. ಅದು ನೀನು ನೋಡಿದ್ಯಾ? ನೀನು ಬಿಸಲೆ ಬಿಸಜ ಗಂಧಿನಿ. ತುಂಬಾ ಇನ್ನೂ ಹೇಳ್ತಾ ಹೋದ್ರೆ ಸಮಯ ಮೀರ್ತದೆ. ಅಲ್ಲ, ಇನ್ನಷ್ಟು ಹೆಸರುಗಳು ಉಂಟು. ನೀನು ಅರ್ಥ ಹೇಳ್ತಾ. ಹೌದಾ? ಬೇಡ. ಈ ಪ್ರದೇಶದಲ್ಲಿ ನೀನು ಸುತ್ತಾಡುವ ವಿಚಾರ ತಿಳಿದು ಈ ಎಡೆಗೆ ಬಂದಿದ್ದೇನೆ.
ಈ ಪ್ರದೇಶದಕ್ಕೆ ನೀನು ಹೊಸ ಬಾಳಿರ್ಬೇಕು. ಇಲ್ಲಿಗೆ ಇವತ್ತು ಬಂದದ್ದ ಅಲ್ಲ, ಬಂದದಿರಬಹುದು. ಹಾಗಾಗಿ ನಿನ್ನ ಕುರಿತಾಗಿ ತಿಳ್ಕೊಳ್ಬೇಕೆಂಬಂತಹ ಆಶೆ. ಹಾಗಾಗಿ ನೀನು ಯಾರು, ನಿನ್ನ ಹೆಸರೇನು, ಆಮೇಲೆ ನಿನ್ನ ಜನ್ಮಕ್ಕೆ ಕಾರಣೀಕರ್ತರಾದ ನಿನ್ನ ಪೆತ್ತ ಅಲ್ಲ, ನಿನ್ನ ಪೆತ್ತ ಅಮ್ಮ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಜ್ಜ ಯಾರು, ನಿನ್ನ ಅಜ್ಜಿ ಯಾರು, ನಿನಗೆ ಅವರೆಲ್ಲ ಇರ್ಲಿ ಕೇಳುವ. ಮತ್ತೆ ನಿನಗೆ ಎಷ್ಟು ಜನ ಇದ್ದಾರೆ, ನಿನಗೆ ಎಷ್ಟು ಜನ ಇದ್ದಾರೆ. ಬೇಡ, ಎಂತದ್ದು ಬೇಡ, ಅಪಾರ್ಥ ಹೇಳ್ಬೇಡ. ಅಪಾರ್ಥ ಅಲ್ಲ, ನಿನಗೆ ಎಷ್ಟು ಜನ ಅಣ್ಣ ತಮ್ಮಂದಿರು ಇದ್ದಾರೆ ಅದನ್ನು ಸೇರಿಸು ಮೊದಲಾಗಿ. ನಿನಗೆ ಯೋಚನೆ ಮಾಡ್ಲಿಕ್ಕೆ ಇನ್ನದೊಂದು ಬೇರೆ. ಅವಳ ಅಣ್ಣ ತಮ್ಮಂದಿರು ನಿನಗೆ ಯಾಕೆ ಅಲ್ಲ, ಅವಳಿಗೆ ಅಕ್ಕ ತಂಗಿಯರಿದ್ರೆ ಅದನ್ನು ಕೇಳಿದ್ರೆ ಆಗ್ಬಹುದು. ಈ ಅಣ್ಣ ತಮ್ಮಂದಿರು ಯಾವ ಕರ್ಮಕ್ಕೆ ಅದೆಲ್ಲ ಕೇಳಬೇಕು ಅಂತಲಿಲ್ಲ, ಅಣ್ಣ ತಮ್ಮಂದಿರನ್ನೇ ಕೇಳಬೇಕು. ಯಾಕೆ? ಅವು ಅಣ್ಣ ತಮ್ಮಂದಿರು ಇದ್ರೆ ಎಲ್ಲಿಯಾರು ನಾವು ಮಾತಾಡುವುದನ್ನು ನೋಡಿದ್ರೆ, ಈ ಕೇಳಿದ್ರೆ, ಇಲ್ಲಿಗೆ ಬಂದ್ರೆ, ಬೆನ್ನಿಗೆ 4 ಬಾರಿಸಿದ್ರೆ ಬಾಸುಂಡ ಹೋಗುದು ನಮ್ಮದು. ಅಭ್ಯಾಸ ಅನುಭವ ಉಂಟಾ? ನಾನು ಪೆಟ್ಟು ತಿರ್ಲಿಲ್ಲ, ಬೇಡ ಅಂತ. ಹಾಗಾಗಿ ನಿನ್ನ ಇಷ್ಟು ಚಂದದ ರೂಪಕ್ಕೊಪ್ಪುವ ಒಂದು ಹೆಸರು. ಮತ್ತೆ ನಿನಗೆ ಮದ್ವೆ ಆಗಿದೆಯೋ? ಮದ್ವೆ ಆಗಿದ್ರೆ ಗಂಡ ಬಿಟ್ಟದ್ದೋ ಅಲ್ಲ ನೀನೇ ಗಂಡನನ್ನು ಬಿಟ್ಟದ್ದೋ? ನಿಮ್ಮಲ್ಲಿ ಅಂತದ್ದೇ ಕ್ರಮ ಇಲ್ಲ? ಇಲ್ಲ, ಕ್ರಮ ಇಲ್ಲ. ಮತ್ತೆ ಅದು ಬೇಡಾಗಿತ್ತು. ಇಷ್ಟು ಸಣ್ಣ ಹುಡುಗಿ ಮದುವೆ ಆಗ್ತದೆ ಅಲ್ಲ, ಈಗ ಎಷ್ಟು ಸಣ್ಣ ಪ್ರಾಯದವರಿಗೂ ಆಗ್ತದೆ. ಬೇಡ. ಹಾಗಾಗಿ ಸವಿಸ್ತಾರವಾಗಿ ನಿನ್ನ ಪರಿಚಯವನ್ನು ಹೇಳುವೆಯಾ ಬಾಲೆ? ನನ್ನ ಪರಿಚಯ ಹೌದೌದು, ಕೇಳಬೇಕು. ಅಗ್ರಗಣ್ಯ ನಾನುಲಿ ಮಣಿ
ಎಷ್ಟು ಹೊತ್ತಿಗೆ ಬೀಳ್ಬೇಕು ಎಷ್ಟು ಹೊತ್ತಿಗೆ ಮಲಗಬೇಕು ಒಂದು ಗೊತ್ತಿಲ್ಲ ನಿನಗೆ. ನಿಮಗೆ ಎಷ್ಟೊತ್ತಿಗೆ ತಪ್ಪಿಸಬೇಕು ಅಂತ ನಿಮಗೆ ಗೊತ್ತಿಬೇಕು. ನೀನು ಅವಳನ್ನು ನೋಡುದು ಬೇಡ, ನಿನ್ನ ಮುಖವನ್ನು ಆಚೆ ತಿರುಗಿಸಿದ್ ನಾನು. ನೀವು ಅಲ್ಲಿ ಹೋದ್ರೆ ನಾನು ಸೊಂಟ ಮುರಿಯಿತು. ಅವಳು ಕರೆದಾಗ ನಾನು ಸಂತೋಷದಲ್ಲಿ ಓಡಿ ಹೋದೆ. ಮನಸ್ಸು ಈಗ ಸಂತೋಷವಾಯ್ತು. ಹಾಗಲ್ಲ, ಪರಿಚಯ ಕೇಳಿದ್ರಲ್ಲ ಹಾಗಾಗಿ ಸಂತೋಷವಾಯ್ತು. ನಾನು ತಿರುಗಾಟ ಮಾಡೋದು ಈಗಲೂ ಎಷ್ಟು ವರ್ಷ ಆಗಿದೆ. ಎಷ್ಟು ವರ್ಷ ನಿಂತು ತಿರುಗಾಟ ಇಲ್ಲಿಗೆ? ಯಾಕೆ ತಿರುಗಾಟ ಇಲ್ಲಿಗೆ ನಾನು ತಿರುಗಾಟ ಹೊಸತು ಎಂಬುದಾಗಿ ಭಾವಿಸಿಕೊಂಡು ಇಲ್ಲ ತಿರುಗಾಟ ಆಗಿದಾ? ಖಂಡಿತವಾಗಿ. ಆದ್ರೆ ನಿಮ್ಮನ್ನು ಕನ್ನದು ಹೊಸತೆನ್ನುವಾಗಿ ಹೇಳ್ಬೋದು. ಕಂಡದ್ದು ಅದೆಷ್ಟೋ ಮಂದಿ ನನ್ನ ಬಳಿಗೆ ಬಂದವರೇ ಇಲ್ಲ, ಪರಿಚಯವನ್ನು ಕೇಳಿದವರೇ ಇಲ್ಲ. ನೀವು ಹಾಗಲ್ಲ, ನನ್ನ ಬಳಿಗೆ ಬಂದು ಪರಿಚಯವನ್ನು ಕೇಳ್ತಾ ಇದ್ದೀರಾ. ಹಾಗಾಗಿ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಂತ ಪರಿಚಯ ಕೇಳಿದ್ದು ಹೌದು. ಎಲ್ಲಿಂದ ಆರಂಭ ಮಾಡುವುದು? ಎಲ್ಲಿಂದ ಆರಂಭ ಮಾಡುವುದು? ಇದು ಇನ್ನೂ ಆರಂಭ ನಿಶ್ಚಯ ಆಗ್ಲಿಲ್ಲ, ಬುಡಕ್ಕೆ ಕೈ ಹಾಕು. ಹಾಗಲ್ಲ, ಪರಿಚಯ ಹೇಳ್ಬೇಕಿದ್ರೆ ಹಿಂದೆ ಮುಂದೆ ಯಾರಾದ್ರೂ ಬೇಕಲ್ವಾ? ನಿನಗೆ ಹಿಂದೆ ಮುಂದೆ ನಾವಿದ್ದೇವಲ್ಲ ಇಲ್ಲಿ. ಹಾಗಲ್ಲ, ಮತ್ತೆ ಪೂರ್ವಾಪರ. ಪೂರ್ವಾಪರ. ಮೊದಲು ಪರಿಚಯ ಅಪ್ಪನಿಂದೆಲ್ಲ ಪ್ರಾರಂಭ ಆಗುದು. ಹೌದಾ? ಅಲ್ಲಿಲ್ಲೇ ಪ್ರಾರಂಭ ಮಾಡು. ನನ್ನ ಅಪ್ಪಯ್ಯ 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 ಗೋವಿಂದ ಗೋವಿಂದ ಗೋವಿಂದ. ಓ ನೀನು ಗೋವಿಂದನ ಮಗಳ? ಯಾರು ಹೇಳಿದ್ದು? ಗೋವಿಂದನ ಮಗಳು. ನೀನು ಯಾವ ಗೋವಿಂದ? ದೊಡ್ಡ ಗೋವಿಂದನ ಸಣ್ಣ ಗೋವಿಂದ? ಹಾಗಲ್ವೋ, ಅಪ್ಪ ಗೋವಿಂದ ಗೊತ್ತಿಲ್ಲ ಎನ್ನುವ ಹಾಗೆ ಅರ್ಥ. ಅಮ್ಮ ಅಮ್ಮ ಗೊತ್ತಿಲ್ಲ. ಅಮ್ಮ ಗೊತ್ತಿಲ್ಲ, ಅಪ್ಪ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲ. ಇದು ಅಪ್ಪಮ್ಮ ಇಲ್ಲದೆ ಹುಟ್ಟಿದ್ದು. ಆಗ್ತದ? ಮತ್ತೆ ಇದು ಹುಟ್ಟೋದು ಬೇಕಲ್ಲ. ಒಳ್ಳಿಗೆ ಗೊತ್ತಿಲ್ಲ ಅಂತ. ಭೂಮಿಯ ಮೇಲೆ ಬಂದ್ಯಾ ಅಂದ್ರೆ ಆಕಾಶದಿಂದ ಕೆಳಗೆ ಬಿದ್ದೀಯಾ? ಹಾಗಲ್ಲ, ಮತ್ತೆ ನಾನು ಹುಟ್ಟಿದ ಕೂಡಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದೇನೆ. ಒಳ್ಳೆ ಶುಭ ಲಕ್ಷಣದಲ್ಲಿ ಹುಟ್ಟಿದ್ದೀವಿ. ಯಾಕೆ? ಹುಟ್ಟಿದ ಕೂಡಲೇ ಅಪ್ಪ ಹೋಗಿದ್ದ. ಹಾಗಲ್ಲ, ಅವರಿಗೆ ಯೋಗ ಭಾಗ್ಯ ಇರಲಿ, ನನಗೂ ಯೋಗ ಭಾಗ್ಯ ಹಾಗೆ ಭಾಗ್ಯ ಬೇಕಲ್ವೇ? ಅವರನ್ನು ಕಳೆದುಕೊಂಡಿದ್ದೇನೆ. ಇಷ್ಟದರಕ್ಕೆ ಬೆಳೆದ ಈ ಊರವರು ಸಾಕಿ ಬೆಳೆಸಿದ್ದಾರೆ. ಹೌದಪ್ಪ. ನೀನು 10 ಸಂವತ್ಸರ ಕೊಡುಗೆಯಾ? ಏನು ಹಾಗೆ ಅಲ್ಲ, 10 ಸಂವತ್ಸರ ಊರವರೆಲ್ಲ ಸಾಕಿ ಸರ ಇದು. ಊರವರ ಕೈಕೂಸಾಗಿ ಬೆಳೆದವಳು ನಾನು. ಹಾಗಾಗಿ ಕರೀದಕ್ಕೊಂದು ಹೆಸರು ಬೇಕಲ್ಲ. ನನ್ನ ಹೆಸರು ಹೇಗೆ? ಮೋಹಿನಿ. ಕೇಳುದಿಲ್ಲ. ಮೋಹಿನಿ. ಹೇಗೆ? ಹೌದಾ? ಎಲ್ಲಿಗೆ ಪೋಯಿನಿ? ಹಾಗಲ್ಲ, ಎಲ್ಲಿಗೆ ಪೋಯಿನಿ? ಮೋಹಿನಿ ಎನ್ನುವ ಹಾಗೆ. ಮೋಹಿನಿ ಮೋಹಕವಾದ ರೂಪ ಇರುವವಳು ಮೋಹಿನಿ. ನೀನು ಮೋಹಿನಿ ಅಲ್ಲ, ನೀನು ಬರೇ ಮೋಹಿನಿ ಅಲ್ಲ. ಮೋಹಿನಿ ಅಲ್ಲ, ಇವಳು ಜಗನ್ಮೋಹಿನಿ, ತ್ರಿಭುವನ ಮೋಹಿನಿ. ಅದು ಇನ್ನು ಕೆಲವರು ಪ್ರೀತಿಯಿಂದ ಕರ್ತದುಂಟು ಮೀನಾಕ್ಷಿ ಎನ್ನುವ ಹಾಗೆ. ಹೌದಪ್ಪ. ಮೀನಿನಂತ ಕಣ್ಣುಗಳ, ಮೀನಿನಂತ ಕಣ್ಣುಗಳವು ಮೀನಾಕ್ಷಿ. ಹಾಗಂತ ಮೋಹಿನಿ ಎನ್ನುವ ನನ್ನ ಏನು ಮಾಡುದು? ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಏನಾಗಬೇಕು? ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಕುಪ್ಪಸ, ಸೀರೆ, ಕಿವಿಗೆ, ಮೂಗಿಗೆ, ನತ್ತು, ಕಿರಣ, ಜಾಬು, ಗೋಬು, ಇದು ಕಚ್ಚು, ಇದು ಇನ್ನು ಎಲ್ಲ ಆಭರಣಗಳು ಎಲ್ಲ ಬೇಕಾಗ್ತದೆ. ನನ್ನ ನೋಡಿದ್ರೆ ಗೊತ್ತಾಗುದಿಲ್ಲ ಯಾವ್ದಕ್ಕಾದ್ರೂ ಕೊರತೆ ಉಂಟಾ? ಅದು ಉಂಟಲ್ಲ. ಯಾರು ಗೊತ್ತಾದಿಲ್ಲ? ಊರವರು. ನಾನು ಹೇಳಿದ ಅವ್ರ ಕೊಡುಗೆ ಅಂತ. ಅದಲ್ವಾ? ಅವರ ಮಕ್ಕಳೆಂಬುದಾಗಿ ಮಗಳೆನ್ನುವಾಗಿ ಭಾವಿಸಿ ಕೇಳಿ ಕೇಳಿದನ್ನು ಕೊಟ್ಟಿದ್ದಾರೆ. ಅದು ಉಂಟಲ್ಲ, ಮತ್ತೆ ಇನ್ನೇನು ಬೇಕು? ಪ್ರಾಯ ಪ್ರಬುದ್ಧಿಯಾಗಿದ್ದೇನೆ. ಪ್ರಾಯಕ್ಕೆ ಬರುವಂತಹ ಮಕ್ಕಳಿಗೆ ಮದುವೆಯಂತಹ ಸಂಸ್ಕಾರ ಆಗಬೇಕೋ ಬೇಡ? ಸರಿಯಾದ ಮಾತು. ಸಂಸ್ಕಾರ ಆಗಬೇಕು. ಹೌದು. ಹಾಗಾಗಿ ತಿರುಗಾಟ ಮಾಡುತ್ತಾ ಮಾಡುತ್ತಾ ಈ ಕಡೆಗೆ ಬಂದವಳು ಹುಡುಕಿಕೊಂಡು ಬರುವಂತಹ ಸಂದರ್ಭ ನೀವು ಕಾಣ ಸಿಕ್ಕಿದ್ರಿ. ನನ್ನ ಪರಿಚಯ ಕೇಳುವಂತಹ ನೀವು ಯಾರು ಅರ್ಥ ಆಗ್ಲಿಲ್ಲ. ಅದನ್ನು ಹೇಳಲೇ ಇಲ್ಲ. 3 ಲೋಕವನ್ನು ಗೆದ್ದವ, ಶೋಣಿತಾನಗರದ ಅಧಿಕಾರಿ, ವಿರೋಚನ ಎಂಬ ಹಾಗೆ ನನ್ನ ಹೆಸರು. ಸತ್ತು ಮಣ್ಣು ತಿಂದು ಹೋಗ್ಲಿಕ್ಕೆ ಆಯ್ತಲ್ಲ. ನಿನ್ನ ಸ್ವಂಟಕ್ಕೆ ತುಳಿದ್ರೆ ಕೆಳಗೆ ಬೀಳ್ಬೇಕು. ಯಾಕೆ? ಅಪ್ಪ ಅಮ್ಮನನ್ನು ತೆಗೆದು ಎಂದು ನಮ್ಮ ಯಜಮಾನರನ್ನ ಮುಖ್ಯ ತಿಂತ್ಯಾ? ಯಾರು ಹೇಳ್ತಾರೆ? ಸತ್ತು ಹೋಗ್ಲಿ ಅಂತ ಹೇಳ್ತಿ? ಅಯ್ಯೋ ಹಾಗಲ್ಲ, ಮತ್ತೆ ಅವರನ್ನು ಬೈದಲ್ಲ, ನನ್ನ ಬುದ್ಧಿಗೆ ಬೈದುಕೊಂಡ. ಯಾಕೆ? ಕೆಲವರ ಹೆಸರು ಬಹಳ ಪ್ರಚಾರದಲ್ಲಿ ಇರ್ತದೆ, ಹಾಗಂತ ನೋಡಿರುವುದಿಲ್ಲ, ವ್ಯಕ್ತಿ ಪರಿಚಯ ಇರುವುದಿಲ್ಲ. ಹೌದಪ್ಪ, ನನಗಾದದು ಹಾಗೆ. ಇವರ ಹೆಸರನ್ನು ಕೇಳಿದ್ದೇನೆ, ಬಹಳ ಪ್ರಚಾರದಲ್ಲಿದ್ದಾರೆ, ಕಣ್ಣಾರೆ ಕಂಡವಳಲ್ಲ, ಈಗ ಕಾಣ ಸಿಕ್ಕಿದ್ರು. ಹಾಗಾಗಿ ಬುದ್ಧಿಗೆ ಬೈದುಕೊಂಡದ್ದು ನಾನು. ನಿನ್ನ ಪರಿಚಯ ಹೇಳಿದ, ನನ್ನ ಪರಿಚಯ ಹೇಳಿದ. ಇದು ನನ್ನ ಒಂದು ಮನಸ್ಸಿನ ಅಭೀಷ್ಟವನ್ನು ನಿನ್ನಲ್ಲಿ ಹೇಳಿಕೊಳ್ಳಬಹುದೇ? ಖಂಡಿತವಾಗಿ ಮುಕ್ತವಾಗಿ ಆದರೆ ಏನು? ಹೌದೇನೋ? ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬಹುದಾ? ಉತ್ತರ ಕೊಡಬಹುದು. ಅಲ್ಲ, ನೀನು ಹುಡುಗರನ್ನು ಹುಡುಕಿಕೊಂಡು ಬರುವಾಗ ಯಾರಾದ್ರೂ ಸಿಕ್ಕಿದ್ರ? ನಾನು ತಿರುಗಾಟ ಮಾಡಿದ್ದು 1-2 ಬಹಳಷ್ಟು ತಿರುಗಾಟವನ್ನು ಮಾಡಿದೆ. ತಿರುಗಾಟ ಮಾಡುತ್ತಾ ಮಾಡುತ್ತಾ ಈ ಕಡೆಗೆ ಬಂದ ಸರಿಯಾದ ಸಮರ್ಥನಾದ ವರ ಸಿಕ್ಕಿದ್ದಾನೆ. ಹೌದೇ? ಹೇಗೆ?
ನನ್ನ ಕಣ್ಣ ಮುಂಭಾಗದಲ್ಲೇ ಇದ್ದಾನೆ. ಅಬ್ಬಾ, ನೋಡೋದಕ್ಕೆ ಅದೆಷ್ಟೋ ಸುಂದರವಾದಂತಹ ಪುರುಷ ಆತ. ಇಷ್ಟರವರೆಗೆ ಇಂತಹ ರೂಪವನ್ನು ಕಂಡವಳೆಲ್ಲ ನಾನು. ನೀಳವಂತಹ ದೇಹ, ಅದಕ್ಕೊಪ್ಪುವಂತಹ ಆಭರಣ. ಆಹಾ, ಕೈಗಳು ಅಂತ ಹೇಳಿದ್ರೆ ಆನೆಯ ಸೊಂಡಿಲಿದ್ದ ಹಾಗೆ. ಅಬ್ಬ, ಕಾಲುಗಳಂತ ಹೇಳಿದ್ರೆ ದಷ್ಟಪುಷ್ಟವಾದಂತಹ ಕಾಲುಗಳು, ದೇಹಕ್ಕೆ ಒಪ್ಪುವಂತಹ ಹೊಟ್ಟೆ. ಆಹಾ, ನೀಲವಂತಹ ಕೇಶರಾಶಿ, ಕಪ್ಪು ಕಪ್ಪು ಬಣ್ಣದಿಂದ ಕಂಗೊಳಿಸ್ತಾ ಉಂಟು. ಆಹಾ, ಹಣೆ ಅಂತ ಹೇಳಿದ್ರೆ ಅರ್ಧ ಚಂದ್ರಾಕೃತಿ ಕಂಗೊಳಿಸ್ತಾ ಉಂಟು. ಕಣ್ಣು ಅಂತ ಹೇಳಿದ್ರೆ ಮೀನಿನಂತಹ ಕಣ್ಣುಗಳು, ಮೂಗು, ಆ ತುಟಿ, ಹಲ್ಲು ಅಂತ ಹೇಳಿದ್ರೆ ದಾಳಿಂಬೆಯ ಬೀಜಗಳಂತೆ ಕಾಣ್ತಾ ಉಂಟು. ಆ ಮೀಸೆ, ಅಬ್ಬ, ಮುಖಕ್ಕೊಪ್ಪುವಂತಹ ಮೀಸೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಮೀಸೆ ಯಾರಿಗೂ ಬರೋದಕ್ಕೂ ಸಾಧ್ಯವಿಲ್ಲ. ಅಂತಹ ಮುಖಕ್ಕೊಪ್ಪುವಂತಹ ಮೀಸೆ. ಆಹಾ ಆಹಾ, ನೋಡಬಾರ್ದೆ ಆ ತಲೆ ಮೇಲೊಂದು ಕಿರೀಟ. ಎಷ್ಟು ಚಂದ, ಎಷ್ಟು ಚಂದ, ಎಷ್ಟು ಚಂದ. ನೀನು ನನ್ನ ಪರವಾಗಿ ಅಭಿನಯ ಮಾಡಿದ್ದಲ್ವ? ನಿಮ್ಮದು ಮುಂದುವರಿಸಿ. ನಿಮ್ಮ ರೂಪವನ್ನು ಕಂಡೆ, ಸಂತೋಷಗೊಂಡೆ, ಮನಮೋಹಗೊಂಡೆ. ಆಗ್ಲಿ. ಹಾಗಂತ ಒಂದು ವಿಷಯ, ಇನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು, ಹೌದೇನೋ? ಇದು ಕಬ್ಬಿನ ರಸ ಕುಡಿಯುವಾಗ ಕಸ ಸಿಕ್ಕಿದ್ರೆ ಏನು ಮಾಡುದು? ಕಸವನ್ನು ನಾವು ಬಿಸಾಡ್ತೇವೆ. ಹೌದಲ್ಲ? ಹೌದು. ರಸವನ್ನು ಅದು ಕುಡಿತೇವೆ. ಹೌದು. ಆಮೇಲೆ ಕಸ ಗುಡಿಸಿದ ಮೇಲೆ ಹೊರಕೆಯನ್ನೇನು ಮಾಡ್ತೇವೆ? ಹೊರಕೆಯನ್ನು ಒಂದು ಮೂಲೆಗೆ ಬಿಸಾಡ್ತೇವೆ. ರಸಮಯ ಸಮಯದಲ್ಲಿ ಕಸ ಸಿಕ್ಕಿದೆ, ಗುಡಿಸಿ ಆಗಿದೆ, ಹೊರಕ್ಕೆ ಮೂಲೆ ಸೇರ್ಲಿಲ್ಲ. ಹೌದು, ಹೊರಕ್ಕೆ ಮೂಲೆ ಸೇರ್ಲಿಲ್ಲ. ಈಗ ಗೊತ್ತಾಯ್ತು. ಕಸ ಹೊರಕ್ಕೆ ನನ್ನನ್ನು ಹೇಳಿದ್ದಲ್ಲ. ಈಗ ಇದು ರಸ ಬರುವವರೆಗೆ ನಾನು ಬೇಕು. ಈಗ ಕಸ ಹೊರಗೆ ಗುಡಿಸುವವರೆಗೆ ನಾನು ಬೇಕು. ಪೊರಕೆ ಮತ್ತೆ ಮೂಲೆ. ಒಂದು ನೆನಪಿಟ್ಟುಕೊಳ್ಳಿ, ನಾಳೆಗೆ ಅದೇ ಪೊರಕೆ ಬೇಕಾಯ್ತಾ? ಬೇಕಲ್ವಾ? ನಿಮಗೆ ನಾನು ಇಲ್ಲಿ ಇದ್ರೆ ತೊಂದರೆ ಆಗುತ್ತದೆ ಅಂತ ಕಾಣ್ತದೆ. ಆಗಲಿ, ನಿಮ್ಮದು ಮುಂದುವರಿಲಿ. ಬೇಕಾಗಬಹುದು ನಾನು ಯಾವಾಗಲಾದ್ರೂ ಒಂದು ದಿವಸ. ಎಂತದು ಅಣ್ಣ? ನಿನ್ನ ಅಣ್ಣ ಮಣ್ಣು ತಿಂದ? ಮೋಹಿನಿ, ನಿನ್ನನ್ನು ಕಂಡಾಕ್ಷಣ ನಿನ್ನನ್ನು ಮದುವೆಯಾಗಬೇಕೆಂಬ ಹಾಗೆ ಮನಸ್ಸು ಹಾತೊರೆಯುತ್ತಾ ಇದೆ. ನಿನ್ನ ಅಭಿಪ್ರಾಯವನ್ನು ಹೇಳಬಲ್ಲೆಯ? ಮದುವೆ ಆಗೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಒಂದು ಮನದಲ್ಲಿ ತೀರ್ಮಾನವನ್ನು ಮಾಡಿದ್ದೇನೆ. ಏನು? ಶಪಥವನ್ನು ಕೈಗೊಂಡನು ನಾನು. ಶಪಥ? ಖಂಡಿತವಾಗಿ ನನ್ನನ್ನು ಮದುವೆ ಆಗುವಾತ ಅನುದಿನವೂ ಅನುಕ್ಷಣವೂ ನನ್ನನ್ನು ಸಂತೋಷಪಡಿಸಬೇಕು. ನಾನು ಹೇಳಿದನು ಇಲ್ಲ ಅಂತ ಹೇಳಬಾರದು. ಒದಗಿಸಿಕೊಟ್ಟೆ ಎಂದಾದ್ರೆ ನಿನ್ನ ಜೊತೆಯಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಯಾಕೆ ಅನುಮಾನ? ಕೈ ಮುಂದೆ ಮಾಡು, ನಿನ್ನ ಹೇಳಿದ ಹಾಗೆ. ಒಂದು ದಿನವ ಕಳನು ಬೇಸರದಿಂದ ಮೃಗಗಳ ಬೇಟೆಗೈದುವೆಂದು ಮೋಹಿನಿಗೆ ಸುರಿಸವಿರುತ್ತ ಮೋಹಿನಿಯನ್ನು ವರಿಸಿದೆ. ನನ್ನಿಂದಾಗಿ ಅವಳೀಗ ತುಂಬು ಗರ್ಭಿಣಿ. ಯಾಕೋ ನನಗೆ ಮೃಗ ಬೇಟೆಯಾಡಬೇಕೆಂಬ ಹಾಗೆ ಆಶೆಯಾದ್ದರಿಂದ ಅವಳನ್ನು ಸಮಾಧಾನ ಪಡಿಸಿ ನಾನು ಬೇಟೆಗಾಗಿ ಹೊರಟವ. ಆದರೂ ಬೇಟೆಯನ್ನು ಪೂರೈಸಿದ್ದೇನೆ. ಶೀಘ್ರವಾಗಿ ಅರಮನೆಯನ್ನು ಸೇರಿಕೊಳ್ತೇನೆ ನಾನು. ಇದು ಸಮಯವು ದೊರಕಿಲುದಿ ದುಷ್ಟನ ವಧಿಸಲೆ ನಮೆಸಗುವೆನು. ಸುದತಿಯು ತೊಟ್ಟಡವೆಗಳ ತೆಗೆದು ಮಲಗಿದಳು ಕಪಟ ದುಃಖದೊಳದು. ನನ್ನದಾಗಿದ್ದ ಮೋಹದ ಮನೆಗೆ ಸಿಲುಕಿಸಿ ಆತನನ್ನು ಮದುವೆಯಾದದೇ ತಡ. ಗರ್ಭಿಣಿಯಾಗಿದ್ದೇನೆ, ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ. ನಾರದರು ಬಂದು ಆಡಿದಂತಹ ಮಾತು, ನೀವು ಮಾಡಬೇಕಾದಂತಹ ಕೆಲಸ ಇನ್ನು ಉಳಿದಿದೆ ದೇವರೇ ಎನ್ನುವ ಹಾಗೆ ರಾತ್ರಿ ವಧೆಯಾಗಬೇಕೆನ್ನುವ ಸಂಕಲ್ಪವನ್ನು ಮಾಡಿದ್ದೀನಿ. ತಡಲ್ಲ, ಇನ್ನೊಂದು ನಾಟಕವನ್ನು ಹೂಡಬೇಕಾಗಿದೆ. ಸುಮ್ಮನೆ ಇರ್ತೇನೆ, ನೋಡೋಣ. ಬೇಟೆ ಪೂರೈಸಿ ಬಂದಾಗ ಇವಳು ಶೋಕದಲ್ಲಿದ್ದಾಳೆ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ಮೋಹಿನಿ, ಮೋಹಿನಿ, ಏನೇ ಮಾತನಾಡೆ ಶ್ರೀವ್ರಾತದ ಸದನ ಯಾರೇನಾದರೂ ನೀನೆ ನಿನಗೂ ಕಾರಣ ತೋರಿದು ಸುಳುಗು ಯಾದಕ್ಕೆ ನಿಂತಿದೆ. ಏನೇ ಮಾತಾಡಬೇಡಿ ನೀವು ನನ್ನಲ್ಲಿ. ಮೋಹಿನಿ,
ಕೋಪ ಮಾಡಿಕೊಳ್ಬೇಡ. ಸಿಟ್ಟು ಬರದ ಮತ್ತೆ ಇದ್ದಿತ್ತಾ? ನಿನ್ನನ್ನು ಒಂದು ಕ್ಷಣ ನಾನು ಬಿಟ್ಟು ಬೇಟೆಗೆ ಹೋದ್ದು ಬೇಗ ಬಂದಿದ್ದೇನೆ. ಬಂದು ಯಾಕೆ ನಿನಗೆ ಯಾಕೆ ಏನಾಯ್ತು? ಯಾರಾದ್ರೂ ಏನಾದ್ರೂ ಅಂದರೆ ಮದುವೆ ಆಗುತ್ತ ಸಂದರ್ಭ ನೀ ಬೇಡಂತಹ ಮಾತು, ನಿನ್ನನ್ನು ಬಿಟ್ಟಿರುವುದಿಲ್ಲ ಎನ್ನುವ ಹಾಗೆ, ನೀನು ಹೇಳಿದ ಹಾಗೆ ಕೇಳ್ತೇನೆ, ನೀನು ಕೇಳಿದನ್ನೆಲ್ಲ ಕೊಡ್ತೇನೆ ಎನ್ನುವ ಹಾಗೆ. ಹೌದು, ನನಗೆ ಒಂದು ಆಸೆ ಉಂಟು, ಅದನ್ನು ನೆರವೇರಿಸಿ ಕೊಡ್ತೀರಾ ನೀವು? ಈ ಸಂದರ್ಭ ಇಲ್ಲವೇ ಇಲ್ಲ, ನೀವು ಹೇಳಿದ್ರು ಕೇಳು. ಇಲ್ಲ ಇಲ್ಲ, ನೀನು ಏನು ಕೇಳಿದ್ರು ಅಂತ ಆಶೆಯನ್ನು ಪೂರೈಸಿ ಕೊಡ್ತೇನೆ. ಹೌದಾ ಸ್ವಾಮಿ? ನನಗೆ ಒಂದೇ ಒಂದು ಬಯಕೆ. ಬಯಕೆ ಗರ್ಭಿಣಿಯಾದವರಿಗೆ ಸಹಜ. ಏನು ಬೇಕು ಹೇಳು, ಸ್ವರ್ಗವನ್ನೇ ಬೇಕಿದ್ರೆ ಇಲ್ಲಿಗೆ ತರಿಸ್ತೇನೆ. ನಿಮಗೆ ಎಣ್ಣೆ ಸ್ನಾನ ಮಾಡಿಸಬೇಕೆನ್ನುವ ಹಾಗೆ ಆಸೆ ಆಗಿದೆ ನನಗೆ. ಅಯ್ಯೋ ಅದೆಲ್ಲ ಬೇಡ, ನಾನು ಎಣ್ಣೆ ಯಾವಾಗ ಹಾಕಿದ್ದು? ಅದೇ ಹೇಳುದು, ಹೆಂಡತಿ ಹಿಡಿದು ಯಾವ ಕೆಲಸ ಆಗುದಿಲ್ಲ ಅಂತ ಹೇಳ್ತಾ ಇದ್ರಿ, ನಾನು ಯಾಕಿರ್ಬೇಕು ನಿನ್ನ ಆಶೆಯನ್ನು ನೆರವೇರಿಸುವುದಕ್ಕಾಗಿ ಎಣ್ಣೆ ಸ್ಥಾನಕ್ಕೆ ಒಪ್ಪಿದ್ದೇನೆ. ಹೌದು, ಮೊದಲಾಗಿ ನೆತ್ತಿಗೆ ಎಣ್ಣೆಲ್ಲ ನೆತ್ತಿಗೆ ಎಣ್ಣೆ ಹಾಕಿದ್ರೆ ಒಳ್ಳೆದಂತ ಸಂಪತ್ತದೆ. ಆ ಬಳಿಕ ಕೈಗೆ ಕಾಲಿಗೆ ಆ ಭಾಗಕ್ಕೆ ಹಚ್ಚಬೇಡ, ಅಲ್ಲಿ ಬೇಡ ಬೇಡ, ಅಲ್ಲಿಗೆ ಬೇಡ. ಇದೇನು ಏನು ಅಡ್ಡಡ್ಡ ಬರ್ತಾ ಉಂಟು? ಎದೆಯಲ್ಲಿ ಏನಿದು ಕವಚದಾಗೆ ಕಾಣ್ತಾ ಉಂಟು? ಯಾರಿಗೂ ಗೊತ್ತಿರದ ವಿಚಾರ ನಿನಗೆ ಹೇಗೆ ಗೊತ್ತಾಗುವುದಕ್ಕೆ ಸಾಧ್ಯ? ಅಯ್ಯೋ, ನಿಮ್ಮ ಪತ್ನಿ ಅಲ್ಲವೇ? ಧರ್ಮಪತ್ನಿ ಆಗಿದ್ದೇನೆ, ನನಗೆ ಕಾಣದೆ ಇದ್ದಿದ್ದ ಹೇಳಿ ಸ್ವಾಮಿ. ಅದೇನೇ ಇರ್ಲಿ, ಅಲ್ಲಿಗೆ ಹಚ್ಚಿ ಬೇಡ 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 ಬೇಡ. ನನಗೆ ತೊಡಗಾಗ್ತಾ ಉಂಟು. ನೀನು ಮಾರಿಯಲ್ಲ, ನನ್ನ ಬಾಲಿಗೆ ಭಾರಿಯಾಗಿ ಬಂದವಳು. ಯಾರಿಗೂ ಕಾಣದೇ ಇದ್ದಂತಹ ಕವಚ ಅದನ್ನು ತೆಗೆದು ಉರಿಯುತ್ತಿರುವ ಬೆಂಕಿಗೆ ಬಿಸಾಡಿದೆ ಅಲ್ಲ. ಹಾಗಿದ್ರೆ ನನ್ನನ್ನು ವಂಚಿಸುವುದಕ್ಕಾಗಿ ಬಂದವಳು ನೀನು. ಏನೇ ಆಗಲಿ ನನ್ನಿಂದಾಗಿ ಗರ್ಭ ಧರಿಸಿದೆಯಲ್ಲ, ನಿನ್ನ ಗರ್ಭಕ್ಕೆ ಜೊತೆಯಾಗಿ ಮೋಹಿರಿಯಾಗಿದ್ದವನೇ ಈಗ ಈ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ. ನೀನು ಭಾಗವತರ ಮಗ ಅಲ್ವೇ? ಈ ರೀತಿಯಾಗಿ ಕೆಟ್ಟ ಪ್ರವೃತ್ತಿಯಲ್ಲಿ ಮುಂದುವರಿತಿ ಎನ್ನುವುದು ನನಗೆ ಅರಿವಿಗೆ ಬರಲಿಲ್ಲ. ಪ್ರಹ್ಲಾದನ ಮಗನಾಗಿದ್ದುಕೊಂಡು ನಿನ್ನ ವ್ಯವಹಾರ ಕ್ರಮ ಯಾಕೆ ಬದಲಾಯಿತು ಹೇಳು? ದೇವತೆಗಳ ಪಕ್ಷವನ್ನು ವಹಿಸಿಕೊಂಡು ಬಂದೆಯಲ್ಲ, ನನ್ನನ್ನು ಈ ರೀತಿಯಾಗಿ ಮೋಸಗೊಳಿಸಿದೆಯಲ್ಲ. ಹಾಗಾದರೆ ಇನ್ನು ಹಿಂದೆ ಮುಂದೆ ಹೊಡುವುದಕ್ಕಿಲ್ಲ, ನಿನ್ನೊಡನೆ ಭವರ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ವಿಶೇಷವಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಿ, ಅದು ನನಗೆ ರಕ್ಷಾ ಕವಚವಾಗಿ ಒದಗಿ ಬಂದಿದೆ. ನಿನ್ನನ್ನು ರಕ್ಷಿಸುತ್ತಾ ಇರಬಹುದು, ನೀನು ಮಾತ್ರ ಲೋಕದ ರಕ್ಷಣೆ ಮಾಡುವುದರ ಬದಲಾಗಿ ಲೋಕ ಭಕ್ಷಕ ಪ್ರವೃತ್ತಿಯಲ್ಲಿ ಮುಂದುವರಿತಾ ಇದೆಯಲ್ಲ. ಆದ್ದರಿಂದ ಈ ರೀತಿ ವಿಚಾರಿಸತಕ್ಕ
ನಿನಗೆ ಪ್ರಕಟವಾಗಿದ್ದೇನೆ. ಹೌದಾ? ಇದರ ಸಮಯ ಬಲಾಗಿದೆ. ಹೋರಾಟ ಮಾಡುತ್ತಿದ್ದ ಹಾಗೆ ಒಂದೊಮ್ಮೆಗೆ ಏಕಾಗ್ರತೆ ಬರುತ್ತಾ ಇಲ್ಲ. ಜೊತೆಯಲ್ಲಿ ಆಯಾಸ. ಯುದ್ಧ ಮಾಡುವುದಕ್ಕೆ ಮೊದಲೊಬ್ಬ ವ್ಯಕ್ತಿ ಬೇಕು. ಯಾರು ಅಲ್ಲ, ಬ್ರಹ್ಮದೇವ ಕೊಟ್ಟ ವರ ನೆನಪಾಗ್ತಾ ಇದೆ. ಒಂದು ಕವಚ ಕೊಟ್ಟರೆ ಇನ್ನೊಂದರಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಯಾರ್ಯಾರು ನೆನಪಾಗ್ತಾ ಇಲ್ಲ. ಅಜ್ಜನಾದ ಹಿರಣ್ಯಾಕ್ಷ ಲೋಕಲೋಕವನ್ನೇ ನಡುಗಿಸಿದವ. ಅವನ ಅಗತ್ಯ ಇದೆ. ಅವರನ್ನೇ ಸೃಷ್ಟಿ ಮಾಡ್ತಾನೆ. ಹಿರಣ್ಯಾಕ್ಷರನ್ನು ಪ್ರಕಟಪಡಿಸಿ ಈ ಕಡೆಗೆ ಕಳುಹಿಸಿಕೊಡ್ತಾ ಇದ್ದಾನೆ. ಅಂತಹ ದುಷ್ಟ ಶಕ್ತಿಯನ್ನು ವರಾಹ ಸ್ವಾಮಿಯಾಗಿ ನಾನು ಕೊಂದು ಕಳೆದವ. ಹಾಗಿದ್ರೆ ಈತ ಮುಂದುವರಿಯಬಹುದೇ? ಇವನ ಮಾಯನ್ನು ಭೇದಿಸುವುದಕ್ಕಾಗಿ ಆ ರೂಪದಲ್ಲಿ ಮುಂದುವರಿಯುತ್ತೇನೆ. ಭೂದೇವಿಯನ್ನು ಕೆಡಕುವುದಕ್ಕೆ ರಸತಳಕ್ಕೆ ಇಳಿದಿದ್ದೀಯಾ? ಈಗ ಬಂದವ ಸಾಮಾನ್ಯಲ್ಲ,
ನಾನು ಸೃಷ್ಟಿಸಿದಂತಹ ಈ ಪೂರ್ವದ ದೇಶದ ರಾಕ್ಷಸರನ್ನು ನೀನು ಅದೇ ರೂಪದ ಮತ್ತೆ ಕೊಂದು ಬಿಟ್ಟೆ. ಅವರೆಲ್ಲ ಹೋದರೆ ಹೋಗಲಿ, ಇದೇ ದೇಹಬಲ. ವಿಧಾನವ ಬಲಿಯನ್ನು ಪುರಪಿಟ್ಟು ವಿರಚಿಸಿ ಸೇರ್ದ ವೈಕುಂಠ ಖಳನ ವಧೆಯಾದುದೇ ತಡ. ದೇವತೆಗಳ ಅಂಬರದಿಂದ ಸುಮವೃಷ್ಟಿಯನ್ನು ಗರಿಯುತ್ತಾ ಇದ್ದಾರೆ. ಆದರೆ ಈತನ ವಧೆ ಮಾತ್ರ ಅಲ್ಲ, ಅಲ್ಲೊಂದು ರಕ್ತದ ಮುದ್ದೆ, ಹಾಲ ಹಸುಳೆ ಕೈಕಾಲು ಬಳಿಯುತ್ತಾ ಇದೆ. ಇನ್ನೂ ಪ್ರಪಂಚದ ಬೆಳಕನ್ನು ಕಂಡ ಹಾಗಿಲ್ಲ. ಓ, ಮೋಹಿನಿಯಾಗಿದ್ದಂತಹ ಸಂದರ್ಭದಲ್ಲಿ ಈತನ ಸಂಪರ್ಕದಿಂದಾಗಿ ಹುಟ್ಟಿಕೊಡುವಂತಹ ಶಿಶು ಇದು. ಆ ಮಗು ಉಳಿಬೇಕು, ಅಸುರ ಕುಲದಲ್ಲಿ ಉಳಿಬೇಕು. ನಾನು ದಾನವ ಕುಠಾರನಾದರೂ ಕೂಡ ಅವರ ಆಸುರಿ ಪ್ರವೃತ್ತಿಗೆ ಮುನಿತೇನೆ ಹೊರತು ಅಸುರ ವರ್ಗದಲ್ಲಿ ಹುಟ್ಟಿಕೊಡುವಂತಹ ಒಳ್ಳೆಯವರನ್ನು ರಕ್ಷಿಸುವವನು ಹೌದು. ಆದ್ದರಿಂದಲೇ ಇನ್ನೂ ಬಲಿಯದೇ ಇರುವಂತಹ ಮಗು ಇದು. ಆದ್ದರಿಂದಲೇ ಮುಂದೆ ಬಲಿ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದೇನೆ. ಆ ಮಗುವಿನ ಮೇಲೆ ಪೂರ್ಣ ಅನುಗ್ರಹ ದೃಷ್ಟಿಯನ್ನು ಬೀರಿದ್ದೇನೆ. ಪ್ರಹ್ಲಾದನ ಹಾಗೆ ಸತ್ಯಾತ್ಮನಾಗಿ ಧರ್ಮಿಷ್ಠನಾಗಿ ಇಲ್ಲಿ ಬಾಳುತ್ತಾ ಇದ್ದರೆ ಈತನು ಕೂಡ ಒಳ್ಳೆಯ ಭವಿಷ್ಯವನ್ನು ಅನುಗ್ರಹಿಸುವುದಕ್ಕೆ ಇದ್ದೇನೆ. ಸಕಲ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಕ್ಕೆ ಈ ರಾಜ್ಯದ ಸರ್ವಾಧಿಕಾರ ನಡೆಸುವಂತಹ ಯೋಗ್ಯತೆ ಇವನ ಪಾಲಿಗೆ ಪ್ರಾಪ್ತವಾಗಲಿ ಎಂದು ಶುಭವನ್ನು ಹಾರೈಸುತ್ತಾ ವೈಕುಂಠ ಧಾಮವನ್ನು ಸೇರಿಕೊಳ್ತೇನೆ. ರಾಜ್ಯೋತಿಷ ಪಟ್ಟಣಕ್ಕೆ ಆರಂಭವಾಗಿ ಬಂದಿರಿ. ನಾವೇ ಸರಿ ಎಲ್ಲಿ ನಮ್ಮವರು ಬರಲಿ.
ಸೋಲಿಸುವುದಕ್ಕೆ ಬಲವಾದ ಕಾರಣ ಇದೆ. ಏನು? ಭೂಭುಜರನ್ನು ಗೆಳೆಯಲು ಅದೆಷ್ಟೋ ಮಂದಿ ನಾರಿ ಮಣಿಯರನ್ನು ಸೆರೆ ಹಿಡಿದು ತಂದವನು ನಾನು. ಎಣಿಕೆಗೆ 16,000. ಅವರೆಲ್ಲರನ್ನು ಒಂದೇ ಮುಹೂರ್ತದಲ್ಲಿ ಮದುವೆಯಾಗಬೇಕು ಎನ್ನುವುದಾಗಿ ಯೋಚಿಸುತ್ತಾ ಇದ್ದ ಸಂದರ್ಭದಲ್ಲಿ ನಾರದರ ಆಗಮನವಾಯಿತು. ಹೊಸ ವಿಚಾರವೊಂದನ್ನು ಹೇಳಿದರು. ಏನಂತೆ? ಸುರಪುರ ಅರ್ಧಾಂಗಿಯಾದಂತಹ ಶಚಿ ನಿನಗೆ ಯೋಗ್ಯಳಾದಂತಹ ಹೆಣ್ಣು, ಅವಳನ್ನು ಕರೆತರಿಸಿ ವರಿಸು ಎನ್ನುವುದಾಗಿ. ಹಾಗಾಗಿ ದೇವತೆಗಳನ್ನು ಬಕ್ಕು ಮಾಡಿ ಆ ಪುಲಾಮಜೆಯನ್ನು ತರಬೇಕು ಎನ್ನುವ ಉದ್ದೇಶದಿಂದ ಹೊರಟು ನಿಂತವನು ನಾನು. ಏನು ನಿಮ್ಮ ಅಭಿಮತ ಹೇಳಿ? ಎದುರಿಸುವ ಅಗತ್ಯವೇ ಇದೆ. ದೇವತೆಗಳು ಬರಲಿಸಬೇಕು. ನಮ್ಮ ಈ ಲೋಕಕ್ಕೆ ನರಕರೆನ್ನುವಂತಹ ದಾನವ ಬಂದಿದ್ದಾರೆ. ಯುದ್ಧಕ್ಕೆ ಹೋಗಬೇಕು. ಏನು ಅಭಿಪ್ರಾಯ? ಬಂದಿದ್ದಾರೆ. ಅವರನ್ನು ಬಡಿದೋಡಿಸುತ್ತೇನೆ. ಶಾಬಾಸ್, ಸಂತೋಷವೇ ಆಯಿತು. ಮುಂದುವರಿಯೋಣ.
ಅಂತಃಪುರವನ್ನು ಸೇರಿ ಶಚಿಯನ್ನು ಹುಡುಕಿದರೆ ಶಚಿ ಕಾಣುತ್ತಾ ಇಲ್ಲ. ಅರ್ಥವಾಯಿತು. ನಮ್ಮ ವಿಚಾರವನ್ನು ಅರಿತೆ ತಲೆ ಮರೆಸಿಕೊಂಡಿದ್ದಾಳೆ. ಹೋಗಲಿ ಬಿಡಿ, ಇಂದಲ್ಲ ನಾಳೆ ನಮ್ಮ ಕೈಗೆ ಸಿಕ್ಕಿಯೇ ಸಿಗುತ್ತಾಳೆ. ಖಂಡಿತ. ಮಾತ್ರವಲ್ಲ, ಯಾರದು ನೋಡಲ್ಲಿ ಮುದುಕಿ. ಹೌದು, ಸುರಪ್ಪನ ತಾಯಿ ಅದಿತಿ. ನೋಡು, ಹೊಳೆಯುತ್ತಾ ಇದೆ ಕಿವಿಯಲ್ಲಿ ಕುಂಡಲಗಳು. ಆ ಮುದುಕಿಗೆ ಅದ್ಯಾಕೆ ಅಲ್ಲವೇ? ಆ ಕುಂಡಲಗಳನ್ನು ಕಿತ್ತೋಗಲಿ. ಮಾತ್ರವಲ್ಲ, ವರುಣನ ಮಣಿಶೈಲ, ಕುಬೇರನ ಭಂಡಾರ, ಯಮನ ಪಾಶ, ಹಾಗೆಯೇ ಸುರಲೋಕದಲ್ಲಿರುವಂತಹ ಅಮೂಲ್ಯವಾದಂತಹ ಸೊತ್ತುಗಳೆಲ್ಲವನ್ನು ವಶಪಡಿಸಿಕೊಂಡು ನಡೆಯುವ ಪ್ರಾಜ್ಞಾತಿ ಹೋಗೋಣ. ನನ್ನನ್ನು ಆರಾಧಿಸುವುದಕ್ಕಾಗಿ, ನನ್ನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಕಾತರದಿಂದ ಕಾಯುತ್ತಾ ಇದ್ದಾರೆ. ಈ ದ್ವಾರಕೆಯನ್ನು ಪ್ರವೇಶ ಮಾಡುವುದಕ್ಕೆ ಒಂದಲ್ಲ ಎರಡಲ್ಲ 1000 ಬಾಗಿಲುಗಳು ಸಾಮಾನ್ಯರು ಆಡಿಕೊಳ್ತಾ ಇದ್ದಾರೆ. ಅಂದ್ರೆ ಅಜ್ಞಾನಿಗಳು ಈ ಕ್ಷೇತ್ರದ ಮಹಿಮೆ ಏನು ಎನ್ನುವುದನ್ನು ಅರ್ಥೈಸಿಕೊಳ್ಳದೆ ಅಜ್ಞಾನಿಗಳಾಡುವಂತಹ ಮಾತು, ಒಂದು ಮನೆಗೆ ಇಷ್ಟೊಂದು ಬಾಗಿಲುಗಳ ಅಗತ್ಯವಿದೆ ಎನ್ನುವ ಹಾಗೆ. ಎಲ್ಲಿಯಾದರೂ ದ್ವಾರಕೆಗೆ ರಾಕ್ಷಸರು ದಾಳಿ ಮಾಡಿದರು ಅಂತಾದ್ರೆ ಓಡಿ ಹೋಗುವುದಕ್ಕೆ ಕೃಷ್ಣ ಬಲರಾಮರಿಗೆ ಇಷ್ಟೊಂದು ಬಾಗಿಲುಗಳ ಅಗತ್ಯ ಇದೆ ಎನ್ನುವ ಹಾಗೆ ಸಾಮಾನ್ಯರು ಅರ್ಥವಿಸಿಕೊಂಡಿದ್ದಾರೆ. ಆದ್ರೆ ಜ್ಞಾನಿಗಳು ಕೃಷ್ಣನ ಬಗ್ಗೆ ಆಡಿಕೊಳ್ಳುವಂತಹ ಮಾತೇನು, ದೇವರನ್ನು ಕಾಣುವುದಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವ ದ್ವಾರದಲ್ಲಿ ಬಂದರೂ ಮುಕ್ತ ಪ್ರವೇಶ ಎನ್ನುವಂತಹ ಸತ್ಯತೆಯನ್ನು ಜ್ಞಾನಿಗಳು ಅರ್ಥವಿಸಿಕೊಂಡಿದ್ದಾರೆ. ಹೌದು ಸ್ವಾಮಿ. ಭಕ್ತ ಸ್ತೋಮದ ಮುಂದೆ ನೀನು ನನ್ನನ್ನು ಕಾಣುವುದಕ್ಕಾಗಿ ಬರುವಂತಹ ಸಂದರ್ಭ ಇದು ಮೊದಲು ಬಂದದ್ದಕ್ಕೂ ಈಗ ಬಂದದ್ದಕ್ಕೂ ವ್ಯತ್ಯಾಸ ಗಮನಿಸ್ತಾ ಇದ್ದೇನೆ. ಸದಾ ಹಸನ್ಮುಖಿಯಾಗಿರಬೇಕಾದಂತಹ ನಿನ್ನ ಮುಖ ಕಳಾಹೀನವಾಗಿದೆ. ಯಾವುದೇ ಒಂದು ಕಷ್ಟಕ್ಕೆ ನೀನು ಒಳಗಾಗಿದ್ದೆ ಎನ್ನುವುದಂತೂ ಸತ್ಯ. ನಿಜ. ದ್ವಾರಕೆಗೆ ಕೃಷ್ಣನ ಬಳಿಗೆ ಬಂದ ಬಳಿಕ ಯಾವುದೇ ಸಂಕೋಚ ಬೇಡ. ಏನೇ ಕಷ್ಟ ಬಂದಿದ್ರು ಕೂಡ ಲೀಲೆಯಳು ಪರಿಹರಿಸಿಕೊಡುವೆ, ಹೇಳಯ್ಯ ಸ್ವಾಮಿ. ಶ್ರೀಮನೋಹರ ಸ್ವಾಮಿ ದೇವ ಕೃಪಾಳು ಕಾಮಜನಕ ಕಮಲೀ ತನದಿಂದ ಬಯಸಿನ ಕಬದು ದೇವ ಓ ಸ್ವಾಮಿ ಶತಮನ್ಯು, ಮನೋಹರ ಸ್ವರೂಪವನ್ನು ಹೊಂದಿದ ಕಾರಣ ಮನೋಹರ ಸ್ವಾಮಿ ಎನ್ನುವುದಾಗಿ ನನ್ನೆಲ್ಲರೂ ಕೊಂಡಾಡಿದರು. ಮಾತ್ರವಲ್ಲ, ಕೃಪಾಳು ನೀನಿರುವೆ. ಬಂದವರ ಕಷ್ಟವನ್ನು ಪರಿಹರಿಸುವ ದಯಾನಿರ್ಮಯ ನೀನು. ಈ ಕ್ಷೇತ್ರಕ್ಕೆ ಯಾರೇ ಏನೇ ಬಯಸಿ ಬಂದರೂ ಕೂಡ ಇಲ್ಲ ಎನ್ನುವಂತಹ ಪ್ರಶ್ನೆ ಇಲ್ಲ. ಆ ಧೈರ್ಯದಿಂದಲೇ ನಿನ್ನೆಡೆಗೆ ಬಂದೆ ತಂದೆ. ನನಗೆ ಬಂದ ಕಷ್ಟ
ಓರ್ವ ಸಾಮಾನ್ಯನಿಂದಾದರೆ ಅದನ್ನು ಪರಿಹರಿಸಬಹುದಿತ್ತು. ಆದ್ರೆ ಬಂದದ್ದು ಭೂಮಿಯಾತ್ಮಜನಾದ ನರಕನೆನ್ನುವಂತಹ ದಾನವ, ಪ್ರಾಗ್ಯೋದೇಶವನ್ನು ಆಳುವವ, ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡಿದ. ಕೇವಲ ಸ್ವರ್ಗವನ್ನು ಬಯಸಿದ್ದು ಮಾತ್ರ ಅಲ್ಲ ತಂದೆ, ಶಚಿಯನ್ನೇ ಬಯಸಿ ಬಂದ. ಆ ಕಾಲಕ್ಕೆ ಕುಲಿಶವನ್ನು ಹಿಡಿದದ್ದು ಪ್ರಯೋಜನವಾಗಲಿಲ್ಲ, ಪೆಟ್ಟು ನಿಂತು ಓಡಿ ಈಗ ನಿನ್ನೆಡೆಗೆ ಬಂದಿದ್ದೇನೆ. ದೇವ, ಅವ ಮಾಡಿದಂತ ಅನ್ಯಾಯ ಒಂದಲ್ಲ ಎರಡಲ್ಲ. ಅದಿತಿ ದೇವಿಯ ಕರ್ಣ ಕುಂಡಲ ಅಪಹರಿಸಿದ್ದಾರೆ, ವರುಣನ ಮನಿ ಶೈಲವನ್ನು ಕೊಂಡೋಗಿದ್ದಾರೆ, ಯಮನ ಪಾಶವನ್ನು ಕೊಂಡು ಹೋಗಿದ್ದಾರೆ ತಂದೆ. ಸಾಗಿಸಬೇಕೆನ್ನುವವನಿಗೆ ರೋಗ ರುಜಿನಗಳ ಬಾಧೆ, ತನ್ನ ನಾಡಿನಲ್ಲಿ ಸಂಪತ್ತು ಹೆಚ್ಚಿಸಿಕೊಳ್ಳಬೇಕೆನ್ನುವಂತಹ ಅವನಿಗೆ ನೆರೆ ರಾಜ್ಯದ ಅರಸರ ಬಗ್ಗೆ ಭಯ, ಸಜ್ಜನರಾದಂತಹ ನಿಮಗೆ ದುರ್ಜನರ ಬಾಧೆ ತಪ್ಪಿದ್ದಲ್ಲ. ಹೌದು ತಂದೆ. ಇದು ಮೊದಲು ಅದೆಷ್ಟೋ ದಾನವರು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸುವ ಮೂಲಕ ಸ್ಥಾನಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಆದ್ರೆ ಈಗ ಬಂದಂತಹ ನರಕ ದಾನವು ಎಲ್ಲವರ ಸ್ವಭಾವದಂತೆ ಅಲ್ಲ. ನಿಮ್ಮಲ್ಲಿರುವಂತಹ ಅಮೂಲ್ಯವಾದಂತಹ ವಸ್ತುಗಳನ್ನು ತನ್ನ ನಾಡಿನತ್ತ ಕೊಂಡೊಯ್ತಾ ಇದ್ದಾನೆ. ಹೆಚ್ಚೇಕೆ ನಿನ್ನ ತಾಯಿಯಾದಂತಹ ಆದಿತ್ಯ ಕರ್ಣಕುಂಡಲವನ್ನು ಕಿತ್ತುಕೊಂಡಿದ್ದಾನೆ. ಅವಳು ನಿನಗೆ ಮಾತ್ರ ತಾಯಿಯಲ್ಲ. ಒಂದು ಸಂದರ್ಭದಲ್ಲಿ ವಾಮನ ರೂಪದಿಂದ ನಾನು ಕಾಣಿಸಿಕೊಳ್ಳಬೇಕು ಅಂತ ಆದ್ರೆ ತನ್ನ ಉದರದಲ್ಲಿ ಸ್ಥಾನವನ್ನು ಕೊಟ್ಟವಳು ಆಕೆ. ನನಗೂ ತಾಯಿ ಸಮಾನಳು. ತಂದೆ ತಾಯಂದಿರಿಗೆ ಕಷ್ಟ ಬಂದಂತಹ ಸಂದರ್ಭ ಮಕ್ಕಳಾದವರು ಅದನ್ನು ಪರಿಹರಿಸದೇ ಇದ್ರೆ ಅವರು ಪುತ್ರರೆಲ್ಲ ಶತ್ರುಗಳಾಗ್ತಾರೆ. ನಿಜ. ನನ್ನ ತಾಯಿಯ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಈಗಿಂದಿಗಲೇ ನಾನು ಸಿದ್ಧನಾಗ್ತೇನೆ. ದುರುಳನಾದಂತಹ ನರಕ ದೈತ್ಯನನ್ನು ಆದಷ್ಟು ಬೇಗನೆ ಕೊಂದು ಸುರ ಗದ್ದುಗೆಯನ್ನು ನಿನಗೆ ಸ್ಥಿರಪಡಿಸ್ತೇನೆ. ಅಷ್ಟರವರೆಗೆ ಎಲ್ಲಿರ್ತೀಯ ನೀನು? ನಾನಿಲ್ಲಿ ಇಲ್ಲ. ನಿನಗೆ ಮನೆ ಇಲ್ಲ ಅಂತ ಆಗಿದೆ. ಹೌದು, ಅಲ್ಲಿಂದ ಓಡಿಸಿ ಆಗಿದೆ. ಉಳಿಯುವುದಕ್ಕೆ ಸ್ಥಳ ಇಲ್ಲ. ಏನು ಯೋಚನೆ ಮಾಡಬೇಡ. ನಮ್ಮ ಮನೆಯಲ್ಲಿ ನಿನಗೆ ಆಶ್ರಯವನ್ನು ಕೊಡ್ತೇನೆ. ಸರಿ. ಆದ್ರೆ ಒಂದುಂಟು. ಏನು? ನನ್ನ ಮನೆ ಎನ್ನುವುದು ನೆನಪಿರ್ಲಿ, ಆಯ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರ ಅಂದ್ರೆ ಸಂಕೋಚ ಬೇಡ, ಯಾವುದನ್ನು ಬೇಕಿದ್ರೂ ಪಡೆಯಬಹುದು. ಆಯ್ತು, ಹೋಗು. ದೇವೇಂದ್ರನನ್ನು ಸಂತೈಸಿ ನಾನು ಕಳುಹಿಸಿಕೊಟ್ಟಿದ್ದೇನೆ. ಹಾಗೆ ಅಂತ ನರಕ ದೈತ್ಯನನ್ನು ಕೊಲ್ಲುವುದಕ್ಕೆ ಮುಂದಾದಂತಹ ಸಂದರ್ಭ ಅಕ್ಕನ ನೆನಪಾಯಿತು. ಅವ ಪಡೆದಂತಹ ವರ ಏನು? ಮಾತಾಪಿತರಿಂದ ಹೊರತು ಅನ್ಯರಿಂದ ಮರಣ ಇಲ್ಲ ಎನ್ನುವಂತಹ ವರವನ್ನು ಸಂಪಾದಿಸಿಕೊಂಡಿದ್ದಾನೆ. ಹಾಗಿದ್ರೆ ಅಪ್ಪ ಒಬ್ಬನೇ ಹೋದ್ರೆ ಸಾಕಾಗ್ತದ? ಅಮ್ಮನೂ ಬೇಕಾಗ್ತದೆ. ನನಗೆ ಒಬ್ಬರಲ್ಲ ಇಬ್ಬರಲ್ಲ 8 ಮಂದಿ ಹೆಂಡತಿಯರು. ಯಾರನ್ನು ಕರೆದುಕೊಂಡು ಹೋಗೋಣ? ತಾಯಿ ಸ್ವರೂಪದಿಂದ ಇರುವವಳು ಭಾಮಾದೇವಿ. ಹಾಗೆಂತ ಅವಳನ್ನು ಕರೆದುಕೊಂಡು ಹೋಗಬೇಕು. ಹೌದು, ನಾನು ಇಲ್ಲಿಂದರೆ ಕರೆದಾಕ್ಷಣ ಕೇಳಿಸಿಯೂ ಒಂದು ವೇಳೆ ಅವಳು ಬಾರದೇ ಇದ್ರೆ ನಾನು ಸಣ್ಣವನಾಗುವುದಿಲ್ವಾ? ಗಂಡು ಮಕ್ಕಳು ಯಾರ ಮುಂದೆ ಬೇಕಿದ್ರೂ ಸಣ್ಣವರಾಗಬಹುದು, ಹೆಂಡತಿಯ ಮುಂದೆ ಸಣ್ಣವರಾಗಬಾರ್ದು. ಹಾಗಿದ್ರೆ ಏನು ಮಾಡೋಣ? ನಾನು ಹೊರಡುವಂತಹ ಸಿದ್ಧತೆ ಅವಳಿಗೂ ತಿಳಿಯಬೇಕು. ಅದಕ್ಕಾಗಿ ಏರು ಸ್ವರದಲ್ಲಿ ಗರುಡನನ್ನು ಕೂಗಿ ಕರೀತೇನೆ. ಗರುಡ, ಸ್ವರ್ಗಕ್ಕೆ ಹೋಗೋದಕ್ಕಿದೆ, ಬಾ. ರಾಜ ಕಾರಣವಾಯ ಆಗ ಎಲ್ಲಿಗೆ ಗಮನ ನಿಲ್ಲಲು ರಮಣ
ಕೇಳುವಂತಹ ತಾಳ್ಮೆ ಇಲ್ಲ, ಆದ್ರೂ ಕೇಳ್ತೇನೆ. ಎಲ್ಲಿಗೆ? ಆಯ್ತಲ್ಲ ಮಂಗಳಾರತಿ. ನಾ ಕೇಳಬೇಕಿದ್ರೆ ಕೇಳಿದ್ದೆ. ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗುವಂತಹ ಸಂದರ್ಭ ಎಲ್ಲಿಗೆ ಅಂತ ಕೇಳುವುದು ಸಂಪ್ರದಾಯ ಅಲ್ಲ. ಮತ್ತೆ ಹೇಗೆ? ಅಂದ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ಹೋದ ಕಾರ್ಯ ಆಗುವುದಿಲ್ಲ. ಅದ್ಯಾಕೆ? ಕೆಲವೊಂದು ವಿಚಾರಗಳು ಗೊತ್ತಿದೆ. ನಾವು ಶುಭ ಕಾರ್ಯಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಬೆಕ್ಕು ಅಡ್ಡ ಬಂತು ಅಂತ ಆದ್ರೆ ಹೋದ ಕಾರ್ಯ ಆಗುವುದಿಲ್ಲ ಗೊತ್ತಾ? ಮನೆ ಬೆಕ್ಕು ಅಡ್ಡ ಬಂದ್ರೆ ಮನೆ ಬೇಕಾದ್ರೂ ಜಾತಿಯಲ್ಲಿ ಬೆಕ್ಕೆ ಅಲ್ವದು? ಸ್ವಾಮಿ, ಯಜಮಾನ ಯಾವುದೇ ಕಾರ್ಯಕ್ಕೆ ಹೊರಡ್ಲಿ ಮನೆ ಬೆಕ್ಕೆ ವಿಷಯ ಗೊತ್ತಿರ್ತದ. ಆದ್ರೂ ಅಪಶಕುನ ಹೇಳಬಾರದು. ಅಪಶಕುನ ಅದು ಮೂಕ ಪ್ರಾಣಿಗೆ ನಮ್ಮದು ಏನು ಗೊತ್ತುಂಟು ಸ್ವಾಮಿ. ಆದರೂ ಮನದ ಬೇಕು ಹೌದು, ಬೇಕು ಹೌದು. ಹೌದು, ನೀನು ಕೇಳಬಹುದು. ಯಾಕೆ? ನೀನು ಮನೆ ಬೆಕ್ಕು ಹೌದು, ನನ್ನ ಮನದ ಬೇಕು ಹೌದು. ಸತ್ಯ. ಆದ್ರದ್ದು ಕೇಳ್ತೇನೆ. ಎಲ್ಲಿಗೆ?
ಮತ್ತೆ ಅದನ್ನೇ ನೀನು ಹೇಳ್ತಾ ಇದೆಯಲ್ಲ, ಎಲ್ಲಿಗೆ ಅಂತ ಹೇಳಿದ್ದಲ್ಲ. ಅಲ್ಲ, ನೀನು ಹಾಗೆ ಕೇಳುದು ಸಂಪ್ರದಾಯ ಅಲ್ಲ. ಹೇಗೆ ಕೇಳಬೇಕು ಚಿನ್ನ? ದೂರ ಅಂತ ಕೇಳಬೇಕು. ಎಲ್ಲಿಗೆ ದೂರ? ಅದು ಎರಡು ಬೇಡ, ದೂರ ಅಂತ ಪ್ರಭು, ಕಣ್ಣು ಕೆಂಪಗಾಗಿದೆ, ಮೂಗಿನಲ್ಲಿ ಬಿಸಿ ಉಸಿರು, ಕೈಯಲ್ಲಿ ಚಕ್ರದ ಹಿಡಿದುಕೊಂಡಿದ್ದೀರಿ, ಯುದ್ಧಾಪೇಕ್ಷದ ಹೊರಟಿರುವುದು ಸತ್ಯ. ಆದುದರ ಕೇಳ್ತಾ ಇದ್ದೇನೆ, ಹೋಗುವಂತ ವಿಷಯ ನನ್ನಲ್ಲಿ ಹೇಳಿ ಹೋಗ್ತೀರಾ? ವಿಚಾರ ಆದ್ರೂ ಮಧ್ಯ ಪಥದಲ್ಲಿ ನನ್ನನ್ನು ತಡೆದು ದೂರ ಎನ್ನುವ ಹಾಗೆ ಕೇಳಿಬಿಟ್ಟೆ ಅಲ್ಲ. ಎಷ್ಟೇ ಅವಶ್ಯದ್ರು ಮುಗಿಸಿ ಹೋಗ್ಬೇಕು. ಹೇಳ್ಬೇಕು ಅನ್ನಿಸ್ತಾ ಇತ್ತು. ಹೌದಾ? ಆದ್ರೆ ಸಮಯದ ಅಭಾವ ಉಂಟು. ಸ್ವಾಮಿ, ಚುಟುಕಾಗಿ ಹೇಳಿಬಿಡಿ. ಹೇಳ್ತೇನೆ. ಯಾಕಂದ್ರೆ ಹೇಳದ ಇದ್ರೆ ನನ್ನನ್ನು ಮುಂದುವರಿಯೋದಕ್ಕೆ ಬಿಡುವುದಿಲ್ಲ. ಈಗಾಗಲೇ ದೇವೇಂದ್ರ ನಮ್ಮ ಮನೆಗೆ ಬಂದ. ದೇವೇಂದ್ರ ಬರ್ತಾನೆ ಹೋಗ್ತಾರೆ, ಅದರಲ್ಲಿ ಏನು ವಿಶೇಷ ಉಂಟು? ಅವ ಬರುವಾಗಲೇ ಸಮಸ್ಯೆಯನ್ನು ಹೊತ್ತುಕೊಂಡೇ ಬಂದಿದ್ದಾನೆ. ಸಮಸ್ಯೆ ಮುಗಿಲಿಕ್ಕಿಲ್ಲ ಬಿಡಿ. ಈ ಕೆಲವರಿಗೆಲ್ಲ ಸಮಸ್ಯೆ ಬಂದಾಗ ಮಾತ್ರ ದೇವರ ನೆನಪಾಗುವುದು. ಸತ್ಯ. ಕಿರೀಟ ಹೊತ್ತರೆ ಕಿರುಕುಳ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಸುಖ ಇರುವಂತಹ ಸಂದರ್ಭದಲ್ಲಿ ದೇವರ ನೆನಪೇ ಆಗುವುದಿಲ್ಲ. ದೇವರು ಬೇಡ ಅವರಿಗೆ. ಅಂದ್ರೆ ಅವ ಬಂದ ಉದ್ದೇಶ ಬೇರೆ ಏನೂ ಅಲ್ಲ. ಏನು? ಸ್ಥಾನಭ್ರಷ್ಟನಾಗಿದ್ದಾನೆ. ದುರುಳನಾದಂತಹ ನರಕಾಸುರ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಿದನಂತೆ. ಇಂದ್ರಾದಿ ದೇವತೆಗಳನ್ನು ಬಡಿದೋಡಿಸಿದಂತೆ ಅಲ್ಲಿರುವಂತಹ ಸುವಸ್ತುಗಳನ್ನು ಕೊಂಡು ಹೋಗಿದ್ದಾನಂತೆ. ಹಾಗಾಗಿ ದೇವೇಂದ್ರನಿಗೆ ಸಾಂತ್ವನ ನುಡಿಗಳನ್ನು ಆಡಿದ್ದೇನೆ. ಆದಷ್ಟು ಬೇಗನೆ ನರಕ ದೈತ್ಯನನ್ನು ಕೊಂದು ಕೊಡ್ತೇನೆ ಎನ್ನುವ ಹಾಗೆ. ಹಾಗಾಗಿ ಸರ್ವ ಸಿದ್ಧತೆಯೊಂದಿಗೆ ನಾನು ಹೊರಟದ್ದು ಎಲ್ಲಿಗೆ ಗೊತ್ತಾ? ನರಕ ದೈತ್ಯನನ್ನು ಕೊಂದು ಅವ ಸ್ವಾಧೀನಪಡಿಸಿರುವಂತಹ ಸುವಸ್ತುಗಳನ್ನು ಕೊಂಡು ಹೋಗಿ ಸ್ವರ್ಗಲೋಕಕ್ಕೆ ಒಪ್ಪಿಸುವುದಕ್ಕೆ ಹೊರಟಿದ್ದೇನೆ. ಬೇಗ ಸ್ವರ್ಗಕ್ಕೆ ನಿನಗೇನಾಯ್ತು? ಹರುಷವಾಯಿತು ಕಾಂತಾಗೆ
ಬರುವಿನ ಜೊತೆಯಿಂದ ಬರುವಿನ ಜೊತೆಯಿಂದ ಬೇಡ ನಿನ್ನಲ್ಲಿ ಹೇಳಿ ನಾನು ಸಮಸ್ಯೆಗೆ ಒಳಗಾದೆ.
ಹೇಳದೆ ಇರುತ್ತಿದ್ದರೆ ಈಗಾಗಲೇ ನಾನು ಸ್ವರ್ಗಕ್ಕೆ ಹೋಗಿ ಅವನನ್ನು ಕೊಂದು ಕೆಲಸ ಮುಗಿಸಿ ಪ್ರಸಂಗ ಮುಗೀತಾ ಇತ್ತು ಗೊತ್ತುಂಟ. ನನ್ನ ಅಭಿನಯದಲ್ಲಿ ಎಂತ ಅರ್ಥವೇ ಆಗಲಿಲ್ಲ ನಿಮಗೆ. ಅಭಿನಯವ ಅದನ್ನ ಮಾಡಿದ್ದಾಕೆ ಇಷ್ಟೊತ್ತು? ನಾನು ಸಮಯಕ್ಕೆ ಸರಿಯಾಗಿ ಪ್ರಸಂಗ ಮುಗಿಸಬೇಕೆನ್ನುವ ಜವಾಬ್ದಾರಿ ನನಗುಂಟು. ಅದು ನಿನಗೆ ಗೊತ್ತಾಗ್ತದ ಸ್ವಾಮಿ? ಇಷ್ಟು ಮಾತ್ರ, ಇನ್ನು ಟಾ ಟಾ ಡಾ ನ ಮುನ್ನದಿಲ್ಲ. ಏನು ಎಷ್ಟು ಬೇಕು ಅಷ್ಟು ಮಾತ್ರ. ಅಲ್ಲ ಅಷ್ಟು ಮಾತ್ರ. ಇದು ಯಾಕೆ ಬಲ್ಲಿರ? ಅಷ್ಟು ಮಾತ್ರ ಆದ್ರೂ ಅರ್ಥ ಆಗ್ಬೇಕಲ್ಲ ಉಳಿದವರು. ಅರ್ಥವಾಗಿ ತೋರಿಸುವರು ನಾವು ಹಾಗಂತೇಳಿ ನಾನು ಹೇಳಿದ ಆ ಕ್ಷಣ ಕುಣಿದು ಕುಪ್ಪಳಿಸುವುದಕ್ಕೆ ತೊಡಗಿದೆ. ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಹರುಷವಾಯಿತು ಕಾಂತ. ಯಾಕೆ? ನರಕ ದೈತ್ಯನ ಕೊಂದು ಸುರಲೋಕ ಕೈದುವಯ. ಹೌದು ಹೌದು, ಸ್ವರ್ಗಲೋಕಕ್ಕೆ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲ ಇಲ್ಲ, ನನಗೆ ಎಷ್ಟು ಉಲ್ಲಾಸ ಅದು. ನೀವು ಸ್ವರ್ಗಲೋಕಕ್ಕೆ ಹೋಗಿ. ನೀವೆಲ್ಲ ಹೆಣ್ಣು ಮಕ್ಕಳು ಯಾವ ಸಂದರ್ಭ ಹೇಗೆ ಉಲ್ಲಾಸದಲ್ಲಿ ಇರ್ತೀರಿ ಎನ್ನುವುದನ್ನು ಹೇಳುವುದಕ್ಕೆ ಆಗುದಿಲ್ಲ. ಗಂಡಸರು ಒಬ್ಬರೇ ಸ್ವರ್ಗಕ್ಕೆ ಹೋದ್ರೆ ಏನು ಚಂದ. ಗಂಡ ಒಬ್ಬರೇ ಹೋಗಬಾರ್ದು, ಮತ್ತೆ ಹೆಂಡತಿ ಜೊತೆ ಕರ್ಕೊಂಡು ಹೋಗ್ಬೇಕು. ಹೆಂಡತಿ? ಹೌದಪ್ಪ, ಹೆಂಡತಿಯನ್ನು ನಾವಿಲ್ಲ ಅಳುತ್ತಾ ಇರೋದು. ನೀವು ಸ್ವರ್ಗಕ್ಕೆ ಎಂತದ್ದು? ಈಗ ಕರ್ಕೊಂಡು ಹೋಗುವಂತಹ ಸ್ಥಳಗಳು ಎನ್ನುವುದಿದೆ. ಹೆಂಡತಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಆದ್ರೆ ಒಂದು ಉಪವನ ಸುತ್ತಾಡುವುದಕ್ಕಾಗಿ ಹೋಗುವಂತಹ ಸಂದರ್ಭ ಕರೆದುಕೊಂಡು ಹೋಗಬಹುದು. ಸರಿ. ವಿದೇಶ ಪ್ರವಾಸ ಕೈಗೊಳ್ಳುವಾಗ ಕರೆದುಕೊಂಡು ಹೋಗಬಹುದು. ನಿಮ್ಮದುಂಟು? ಇಲ್ಲ ಇಲ್ಲ ಇಲ್ಲ, ಈಗಿಲ್ಲ, ಸದ್ಯಕ್ಕಿಲ್ಲ. ಗೊತ್ತಾಯ್ತು. ಆಮೇಲೆ 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 ದೇವಸ್ಥಾನಕ್ಕೆ ಹೋಗುವಾಗ ಕರೆದುಕೊಂಡು ಹೋಗಲೇಬೇಕು. ಇದು ಗಂಡಸರ ಬುದ್ಧಿ. ಸತ್ಯ ಹೇಳ್ಬೇಕಾ? ಗಂಡನಿಗೆ ಎಲ್ಲಾದ್ರೂ ಸಮಸ್ಯೆ ಆದ್ರೆ ಹೆಂಡತಿ ಹತ್ತಿರದ ಪೂರಕವಾಗಿರ್ತಾಳೆ. ನಾನು ಹೇಳಿದ ಸ್ವಾಮಿ, ನರಕದ ಯುದ್ಧವನ್ನು ಮಾಡೋದಕ್ಕೆ ಹೋದವರು ದ್ವಾರಕೆಯಲ್ಲಿ 8 ಮಂದಿ ಹೆಂಡತಿರಿದ್ದೇವೆ. ಒಂದು ಸಲ ಅದು ಯುದ್ಧ ನೋಡಿದ್ದೇವಾ? ಇಲ್ಲ. ನಿಮ್ದು ಸರಸ ದಾಂಪತ್ಯ ಯಾವತ್ತಿದ್ರು ಹಾಗೆ ವಿರಸ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದಾಂಪತ್ಯ ಕೂಡ ಹಾಗೆ. ಆದರ್ಶ ದಂಪತಿಗಳು ಯಾರಂತ ಹೇಳಿದ್ರೆ ಬೆರಳೆತ್ತಿ ತೋರಿಸಿ ಇಲ್ಲಿಗೆ ದ್ವಾರಕೆಗೆ. ಯಾರಾದ್ರೂ ಬಹುಮಾನ ಕೊಡ್ಬೇಕಿದ್ರೆ ನಮಗೆ ಕೊಡ್ಬೇಕು. ಭೂಲೋಕದಲ್ಲಿ ಒಂದನ್ನು ಸುಧಾರಿಸಕ್ಕೆ ಕಷ್ಟ ಆಗ್ತದೆ. ನೀವು ಹಾಗಲ್ಲ. 8 ಹೌದು 8 ಮಂದಿ 8 ಮಂದಿಗಳಿಗೂ ಏನಾದ್ರೂ ಸಮಸ್ಯೆ ಆಗಿದೆಯಾ? ಸಮಸ್ಯೆ ಇಲ್ಲ. ಯಾಕೆ? ಅಂತ ವಿಶೇಷ ಗುಣವನ್ನು ಹೊಂದಿದವರು ತಾವಾಗಿದ್ದು. 8 800 ಆದ್ರೂ ನಾನು ಸುಧಾರಿಸ್ತೇನೆ. ಅಷ್ಟೆಲ್ಲ ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಸುಮ್ಮನೆ ಎಂತದ್ದು ಮಾತಾಡುದು ನೀವು? ಸತ್ಯ ಹೇಳ್ಬೇಕಾ ಸ್ವಾಮಿ? ಇಷ್ಟೆಲ್ಲ ಬಲವಾದ ಕಾರಣ ಏನು ಗೊತ್ತಿಲ್ಲ. ಬೇರೆ ನರಕ ದೈತ್ಯರು ಕೊಲ್ಲುತ್ತೀರಿ, ಆಮೇಲೆ ಅವನು ಕಸಣದ ಸುವಸ್ತುಗಳನ್ನೆಲ್ಲವನ್ನು ಕೊಂಡು ಹೋಗಿ ಇಂದ್ರಾದಿ ಸುಮಸಿ ಒಪ್ಪಿಸ್ಬೇಕೆ ಸ್ವರ್ಗಕ್ಕೆ ಹೋಗ್ತೀರಿ. ಹೌದು. ಹರ್ಷವಾಯಿತು ಕಾಂತ. ಸ್ವರ್ಗಕ್ಕೆ ಹೋಗೋ ವಿಷಯ ಕೇಳಿ ನಾನು ನಿಮ್ಮ ಜೊತೆಲಿ ಬರ್ತೇನೆ. ಕರ್ಕೊಂಡು ಹೋಗಿ. ನಾನೇನು ಮಧುಚಂದ್ರಕ್ಕೆ ಹೊರಟದ್ದು? ಎಂತದ? ನನಗೆ ಹೆಚ್ಚಿಗೆ ಮಾತಾಡ ಅಭ್ಯಾಸ ಇಲ್ಲ. ನಾನು ಈಗ ನಾವು ನೇರ ಪ್ರಸಂಗ ಅಲ್ಲ, ಇನ್ನು ನಮ್ಮದು ಪ್ರಸಂಗ. ನಾನು ಹೊರಟದ್ದು ಆ ರಾಕ್ಷಸನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕಾಗಿ. ರಾಕ್ಷಸರು ಹೇಗಿರ್ತಾರೆ ಗೊತ್ತಾ? ಇಷ್ಟು ದೊಡ್ಡ ಕಣ್ಣು, ಇಷ್ಟು ನಾಲಿಗೆ, ಕಪ್ಪ ಮೀಸೆ, ಜಾನುಬಾಹುಗಳು. ಹೆಣ್ಣು ಮಕ್ಕಳನ್ನು ಕಂಡಾಕ್ಷಣ ಬಲಾತ್ಕಾರ ಮಾಡ್ತಾರೆ. ಮತ್ತೆ ನೀವು ಇರುವುದು ಯಾಕೆ? ಎಲ್ಲಿ ಆದ್ರೂ ನನ್ನ ಹೆಂಡತಿಯನ್ನು ನೋಡಿದ್ರೆ ಅವರೆಲ್ಲಿ ಆದ್ರೂ ಬಲಾತ್ಕಾರ ಮಾಡಿದ್ರೆ ನನಗೆ ಹೆಂಡತಿ ಇಲ್ಲ ಅಂತ. ದೇವರಾಗಿ ಈಗೆಲ್ಲ ಮಾತಾಡಬಾರ್ದು. ನಿಮ್ಮ ಹೆಂಡತಿ ನನ್ನ ಜೊತೆಯಲ್ಲಿ ಬರುವುದು ರಕ್ಕಸ ನಾನು ಕಡಿಮೆ ಆಗ್ತೇನೆ. ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಜೊತೆಯಲ್ಲಿ ಮತ್ತೆ ನಾನು ನಿನ್ನನ್ನು ರಕ್ಷಣೆ ಮಾಡುವುದಾ ಅವರೊಡನೆ ಯುದ್ಧ ಮಾಡುವುದಾ? ಅದು ಮತ್ತೆ ನೋಡುವ ಸ್ವಾಮಿ. ಆವ ಪ್ರಸಂಗ ಬಂದ್ರಲ್ಲ, ಇಂದಿನಿಂದ ಪ್ರಸಂಗ ಗೊತ್ತುಂಟ. ಯಾವುದು? ಇಷ್ಟೆಲ್ಲ ಹಠ ಮಾಡಿದಾಕೆ ಅದರ ಕಥೆ ಹೇಳುವುದಿಲ್ಲ. ಪಾರಿಜಾತ ಪುಷ್ಪ. ಪಾರಿಜಾತ ನಂದನಾದ ಪುಷ್ಪ. ಸ್ವಾಮಿಯೇ, ನಾನು ತಂದ ಹೂವನ್ನು ಕಟ್ಟ ಹೇಳಿದಿರಿ, ರುಕ್ಮಿಣಿಯನ್ನು ಕರೆಸಿದ್ದೀರಿ, ಹೂ ಮುಡಿಸಿದ್ದೀರಿ. ಹೌದು. ಅಂದಿನ ಕಥೆ ಮರೆತು ಹೋಯ್ತಾ? ಅಷ್ಟು ಅವಸರ ಯಾಕೆ? ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ ಎನ್ನುವ ಹಾಗೆ ಹೇಳಿದ್ದು ಹೌದು. ಹೌದು, ಕರೆದುಕೊಂಡು ಹೋಗುವುದೇ ಇಲ್ಲ ಅಂತ ಹೇಳಿದ್ದೆ. ನನಗೆ ಬಿದ್ದರೂ ಮೂಗು ಮೇಲು. ಯಾಕೆ ಗೊತ್ತಾ? ಯಾಕೆ? ನನ್ನ ಅಗತ್ಯ ಉಂಟು. ಹೌದಾ? ನೀನಿಲ್ಲದೆ ಪ್ರಸಂಗ ಮುಂದುವರಿಯುವುದಿಲ್ಲ. ನೀವು ಆವಾಗಲೇ ಹೇಳ್ತಿದ್ರೆ ಮುಗೀತಿತ್ತು. ಹೌದಾ? ಹೋಗ್ತೇನೆ. ಹಾಗೆಂತ ನಾನು ಒಬ್ಬನೇ ಹೋಗ್ತೇನೆ ಬರ್ತೇನೆ ಎನ್ನುವ ಹಾಗೆ ಗರುಡನಿಗೆ ಸೂಚನೆ ಕೊಟ್ಟದ್ದು. ಈಗ ನೀನು ಬರುವ ವಿಚಾರ ಗೊತ್ತಿಲ್ಲ, ಹಾಗಾಗಿ ಅವನಿಗೆ ಸೂಚನೆ ಕೊಡ್ಬೇಕಲ್ಲ. ಏ ಗರುಡ, ಭಾಮೆಯು ಬರ್ತಾಳಂತೆ, ಸ್ವಲ್ಪ ಅಗಲರಕ್ಕೆ ಬಿಚ್ಚಾಯ್ತು. ಹಾಸ್ಯ ಮಾಡುದು ನೀವು? ಹಾಸ್ಯ ಅಲ್ಲ, ನೀನು ತಪ್ಪ ಇಲ್ಲ. ನಿಮ್ಮಷ್ಟೇ ನೋಡೋದಕ್ಕೆ ಗಗನ ಮಾರ್ಗ ಹೇಗಿತ್ತು? ಕಣ್ಣು ಮುಚ್ಚಿ ಬಿಡಲು ತಲುಪಿ ಆಯ್ತು. ಗರುಡನನ್ನು ಏರಿಕೊಂಡು ಈ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಬಂದು ನಿಂತಹ ಪ್ರದೇಶ ಯಾವುದು? ಯಾವ ಸ್ಥಳ? ಇದೇ ಪ್ರಾಗ್ಜ್ಯೋತಿಷ ಪಟ್ಟಣದ ಪುರದ ಹೊರವಲಯ. ಇದೇನಿಷ್ಟು ಕತ್ತಲು ಕತ್ತಲು? ಒಳ ಪ್ರವೇಶಿಸುವುದಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಭದ್ರತೆ ಇದೆ, ಮುರಾಪಾಶಗಳು. ಇದು ಯಾರು? ಇದು ನರಕಾಸುರನ ಮಾವನೂ ಹೌದು, ಮಂತ್ರಿಯೂ ಹೌದು. ಮಂತ್ರಿಗಳು ಸರಿ ಇದ್ರೆ ಮಾತ್ರ ನಾಡು ಸರಿಯಾಗಿರ್ತದೆ. ಹೌದಾ? ಕೆಲವಾರು ಮಂತ್ರಿಗಳಿದ್ದಾರೆ, ಅರಸನನ್ನು ಬಿಟ್ಟು ಇಡೀ ದೇಶವನ್ನೇ ಹಾಳು ಮಾಡ್ತಾರೆ. ಇವರು ಹಾಗೆ ಹೌದೇ ಹೌದಾ? ಅರಸನಿಗೆ ದುರ್ಬೋಧನೆಯನ್ನು ಮಾಡುವ ಮೂಲಕ ಕೆಟ್ಟ ದಾರಿಗೆ ಹೋಗುವುದಕ್ಕೆ ಅನುವು ಮಾಡಿಕೊಡುವ ಆತ. ಹಾಗೆ ಅಂತ ನಮಗೆ ಒಳ ಪ್ರವೇಶಿಸಬೇಕೋ ಬೇಡುವ? ಅದಕ್ಕಾಗಿ ಸುದರ್ಶನಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. 6,000 ಮುರಪಾಶಗಳನ್ನು
ನೋಡಿದ್ರೆ ಮೆರೆಯುವ ಶಂಖಧ್ವನಿ ನನ್ನ ಕಿವಿಗೆ ಅಪ್ಪಳಿಸುತ್ತಾ ಇದೆ. ಅಷ್ಟೇ ಅಲ್ಲ, 6,000 ಮುರಭಾಷ ಕತ್ತರಿಸಲ್ಪಟ್ಟಿದೆ. ಇದು ಯಾರಿಂದ ಆಯಿತು ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಎಂಥವರನ್ನು ನಾನು ಬಿಟ್ಟವನಲ್ಲ. ಒಮ್ಮೆಂದೊಮ್ಮೆಲೆ ಕಾಲ ತ್ರಿಶೂಲಿಯೇ ಯಾರು ಬಂದರೂ ಕೂಡ ನಾವು ಹೆದರುವ ಹಾಗಿಲ್ಲ. ಬಂದವರನ್ನು ಪ್ರಶ್ನೆ ಮಾಡಬೇಕಾಗಿದೆ. ಮುಂದುವರಿಯುತ್ತೆ ನೋಡೋಣ. ಬೊಬ್ಬೆ ಹೊಡಿತಾ ಇದೆ. ಎಷ್ಟು ಮಂದಿಗಳಿಗೆ ನಿದ್ದೆಗೆ ತೊಂದರೆ ಆಗ್ತದೆ ನಿಮಗೆ ಗೊತ್ತಾಗ್ತದೆ? ಅದು ನಾವು ರಾತ್ರಿಯಲ್ಲೇ ಬೊಬ್ಬೆ ಹಾಕುವವರು, ಹಾಗಾಗಿ ಯಾರಿಗೂ ನಿದ್ದೆ ಮಾಡುವ ಹಾಗಿಲ್ಲ. ಹೌದಾ? ನೀನು ನಿದ್ದೆ ಬಾರದಿದ್ದವನು ಬಂದದ್ದು ಯಾಕೆ? ನನಗೆ ಒಂದು ಕಾರ್ಯ ಉಂಟು. ಕಾರ್ಯ? ಹೌದು. ಈ ಕ್ಷೇತ್ರದಲ್ಲಿ? ಹೌದೌದು. ನಿನ್ನ ಬಣ್ಣ ನೋಡುವಾಗಲೇ ಗೊತ್ತಾಯ್ತು. ಏನಾಗಿದೆ? ಶಿವರನ್ನು ಚಂದ. ಓ, ಕಪ್ಪಾದ್ರೂ ಲಕ್ಷಣ ಇಲ್ವಾ? ನಾನು ಇವ ಭಾವಿಸಿದ್ದು ಕಪ್ಪು ಬಣ್ಣ ಹಾಕಿ ಒಂದು ಕತ್ತಲಿಗೆ ಬಂದ್ರೆ ಯಾರಿಗೂ ಗೊತ್ತಾಗುದಿಲ್ಲ ಅಂತ. ಈ ಕಪ್ಪಾದಂತಹ ಒಂದು ಶರೀರ ಇದ್ರೆ, ಕಪ್ಪು ಮೈ ಬಣ್ಣ ಇದ್ರೆ ಅದು ಬಿಸಿಲಿಗೆ ಹೋದ್ರೂ ಏನಾಗುದಿಲ್ಲ. ಬಿಳಿ ಇದ್ದವರಿಗೆ ಬಿಸಿಲಿಗೆ ಹೋದ್ರೆ ಕಪ್ಪಾಗ್ತಾರೆ. ಈಗ ನೀನು ಬಿಸಿಲಿಗೆ ಬಂದದಲ್ಲ, ಅಲ್ಲ, ಇದು ರಾತ್ರಿ ಹೊತ್ತು. ಹೌದು. ಈ ಕಪ್ಪಗಿನ ಬಣ್ಣ ಇದ್ದವರು ಕಾಣುವುದಿಲ್ಲ, ಆದ್ರೆ ನೀನು ಕಾಣ್ತಾ ಇದ್ದಿ. ಹೇಗೆ ಗೊತ್ತಾ? ಹೇಗೆ? ಹಲ್ಲು ಬಿಟ್ಟಾಗ ಮಾತ್ರ ಗೊತ್ತಾಗ್ತದೆ. ಚಂದ ಚಂದ, ನೀವು ಚಂದ, ಜೀವಂತ ಇದ್ದಿ ಅಂತ ಗೊತ್ತಾಯ್ತು. ಅಯ್ಯೋ, ಪ್ರವೇಶವನ್ನು ಮಾಡಿದ್ದು ಮಾತ್ರವಲ್ಲ, ಇಲ್ಲಿ ಭದ್ರತೆಗಾಗಿ ಇರಿಸಿದಂತಹ 6,000 ಮುರಭಾಷವನ್ನು ಕತ್ತರಿಸಿದ್ದು. ಮತ್ತೊಬ್ಬರ ನಿನಗೆ ನಿದ್ದೆ ಬರುವುದಿಲ್ಲ ಅಂತ ಹೇಳ್ತಿ, ಮತ್ತೊಬ್ಬರ ನಿದ್ದೆಗೆಡಿಸುವುದಕ್ಕಾಗ್ತದ? ಅಲ್ಲ, ನಾನು ಆಲೋಚನೆ ಮಾಡುದು ಏನು? ಶಂಖಧ್ವನಿಯನ್ನು ಮಾಡಿದರೆ ದುಷ್ಟಶಕ್ತಿಗಳು ದೂರ ಹೋಗ್ತವೆ ಅಂತ ಪ್ರತೀತಿ ಉಂಟು. ಇದು ಹತ್ತಿರ ಹತ್ತಿರ ಬರ್ತಾ ಉಂಟಲ್ಲ. ಇದು ಅದ್ಭುತ ಅದ್ಭುತ. ನಮ್ಮದೇ ಪ್ರದೇಶ ಆದ ಕಾರಣ ದುಷ್ಟಶಕ್ತಿಗಳು ಹೊರಗೆ ಹೋಗುದಿಲ್ಲ. ನಿಮ್ಮದು ಪ್ರದೇಶ ಅಂತ ಹೇಳಬೇಡ. ಯಾಕೆ? ನಾನು ಸರ್ವಾಂತರ್ಯಾಮಿ, ನನ್ನ ಪ್ರದೇಶವೂ ಹೌದು. ಅದು ನಿನ್ನಲ್ಲಿ ಮಾತ್ರ ಸರ್ವಾಂತರ್ಯಾಮಿ, ಇಲ್ಲಿ ಅಲ್ಲ. ಅಷ್ಟೇ ಅಲ್ಲ, ನಿನ್ನಲ್ಲಿ ಮಾತಾಡ್ತಿದ್ದ ಹಾಗೆ ಆ ಬದಿಯಲ್ಲಿ ಒಬ್ಬಳು ಕಾಣ್ತಾ ಇದ್ದ. ಹೌದೌದು. ಕುಸುಮಾಕ್ಷಿ. ಕಣ್ಣು ಸರಿ ಉಂಟು. ಪಾಪಿ ಕುಸುಮಾಕ್ಷಿ. ಆ ಕುಸುಮಾಕ್ಷಿಯನ್ನು ಎನ್ನ ವಶಕ್ಕಿತ್ತು. ನಡೆ ಇಲ್ಲಿಂದ. ಬದಲಾಗಿ ಅವ ಕೆಟ್ಟ ದಾರಿಯಲ್ಲಿ ಹೋಗುವುದಕ್ಕೆ ನೀನು ಪ್ರೇರಕ ಶಕ್ತಿ ಎನ್ನುವುದು ನನಗೆ ಗೊತ್ತಿದೆ. ಹಾಗಾಗಿ ನಿಮ್ಮಂತಹ ದಾನವರನ್ನು ಕೊಲ್ಲುವುದಕ್ಕಾಗಿ ಬಂದವ ಯಾರು ಗೊತ್ತಾ? ಗೋಪಾಲಕೃಷ್ಣ ದಾನವಂತಕ.
ನಮಗೆ ಲೆಕ್ಕವೇ ಅಲ್ಲ. ಗೋಪಾಲಕೃಷ್ಣ. ನಿನ್ನ ಉದ್ಯೋಗ ಯಾವುದಂತ ಗೊತ್ತಾ? ಕುರುಗಳನ್ನು ಕಾಯುವುದು. ಹೌದು, ದನ ದನಗಳನ್ನು ಕಾಯುವಂತಹ ನೀನು ಇಲ್ಲಿ ಯಾವುದಾದ್ರು ಯಾರನ್ನು ಕಾಯುವುದಕ್ಕೆ ಬಂದದ್ದು? ದನ ಮೇಯಿಸುವುದು ಸಣ್ಣ ಕೆಲಸ ಅಂತ ಆಲೋಚನೆ ಮಾಡಬೇಡ. 33 ಕೋಟಿ ದೇವತೆಗಳು ಆವಾಸ ಸ್ಥಾನವಾದಂತಹ ಗೋವಿನ ಬಗ್ಗೆ ವಿಶೇಷವಾದಂತಹ ಗೌರವ ಭಾವನೆ ಪ್ರತಿಯೊಬ್ಬರಿಗೂ ಇದೆ. ಗೊತ್ತುಂಟಾ? ಅದರ ಪಾಠವನ್ನು ಮಾಡಿ ನಮ್ಮವರಿಗೆ ಪಾಠ ಕಲಿಸಿ. ಪಾಠ ಮಾಡುವುದಲ್ಲ, ಜ್ಞಾನಿಗಳು ಅರ್ಥವಿಸಿಕೊಂಡಿದ್ದಾರೆ. ನಿಮ್ಮ ಜ್ಞಾನ ಎಲ್ಲ ನಮ್ಗೆ ಬೇಡ. ನಿನ್ನ ಈಗ ಯುಕುತಿ ನನ್ನಲ್ಲಿ ಸಲ್ಲ ಅಂತ ಹೇಗೆ ಗೊತ್ತಾ? ದಾನವರಾದಂತಹ ನಾವು ಬಲಿಷ್ಠರು. ನಮ್ಮ ಕೈಯ ಪೆಟ್ಟು ತಿಂದ್ರೆ ಸಾಕು, ಪ್ರಾಣ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಲಿಷ್ಠತೆ ಎಷ್ಟು ಉಂಟು ಎನ್ನುವುದನ್ನು ಇದು ಮೊದಲು ನಿನ್ನ ಜಾತಿಯವರು ನನ್ನ ಬಳಿಗೆ ಬಂದಾಗ ನೀನು ಗೊತ್ತಾಗ್ಲಿಲ್ವದು? ನಾವು ಯಾರ ಭಕ್ತ ಗೊತ್ತಾ? ಯಾರ ಭಕ್ತ? ಕೈಲಾಸಪತಿಯ ಚಂದ್ರಶೇಖರನ ಭಕ್ತರು. ಆ ಚಂದ್ರಶೇಖರನ ಭಕ್ತನಾಗಿ ಈ ರೀತಿ ಮಾಡ್ತಾ ಇದ್ದೀಯಲ್ಲ ನೀನು. ದೇವರು ನಮ್ಗೆ ಹೇಳಿದ್ದಾರೆ, ಅನ್ಯಾಯ ಮಾರ್ಗವನ್ನು ಹೇಳಿದ್ರೆ ಬೇಗ ನೀವು ಬಯಸಿದ ನೀನು ಚಂದ್ರಶೇಖರನ ಭಕ್ತ ಅಲ್ವಾ? ನೀನು ಒಳ್ಳೆಯವನ ಆಗ್ಬೇಕು ಅಂತ ಆದ್ರೆ ನನ್ನ ಕೂಟವನ್ನು ಸೇರಿಕೊ. ಒಳ್ಳೆ ನಿನಗೂ ಅವನಿಗೆ ಸಂಬಂಧ ಏನುಂಟು? ಸಂಬಂಧ ಇಲ್ವಾ? ಏನು? ಯಾಕೆ? ಏನು ಸಂಬಂಧ? ಬಾವ ಹರಿ ಮತ್ತು ನೀನು ಹೋದಲ್ಲಿ ಬಾವ ಅಂತ ಮೆಚ್ಚುಗೆ ಕೊಟ್ಟೆ ಈ ರೀತಿ ಆದದ್ದು. ನನ್ನ ಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಭಾವನೆ ನನಗೆ ಅರ್ಥ ಆಗಿದೆ. ಮಾತಾಡುವುದಲ್ಲ, ನಿನ್ನನ್ನು ಅವಳನ್ನು ಇಬ್ಬರನ್ನು ಸೆರೆಮನಿಯಲ್ಲಿ ಹಾಕಿ ಉಳಿದವರ ಜೊತೆಯಲ್ಲಿ ನಿಮ್ಮ ಚಕ್ಕಂದವನ್ನು ಆಡಿಸ್ತೇನೆ. ನಿನಗೆ ಯಮನ ಊರಿನ ದಾರಿ ತೋರಿಸ್ತೇನೆ. ಕಾರ್ಯಕ್ರಮ ಮುಗಿಲಿಲ್ಲ, ಇನ್ನೊಂದು ಕೊನೆಯ ಸನ್ನಿವೇಶ ಇದೆ, ಅದನ್ನು ನೋಡಿಕೊಂಡೇ ಹೋಗಬೇಕು, ನಮಗೆ ಸಹಕರಿಸಬೇಕೆನ್ನುವಂತಹ ಕೇಳಿಕೆ. ಕ್ಷೇತ್ರದ ಅಧಿದೇವತೆಗಳಾದಂತಹ ಮಂಜುನಾಥ ಸ್ವಾಮಿಯನ್ನು ಹಾಗೂ ಮಹಾಗಣಪತಿಯನ್ನು, ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮದೇವತೆಗಳನ್ನು ಮನಸಾರ ಸ್ಮರಿಸಿಕೊಂಡು ಪೂಜ್ಯರಾದಂತಹ ಕಾವಂದರು ಹಾಗೂ ಸಣ್ಣದನಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಎದುರಿನಲ್ಲಿ ಆಸೀನರಾದಂತಹ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಗಳಿಗೂ ಪ್ರಣಾಮವನ್ನು ಸಲ್ಲಿಸ್ತಾ, ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಯಕ್ಷರಂಗದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ಪುತ್ತೂರು ಶ್ರೀಧರ ಭಂಡಾರಿಗಳವರು ದೀರ್ಘಕಾಲ ಧರ್ಮಸ್ಥಳ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದ್ದಾರೆ. ನಿರಂತರವಾಗಿ 29-30 ವರ್ಷಗಳವರೆಗೆ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರು ಇಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅದೆಷ್ಟು ಅಶಕ್ತ ಕಲಾವಿದರಿಗೆ ದಾರಿದೀಪ ಆದವರು. ಅವರು ಕಟ್ಟಿ ಬೆಳೆಸಿದಂತಹ ಈ ಸಂಸ್ಥೆ ಇದನ್ನು 4 ವರ್ಷಗಳಿಂದ ನಾವು ಮುಂದುವರಿಸ್ತಾ ಇದ್ದೇವೆ. ಅದರ ನೇತೃತ್ವವನ್ನು ನಾನೇ ವಹಿಸಿದ್ದೇನೆ. ಆದರೆ ಕಲಾವಿದರ ಸಹಕಾರದಿಂದಲಾಗಿ ಈ ಸಂಸ್ಥೆ ಮುಂದುವರಿತಾ ಇದೆ. ಕೇವಲ ಕಲಾವಿದರಿದ್ದರೆ ಸಾಕಾಗುವುದಿಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಕಲಾಭಿಮಾನಿಗಳ ಪ್ರೋತ್ಸಾಹ ಸಹಕಾರ ಅತ್ಯಗತ್ಯ. ನಾವೀಗ 1 ತಿಂಗಳು ಕಳೆಯಿತು ತಿರುಗಾಟವನ್ನು ಆರಂಭ ಮಾಡಿ, ಅದೆಷ್ಟೋ ಕಲಾಭಿಮಾನಿಗಳು ನಮ್ಮ ಸಂಸ್ಥೆಯನ್ನು ಪ್ರೋತ್ಸಾಹಿಸಿದ್ದಾರೆ. ಇಂತಹ ಒಂದು ಕ್ಷೇತ್ರದಲ್ಲಿ ನಮಗೆ ಕಾರ್ಯಕ್ರಮ ಆಗಬೇಕು ಅಂತಾದರೆ ಪೂಜ್ಯ ಕಾವಂದರ ಆಶೀರ್ವಾದ, ಅವರು ನಮಗೆ ಅವಕಾಶವನ್ನು ನೀಡಿದ್ದಾರೆ. ಅಂತಹ ಹೆಗಡೆಯವರ ಕುಟುಂಬಕ್ಕೂ ನಮ್ಮ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಇದೇ ಬರುವ 24ನೇ ತಾರೀಕಿನಂದು ಸೊಸೈಟಿ ಆವರಣದಲ್ಲಿ ನಮ್ಮ ಮಂಡಳಿಯ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆಯವರೆಗೆ 11 ಗಂಟೆಯವರೆಗೆ ಮಾನಿಷಾದ ಕುಶಲವ ಎನ್ನುವಂಥ ಆಖ್ಯಾನ. ವಿಶೇಷವಾಗಿ ಇದಕ್ಕೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿಗೂ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ಇಲ್ಲಿಗೆ ನಾವು ಬಂದಂತಹ ಸಂದರ್ಭ ನಮಗೆ ಸಹಕರಿಸಿದವರು ಹಲವು ಮಂದಿಗಳು. ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ರವರು, ಹಾಗೆ ಅಭಿಷೇಕ್, ಹಾಗೆ ಇಲ್ಲಿಯ ಉಸ್ತುವಾರಿ ನೋಡಿಕೊಳ್ಳುವವರು ವೆಂಕಪ್ಪ ಪೂಜಾರಿಯವರು, ಹಾಗೆ ನಮಗೆ ಹಿಂದಿನಿಂದ ಪ್ರೋತ್ಸಾಹ ಕೊಟ್ಟವರು ನಮ್ಮ ಧರ್ಮಸ್ಥಳ ಮೇಳದ ಪ್ರಬಂಧಕರಾದಂತಹ ಗಿರೀಶ್ ಹೆಗ್ಡೆಯವರು. ಇವರೆಲ್ಲರಿಗೂ ನಮ್ಮ ಮಂಡಳಿ ಪರವಾಗಿ ಅನಂತ ಧನ್ಯವಾದಗಳು. ಮುಂದೆಯೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಹಕಾರವನ್ನು ನೀಡಬೇಕು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಕಥಾಭಾಗ ಮುಂದುವರಿತಾ ಇದೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ.
ಮುರಪಾಶಗಳನ್ನು ಕತ್ತರಿಸಿ ನಾನೇ ನನ್ನ ಮಾವನಾದಂತಹ ಮುರಾಸುರನ ಸಾವಿಗೆ ಕಾರಣನಾದವ ಎಲ್ಲ ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ನಿನ್ನದಾದಂತಹ ಪ್ರಾಜ್ಯೋತಿಷ ಪಟ್ಟಣವನ್ನು ಬಿಟ್ಟು ನೇರವಾಗಿ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಿದ್ಯಾ? ಇಂದ್ರಾದಿ ದೇವತೆಗಳನ್ನು ಹೊಡೆದೋಡಿಸುವ ಮೂಲಕ ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದ್ಯಾ? ಅದು ಕೂಡ ಕೇಂದ್ರ ಸ್ಥಾನ. ಹೌದು. 3 ಲೋಕಕ್ಕೂ ಕೇಂದ್ರ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಸ್ವರ್ಗಲೋಕ. ಕೇಂದ್ರದಲ್ಲಿ ಏನಿದ್ರು ಸಜ್ಜನರ ಆಳ್ವಿಕೆ ನಡೆಯಬೇಕು. ಯಾಕೆ ಗೊತ್ತಾ? ಅಲ್ಲಿ ಸಜ್ಜನರ ಆಳ್ವಿಕೆ ನಡೆಯಿತು ಅಂತಾದ್ರೆ ಉಳಿದ ಲೋಕದವರು ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯತೆ ಇದೆ. ಆದ್ರೆ ನೀನು ಅಧಿಕಾರವನ್ನು ಕಸಿದುಕೊಂಡೆ. ಮಾತ್ರವಲ್ಲ, ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದ್ದಲ್ಲದೆ ಅದೆಷ್ಟೋ ಮಂದಿಗಳಿಗೆ ಕಷ್ಟವನ್ನು ಕೊಡ್ತಾ ಇದ್ದೆ ಏನೋ ವಿಚಾರ ನನಗೆ ಗೊತ್ತಾಗಿದೆ. ಹಾಗಾಗಿ ಸೂರರ ಪಕ್ಷಪಾತಿಯಾಗಿ ಬಂದವ ನಾನೇ ಮುರಳೀಧರ. ವಿಚಾರಿಸುವುದಕ್ಕೆ ಬಂದವ ನಿನ್ನ ಸ್ವರವೇ ಕೇಳುವುದಿಲ್ಲ ಪ್ರಾಣಿ. ಒಂದೊಂದು ತುಳಿದಿದ್ದಾನೆ. ನನಗೆ ಹಗಲು ನಕ್ಷತ್ರ ಕಾಣ್ತಾ ಆಶ್ಚರ್ಯವಾಗುತ್ತಾ ಯಾಕೆ? ಅಲ್ಲಿ ಅಭಯದ ಮಾತು ಬಿಟ್ಟು ಬಂದವರು ನೀವು ಇಲ್ಲಿ ನೋಡಿದ್ರೆ ಬಿದ್ದಿದ್ದೀರಲ್ಲ, ಇಲ್ಲಿ ಬೀಳುವುದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಈಗ ಯಾರೆಲ್ಲ ಮೈ ಮೇಲೆ ಬರ್ತಾರೆ ಸುಮ್ಮನೆ ಯಾರು ಹೇಳ್ತಾ ಇದ್ದೇನೆ ನಿಮಗೆ? ನಾನು ಬಿದ್ದಿದ್ದೇನೆ ಇಲ್ಲಿ. ಹೇಳಿ ಹೇಳಿ ಪ್ರಾಣ ಯುದ್ಧವನ್ನೊಮ್ಮೆ ಮಾಡಿ. ನೀನು ಹೇಳಿ ಹೇಳಿ ಅಂತ ಹೇಳ್ತಾ ಇದ್ದಿ, ಹೇಳುವುದಕ್ಕೆ ಆಗಬೇಕಲ್ಲ ನನಗೆ. ಏನಾಯ್ತು ನಿಮಗೆ? ನನಗೆ ಆಗುದಿಲ್ಲ, ಸೋತೆ. ನರಕ ನರಕ್ಕೆಲ್ಲೋದ? ನಾವು ಬಂದದ್ದು ಯಾರಿಗೂ ಗೊತ್ತಿಲ್ಲಲ್ಲ. ದೌಡನಿಗೆ ಮಾತ್ರ ಗೊತ್ತಿಲ್ಲ ಅಲ್ವಾ? ಯಾರಲ್ಲಿ ನಾವು ಹೇಳುದು ಬೇಡ. ನಾವು ಮುಂದಿನ ಬಾಗಿಲಿಂದ ಹೋಗುದು ಬೇಡ, ನಾವು ಹಿಂದಿನ ಬಾಗಿಲಿಂದ ಹೋಗುವ. ಯಾರಿಗೂ ಗೊತ್ತಾಗುದಿಲ್ಲ. ನಾನು ಬಿಟ್ಟು ತಿದ್ದಿದ್ದೇನೆ ಅಂತ ಯಾರಲ್ಲಿ ಹೇಳಬೇಡ. ಮತ್ತೆ ಕೊಲ್ಲುವುದು ಯಾವಾಗ? ಬರುವ ವರ್ಷ? ಬರುವ ವರ್ಷ ಎಂತದ್ದು ಬರುವ ವರ್ಷ? ನಿಮ್ಮ ಕರೆಸಿದ್ರಲ್ಲಿ ನೀವು ಕೊಲ್ಲುವುದು. ಹೌದು. ಇಂದ್ರ ಕರಿಬೇಕಲ್ವ? ಸುಮ್ಮನೆ ನಾನಿದ್ದೇನೆ. ಪ್ರಭಾ, ಆಶೀರ್ವಾದ ಮಾಡಿ ಕಳುಹಿಸಿ. ಯಾವುದಕ್ಕೆ? ನಾ ಯುದ್ಧ ಮಾಡುತ್ತೇನೆ. ನಾ ಯುದ್ಧ ಮಾಡುತ್ತೇನೆ. ನೀನು ಯುದ್ಧ ಮಾಡುದಲ್ಲ, ನೀನು ಉದ್ದ ಮಾಡುದು. ಅದು ನೀವು ತಿಳ್ಕೊಳ್ಳೋದು ಮಾತ್ರ. ಎಂತದ್ದು? ಮಕ್ಕಳ ವಿಷಯ. ನೀವು ಸುಮ್ಮನೆ ರೀ. ಶಸ್ತ್ರ ಅಸ್ತ್ರ 2 ವಿದ್ಯೆನ ಬಲ್ಲವಳು ನಾನಾಗಿದ್ದೇನೆ. ಯುದ್ಧರಂಗ ಭಾಮೆ. ಯುದ್ಧರಂಗ ಅಂತ ಹೇಳಿದ್ರೆ ಅಡುಗೆ ಮನೆ ಅಂತ ಭಾವಿಸಿದ್ದೆ ನೀನು. ಅದು ಗಂಡಸರು ಹೇಳುದಷ್ಟೇ. ನೀವು ಕೊಡಿ. ಎಂತದು? ಮಾಡಿ ತೋರಿಸ್ತೇನೆ ಮತ್ತೆ ನೋಡಿ. ಆದೀತಾ? ಆಗ್ಲಿಕ್ಕಿಲ್ಲ. ಯಾರು ಹೇಳಿದ್ರು? ನೀವು ಬಿಲ್ಲು ಕೊಡಿ. ಎಂತದು? ಬಿಲ್ಲು ಕೊಡಿ. ಬಿಲ್ಲು? ನನ್ನ ಬಿಲ್ಲು ಯಾರಿಗೆ ಕೊಡುದು ಅಂತ ನಾನು ಹುಡುಕುತ್ತಾ ಇದ್ದೆ. ಯಾವ ಬಿಲ್ಲು? ಬಿಲ್ಲು ಅದೇ ಯುದ್ಧ ಮಾಡ್ಲಿಕ್ಕೆ. ಹೌದು, ಚಾರುಮುಖಿಯ ಧನುಷ್. ಹೌದು. ನಿಮ್ಮ ಹೆಂಡತಿ ನಾನು. ನಿನಗೆ ಬಿಲ್ಲು ಆಗ್ಲಿಕ್ಕಿಲ್ಲ. ಸುಮ್ಮನೆ ಆಗ್ಲಿಕ್ಕಿಲ್ಲ. ಯುದ್ಧ ಮಾಡ್ತಾರೆ, ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ? ಬೇಡ ಬೇಡ. ಸೋತವನ ಆಶೀರ್ವಾದ ಪಡ್ಕೊಂಡ್ರೆ ನಿನಗೂ ಸೋಲಾದ್ರೆ? ಸೋತು ನೀವು ನನ್ನ ಗಂಡ ಅಲ್ವಾ? ನಿಮ್ಮ ಆಶೀರ್ವಾದ ಒಂದಿರ ಸಾಕು ಹೆಂಡತಿ. ಆಶೀರ್ವಾದ ಅಲ್ಲ ನಿನಗೆ, ನನ್ನ ಇಚ್ಛೆಯಂತೆ ಆಗ. ಆಯ್ತು ಸ್ವಾಮಿ.
ಅಲ್ಲ ಅವನಿಗೆ ಗೊತ್ತಾಗಲಿ ಅಂತ. ಪ್ರಚಾರ ಪ್ರಿಯ ನೀವು ಸುಮ್ಮನೆ ಒಬ್ಬ ಗಂಡನಿಗೆ ತಕ್ಕ ಹೆಂಡತಿ. ಅದು ಹಾಗೆ ಮಾತಾಡು. ಅವ್ರಿಗೆ ಹೆದರಿಕೆ ಆಗ್ತದೆ. ಹೌದಾ? ಚಿತ್ತ ನನ್ನ ಹೆದರಿ ಏನು ಹೃದಯ ಸ್ತಂಭನ ಆಗುತ್ತದ ಅವನದು? ಮಾತಾಡು ಸುಮ್ಮನೆ. ಸತ್ತರ ಸಾಯಿಲಿ. ಯಾಕೆ? ನಿನಗೂ ಪೀಡೆ ತೊಲಗಿತ್ತು. ಯಾರಿಗೆ? ನಿನಗೆ. ಅದು ಯಾಕೆ? ಅಲ್ಲ ಅದು ನನ್ನ ಗಂಡ. ಕೆಲವು ಮಂದಿ ಹೇಳಿದ್ದಾರೆ ನಾವು ಸಾಯುವುದಿಲ್ಲ, ಗೊತ್ತಾಯ್ತಾ? ಅಂಥ ಗಂಡ ಬೇಕು ಸುಮ್ಮನೆ ಬೇಗ ಮುಗಿಬೇಕು ನಮ್ಮ ಹೇಳಿ. ಅಂಥ ಗಂಡವನ್ನು ಕಟ್ಟಿಕೊಂಡು ಏನು ಮಾಡ್ತೀಯ ನನಗೆ ಅರ್ಥವಾಗುತ್ತಾ ಇಲ್ಲ. ಅಂಥ ಗಂಡ ನನಗೆ ಗೊತ್ತು, ನಿಮ್ಗೆ ಯಾಕೆ? ಸುಂದರಿ, ನೀನು ಯಾರು ಹೇಳಿದ್ದು? ಅನುಮಾನವಲ್ಲ. ಅದು ಯಾಕೆ? ಖಂಡಿತವಾಗಿಯೂ ನೀ ಸುಂದರಿಯೇ ಹೌದು. ಕಾರಣ ಅಲ್ಲ, ಕಾರಣ ಬೇರೇನೂ ಅಲ್ಲ. ನೀನು ಸುಂದರವಾಗಿರುವ ಕಾರಣವೇ ನಾನು ಸುಂದರಿ ಅಂತ ಕರೆದದ್ದು. ನಿನ್ನ ಹೆಸರು ಬಂದದ್ದು. ಹೌದೌದು. ತಪ್ಪಿಲ್ಲ, ಹೇಳು. ಸಮರಾಂಗಣಕ್ಕೆ ನೀನೇ ಧುಮುಕಿರುವೆ. ನಿನ್ನಂತಹ ಸುಂದರಿಗೆ ಹೇಳಿದಂತಹ ಕೆಲಸ ಇದಲ್ಲ. ಹಾಗಾಗಿ ನಿನ್ನನ್ನು ಕಂಡ ತಕ್ಷಣ ಮೋಹ ಪರವಶನಾದ ನಾನು. ಹೌದಾ? ನೀನು ಇಲ್ಲಿರಬೇಕಾದವಳು. ಕುಟುಂಬದವರಿಗೆ ಹೇಳಿಬಿಡು ಒಮ್ಮೆ. ಯಾಕೆ? ಹೆಚ್ಚು ಹೊತ್ತಿರ್ಲಿಕ್ಕಿಲ್ಲದೆಲ್ಲ. ಅಗತ್ಯ ಇಲ್ಲ. ಯಾಕೆ? ಬೇಕಿದ್ರೆ ನಿನ್ನ ಸಂಬಂಧಿಕರಿಗೆ ಹೇಳು. ಇದ್ದವರೆಲ್ಲ ಸತ್ತು ನಿನ್ನ ಗಂಡ ಹೆಣವನ್ನು ತೆಗೆದುಕೊಂಡು ಹೋಗಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಕುಟುಂಬದವರು ಯಾರು? ನಾವು ಬಿಟ್ರೆ ಬೇರೆ ಯಾರಿದ್ದಾರೆ? ಸುಮ್ಮನೆ ಮಾತಾಡ್ಬಿಡಿ. ನಿನ್ನ ಜೊತೆಯಲ್ಲಿ ಸೇರಿ ಸುಖವನ್ನು ಹೊಂದಬೇಕು ಎನ್ನುವುದಾಗಿ ಮನ ಮಾಡಿದ್ದೇನೆ. ಹಾಗಾಗಿ ನಿನ್ನ ಗಂಡನನ್ನು ಬಿಟ್ಟು ನನ್ನ ಅಂತಃಪುರವನ್ನು ಸೇರು. ಸೇರಿ ನಿನಗೆ ಬೇಕಾದ ಎಷ್ಟು ಹಾಡ್ತೀನಿ. ನಿನ್ನ ಅಂತಪುರಕ್ಕೆ ಬರಬೇಕಾ ನಾನು? ಅಲ್ಲಿಗೆ ಬಾ. ನಿನಗೊಂದು ಒಳ್ಳೆ ಅವಕಾಶ. ಬೇಕಾದ ಸುಖವನ್ನು ಹೊಂದು. ಇವಳನ್ನು ಯಾರು ಅಂತ ತಿಳ್ಕೊ. ಇವಳು ದೇವಿ, ಗೊತ್ತುಂಟಾ? ಅಯ್ಯೋ, ನೀವು ಪ್ರಚಾರ ಮಾಡಿದ್ರು. ಯಾವಾಗಲೂ ದೇವಿ. ಮೊದಲ ಸೊಂಟ. ಅವಳು ದೇವಿ ಆದ್ರೆ ನಾನು ದೇವ. ಇಲ್ಲ, ನಾನು ದೇವ ಇದ್ದೇನೆ. ನಾನು ದೇವ. ನಿನ್ನನ್ನು ದೇವ ಮಾಡಿಸ್ತೇನೆ. ನಿನಗೆ ದೇವಿ ಬೇಕಾದಲ್ವಾ? ಇಲ್ಲಿ ಅಲ್ಲ, ಯಮನ ಅಂತಪುರದಲ್ಲಿ ನಿನಗಾಗಿ ಕಾಯುತ್ತಾ ಇದ್ದಾಳೆ ಯಮನ ತಂಗಿ. ಅದಕ್ಕಿಂತ ದೊಡ್ಡ ದೊಡ್ಡ ದೇವಿಗಳನ್ನು ಕಂಡಿದ್ದೇನೆ. ಕಂಡಿದ್ದಿ? ಹೌದೌದು. ಯಮನ ತಂಗಿ ಒಬ್ಬಳಿದ್ದಾಳೆ. ನಿನಗೆ ಅನುರೂಪವಾದ ಹೆಣ್ಣು. ಸುಂದರ ನೀನು, ಅವಳು ಸುಂದರಿ. ಹೌದಾ? ನೀನು ಬರೋದಿಲ್ವಾ? ನಾನು ಬರುದಲ್ಲ. ತನ್ನಯ ಮನದೆಯೋಚಿಸುತ್ತ ಶತದಳ ಪ್ರಜಲಿತ ವರದಳಿ ಚಿತೆಯುಳುವನ ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲ. ಮಾತಾ ಪಿತರುಗಳು ಹೊರತಿಲ್ಲ. ನಿಶ್ಚಯವೆಂದು ತೆಗೆದ ಬಂದಿರೇ ತಾಯಿ ತಂದೆಗಳೊಂದು ಗೂಡಿ ಕಲ್ಲದಲ ಬಂಧವ ಹರಿಸಲು ಬಂದಿರೇ ನಾರಾಯಣ
ಅಜ್ಞಾನಾಂಧಕಾರದಲ್ಲಿ ಸಿಲುಕಿ ತಲಾರುತ್ತಾ ಇದ್ದೆ. ಒಳಿತ್ಯಾವುದು ಕೆಡುಕ್ಯಾವುದು ಎನ್ನುವುದನ್ನು ವಿವೇಚಿಸುವಂತಹ ಆ ವಿವೇಕವನ್ನು ಕಳೆದುಕೊಂಡವನಾಗಿ ಅನ್ಯಾಯ ಪಥದಲ್ಲಿ ಮುಂದುವರಿಯುತ್ತಾ ಇದ್ದವನು ನಾನು. ಯಾವಾಗ ನಿಮ್ಮಿರುವರ ಆ ಶರಾಘಾತ ನನ್ನ ಶರೀರದ ಮೇಲಾಯಿತೋ ಈ ಕ್ಷಣಕ್ಕೆ ಜ್ಞಾನವು ಅಂಕುರಿಸುತ್ತಾ ಇದೆ. ಶತದಲಾತ್ಮಜನಾದಂತಹ ಬ್ರಹ್ಮದೇವ ನಮಗೆ ಇತ್ತಂತಹ ವರ, ಮಾತಾಪಿತರು ಹೊರತಾಗಿ ನಿನಗೆ ಭೂಮಿಯಲ್ಲಿ ಸೋಲು ಬಾರದೆ ಹೋಗಲಿ ಎನ್ನುವುದಾಗಿ ಈಗ ಅರ್ಥವಿಸಿಕೊಂಡೆ. ನನ್ನ ತಂದೆ ತಾಯಿಗಳು ನೀವೇ ಎನ್ನುವಂತಹ ಸತ್ಯ ನನಗೀಗ ಅರ್ಥವಾಗುತ್ತಾ ಇದೆ. ಅನ್ಯಾಯವನ್ನು ಮಾಡಿದೆ, ನಿಮಗೆ ಅಪಚಾರವನ್ನು ಮಾಡಿದೆ, ಲೋಕದಲ್ಲಿ ಪಂಚಮಹಾಪಾತಕಗಳನ್ನೆಸಗಿ ಪಾಪದ ಕೂಪದಲ್ಲಿ ಬಿದ್ದಿದ್ದವನು ನಾನು. ನನ್ನನ್ನು ಉದ್ಧರಿಸುವುದಕ್ಕೆ ಬಂದಂತಹ ನನ್ನ ಹೆತ್ತವರೇ ಶರಣು ಶರಣು, ನನ್ನನ್ನು ಉದ್ಧರಿಸಿ ಅನುಗ್ರಹಿಸಿ ಕಾದರೆ. ಮೆಚ್ಚಿದೆನು ನಿನ ಘನ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನು ಸತ್ತರಿತನಿಸಿ ಮನದಿತ್ತಿಯೇ ಉತ್ತರಿಸಲಾಗಿ ನಿಶ್ಚಯವಿದೆನಲು ಮಗನೇ ನರಕಾಸುರ, ಕತ್ತಲ ತುಂಬಿದಂತಹ ಕೋಣೆಯಲ್ಲಿ ಯಾವ ಒಂದು ವಸ್ತುವು ಗೋಚರಿಸುವುದಿಲ್ಲ. ಅದೇ ರೀತಿಯಾಗಿ ಅಜ್ಞಾನ ತುಂಬಿದಂತಹ ಮನಸ್ಸಿಗೆ ಯಾರ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥರಾಗಿ ಹೋಗುತ್ತಾರೆ. ನಿನಗಾದದ್ದು ಹಾಗೆ. ಇಷ್ಟರವರೆಗೆ ನಾನ್ಯಾರು, ನನ್ನ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳುವಂತಹ ಜ್ಞಾನಶಕ್ತಿ ನಿನಗಿಲ್ಲದೆ ಹೋಯಿತು. ನಮ್ಮದಾದಂತಹ ಚಕ್ರವೋ ಬಾಣವೋ ನಿನ್ನ ಶರೀರವನ್ನು ಸೋಂಕಿದ ಕ್ಷಣ ನಾವ್ಯಾರು, ನಮಗೂ ನಿನಗೂ ಏನು ಸಂಬಂಧ ಎನ್ನುವುದನ್ನು ಅರ್ಥವಿಸಿಕೊಂಡೇ ಅಲ್ಲ ನೀನು. ಸತ್ಯ. ಆದ್ರೆ ನಿನ್ನ ಬದುಕು ಹೀಗಾಗುವುದಕ್ಕೆ ಕಾರಣವೇನು ಎನ್ನುವ ಹಾಗೆ ಯೋಚಿಸಿದ್ರೆ ನಿನ್ನನ್ನು ಹೆತ್ತವರು ಪಾಲಿಸಬೇಕಾದವರು ನಾವಾಗಿದ್ದೇವೆ. ಈ ಹಿಂದೆ ನಾನೇ ಹಿರಣ್ಯಾಕ್ಷರನ್ನು ಕೊಲ್ಲುವುದಕ್ಕಾಗಿ ವರಾಹ ರೂಪದಿಂದ ಕಾಣಿಸಿಕೊಂಡವ. ಆ ಸಂದರ್ಭದಲ್ಲಿ ಭೂದೇವಿಯನ್ನು ಸೇರಿದ ಪರಿಣಾಮದಿಂದಲಾಗಿ ನಿನ್ನ ಹುಟ್ಟಾಯಿತು. ಹುಟ್ಟಿದಂತಹ ನಿನ್ನ ಲಾಲನೆ ಪಾಲನೆ ಮಾಡುವುದಕ್ಕೆ ಯೋಗವಿಲ್ಲದಾಗಿ ಹೋಯಿತು. ಹಾಗಾಗಿ ನಿನ್ನನ್ನು ಬಿಸುಟು ನಾವು ಎತ್ತಲೋ ಸಾಗಿದೆವು. ಆದರೆ ಆ ಸಂದರ್ಭದಲ್ಲಿ ಯಾರದ್ದೋ ಕೈವಶವಾದೆ ನೀನು. ಕೆಟ್ಟವರ ಸಹವಾಸವನ್ನು ಮಾಡಿದೆ, ಕೆಟ್ಟ ದಾರಿಯಲ್ಲೇ ಮುಂದುವರಿದೆ. ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯ ದಕ್ಕದೆ ಇರುವಂತಹ ಮಗುವೊಂದು ಕೆಟ್ಟ ದಾರಿಯಲ್ಲಿ ಹೋಗ್ತದೆ ಎನ್ನುವುದಕ್ಕೆ ನಿನ್ನ ಜೀವನವೇ ಜ್ವಲಂತ ಸಾಕ್ಷಿಯಾಗಿ ಹೋಯಿತು. ಆದರೂ ನಮ್ಮ ಮಗನಾದಂತಹ ನಿನ್ನನ್ನು ಯಾವುದೇ ಅಪರಾಧ ಮಾಡಿದರೂ ಕೂಡ ಕ್ಷಮಿಸುವಂತಹ ಔದಾರ್ಯತೆ ಯಾವತ್ತೂ ಇದ್ದೇ ಇದೆ. ಮಗನಾದಂತಹ ನಿನಗೆ ಬದುಕನ್ನು ಕಲ್ಪಿಸಿಕೊಡ್ತೇನೆ. ನಿನ್ನ ಮನದ ಇಚ್ಛೆ ಏನುಂಟು ಅದನ್ನು ಉಸುರಿದೆ ಅಂತಾದ್ರೆ ಈಡೇರಿಸಿಕೊಡ್ತೇನೆ. ಹರಿಯತಿ ಚರಣ ವೀಕ್ಷಿಸಿದ ಮೇಲಿರುವುದೇ ಭಯದಾಸೆ ಮನತಿಗೆ ನಿರತವಿಲ್ಲಯ ಪಿಸುರು ಧರೆಯುಳಿಗೆ ಮೆರೆದಂತೆ ಇರಿಸುತ್ತ ಕರುಣ ಬಲು ಮುಟ್ಟಿದೆ ಮಾತಾಪಿತರಾದಂತಹ ನಿಮ್ಮ ಚರಣ ದರ್ಶನವಾದ ಬಳಿಕ ನನ್ನ ಮನಸ್ಸಿನಲ್ಲಿ ಯಾವ ಬಯಕೆಗಳು ಉಳಿದಿಲ್ಲ. ಆದರೂ ನನ್ನ ಹೆಸರು
ಸ್ಥಿರವಾಗಿ ಈ ರಸೆಯಲ್ಲಿ ಉಳಿಯಬೇಕು ಎನ್ನುವುದೇ ನನ್ನ ಕೊನೆಯ ಆಸೆಯಾಗಿದೆ. ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ. ಹಾಗೆಂತ ಮಣ್ಣಿಗೆ ಮಣ್ಣಾಗಿ ಹೋಗುವಂತಹ ಈ ದೇಹ ಮಣ್ಣಿನ ಹಣತೆಯಾಗಿ ಬೆಳಗಬೇಕು ಎನ್ನುವಂತಹ ಬಯಕೆ ನಿನ್ನದ್ದಲ್ವೇ? ಹೌದು. ಯಾರಿಗೆ ಆಗಲಿ ಬದುಕಿ ಸಾಯಬಾರದು, ಸತ್ತು ಬದುಕಬೇಕು, ಹೆಸರು ಸ್ಥಾಯಿಯಾಗಿ ಉಳಿಬೇಕೆನ್ನುವಂತಹ ಬಯಕೆಯನ್ನು ನಾನು ಈಡೇರಿಸಿಕೊಡ್ತೇನೆ. ಆಶ್ವೀಜ ಬಹುಳ ತ್ರಯೋದಶಿಯ ನಿಶಿಯುಳು ನಮ್ಮೊಳಗೆ ಕಾಳಗವೇರ್ಪಟ್ಟಿತು, ಇಂದಿನ ഇരുಳು ಕಳೆಯಿತು ಅಂತಾದ್ರೆ ನಾಳೆ ಬರುವಂತದ್ದೇ ಚತುರ್ದಶಿ. ಆ ನಾಳೆಯ ದಿನವನ್ನು ನರಕ ಚತುರ್ದಶಿ ಎನ್ನುವ ಹಾಗೆ ಪ್ರತಿಯೊಬ್ಬರು ಆಚರಿಸಿಕೊಂಡು ಬರಬೇಕು. ಅದು ಯಾವ ರೀತಿ ಗೊತ್ತಾ? ಆ ಬಾಲ ವೃದ್ಧರು ತೈಲಾಭ್ಯಂಜನವನ್ನು ಮಾಡುವ ಮೂಲಕ ಹರಿನಾಮ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ನಿನ್ನ ಹೆಸರಿನ ಲೋಕ ಅಂದ್ರೆ ನರಕಲೋಕ ಪ್ರಾಪ್ತವಾಗದೆ ಸ್ವರ್ಗಲೋಕ ಪ್ರಾಪ್ತವಾಗಬೇಕು. ಮೋಕ್ಷಗಾಮಿಯಾಗ ನಮ್ಮೊಳಗೆ ಇರುವ ಸಂಬಂಧ ಏನು ಎನ್ನುವುದು ನೀನು ತಿಳಿದುಕೊಂಡೆಯಷ್ಟೇ. ಸತ್ಯ. ಅವನ ಅಳಿವಾಗಿ ಹೋಯಿತು, ಮೋಕ್ಷ ಸಾಮ್ರಾಜ್ಯವನ್ನು ಪಡೆದಿದ್ದಾನೆ. ಮಗನನ್ನು ಕೊಲ್ಲುವಂತ ಪ್ರಸಂಗ ಒಂದು ಒದಗಿ ಬಂತಲ್ಲ, ಏನು ಮಾಡೋಣ? ಯಾವ ರೀತಿಯೆಲ್ಲ ನಡೆಯುತ್ತದೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗೆಂತ ಇವ 16,000 ನಾರಿಯರನ್ನು ಒಂದೇ ಮುಹೂರ್ತದಲ್ಲಿ ಮದುವೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ಎಲ್ಲವರನ್ನೂ ಕಾರಾಗೃಹದಲ್ಲಿ ಹಾಕಿದ್ದ. ಅವರು ಬಂಧ ಮುಕ್ತಗೊಂಡಿದ್ದಾರೆ. ನನ್ನ ಪಾದಬುಡದಲ್ಲಿ ಬಂದು ಕಣ್ಣೀರು ಸುರಿಸ್ತಾ ಇದ್ದಾರೆ. ಅನ್ಯರ ವಶದಲ್ಲಿರುವಂತಹ ಹುಡುಗಿಯರನ್ನು ಯಾರು ಮದುವೆ ಆಗುವುದಕ್ಕೆ ಮುಂದಾಗ್ತಾರೆ ಹೇಳು? ಯಾರು ಮದುವೆ ಆಗುದಿಲ್ಲ. ಹಾಗಾಗಿ ನಾನೇ ಮದುವೆ ಆಗ್ತೇನೆ. ತಿರುಗಾಟದಲ್ಲಿ ಎಂತ ಲಾಭ? ಮೊದಲೇ ಎಂಟಾಗಿದೆ, ಸುಧಾರಿಸಿಕೊಳ್ತೀರಿ, ತೊಂದರೆ ಇಲ್ಲ. ಜಗತ್ಪತಿಯಾದಂತಹ ನನ್ನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವಂತಹ ಬಯಕೆ ಅವರದು. ತಮಾಷೆ ಬೇಕಾಗಿ ಮಾತಾಡಿದೆ ಸ್ವಾಮಿ. ಹಾಗಾಗಿ ಅವರೆಲ್ಲರನ್ನು ದ್ವಾರಕೆಗೆ ಕಳುಹಿಸಿಕೊಟ್ಟಿದ್ದೇನೆ. ಒಳ್ಳೆಯದು. ನಾವು ಬಂದ ಕೆಲಸ ಆಯ್ತಲ್ಲ. ಎಲ್ಲಿಗೆ ಅಷ್ಟು ಬೇಗ? ನೀವು ಮರೆತೇ ಬಿಡುವುದಾ? ಚಂದ್ರಶೇಖರನ ಹಣೆ ಹಾಕಿದಿರಿ ಅವತ್ತು ನೀವು ಪ್ರಕರಣದಲ್ಲಿ ಹೇಳಿದಿರಲ್ಲ. ನೆನಪಾಯ್ತು. ಚಂದ್ರಶೇಖರ ಈಗ ನೆನಪಾಯ್ತು. ಮರಿಲಿಕ್ಕಿಲ್ಲ. ನಾನು ನೆನಪು ಮಾಡ್ಬೇಕು. ಅದು ನೀನು ಮರಿಲಿಕ್ಕಿಲ್ಲ. ಖಂಡಿತ ಆಗಲಿ. ಈಗ ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಸಂದರ್ಭ ನಿನ್ನಿಂದ ಏನಾದ್ರೂ ಭೂಲೋಕಕ್ಕೆ ಕೊಡುಗೆ ಕೊಡಲ್ಪಟ್ಟಿದೆ ಎನ್ನುವಂತಹ ವಿಚಾರ ನಾಳಿನ ಜನಾಂಗಕ್ಕೆ ತಿಳಿಬೇಕು ಅಂತಾದ್ರೆ ಏನು ಮಾಡಬೇಕು ಗೊತ್ತಾ? ಪಾರಿಜಾತ ವೃಕ್ಷ ಬೇಡ, ಅದಕ್ಕೆಲ್ಲ ಕೈ ಹಾಕಬೇಡ. ಪುಷ್ಪ, ಗೆಲ್ಲ ತಗೊಂಡು ಬಂದು ಏನಾದ್ರೂ ಭೂಲೋಕದಲ್ಲಿ ಮತ್ತೊಂದು ಹೊಸ ಪ್ರಸಂಗ. ಹೌದು, ಅದನ್ನೇ ಮಾಡಬೇಕು. ಸರಿ ಸರಿ ಆಗಲಿ. ಸುಖಾಂತ್ಯವಾಯಿತು. ಹಾಗೆ ಅಂತ ವಿರೋಚನ ಕಾಳಗ ನರಕಾಸುರ ಮೋಕ್ಷ ಎನ್ನುವಂತಹ ಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅಂಥವರೆಲ್ಲರಿಗೂ ನಾವು ನಿತ್ಯ ಆರಾಧಿಸಿಕೊಂಡು ಬರುವಂತಹ ಮಹಾಗಣಪತಿ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಸಕಲರ ಇಷ್ಟಾರ್ಥವನ್ನು ಈಡೇರಿಸಲಿ, ಸಕಲರಿಗೂ ಆರೋಗ್ಯವಂತರಾಗುವಂತೆ ಅನುಗ್ರಹಿಸಲಿ ಎನ್ನುವ ಹಾಗೆ ಕೇಳಿಕೊಳ್ಳುವುದರೊಂದಿಗೆ ಪುಣ್ಯ ಕಥೆಗೆ ಮಂಗಳಾಚರಣೆಗೆ ಅಪ್ಪಣೆಯನ್ನು ಕೇಳೋಣ. ಭದ್ರಂ ಶುಭಂ ಮಂಗಳಂ.